Hi, hello, namaskara, namaste. ಹೇಗಿದ್ದೀರಾ ಮಕ್ಕಳೇ? I hope you all are keeping great. Welcome to PW Kannada. I'm you, Vindhya ma'am. We'll be teaching zoology in this channel. And welcome to the last chapter, last class, last video of class 11th standard or first PU ಅಂತ ಹೇಳ್ಬೋದು. ಸೊ ಇದು ಲಾಸ್ಟ್ ಚಾಪ್ಟರ್ ಆಫ್ ಝುವಾಲಜಿ. ಸೊ ಇದು ಲಾಸ್ಟ್ ಚಾಪ್ಟರ್ ಆಗಿರೋ ಕಾರಣ, ಒಂಥರದ ಲಾಸ್ಟ್ ವಿಡಿಯೋ, ಲಾಸ್ಟ್ ಕ್ಲಾಸ್ ಆಗಿರೋ ಕಾರಣ ಐ ಹ್ಯಾವ್ ಅ ರಿಕ್ವೆಸ್ಟ್. ಏನು ರಿಕ್ವೆಸ್ಟ್ ಅಂದರೆ, ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಡೂ ಟೆಲ್ ಮೀ ಯೋರ್ ಫೀಡ್ಬ್ಯಾಕ್. ಅಂದರೆ ನಿಮಗೆ ಈ ನನ್ನ ಕ್ಲಾಸಸ್, ನನ್ನ ವಿಡಿಯೋಸ್, ನನ್ನ ಏನು ಕ್ಲಾಸಸ್, ನನ್ನ ಝಾಲಜಿ ಕ್ಲಾಸಸ್ ವಿಡಿಯೋಸ್ ಏನು ಕೊಡ್ತಾ ಇದ್ದೇನೆ, ಸೊ ಅದರಿಂದ ಹೆಲ್ಪ್ ಆಗಿದ್ರೆ ಹೇಗೆ ಹೆಲ್ಪ್ ಆಯಿತು, ಆ್ಯಂಡ್ ಎನಿಥಿಂಗ್ ರಿಲೇಟೆಡ್ ಟು ದೀಸ್ ಥಿಂಗ್ಸ್ ಯು ಕ್ಯಾನ್ ಕಮೆಂಟ್, ಯು ಕ್ಯಾನ್ ಶೇರ್ ಯೋರ್ ಸ್ವೀಟ್ ವರ್ಡ್ಸ್ ಆರ್ ಮೇ ಬಿ ಫೀಡ್ಬ್ಯಾಕ್ ಇಫ್ ಯು ಹ್ಯಾವ್. ನೀವು ಹೇಳ್ಬೋದು ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ. ಐ ಆಮ್ ಗೋಯಿಂಗ್ ಟು ಫಾರ್ ಶ್ಯೂರ್ ಚೆಕ್ ದ ಕಮೆಂಟ್ ಸೆಕ್ಷನ್ ಆಫ್ ದಿಸ್ ವಿಡಿಯೋ. ಸೊ it will be a small it's a small request from my side. ಯಾಕಂದರೆ ನಾನು ಈ ಎಂಟೈರ್ ಅಭಿಯಾನ್ 2.0 ಅಲ್ಲಿ ಕಂಪ್ಲೀಟ್ ಝಾಲಜಿನ ತಗೊಂಡಿದ್ದೇನೆ. ಸೊ ಐ ವಾಂಟ್ ಟು ನೋ ನಿಮಗೆ ಎಷ್ಟು ಅರ್ಥ ಆಗಿದೆ, ಏನು ಅರ್ಥ ಆಗಿದೆ, ಹೆಲ್ಪ್ ಆಗಿದೆಯೋ ಇಲ್ವೋ ನನ್ನ ಕ್ಲಾಸಸ್, ನನ್ನ ವಿಡಿಯೋಸಿಂದ ಅಂತ ಐ ವುಡ್ ಲೈಕ್ ಟು ನೋ. ಸೊ ಅದಕ್ಕೋಸ್ಕರ ಐ ಆಮ್ ರಿಕ್ವೆಸ್ಟಿಂಗ್. ಓಕೆ, ಸೊ ಲೆಟ್ಸ್ ಬಿಗಿನ್ ವಿತ್ ದಿಸ್ ಚಾಪ್ಟರ್, ಕೆಮಿಕಲ್ ಕೋಆರ್ಡಿನೇಷನ್ ಅಂಡ್ ಇಂಟಗ್ರೇಷನ್. ಸೊ ಇವತ್ತು ನಾವು ಏನು ಮಾಡ್ಲಿಕ್ಕಿದ್ದೀವಿ, ವಾಟ್ ವಿ ವಿಲ್ ಬಿ ಸ್ಟಡಿಂಗ್ ಇನ್ ದಿಸ್ ಚಾಪ್ಟರ್ ಇನ್ ದಿಸ್ ಕ್ಲಾಸ್ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ಒನ್ ಶಾರ್ಟ್ ಅಂದರೆ ಎಂಟೈರ್ ಥಿಯರಿನ ನಾವು ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಆ್ಯಂಡ್ ಆಫ್ಟರ್ ಥಿಯರಿ ವಿ ವಿಲ್ ಬಿ ಡಿಸ್ಕಸಿಂಗ್ ಕ್ವೆಶನ್ಸ್ ಆ್ಯಸ್ ಯೂಶುವಲ್. ಓಕೆ, ಸೊ ನಾವು ಪ್ರೀವಿಯಸ್ ಚಾಪ್ಟರಲ್ಲಿ, ದಟ್ ಇಸ್ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ನಾವು ಆಲ್ರೆಡಿ ತಿಳ್ಕೊಂಡ್ವಿ ಏನಂದರೆ, ನಮ್ಮ ಬೇರೆ ಬೇರೆ ಬಾಡಿ ಪಾರ್ಟ್ಸನ್ನು ಕಂಟ್ರೋಲ್ ಮಾಡುವಂಥದ್ದು ಎರಡು ಮೇನ್ ಆದಂತಹ ಸಿಸ್ಟಮ್, ದಟ್ ಇಸ್ ನ್ಯೂರಲ್ ಅಥವಾ ನರ್ವಸ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್. ಲಾಸ್ಟ್ ಚಾಪ್ಟ್ರಲ್ಲಿ ನ್ಯೂರಲ್ ನರ್ವಸ್ ಸಿಸ್ಟಮಲ್ಲಿ ಏನು ಬರುತ್ತೆ ಅಂತ ನಾವು ಆಲ್ರೆಡಿ ನೋಡಿದ್ವಿ. ಹಾಗಾದರೆ ಎಂಡೋಕ್ರೈನ್ ಸಿಸ್ಟಮಲ್ಲಿ ಏನು ಬರುತ್ತೆ ಅಂತ ಇವತ್ತು ಈ ಚಾಪ್ಟರ್ ಮೂಲಕ ತಿಳ್ಕೊಳ್ಳುವ. ಸೊ ಎಂಡೋಕ್ರೈನ್ ಸಿಸ್ಟಮ್ ಆಸ್ ಅ ನೇಮ್ ಸೇ, ಇಲ್ಲಿ ಎಂಡೋಕ್ರೈನ್ ಅಂತ ಹೇಳುವಂತಹ ಒಂದು ಆರ್ಗನ್ ಅಂದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಇಸ್ ಇನ್ವಾಲ್ವ್ಡ್. ಇದೇನು ಮಾಡುತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್? ದೇ ವಿಲ್ ಬಿ ಸೆಕ್ರೆಟಿಂಗ್ ಸರ್ಟೆನ್ ಕೆಮಿಕಲ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಹಾರ್ಮೋನ್ಸ್. ಸೊ ಬೇರೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಬೇರೆ ಬೇರೆ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ವಿಲ್ ಬಿ ಕೋಆರ್ಡಿನೇಟಿಂಗ್ ಟುಗೆದರ್, ಇಂಟಗ್ರೇಟಿಂಗ್, ಆ್ಯಂಡ್ ದೇ ವಿಲ್ ಬಿ ಶೋಯಿಂಗ್ ದ ಫಿಸಿಯಾಲಜಿಕಲ್ ಫಂಕ್ಷನ್ಸ್. ಸೊ ಹೇಗೆ ಬೇರೆ ಬೇರೆ ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ಕೆಮಿಕಲ್ಸನ್ನು ಪ್ರೊಡ್ಯೂಸ್ ಮಾಡಿಕೊಂಡು ಹೌ ದೇ ಆರ್ ಫಂಕ್ಷನಿಂಗ್ ಟುಗೆದರ್, ಕೋಆರ್ಡಿನೇಟಿಂಗ್ ಒನ್ ಅನಾದರ್ ಆರ್ಗನ್ಸ್ ಫಂಕ್ಷನ್ ಅಂತ ನಾವು ಈ ಚಾಪ್ಟ್ರಲ್ಲಿ ಸ್ಟಡಿ ಮಾಡಲಿಕ್ಕಿದ್ದೀವಿ. ಆದರೆ ಅದಕ್ಕೂ ಮುಂಚೆ ಎಂಡೋಕ್ರೈನ್ ಅಂದರೆ ಏನು? ವಾಟ್ ಇಸ್ ಎಂಡೋಕ್ರೈನ್? ಯಾಕಂದರೆ ಎಂಡೋಕ್ರೈನ್ ಸಿಸ್ಟಮ್ ಕನ್ಸಿಸ್ಟ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ನಾವು ತಿಳ್ಕೊಂಡ್ವಿ. ಹಾಗಾದರೆ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ಏನು? ವಾಟ್ ಇಸ್ ಎಂಡೋಕ್ರೈನ್ ಗ್ಲ್ಯಾಂಡ್? ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ is an organ which synthesizes hormone. They are organs or gland which secretes hormone. Hormone andre ಏನು ಅಂತ we will be seeing quite a bit later. Okay, so they secrete hormone directly into blood, which travel to distant sites. Okay, so endocrine gland ಅಂದ್ರೆ ಆಕ್ಚುಯಲ್ ಆಗಿ ಏನು? ಲೆಟ್ ಮಿ ಟೆಲ್ ಯು. ನಾನೊಂದು ಡಯಾಗ್ರಾಮನ್ನು ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಇಲ್ಲಿ ಎಂಡೋಕ್ರೈನ್ ಅಂತ ಯಾಕೆ ಹೆಸರು ಬಂತು? ಫಸ್ಟ್ ಆಫ್ ಆಲ್ ಈ ಗ್ಲ್ಯಾಂಡಿಗೆ ಎಂಡೋ ಅಂದ್ರೆ ಏನು? ಇನ್ಸೈಡ್. ವಿ ಆಲ್ ನೋ ಎಂಡೋ ಅಂದ್ರೆ ಇನ್ಸೈಡ್. ಓಕೆ, ಎಂಡೋಕ್ರೈನ್ ಅಂದ್ರೆ ದೇ ಆರ್ ಸಮಥಿಂಗ್ ದಟ್ ಇಸ್ ಪ್ರೊಡ್ಯೂಸಿಂಗ್ ಸಮಥಿಂಗ್ ಇನ್ಸೈಡ್. ಸೊ ಇಫ್ ದೆರ್ ಇಸ್ ಅ ಗ್ಲ್ಯಾಂಡ್ ಕಾಲ್ಡ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್, ಇಫ್ ದಿಸ್ ಇಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್, ಒಂದು ಥರದ ಯಾವುದೋ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಇದು ಅಂತ ತಿಳ್ಕೊಳ್ಳಿ. ನಮಗೆ ಗೊತ್ತು ಎಲ್ಲ ಆರ್ಗನ್ಸ್ ಆರ್ ಸರೌಂಡೆಡ್ ಬೈ ಬ್ಲಡ್ ವೆಸಲ್ಸ್ ಅಂತ ಅಲ್ವಾ? ಕರೆಕ್ಟಾ? ಸೊ ಈ ಗ್ಲ್ಯಾಂಡ್ ಏನು ಮಾಡುತ್ತೆ? ಈ ಒಂದು ಥರದ ಒಂದು ಎಕ್ಸಾಂಪಲ್, ಲೆಟ್ಸ್ ಟೇಕ್ ಥೈರಾಯ್ಡ್ ವಿಚ್ ಇಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಇದು ಏನು ಮಾಡುತ್ತೆ ಅಂದರೆ, ದೇ ವಿಲ್ ಬಿ ಪ್ರೊಡ್ಯೂಸಿಂಗ್ ದೇರ್ ಓನ್ ಹಾರ್ಮೋನ್ಸ್. ಎಲ್ಲಿಗೆ ಪ್ರೊಡ್ಯೂಸ್ ಮಾಡುತ್ತೆ? ದೇ ವಿಲ್ ಬಿ ಡೈರೆಕ್ಟ್ಲಿ ಸೆಕ್ರೆಟಿಂಗ್ ಇನ್ ಟು ದೆಮ್ ಸೆಲ್ಫ್. ಸೊ ವಾಟ್ ಈಸ್ ಪ್ರೆಸೆಂಟ್ ಸರೌಂಡಿಂಗ್ ದೆಮ್? ದಟ್ ಈಸ್ ಡೆಫಿನೆಟ್ಲಿ
blood vessels. So our blood vessels which are connected to this endocrine gland, which is present in the endocrine gland, let's say thyroid. So idra olgade release ಮಾಡುತ್ತೆ. Okay. So this is how directly this gland will be releasing, secreting hormones into blood vessels, that is blood. Okay. So endo ಅಂದ್ರೆ ಇನ್ಸೈಡ್. ಈ ಗ್ಲ್ಯಾಂಡ್ಗಳು ಅವುಗಳ ಒಳಗಡೆನೆ ಪ್ರೊಡ್ಯೂಸ್ ಮಾಡುತ್ತೆ ಹಾರ್ಮೋನ್ಸ್ ಅನ್ನ. ಸೊ ಆ ಬ್ಲಡ್ ಏನಿರುತ್ತೆ ಅವುಗಳ ಆರ್ಗನ್ ಒಳಗಡೆ, ಸೊ ಆ ಬ್ಲಡ್ ವೆಸಲ್ಸ್ ಏನಿರುತ್ತೆ ಆರ್ಗನ್ ಒಳಗಡೆ, ಸೊ ಅದ್ರ ಒಳಗಡೆ ಸೆಕ್ರೆಟ್ ಮಾಡುತ್ತೆ. ಸೊ ದೇ ಡೈರೆಕ್ಟ್ಲಿ ಸೆಕ್ರೆಟ್ ದಿ ಹಾರ್ಮೋನ್ಸ್ ಇನ್ ಟು ಬ್ಲಡ್. ಓಕೆ, ಇನ್ ಟು ದ ಬ್ಲಡ್ ವೆಸಲ್ಸ್. ಸೊ ಇದರಿಂದಾಗಿ ಈಗ ಈ ಬ್ಲಡ್ ವೆಸಲ್ಸ್ ಒಳಗಡೆ ಈ ಹಾರ್ಮೋನ್ಸ್ ಬಂತು, ಕರೆಕ್ಟಾ? ಸೊ ಈಗ ಈ ಹಾರ್ಮೋನ್ಸ್ ಬ್ಲಡ್ ವೆಸಲ್ಸ್ ಮುಖಾಂತರ ಡಿಸ್ಟೆಂಟ್ ಬೇರೆ ಯಾವುದೋ ಒಂದು ಆರ್ಗನ್ ಗೆ ಹೋಗಿ ರೀಚ್ ಆಗಬಹುದು. ಬಿಕಾಸ್ ವಿ ನೋ ಬ್ಲಡ್ ವೆಸಲ್ಸ್ ಆರ್ ಕನೆಕ್ಟೆಡ್ ಆಲ್ ಓವರ್ ದ ಬಾಡಿ. ಸೊ ಬ್ಲಡ್ ವೆಸಲ್ಸ್ ಮುಖಾಂತರ, ಬ್ಲಡ್ ಮುಖಾಂತರ ಈಸಿಯಾಗಿ ಡಿಸ್ಟೆಂಟ್ ಆರ್ಗನ್ ಅಂದ್ರೆ ಯಾವುದೋ ದೂರ ಇರುವಂತಹ ಆರ್ಗನಿಗೆ ಹೋಗಿ ರೀಚ್ ಆಗ್ಬೋದು. ಸೊ ಒಂದು ಆರ್ಗನ್ ಇಂದ ಇನ್ನೊಂದು ಆರ್ಗನಿಗೆ, ಇವನ್ ಇಫ್ ದೇರ್ ಇಸ್ ವೆರಿ ಗುಡ್ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಆರ್ಗನ್, ಇಟ್ ಕ್ಯಾನ್ ಬಿ ಪಾಸ್ಡ್ ಫ್ರಮ್ ಒನ್ ಆರ್ಗನ್ ಟು ಅನದರ್ ಆರ್ಗನ್ ಥ್ರೂ ದ ಬ್ಲಡ್ ವೆಸಲ್ಸ್. ಓಕೆ. ಸೊ ಎಂಡೋಕ್ರೈನ್ ಗ್ಲ್ಯಾಂಡ್ಗಳಲ್ಲಿ ನಾವು ಯಾವುದೇ ತರಹದ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅಥವಾ ಡಕ್ಟ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ನಾವು ನೋಡೋದಿಲ್ಲ. ಸೊ ದೇರ್ ಇಸ್ ನೋ ಡಕ್ಟ್ ಆರ್ ದೇ ಆರ್ ಡಕ್ಟ್ಲೆಸ್ ಗ್ಲ್ಯಾಂಡ್. ಓಕೆ. ಸೊ ಎಕ್ಸಾಂಪಲ್ಸ್ ಏನು ಎಂಡೋಕ್ರೈನ್ ಗ್ಲ್ಯಾಂಡ್ಗಳಿಗೆ? ಹೈಪೋಥಲಾಮಸ್, ಪಿಟ್ಯುಟರಿ ಗ್ಲ್ಯಾಂಡ್ ಆ್ಯಂಡ್ ಸೋ ಮೆನಿ ಮೋರ್. ಅದೆಲ್ಲ ಸರಿ, ಈ ಹಾರ್ಮೋನ್ ಅಂದರೆ ಏನು? ಯಾಕಂದರೆ ಹಾರ್ಮೋನ್ ಇಸ್ ಸಮಥಿಂಗ್ ದಟ್ ಇಸ್ ಆ್ಯಕ್ಚುಲಿ ರಿಲೀಸ್ಡ್, ಸೆಕ್ರಿಟೆಡ್ ಫ್ರಮ್ ದ ಗ್ಲ್ಯಾಂಡ್ ಇನ್ ಟು ದ ಬ್ಲಡ್ ವೆಸಲ್, ಟ್ರಾನ್ಸ್ಪೋರ್ಟೆಡ್ ಥ್ರೂ ದಿಸ್ ಬ್ಲಡ್, ರೀಚಿಂಗ್ ದ ಡಿಸ್ಟೆಂಟ್ ಆರ್ಗನ್. ಆದರೆ ಬಟ್ ವಾಟ್ ಇಸ್ ದಿಸ್ ಹಾರ್ಮೋನ್? ಹಾರ್ಮೋನಿಗೆ ಒಂದು ಸ್ಟ್ಯಾಂಡರ್ಡ್ ಡೆಫಿನೇಷನ್ ಅನ್ನು NCERT ಕೊಟ್ಟಿದ್ದಾರೆ. ಓಕೆ. ಸ್ಟ್ಯಾಂಡರ್ಡ್ ಡೆಫಿನೇಷನ್ ಇಸ್ ಗಿವನ್ ಆನ್ ಹಾರ್ಮೋನ್. ನಾರ್ಮಲ್ ಆಗಿ ನಾವು ಹೇಳ್ಬೋದು, ಇಟ್ಸ್ ಅ ಕೆಮಿಕಲ್ ಪ್ರೊಡ್ಯೂಸ್ಡ್ ಬೈ ಎಂಡೋಕ್ರೈನ್ ಗ್ಲ್ಯಾಂಡ್ ವಿಚ್ ಇಸ್ ರಿಲೀಸ್ಡ್ ಇನ್ ಟು ಬ್ಲಡ್, ಟ್ರಾನ್ಸ್ಪೋರ್ಟೆಡ್ ಟು ಡಿಸ್ಟೆಂಟ್ ಆರ್ಗನ್ ಅಂತ ವಿ ಕ್ಯಾನ್ ಸೇ. ಬಟ್ ಸ್ಪೆಸಿಫಿಕಲಿ ಹಾರ್ಮೋನ್ ಅಂದರೆ ಏನು ಅಂತ ಕೇಳಿದ್ರೆ, ದೇ ಆರ್, ಇಲ್ಲಿದೆ ನೋಡಿ ಡೆಫಿನೇಷನ್. ಇಟ್ಸ್ ಅ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಗಿವನ್. ದ ಸ್ಟ್ಯಾಂಡರ್ಡ್ ಡೆಫಿನೇಷನ್ ಆಫ್ ಹಾರ್ಮೋನ್ ಏನು ಅಂತ ಕೇಳಿದ್ರೆ, ದೇ ಆರ್ ನಾನ್ ನ್ಯೂಟ್ರಿಯೆಂಟ್ ಕೆಮಿಕಲ್ಸ್. ಇದು ನ್ಯೂಟ್ರಿಯೆಂಟ್ಸ್ ಅಲ್ಲ. ಹಾರ್ಮೋನ್ಸ್ ಆರ್ ನಾಟ್ ನ್ಯೂಟ್ರಿಯೆಂಟ್ಸ್. ದೇ ಆರ್ ನಾಟ್ ರಿಚ್ ವಿತ್ ದ ನ್ಯೂಟ್ರಿಯೆಂಟ್ಸ್. ನೋ. But instead they are non-nutrient chemicals which acts as intercellular messengers. ಎರಡು ಸೆಲ್ಲಿನ ನಡುವೆ ಮೆಸೆಂಜರ್ ಆಗಿ ಆಕ್ಟ್ ಮಾಡುತ್ತೆ ಹಾರ್ಮೋನ್ಸ್, and are produced in very small amount, that is trace amount. So this is the definition meaning of hormone. Hormone ಅಂದ್ರೆ ಇದು ಯಾವ ತರದ ನ್ಯೂಟ್ರಿಯೆಂಟ್ಸ್ ಅಲ್ಲ. They are non-nutrient chemicals which act as a intercellular messengers. ಎರಡು ಆರ್ಗನ್, ಎರಡು ಸೆಲ್ಸ್ ಮಧ್ಯೆ ಒಂದು ತರ ಮೆಸೆಂಜರ್ ತರ ಆಕ್ಟ್ ಮಾಡುತ್ತೆ. ಅಂಡ್ ದೇ ಆರ್ ಪ್ರೊಡ್ಯೂಸ್ ಇನ್ ವೆರಿ ಸ್ಮಾಲ್ ಆರ್ ವೆರಿ ಟ್ರೇಸ್ ಅಮೌಂಟ್ ಇಸ್ ಕಾಲ್ಡ್ ಆಸ್ ಹಾರ್ಮೋನ್. ಸೊ ನಮಗೀಗ ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಗೊತ್ತಾಯ್ತು. ಏನನ್ನ ಎಂಡೋಕ್ರೈನ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಗೊತ್ತಾಯ್ತು. ಕೆಮಿಕಲ್ ಕಾಲ್ಡ್ ಆಸ್ ಹಾರ್ಮೋನ್. ಏನಿದೆ ಗೊತ್ತಾಯ್ತು. ಡಕ್ಟ್ ಇರೋದಿಲ್ಲ ಇಲ್ಲಿ. ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡ್ಕೊಂಡ್ವಿ. ಓಕೆ. ಯಾವ್ದ್ರ ಒಳಗಡೆ ಇಲ್ಲಿ ಯಾವ್ದ್ರ ಮುಖಾಂತರ ಹಾರ್ಮೋನ್ಸ್ ಇಸ್ ಟ್ರಾನ್ಸ್ಪೋರ್ಟೆಡ್ ಟು ಡಿಫರೆಂಟ್ ಪಾರ್ಟ್ ಆಫ್ ದ ಬಾಡಿ ಅಂತ ತಿಳ್ಕೊಂಡ್ವಿ. ನಾವು ಇಫ್ ದೇರ್ ಇಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಸಹ ಇರಬೇಕಲ್ವಾ? ಯಾಕಂದ್ರೆ ಪ್ರತಿ ಸಲ ನಾವು ನೋಡಿ, ಎಕ್ಟೋಪ್ಯಾರಸೈಟ್, ಎಂಡೋಪ್ಯಾರಸೈಟ್. ಯಾವತ್ತು ವೆನ್ ವಿ ಹ್ಯಾವ್ ಎಂಡೋ ವಿ ಹ್ಯಾವ್ ಎಕ್ಟೋ, ರೈಟ್? ಸೊ ದೇರ್ ಇಸ್ ಅನಾದರ್ ಟೈಪ್ ಆಫ್ ಗ್ಲ್ಯಾಂಡ್ ಕಾಲ್ಡ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್. ಇದ್ದ ಹಾಗೆ ದೇರ್ ಇಸ್ ಅನಾದರ್ ಟೈಪ್ ಆಫ್ ಗ್ಲ್ಯಾಂಡ್ ಕಾಲ್ಡ್ ಆಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಓಕೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಕ್ಸೋ ಅಂದ್ರೆ ಏನು? ಎಕ್ಸ್ ವಿ ಸೇ ದೇ ಹಿ ಈಸ್ ಎಕ್ಸ್ ಹಸ್ಬೆಂಡ್ ಆಫ್ ಹರ್. ಎಕ್ಸ್ ಅಂದ್ರೆ ನೋ ಮೋರ್, ಮೀನ್ಸ್ ಔಟ್ಸೈಡರ್. ಎಕ್ಸ್ ಹಸ್ಬೆಂಡ್, ಎಕ್ಸ್ ಗರ್ಲ್ ಫ್ರೆಂಡ್, ಎಕ್ಸ್ ಬಾಯ್ ಫ್ರೆಂಡ್ ಎಲ್ಲ ಆದ್ಮೇಲೆ ದೇ ಆರ್ ಔಟ್ಸೈಡರ್ ಅಲ್ವಾ? ಸೊ ಎಕ್ಸೋ ಅಂದ್ರೆ ಏನು? ಔಟ್ಸೈಡ್. ಓಕೆ. ಎಂಡೋ ಅಂದ್ರೆ ಇನ್ಸೈಡ್, ಎಕ್ಸೋ ಅಂದ್ರೆ ಔಟ್ಸೈಡ್. ಸೊ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನು? ದೇ ಆರ್ ಆರ್ಗನ್ಸ್ or part of the body
ವಿಚ್ ಸೆಕ್ರೀಟ್ ಏನನ್ನ ಸೆಕ್ರೆಟ್ ಮಾಡುತ್ತೆ? ಡೆಫಿನೆಟ್ಲಿ ಹಾರ್ಮೋನ್ಸ್ ಅನ್ನ ಸೆಕ್ರೆಟ್ ಮಾಡಲ್ಲ, ಎಂಜೈಮ್ಸ್ ಅನ್ನ ಸೆಕ್ರೆಟ್ ಮಾಡುತ್ತೆ. ಓಕೆ, ವಿಚ್ ಆರ್ transported to nearby organs through duct. ಡಕ್ಟ್ ಅಂದ್ರೆ ಏನು? ಡಕ್ಟ್ ಅಂದ್ರೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಓಕೆ, ಡಕ್ಟ್ ಮುಖಾಂತರ ಈ ಎಕ್ಸೋಕ್ರೈನ್ ಗ್ಲ್ಯಾಂಡು ಬೇರೆ ಒಂದು ಹತ್ರ ಇರುವಂತಹ ಆರ್ಗನಿಗೆ ಅವುಗಳ ಸೆಕ್ರಿಷನ್ಸ್, ಅವುಗಳ ಕೆಮಿಕಲ್ಸ್ ಕಾಲ್ಡ್ ಆಸ್ ಎನ್ಸೈಮ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ದಿಸ್ ಇಸ್ ಡಕ್ಟ್, ದಿಸ್ ಇಸ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಸೊ ಇದು ಇನ್ನೊಂದು ಆರ್ಗನ್. ಓಕೆ, ಸೊ ಈ ಆರ್ಗನ್, ಈ ಗ್ಲ್ಯಾಂಡ್, ಎಕ್ಸೋಕ್ರೈನ್ ಗ್ಲ್ಯಾಂಡ್ ವಿಲ್ ಬಿ ಸೆಕ್ರೆಟಿಂಗ್ ದೇರ್ ಸೆಕ್ರಿಷನ್ಸ್ ಥ್ರೂ ಡಕ್ಟ್ ಇಂಟು ಅನಾದರ್ ಆರ್ಗನ್. ಸೊ ಇದಕ್ಕೆ ನಾವು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳುವಂಥದ್ದು. ಸೊ ದೇರ್ ಇಸ್ ಪ್ರೆಸೆನ್ಸ್ ಆಫ್ ಡಕ್ಟ್. ಸೊ ಡಕ್ಟ್ ಅಂದ್ರೆ ಏನು? ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಈಸ್ ಪ್ರೆಸೆಂಟ್. ಓಕೆ, ಎಕ್ಸಾಂಪಲ್ಸ್ ಯಾವುದಪ್ಪ ಎಕ್ಸೋಕ್ರೈನ್ ಗ್ಲ್ಯಾಂಡ್ಗೆ ಅಂತ ಕೇಳಿದ್ರೆ, ಯಾವ ಎನ್ಸೈಮ್ಸ್, ಯಾವ ಗ್ಲ್ಯಾಂಡ್, ಯಾವ ಮಾಲಿಕ್ಯೂ, ಯಾವ ಆರ್ಗನ್ ಎನ್ಸೈಮ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ? ಕೆಲವು ಥರದ ಡೈಜೆಸ್ಟಿವ್ ಗ್ಲ್ಯಾಂಡ್. ಯಾವುದಿರ್ಬೋದು ಡೈಜೆಸ್ಟಿವ್ ಗ್ಲ್ಯಾಂಡ್? ಮೇ ಬಿ ಸಲೈವರಿ ಗ್ಲ್ಯಾಂಡ್. ಸಲೈವರಿ ಗ್ಲ್ಯಾಂಡ್ ಸಲೈವರಿ ಅಮೈಲೇಸ್ ಹೇಳುವಂತಹ, ಸಲೈವರಿ ಅಮೈಲೇಸ್ ಹೇಳುವಂತಹ ಎಂಜೈಮ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸಲೈವರಿ ಗ್ಲ್ಯಾಂಡ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಅಂಡ್ ದೇರ್ ಆರ್ ಇವನ್ ಮೋರ್ ಡೈಜೆಸ್ಟಿವ್ ಗ್ಲ್ಯಾಂಡ್ ವಿಚ್ ಆಕ್ಟ್ಸ್ ಲೈಕ್ ವಿಚ್ ಇಸ್ ಆಕ್ಚುಲಿ ಅ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಓಕೆ, ಸೊ ಎನ್ಸೈಮ್ಸ್ ಅಂದ್ರೆ ಏನು ಅಂತ ನಾವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಆಲ್ರೆಡಿ ತಿಳ್ಕೊಂಡ್ವಿ ಅಲ್ವಾ? ಎನ್ಸೈಮ್ಸ್ ಆರ್ ಸರ್ಟೇನ್ ಕೆಮಿಕಲ್ ವಿಚ್ ಆರ್ ಬಯೋಕ್ಯಾಟಲಿಸ್ಟ್ ವಿಚ್ ಕ್ಯಾನ್ ಕ್ಯಾಟಲೈಸ್ ದ ರಿಯಾಕ್ಷನ್. ಓಕೆ, ಎನ್ಸೈಮ್ಸ್ ಬಗ್ಗೆ ಆಲ್ರೆಡಿ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ತಿಳ್ಕೊಂಡ್ವಿ. ಸೊ ಇದು ಡಿಫರೆನ್ಸ್ ಬಿಟ್ವೀನ್ ಎಂಡೋಕ್ರೈನ್ ಅಂಡ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ನಾವು ಈ ಚಾಪ್ಟರ್ ಅಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ, ಬೇರೆ ಬೇರೆ ತರದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಗ್ಗೆ ಡೀಟೇಲ್ ಆಗಿ ಕಲಿಕ್ಕಿದ್ದೀವಿ. ಓಕೆ, ಒಂದ್ಸಲ NCERT ಅನ್ನ ಓದ್ಕೊಳ್ಳುವ. ನಾವೀಗ ಏನನ್ನ ಕಲ್ತ್ಕೊಂಡ್ವಿ ಇಲ್ಲಿ? ಹಾರ್ಮೋನ್ಸ್ ಡೆಫಿನೇಷನ್, ಹಾರ್ಮೋನ್ಸ್ ಅಂದ್ರೆ ಏನು, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಮತ್ತೆ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಇಲ್ಲಿಲ್ಲ, ಆದ್ರೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾಕಂದ್ರೆ ಇಟ್ಸ್ ಸಮ್ಟೈಮ್ಸ್ ನಮಗೆ ಗೊತ್ತಿರ್ಬೇಕಲ್ವಾ ಯಾವುದು ಎಂಡೋಕ್ರೈನ್ ಪ್ರಾಪರ್ಟಿ ಅಲ್ಲ ಅಂತಲ್ಲ. ಸೊ ದಟ್ ಇಸ್ ವೈ ಐ ಆಲ್ಸೋ ಎಕ್ಸ್ಪ್ಲೇನ್ ಎಕ್ಸೋಕ್ರೈನ್ ಗ್ಲ್ಯಾಂಡ್. ನಾವು ಈಗ ಲೆಟ್ಸ್ ಹ್ಯಾವ್ ಅ ಲುಕ್ ಆರ್ ಲೆಟ್ಸ್ ಸ್ಟಡಿ ಅಬೌಟ್ ಡಿಫರೆಂಟ್ ಟೈಪ್ ಆಫ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಸೊ ಬೇರೆ ಬೇರೆ ತರದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅನ್ನ ನಾವು ಕಲಿಕ್ಕಿದ್ದೀವಿ ಈ ಚಾಪ್ಟರ್ ಅಲ್ಲಿ. ಸೊ ಒಂದು ಇಮೇಜ್ ಅನ್ನ NCERT ಅಲ್ಲಿ ಕೊಟ್ಟಿದ್ದಾರೆ, ದಟ್ ಇಸ್ ಹ್ಯೂಮನ್ ಬಾಡಿ ವಿಚ್ ಇಸ್ ಶೋಯಿಂಗ್ ಡಿಫರೆಂಟ್ ಎಂಡೋಕ್ರೈನ್ ಗ್ಲ್ಯಾಂಡ್. ಈ ಎಲ್ಲಾ ಎಂಡೋಕ್ರೈನ್ ಗ್ಲ್ಯಾಂಡ್ ಅನ್ನ ನಾವು ಡೀಟೇಲ್ ಆಗಿ ಕಲಿಕ್ಕಿದ್ದೀವಿ. ಸೊ ಒಂದ್ಸಲ ನೋಡುವ ಯಾವ್ದೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ ಅನ್ನ ನಾವು ಕಲಿಕ್ಕಿದ್ದೀವಿ. ದಟ್ ಇಸ್ ಹೈಪೋಥಲಾಮಸ್ ಇಸ್ ದ ಫಸ್ಟ್ ಗ್ಲ್ಯಾಂಡ್ ದಟ್ ವಿ ಆರ್ ಸ್ಟಡಿಂಗ್. ಅದಾದ ನಂತರ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನ ಕಲಿಕ್ಕಿದ್ದೀವಿ. ನಂತರ ಪೀನಿಯಲ್ ಗ್ಲ್ಯಾಂಡು. ಇದೆಲ್ಲ ಗ್ಲ್ಯಾಂಡ್ಸ್ ಆಫ್ ಬ್ರೈನ್ ಅಲ್ಲಿರುವಂತಹ ಗ್ಲ್ಯಾಂಡ್ಗಳು. ನಂತರ ನಮ್ಮ ಥೊರಾಕ್ಸ್ ರೀಜನ್ ಅಲ್ಲಿ ಇರುವಂತಹ ಗ್ಲ್ಯಾಂಡ್ಗಳು 3. ಓಕೆ, ದಟ್ ಇಸ್ ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಥೈಮಸ್. ಇದು ನಮ್ಮ ಥೊರಾಕ್ಸ್ ರೀಜನ್ ಇರುವಂತಹ ಗ್ಲ್ಯಾಂಡ್ಗಳು. ನಂತರ ಏನು ಅಬ್ಡಮನ್ ರೀಜನ್ ಅಲ್ಲಿ ಇರುವಂತಹ ಗ್ಲ್ಯಾಂಡ್ಗಳು ಯಾವುದೆಲ್ಲ? ದಟ್ ಇಸ್ ಪ್ಯಾಂಕ್ರಿಯಾಸ್, ಎಡ್ರಿನಲ್ ಗ್ಲ್ಯಾಂಡ್ ಅಂಡ್ ಗೋನಾಡ್ಸ್. ಗೋನಾಡ್ಸ್ ಅಲ್ಲಿ 2 ಬರುತ್ತೆ, ಮೇಲ್ ಗೋನಾಡ್, ಫಿಮೇಲ್ ಗೋನಾಡ್. ಫಿಮೇಲ್ ಗೋನಾಡ್ ಇಸ್ ಕಾಲ್ಡ್ ಆಸ್ ಓವರಿ, ಮೇಲ್ ಗೋನಾಡ್ ಇಸ್ ಕಾಲ್ಡ್ ಆಸ್ ಟೆಸ್ಟಿಸ್. ಓಕೆ, ಸೊ ಇದೆಲ್ಲ ನಾವು ಗ್ಲ್ಯಾಂಡ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ. ಸೊ ಒಂದ್ಸಲ ಲೇಬಲಿಂಗ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಹೈಪೋಥಲಾಮಸ್ ಇಲ್ಲಿರೋದು, ಅದರ ಡಾರ್ಸಲ್ ಸೈಡ್ ಅಂತ ಅನ್ಕೊಳ್ತೇನೆ. ಪೀನಿಯಲ್ ಗ್ಲ್ಯಾಂಡು ಕೆಳಗಡೆ ಸ್ವಲ್ಪ ಇಲ್ಲಿ, ಇದು ಪೀನಿಯಲ್ ಗ್ಲ್ಯಾಂಡು. ಮತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ ಬರೋದು ಮೇಲ್. ಓಕೆ, ಪಿಟ್ಯುಟರಿ ಇಲ್ಲಿ ಬರುತ್ತೆ. ಓಕೆ, ಪೀನಿಯಲ್ ಮತ್ತೆ ಪಿಟ್ಯುಟರಿ ಹತ್ರ ಇರುವಂತಹ ಗ್ಲ್ಯಾಂಡ್ಗಳು. ಇದು ಪಿಟ್ಯುಟರಿ, ಸಾರಿ, ಇದು ಪಿಟ್ಯುಟರಿ, ಇದು ಪೀನಿಯಲ್. ಓಕೆ, ಸೊ ಅದೆಲ್ಲ ಇಮೇಜ್ ಅನ್ನು ತೋರಿಸ್ಲಿಕ್ಕಿದ್ದೇನೆ, ನೀಡ್ ನಾಟ್ ವರಿ ಅಬೌಟ್ ಇಟ್. ಥೈರಾಯ್ಡ್, ಇದು ಥೈರಾಯ್ಡ್ನ ಹಿಂದ್ಗಡೆ ಇರುವಂಥದ್ದು ಪ್ಯಾರಾಥೈರಾಯ್ಡ್. ಥೈಮಸ್ ಇದು ನಿಯರ್ ಟು ಹಾರ್ಟ್
ಹಾರ್ಟ್ ಮತ್ತು ಲಂಗ್ಸಿನ ಹತ್ತಿರ ಇರುವಂತಹ ಒಂದು ಆರ್ಗನ್. ಪ್ಯಾಂಕ್ರಿಯಾಸ್ ನಮಗೆ ಗೊತ್ತು, ಡೈಜೆಸ್ಟಿವ್ ಸಿಸ್ಟಮಲ್ಲಿ ಬರುವಂತಹ ಪ್ಯಾಂಕ್ರಿಯಾಸ್. ಎಡ್ರಿನಲ್ ಗ್ಲ್ಯಾಂಡ್, ಕಿಡ್ನಿಯ ಮೇಲ್ಗಡೆ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಎಡ್ರಿನಲ್ ಗ್ಲ್ಯಾಂಡ್. ಟೆಸ್ಟಿಸ್ ಮತ್ತು ಓವರಿ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತು. ಓಕೆ, ಐ ಮೀನ್ ಲೋವರ್ ಕ್ಲಾಸ್ ಎಲ್ಲ ಕಲ್ತಿರ್ಬೋದು ಓವರಿ ಮತ್ತು ಟೆಸ್ಟಿಸ್. ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ದಿಸ್ ಒನ್ ಬೈ ಒನ್. ಸೊ ಫಸ್ಟಿಗೆ ನಾವು ಹೈಪೋಥಲಾಮಸ್ ಬಗ್ಗೆ ತಿಳ್ಕೊಳ್ಳುವ. ಯಾಕೆ, ವೈ ಆರ್ ವಿ ಸ್ಟಡಿಂಗ್ ಫಸ್ಟ್ ಅಬೌಟ್ ಹೈಪೋಥಲಾಮಸ್? ಸೊ ಫಸ್ಟ್ ಗ್ಲ್ಯಾಂಡ್, ಟೋಟಲ್ ಎಷ್ಟು 10 ಗ್ಲ್ಯಾಂಡ್ಸನ್ನು ನಾವು ನೋಡಿದ್ವಲ್ವಾ, ಅದಲ್ಲದೆ ಬೇರೆ ಸಹ ಇದೆ. ಕೆಲವು ಪಾರ್ಟ್ ಆಫ್ ಅವರ್ ಬಾಡಿ ವಿಲ್ even though they are not endocrine, but they will be producing hormones. Okay, we will be studying about that as well. Okay, so hypothalamus, ಯಾಕೆ ನಾವು ಈ ಗ್ಲ್ಯಾಂಡ್ ಅನ್ನ ಫಸ್ಟ್ ಕಲಿತಾ ಇದ್ದೀವಿ? ಓಕೆ, ಯಾಕೆ ಫಸ್ಟ್ ಹೈಪೋಥಲಾಮಸ್ ಅನ್ನ ನಾನು ತೋರಿಸಿದ್ದೆ ಸ್ಟಾರ್ಟಿಂಗ್ ಅಲ್ಲಿ? ಬಿಕಾಸ್ ಹೈಪೋಥಲಾಮಸ್ ಇಸ್ ಕಾಲ್ಡ್ ಆಸ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್. ಅಂದ್ರೆ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂದ್ರೆ ಏನು? ಸೊ ಇದು ಮಾಸ್ಟರಿನ ಮಾಸ್ಟರ್ ಗ್ಲ್ಯಾಂಡ್ ಅಂತೆ. ಸೊ ಯಾಕೆ ಈ ಗ್ಲ್ಯಾಂಡಿಗೆ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ? ಬಿಕಾಸ್ ಇಟ್ ಇಸ್ ದಿಸ್ ಗ್ಲ್ಯಾಂಡ್ ವಿಚ್ ಇಸ್ ಮಾಸ್ಟರಿಂಗ್ ದ ಮಾಸ್ಟರ್ ಗ್ಲ್ಯಾಂಡ್. ಹಾಗಾದ್ರೆ ಮಾಸ್ಟರ್ ಗ್ಲ್ಯಾಂಡ್ ಯಾವುದು? ಮಾಸ್ಟರ್ ಗ್ಲ್ಯಾಂಡ್ ಇಸ್ ಪಿಟ್ಯೂಟರಿ ಗ್ಲ್ಯಾಂಡ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಸ್ಟ್ರಕ್ಚರ್? ಸೊ ಇದು ಪಿಟ್ಯೂಟರಿ ಗ್ಲ್ಯಾಂಡ್, ಇದು ಹೈಪೋಥಲಾಮಸ್. ಸೊ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ, ಎಷ್ಟೊಂದು ಸೊಳ್ಳೆಗಳು, ಸೊ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಹೈಪೋಥಲಾಮಸ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ. ಯಾಕಂದ್ರೆ ನಮ್ಮ ಹೆಚ್ಚಿನ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ಸ್ ಅನ್ನ ಈ ಗ್ಲ್ಯಾಂಡ್ ಕಂಟ್ರೋಲ್ ಮಾಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಈ ಗ್ಲ್ಯಾಂಡು ACTH ಅಂತ ಒಂದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ಕಂಟ್ರೋಲಿಂಗ್ ಎಡ್ರಿನಲ್ ಗ್ಲ್ಯಾಂಡ್. ಹಾಗೆ ಈ ಪಿಟ್ಯೂಟರಿ ಗ್ಲ್ಯಾಂಡು TSH ಅಂತ ಹೇಳುವಂತ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಕಂಟ್ರೋಲ್ಸ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಬೇರೆ ಬೇರೆ ಗ್ಲ್ಯಾಂಡಿನ ಫಂಕ್ಷನ್ ಅನ್ನ ರೆಗ್ಯುಲೇಟ್ ಮಾಡುತ್ತೆ ಈ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡ್. ದಟ್ ಇಸ್ ವೈ ದೇ ಆರ್ ಕಾಲ್ಡ್ ಆಸ್ ಮಾಸ್ಟರ್ ಗ್ಲ್ಯಾಂಡ್. ನೌ ಯಾಕೆ ಹೈಪೋಥಲಾಮಸ್ ಇಸ್ ಕಾಲ್ಡ್ ಆಸ್ ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್? ಬಿಕಾಸ್ ದಿಸ್ ಇಸ್ ದ ಗ್ಲ್ಯಾಂಡ್ ವಿಚ್ ಇಸ್ ಮಾಸ್ಟರಿಂಗ್ ದ pituitary gland. That is why they are called as master of master gland. Now, hypothalamus na location ಏನು? Where do you get to see hypothalamus? ಇಲ್ಲಿ ನೋಡಿ, ಕರೆಕ್ಟ್ ಇಮೇಜ್ ಇದೆ. ಇದು hypothalamus, ಇದು pituitary, ಇದು pineal gland. Okay, so hypothalamus is present in the forebrain. ನಾವು ಪ್ರೀವಿಯಸ್ ಚಾಪ್ಟರ್ ನ್ಯೂರಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ನ ಎಂಡ್ ಅಲ್ಲಿ ನಾವು ನೋಡಿದ್ವಿ ಬ್ರೈನಿನ ಬೇರೆ ಬೇರೆ ಪಾರ್ಟ್ಸ್. ಸೊ ಹೈಪೋಥಲಾಮಸ್ ಇಸ್ ಪ್ರೆಸೆಂಟ್ ಇನ್ ದ ಫೋರ್ ಬ್ರೈನ್. ಪುನಃ ಫೋರ್ ಬ್ರೈನ್ ಅಲ್ಲಿ ದೇ ಆರ್ ಪ್ರೆಸೆಂಟ್ ಇನ್ ದ ಬೇಸಲ್ ಪಾರ್ಟ್. ಓಕೆ, ಅಂದ್ರೆ ಕೆಳಗಡೆ, ಫೋರ್ ಬ್ರೈನ್ ನ ಕೆಳಗಡೆ ಇರುವಂತಹ ಒಂದು ಪಾರ್ಟಿಗೆ ನಾವು ಹೈಪೋಥಲಾಮಸ್ ಅಂತ ಹೇಳುವಂಥದ್ದು. ಸೊ ದ ಲೊಕೇಶನ್ ಆಫ್ ಹೈಪೋಥಲಾಮಸ್ ಇಸ್ ದೇ ಆರ್ ಪ್ರೆಸೆಂಟ್ ಇನ್ ದ ಬೇಸಲ್ ಪಾರ್ಟ್ ಆಫ್ ದ ಫೋರ್ ಬ್ರೈನ್, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಯನ್ಸೆಫಲನ್. Diencephalon is nothing but forebrain only. So ಇದು ಲೊಕೇಶನ್ ಆಫ್ ಹೈಪೋಥಲಾಮಸ್. ಸೊ ಹೈಪೋಥಲಾಮಸ್ ಮೇನ್ ಆಗಿ 2 ತರದ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಹೈಪೋಥಲಾಮಸ್ ಪ್ರೊಡ್ಯೂಸ್ 2 ಟೈಪ್ಸ್ ಆಫ್ ಹಾರ್ಮೋನ್ಸ್. ಒನ್ ಗ್ರೂಪ್ ಆಫ್ ಹಾರ್ಮೋನ್ಸ್ ಆರ್ ಕಾಲ್ಡ್ ಆಸ್ ರಿಲೀಸಿಂಗ್ ಹಾರ್ಮೋನ್ಸ್. ಓಕೆ, ಯಾಕೆ ಈ ಹಾರ್ಮೋನ್ಗೆ ಹೆಸರು, ಈ ಗ್ರೂಪ್ ಆಫ್ ಹಾರ್ಮೋನ್ಸ್ಗೆ ಹೆಸರು ರಿಲೀಸಿಂಗ್ ಹಾರ್ಮೋನ್ಸ್? ವೈ ದೇ ಕಾಲ್ಡ್ ಆಸ್ ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ಕೇಳಿದ್ರೆ, they will be causing the release of hormones from the pituitary gland. Okay, ಇನ್ನೊಂದು ಈ ಹಾರ್ಮೋನ್ಸ್ಗೆ ಹೆಸರು ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಸ್ ಅಂತ. ಯಾಕಂದ್ರೆ they will be stimulating the secretion of pituitary hormones. So NCERT ಹೇಳುತ್ತೆ, they regulate the synthesis and secretion of pituitary hormones. They regulate the synthesis, secretions of pituitary hormones. Okay,
ಸೊ ಈ ಹಾರ್ಮೋನ್ ಏನ್ ಮಾಡುತ್ತೆ, ಏನು ರಿಲೀಸಿಂಗ್ ಹಾರ್ಮೋನ್ಸ್ ಅಂತ ಹೇಳುವಂತಹ ಗ್ರೂಪ್ ಆಫ್ ಹಾರ್ಮೋನ್, ದೇ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಟು ಸೆಕ್ರಿಟ್ ಇಟ್ಸ್ ಹಾರ್ಮೋನ್ಸ್. ಓಕೆ, ಸೊ ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳುವ. ದೇರ್ ಇಸ್ ಒನ್ ಟೈಪ್ ಆಫ್ ರಿಲೀಸಿಂಗ್ ಹಾರ್ಮೋನ್ ಕಾಲ್ಡ್ ಆಸ್ ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. GnRH ಅಂದ್ರೆ ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಹೆಚ್ಚಾಗಿ ರಿಲೀಸಿಂಗ್ ಹಾರ್ಮೋನ್ ನ ನೇಮಲ್ಲೇ ರಿಲೀಸಿಂಗ್ ಹಾರ್ಮೋನ್ ಅಂತ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಹಾರ್ಮೋನ್, ಪ್ರೊಲ್ಯಾಕ್ಟಿನ್ ರಿಲೀಸಿಂಗ್ ಹಾರ್ಮೋನ್, ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಓಕೆ, ಸೊ ಇದೇನ್ ಮಾಡುವಂಥದ್ದು, ಈ ತರದ ರಿಲೀಸಿಂಗ್ ಹಾರ್ಮೋನ್ಸ್ ಆಫ್ ಹೈಪೋಥಲಾಮಸ್. ರಿಮೆಂಬರ್, ನಾವೀಗ ಹೈಪೋಥಲಾಮಸ್ಸಿನ ಹಾರ್ಮೋನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಲ್ಲ ಆದ್ಮೇಲೆ ಮ್ಯಾಮ್ ವಿಲ್ ರಿಲೀಸಿಂಗ್ ಹಾರ್ಮೋನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಹೈಪೋಥಲಾಮಸ್ ಅಂತ ಕೇಳಬಾರ್ದಲ್ವಾ, ಅದಕ್ಕೆ ಹೈಪೋಥಲಾಮಸ್ ಎರಡು ತರದ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದು ರಿಲೀಸಿಂಗ್, ಇನ್ನೊಂದು ಇನ್ಹಿಬಿಟಿಂಗ್ ಹಾರ್ಮೋನ್. ರಿಲೀಸಿಂಗ್ ಹಾರ್ಮೋನ್ ಏನ್ ಮಾಡುತ್ತೆ, ದೇ ವಿಲ್ ಬಿ ಕಾಸಿಂಗ್ ದ ರಿಲೀಸ್ ಆಫ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಹಾರ್ಮೋನ್ಸ್. ಓಕೆ, ದೇ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ ಹಾರ್ಮೋನ್ಸ್. ಎಕ್ಸಾಂಪಲ್ ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್. ಈ ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹೇಳುವಂತಹ ಹೈಪೋಥಲಾಮಿಕ್ ರಿಲೀಸಿಂಗ್ ಹಾರ್ಮೋನ್ ಏನ್ ಮಾಡುತ್ತೆ, ಆಸ್ ಅ ನೇಮ್ ಸೇ ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಗೊಂನಾಡೋಟ್ರೋಪಿನ್ಸ್ ಅನ್ನ ರಿಲೀಸ್ ಮಾಡೋ ಹಾಗೆ ಮಾಡುತ್ತೆ. ಎಲ್ಲಿಂದ, ಪಿಟ್ಯುಟರಿ ಗ್ಲ್ಯಾಂಡ್ ಇಂದ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ ಗೊಂನಾಡೋಟ್ರೋಪಿನ್ಸ್ ಅನ್ನ ರಿಲೀಸ್ ಮಾಡಬೇಕು. ಯಾವುದು ಗೊಂನಾಡೋಟ್ರೋಪಿನ್ಸ್? as a name say, which will be helping in the trophism, that is the growth of the gonad. So ಎರಡು ಹಾರ್ಮೋನ್ಸ್ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುತ್ತೆ, FSH ಮತ್ತೆ LH ಅಂತ. ಓಕೆ, ಸೊ FSH ಮತ್ತೆ LH ಹೇಳುವಂತಹ ಹಾರ್ಮೋನ್ಸ್ ಅನ್ನ ಪಿಟ್ಯುಟರಿ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ವಿಚ್ ಆರ್ ಕಾಲ್ಡ್ ಆಸ್ ಗೊಂನಾಡೋಟ್ರೋಪಿನ್ಸ್. So, e gonadotropins FSH, LH are produced from pituitary gland when GnRH. Yaudu GnRH? It is the hormone of hypothalamus. Act on pituitary gland, or when they act on them. Okay, so ಯಾವಾಗ ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಹೈಪೋಥಲಾಮಸ್ ಇಂದ ರಿಲೀಸ್ ಆಯಿತು, ಆಗ ಇಟ್ ವಿಲ್ ಗೋ ಅಂಡ್ ಆಕ್ಟ್ ಆನ್ ಪಿಟ್ಯುಟರಿ ಗ್ಲ್ಯಾಂಡ್. ಸೊ ಇದರಿಂದಾಗಿ ಪಿಟ್ಯುಟರಿ ಗ್ಲ್ಯಾಂಡ್ ವಿಲ್ ಬಿ ಸೆಕ್ರಿಟಿಂಗ್ FSH ಮತ್ತೆ LH, ಅಂದ್ರೆ ದೇ ವಿಲ್ ಬಿ ರಿಲೀಸಿಂಗ್ ಗೊಂನಾಡೋಟ್ರೋಪಿನ್ಸ್. ಸೊ ಇದು ಯಾವಾಗ ಆಗುತ್ತೆ ಮ್ಯಾಮ್ ಅಲ್ವಾ? ಜಸ್ಟ್ ಎಕ್ಸಾಂಪಲ್ಸ್ ನಾವು ಕಲಿಯೋದಲ್ಲ, ರಿಯಲ್ ಲೈಫಲ್ಲಿ ಆಗ್ತಾ ಇರುತ್ತೆ ಇದೆಲ್ಲ. ಸೊ ನಿಮಗೆ ನೆನಪಿದ್ಯಾ ನಿಮ್ಮ ಪ್ಯೂಬರ್ಟಿ ಟೈಮ್, ಎಡೋಲಸೆನ್ಸ್ ಅಲ್ಲಿ ಫಸ್ಟ್ ಪೀರಿಯಡ್ ನೆನಪಿದ್ಯಾ? ಹುಡುಗರಿಗೆ ನಿಮ್ಮ ವಾಯ್ಸ್ ಬ್ರೇಕ್ ಆಗಿರೋದು ನೆನಪಿದ್ಯಾ? ಸೊ ಏನಾಗಿತ್ತು ಆ ಟೈಮಲ್ಲಿ? 9th 10th ಮೇ ಬಿ 7th 8th ಗೊತ್ತಿಲ್ಲ ಯಾವ ಟೈಮಲ್ಲಿ ಆಗಿತ್ತು ನಿಮಗೆ ಅಂತ. ನಮ್ಮ ಟೈಮಲ್ಲೆಲ್ಲ 8th 9th 10th ಅಲ್ಲಿ ಆಗ್ತಾ ಇತ್ತು, ಹೈಸ್ಕೂಲಲ್ಲಿ ಆಗ್ತಾ ಇತ್ತು ಇದೆಲ್ಲ. ಸೊ ಯು ವುಡ್ ಹ್ಯಾವ್ ಸೀನ್ ಎವ್ರಿಥಿಂಗ್ ವುಡ್ ಹ್ಯಾವ್ ಬೀನ್ ನಾರ್ಮಲ್ ಇನ್ ಯುವರ್ ಲೈಫ್. ಖುಷಿಯಾಗಿ ಆಡ್ತಾ ಇದ್ರಿ ಚಿಕ್ಕವರಿರುವಾಗ ಅಲ್ವಾ? ಅರೆ ಸಡನ್ಲಿ ಆ ಎಡೋಲಸೆಂಟ್, ಆ ಪ್ಯೂಬರ್ಟಿ ಟೈಮಲ್ಲಿ, ಆ 8th 9th 10th ಸ್ಟ್ಯಾಂಡರ್ಡ್ ಟೈಮಲ್ಲಿ ಹುಡುಗರ ವಾಯ್ಸು ಬ್ರೇಕ್ ಆಯಿತು. ಹುಡುಗಿರಿಗೆ ಪೀರಿಯಡ್ ಸ್ಟಾರ್ಟ್ ಆಯಿತು, ಬೇರೆ ಬೇರೆ ಚೇಂಜಸ್ ಅನ್ನ ನೋಡಿದ್ರಿ ಹುಡುಗಿರು ಅಲ್ವಾ? ಯಾಕೆ ಸಡನ್ ಆಗಾಯ್ತು, ಹೇಗಾಯ್ತು ಇದೆಲ್ಲ? ಯಾಕಂದ್ರೆ ಈ ಪ್ಯೂಬರ್ಟಿ ಟೈಮಲ್ಲಿ, ಎಡೋಲಸೆಂಟ್ ಟೈಮಲ್ಲಿ ನಮ್ಮ ಬ್ರೈನು ಗೊಂನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ, ಸ್ಪೆಸಿಫಿಕಲಿ ಹೈಪೋಥಲಾಮಸ್ ರಿಲೀಸ್ ಮಾಡುತ್ತೆ. ಇದು ಹೋಗಿ ಪಿಟ್ಯುಟರಿ ಗ್ಲ್ಯಾಂಡ್ ಮೇಲೆ ಆಕ್ಟ್ ಮಾಡುತ್ತೆ. ಇದರಿಂದ FSH ಮತ್ತೆ LH ಅಂತ ಹೇಳುವಂತಹ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದು ಹೋಗಿ ಗೊನಾಡ್ ಮೇಲೆ ಗೊನಾಡ್ ಮೇಲೆ ಆಕ್ಟ್ ಮಾಡುತ್ತೆ. ಅದಕ್ಕೆ ಈ ಎರಡು ಹಾರ್ಮೋನ್ಸ್ಗೆ ಗೊಂನಾಡೋಟ್ರೋಪಿನ್ಸ್ ಅಂತ ಹೆಸರು. ಗೊನಾಡಿನ ಡೆವಲಪ್ಮೆಂಟ್ ಅನ್ನ ಕಾಸ್ ಮಾಡುತ್ತೆ. ಗೊನಾಡ್ ಅಂದ್ರೆ ಏನು? ಓವರಿ ಟೆಸ್ಟಿಸ್. ಹುಡುಗಿರಲ್ಲಿ ಓವರಿ, ಹುಡುಗರಲ್ಲಿ ಟೆಸ್ಟಿಸ್ ಅಲ್ವಾ? ಸೊ ಓವರಿ ಟೆಸ್ಟಿಸ್ ಅನ್ನ ಗ್ರೋತ್ ಆಗುವಾಗ ಓವರಿ ಟೆಸ್ಟಿಸ್ಗಳು ಕೆಲವು ಅವುಗಳದ್ದೇ ಆದಂತಹ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಟೆಸ್ಟಿಸ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಟೆಸ್ಟೋಸ್ಟೆರಾನ್, ಓವರಿ ವಿಲ್ ಬಿ ಪ್ರೊಡ್ಯೂಸಿಂಗ್ ಎಸ್ಟ್ರೋಜನ್, ಪ್ರೊಜೆಸ್ಟೆರಾನ್. ಸೊ ಇದರಿಂದ ಫಿಮೇಲ್ ಅಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ ಶುರು ಆಗೋದು, ಮ್ಯಾಮರಿ ಗ್ಲ್ಯಾಂಡ್ ಡೆವಲಪ್ಮೆಂಟ್ ಆಗುವಂಥದ್ದೆಲ್ಲ ನೋಡಬಹುದು. ಹಾಗೆ ಮೇಲಲ್ಲಿ
ಟೆಸ್ಟೋಸ್ಟ್ರಾನ್ ಇಂದ ಬೇರೆ ಬೇರೆ ಫೀಚರ್ಸ್ ಲೈಕ್ ವಾಯ್ಸ್ ಬ್ರೇಕಿಂಗ್ ಅಂತೆ, ಬಾಡಿ ಹೇರ್ ಇದೆಲ್ಲ ನಾವು ನೋಡಬಹುದು. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ ಅಬೌಟ್ ರಿಲೀಸಿಂಗ್ ಹಾರ್ಮೋನ್ಸ್. ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟು ಡಿಸ್ಕಸ್ ಮಾಡಿದ್ದಾರೆ NCERT ಯಲ್ಲಿ. ಆದ್ರೆ ಬೇರೆ ಬೇರೆ ತರದ ರಿಲೀಸಿಂಗ್ ಹಾರ್ಮೋನ್ಸ್ ಬರುತ್ತೆ, ನಾಟ್ ಓನ್ಲಿ ಒನ್. ಇನ್ನೊಂದು ಗ್ರೂಪ್ ಆಫ್ ಹಾರ್ಮೋನ್ಸ್ ಅನ್ನ ಹೈಪೋಥಾಲಮಸ್ ರಿಲೀಸ್ ಮಾಡುತ್ತೆ, ಕಾಲ್ಡ್ ಆಸ್ ಇನ್ಹಿಬಿಟಿಂಗ್ ಹಾರ್ಮೋನ್. ಏನ್ ಮಾಡುತ್ತೆ ಇನ್ಹಿಬಿಟಿಂಗ್ ಹಾರ್ಮೋನ್? Inhibiting hormone they will be inhibiting the release of pituitary gland hormones. Pituitary gland ಅನ್ನ ಸ್ಟಾಪ್ ಮಾಡುತ್ತೆ, ಅಂದ್ರೆ ದೇ ವಿಲ್ ಬಿ ಸ್ಟಾಪಿಂಗ್ ದ ರಿಲೀಸ್ ಆಫ್ ಪಿಟ್ಯೂಟರಿ ಗ್ಲ್ಯಾಂಡ್ ಹಾರ್ಮೋನ್ಸ್ ಫ್ರಮ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ದೇ ಸ್ಟಾಪ್ ಪಿಟ್ಯೂಟರಿ ಗ್ಲ್ಯಾಂಡ್ ಫ್ರಮ್ ರಿಲೀಸಿಂಗ್ ಇಟ್ಸ್ ಹಾರ್ಮೋನ್. ಅದಕ್ಕೆ ಈ ಹಾರ್ಮೋನ್ಸ್ಗೆ, ಈ ಗ್ರೂಪ್ ಆಫ್ ಹಾರ್ಮೋನ್ಸ್ಗೆ ಇನ್ಹಿಬಿಟಿಂಗ್ ಹಾರ್ಮೋನ್ಸ್ ಅಂತ ಹೆಸರು, ಆರ್ ಇನ್ಹಿಬಿಟರಿ ಹಾರ್ಮೋನ್ಸ್ ಅಂತ ಹೆಸರು. ಸೊ ಎಕ್ಸಾಂಪಲ್ ಫಾರ್ ಇನ್ಹಿಬಿಟರಿ ಆರ್ ಇನ್ಹಿಬಿಟಿಂಗ್ ಹಾರ್ಮೋನ್ಸ್ ಇಸ್ ಸೊಮ್ಯಾಟೋಸ್ಟಾಟಿನ್. ಏನಿದು ಸೊಮ್ಯಾಟೋ? ಸೋಮ ಅಂದ್ರೇನು ಬಾಡಿ, ಸ್ಟ್ಯಾಟಿಕ್ ಅಂದ್ರೇನು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ಸ್ಟ್ಯಾಟಿಕ್ ಕರೆಂಟ್ ಎಲ್ಲ ನೀವು ನೋಡಿರ್ಬೋದು, ಮೂವ್ ಆಗೋದಿಲ್ಲ, ಅಲ್ಲೇ ಇರುವಂಥದ್ದು. ಓಕೆ, ಸೊ ಮೇನ್ಲಿ ಸೊಮ್ಯಾಟೋಸ್ಟಾಟ್ ಅಂದ್ರೆ ಸ್ಟಾಪಿಂಗ್ ಆಫ್ ಬಾಡೀಸ್ ಡೆವಲಪ್ಮೆಂಟ್. ಸೊ ಸೊಮ್ಯಾಟೋಸ್ಟಾಟಿನ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ದೇ ವಿಲ್ ಬಿ ಪ್ರಿವೆಂಟಿಂಗ್ ದ ಗ್ರೋತ್ ಆಫ್ ದ ಬಾಡಿ. ಓಕೆ, ಹೇಗೆ? ಬೈ ಸ್ಟಾಪಿಂಗ್ ದ ರಿಲೀಸ್ ಆಫ್ ಗ್ರೋತ್ ಹಾರ್ಮೋನ್ ಫ್ರಮ್ ದ ಪಿಟ್ಯೂಟರಿ ಗ್ಲ್ಯಾಂಡ್. ಯಾ, ಸೊ ಸೊಮ್ಯಾಟೋಸ್ಟಾಟಿನ್ ಏನ್ ಮಾಡುತ್ತೆ? ನಮಗೆ ಗೊನಾಡೋಟ್ರೋಪಿನ್ ನ GnRH ನ ಫಂಕ್ಷನ್ ಗೊತ್ತಾಯ್ತು ಅಲ್ವಾ? ಸೊ ಸೊಮ್ಯಾಟೋಸ್ಟಾಟಿನ್ ಜಾಗ ಸಹ ಇಲ್ಲ, ಯಾ ಇಲ್ಲೇ ಬರಿತೇನೆ. ದೇ ಸ್ಟಾಪ್ ರಿಲೀಸ್ ಆಫ್ GH ಅಂದ್ರೆ ಗ್ರೋತ್ ಹಾರ್ಮೋನ್ ಫ್ರಮ್ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಸೊ ಇದು ಏನ್ ಮಾಡಿತು? ಸೊಮ್ಯಾಟೋಸ್ಟಾಟಿನ್ ಇಟ್ ಪ್ರಿವೆಂಟೆಡ್ ಪಿಟ್ಯೂಟರಿ ಗ್ಲ್ಯಾಂಡ್ ಫ್ರಮ್ ಪ್ರೊಡ್ಯೂಸಿಂಗ್ ಗ್ರೋತ್ ಹಾರ್ಮೋನ್. ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಏನ್ ಮಾಡ್ತು? ವಾಟ್ ಇಟ್ ಹ್ಯಾಸ್ ಡನ್? ದೇ ಇಲ್ಲೇ ಬರೀವಾ, ಅರೆ they cause, they actually act upon pituitary gland gonadotropin, they cause gonadotropin release from pituitary gland. So gonadotropin releasing hormone will be causing gonadotropin release from the pituitary gland. Iden madutte, they stop the release of the pituitary hormone like growth hormone. So hege somatostatin idyo, hege growth hormone inhibiting hormone idyo, hage growth hormone releasing hormone ide. So another way of calling somatostatin is growth hormone inhibiting hormone. So hege gonadotropin releasing hormone idyo, hage we also have inhibitory hormone, that is gonadotropin inhibiting hormone. ಓಕೆ, ಸೊ ಒಂದು ತರದ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅನ್ನ, ಅಂದ್ರೆ ಒಂದು ಹಾರ್ಮೋನ್ ಜಾಸ್ತಿ ಆದ್ರೆ ಅದು ಸ್ಟಾಪ್ ಅಥವಾ ಕಮ್ಮಿ ಮಾಡೋ ಹಾಗೆ ಹೈಪೋಥಾಲಮಸ್ ವಿಲ್ ಬಿ ಕಂಟ್ರೋಲಿಂಗ್. ಸೊ ಬೋತ್ ಸೆಟ್ ಆಫ್ ಹಾರ್ಮೋನ್ಸ್ ಆರ್ ಪ್ರೆಸೆಂಟ್. ಸೊ ಅದೆಲ್ಲ ಸರಿ. ಈ ಹೈಪೋಥಾಲಮಸ್ ಎಲ್ಲಿಂದ ಈ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡುತ್ತೆ? ದಟ್ ಇಸ್ ಫ್ರಮ್ ದೇಯರ್ ನ್ಯೂರಾನ್ಸ್, ದಟ್ ಇಸ್ ಫ್ರಮ್ ದ ಸೆಲ್ಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೈ. ಸೊ ಹೈಪೋಥಾಲಮಸ್ ಅಲ್ಲಿ ವಿ ಆರ್ ಏಬಲ್ ಟು ಸಿ ನ್ಯೂರೋಸೆಕ್ರಿಟರಿ ಸೆಲ್ಸ್. ನ್ಯೂರೋಸೆಕ್ರಿಟರಿ ಸೆಲ್ಸ್ ಅಂದ್ರೆ ಏನು? ದೇ ಆರ್ ದ ನ್ಯೂರಾನ್ ವಿಚ್ ಆರ್ ಏಬಲ್ ಟು ಸೆಕ್ರೀಟ್. ವಾಟ್ ದ ಸೆಕ್ರೀಟ್? ದಟ್ ಇಸ್ ಡೆಫಿನೆಟ್ಲಿ ಹಾರ್ಮೋನ್ಸ್. ಈ ನ್ಯೂರೋಸೆಕ್ರಿಟರಿ ಸೆಲ್ಸ್ಗೆ ಹೆಸರು ನ್ಯೂಕ್ಲಿಯೈ ಅಂತ. ಓಕೆ, ಸೊ ನ್ಯೂಕ್ಲಿಯೈ ಇಸ್ ದ ನೇಮ್ ಆಫ್ ದಿಸ್ ನ್ಯೂರೋಸೆಕ್ರಿಟರಿ ಸೆಲ್ಸ್ ಆಫ್ ಹೈಪೋಥಾಲಮಸ್ ವಿಚ್ ಪ್ರೊಡ್ಯೂಸ್ ಹಾರ್ಮೋನ್ಸ್. ಸೊ ಇಲ್ಲಿಗೆ ವಿ ಹ್ಯಾವ್ ಸೀನ್ ಸಮಥಿಂಗ್ ಅಬೌಟ್ ಹೈಪೋಥಾಲಮಸ್. ಈಗ one second. Now
ಈ ಹೈಪೋಥಲಾಮಸ್ಸು ನಮಗೆ ಗೊತ್ತು ದೇ ವಿಲ್ ಬಿ ಕಂಟ್ರೋಲಿಂಗ್ ದ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ. ಓಕೆ, ಆದರೆ ಪಿಟ್ಯೂಟರಿ ಗ್ಲ್ಯಾಂಡ್ ದೇ ಆರ್ ಮಾರ್ಫಾಲಜಿಕಲಿ ಡಿವೈಡೆಡ್ ಇಂಟು ಆಂಟೀರಿಯರ್ ಅಂಡ್ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಸೊ ನೀವಿಲ್ಲಿ ನೋಡ್ಬೋದು ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನು ಯಾವತ್ತು ನೀವು ನೋಡುವಾಗ ಇಟ್ ಹ್ಯಾಸ್ ಗಾಟ್ ಸ್ಟ್ರಕ್ಚರ್ ಲೈಕ್ ದಿಸ್. ಓಕೆ, ಸಮಥಿಂಗ್ ಲೈಕ್ ದಿಸ್. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ is morphologically divided, andre by looks they are divided into types alla parts of pituitary gland. Okay, that is morphologically. So parts of pituitary gland, that is morphologically when we differentiate the parts of pituitary gland, ಎರಡು ತರದ ಎರಡು ಗ್ಲ್ಯಾಂಡ್ ಅನ್ನ ಎರಡು ಪಾರ್ಟ್ ಅನ್ನ ನಾವು ನೋಡಬಹುದು, which are called anterior pituitary gland and posterior pituitary gland. ಹಾಗಾದ್ರೆ ನಮ್ಮ ಹೈಪೋಥಾಲಮಸ್ ಈ ಎರಡೂ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಕಂಟ್ರೋಲ್ ರೆಗ್ಯುಲೇಟ್ ಮಾಡುತ್ತಾ? ಹೌದು. ಸೊ ಹೌ ಎಕ್ಸಾಕ್ಟ್ಲಿ ಬೋತ್ ಆಫ್ ದಿಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಏಬಲ್ ಟು ಗೆಟ್ ಕಂಟ್ರೋಲ್ಡ್ ಬೈ ಹೈಪೋಥಾಲಮಸ್? ವಿ ವಿಲ್ ಬಿ ಸ್ಟಡಿಂಗ್ ದಿಸ್. ಓಕೆ, ಸೊ ಎರಡು ದಟ್ ಇಸ್ ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಎರಡೂ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ನಮ್ಮ ಹೈಪೋಥಾಲಮಸ್ ಕಂಟ್ರೋಲ್ ಮಾಡುತ್ತೆ. ಓಕೆ, ಸೊ ಆಂಟೀರಿಯರ್ ಅಂದ್ರೆ ಈ ಜಾಗ. ಆಂಟೀರಿಯರ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಫ್ರಂಟ್. ಪೋಸ್ಟೀರಿಯರ್ ಅಂದ್ರೆ ಬ್ಯಾಕ್. ಓಕೆ, ಸೊ ಆಂಟೀರಿಯರ್ ಅಂದ್ರೆ ಸ್ವಲ್ಪ ಎದುರುಗಡೆ ಇರುವಂತಹ ಈ ಏನು ಪಿಟ್ಯೂಟರಿ ಗ್ಲ್ಯಾಂಡ್ ನಾವು ಆಂಟೀರಿಯರ್ ಅಂತ ಕರಿತೀವಿ. ಸೊ ಈ ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ, ಸೊ ಇದರನ್ನ ಹೈಪೋಥಾಲಮಸ್ ವಿಲ್ ಬಿ ಏಬಲ್ ಟು ಕಂಟ್ರೋಲ್, ರೆಗ್ಯುಲೇಟ್ ಥ್ರೂ ಪೋರ್ಟಲ್ ಸರ್ಕ್ಯುಲೇಷನ್. ಓಕೆ, ಆದರೆ ಈ ಪೋಸ್ಟೀರಿಯರ್ ಅಂದ್ರೆ ಸ್ವಲ್ಪ ಹಿಂದ್ಗಡೆ ಇರುವಂತಹ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನ ಹೈಪೋಥಾಲಮಸ್ ಇಸ್ ಕಂಟ್ರೋಲಿಂಗ್ ಡೈರೆಕ್ಟ್ಲಿ ಥ್ರೂ ದ ನ್ಯೂರಾನ್ಸ್. ಓಕೆ, ಸೊ ಇಲ್ಲೇ ಬರೀವಾ. Anterior pituitary gland, posterior pituitary gland. Okay, so controlled by hypothalamus by portal circulatory system ಅಥವಾ ಪೋರ್ಟಲ್ ಸರ್ಕ್ಯುಲೇಷನ್ ಅಂತ ಹೇಳ್ಬಹುದು. ಪೋರ್ಟಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ಬಹುದು. ಸೊ ರೆಗ್ಯುಲೇಟ್ ಅಂತ ಹೇಳೋ ವರ್ಡ್ ಇಸ್ ಬೆಟರ್ ಇನ್ಸ್ಟೆಡ್ ಆಫ್ ಕಂಟ್ರೋಲ್. ಕಂಟ್ರೋಲ್ ಬೈ ಹೈಪೋಥಾಲಮಸ್ ಬೈ ಪೋರ್ಟಲ್ ಸರ್ಕ್ಯುಲೇಟರಿ ಸಿಸ್ಟಮ್. ಆದರೆ posterior pituitary gland is regulated by hypothalamus by direct neural ಸೊ ಡೈರೆಕ್ಟ್ ಆಗಿ ಒಂದು ನ್ಯೂರಾನ್ ಕನೆಕ್ಟ್ ಆಗಿರುವಂಥದ್ದು ಡೈರೆಕ್ಟ್ ನ್ಯೂರಲ್ ರೆಗ್ಯುಲೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಒಂದು ಸೊ ಫಸ್ಟಿಗೆ ನಾವು ಹೇಗೆ ಈ ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ರೆಗ್ಯುಲೇಟೆಡ್ ಬೈ ಹೈಪೋಥಾಲಮಸ್ ಅಂತ ನೋಡುವ. ಓಕೆ, first we will be seeing about this.
So how the hypothalamus is actually controlling the anterior pituitary gland, that is through portal circulatory system. So ಈ hypothalamic neuron ಏನಿದೆ, that is neuron that is present in the hypothalamus, ಇದು ಏನ್ ಮಾಡುತ್ತಂದ್ರೆ, we can call it as a hypothalamic neurons because it is the neuron of hypothalamus, or hypothalamus originated neurons ಅಂತ ಹೇಳ್ಬೋದು. ಸೊ ಈ hypothalamic neuron ಏನ್ ಮಾಡುತ್ತಂದ್ರೆ, they will be producing the secretions, maybe a hormone, okay, from their neuron, that is from the neurosecretory cells, and ಈ hormones ಏನು hypothalamic hormones ಏನಿಂದ ಏನು ಪ್ರೊಡ್ಯೂಸ್ ಆಗಿದೆ, they are transported through the axons of the hypothalamic neurons, transported to the nerve endings of this hypothalamic neuron, and they are transported into portal circulatory system. You can see they are getting transported. ಸರಿ, portal circulatory system ಅಂದ್ರೆ ಏನು? ಪೋರ್ಟ್ ಅಂದ್ರೆ ಏನು? ನಾವು ಬಾಡಿ ಫ್ಲೂಯಿಡ್, ಹೌದು, ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಅಲ್ಲಿ ಪೋರ್ಟಲ್ ಏನು ಹೆಪಾಟಿಕ್ ಪೋರ್ಟಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನ ನೋಡಿದ್ವಿ. ಲಿವರ್ ಇಸ್ ಆಕ್ಟಿಂಗ್ ಲೈಕ್ ಅ ಪೋರ್ಟ್. ಮಂಗಳೂರು ಪೋರ್ಟ್ ಏನು ಇದೆ, ವಿಚ್ ವಿಲ್ ಬಿ ಕನೆಕ್ಟಿಂಗ್ ಮುಂಬೈ ಆ್ಯಂಡ್ ಸಿ, ಹಾಗೆ ಇಲ್ಲಿ ದಿಸ್ ಇಸ್ ಅ ಪೋರ್ಟ್ ವಿಚ್ ಇಸ್ ಕನೆಕ್ಟಿಂಗ್ ಟೂ ಪಾರ್ಟ್ ಹೈಪೋಥಾಲಮಸ್ ಮತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಈ ಪೋರ್ಟ್ ಈ ಏನು ಹೇಳುವಂಥದ್ದು, ಸರ್ಕ್ಯುಲೇಟರಿ ಸಿಸ್ಟಮಿಗೆ ನಾವು ಪೋರ್ಟಲ್ ಸರ್ಕ್ಯುಲೇಷನ್ ಅಂತ ಹೇಳುವಂಥದ್ದು. ಓಕೆ, ಸೊ ಈಗ ಈ ಹಾರ್ಮೋನ್ ಪೋರ್ಟಲ್ ಸರ್ಕ್ಯುಲೇಷನ್ ಮುಖಾಂತರ ಎಲ್ಲಿಗೆ ಬಂತು, ದೇ ಹ್ಯಾವ್ ಟ್ರಾವೆಲ್ಡ್ ಟು ದ anterior pituitary gland and then they are released into the anterior pituitary gland. So ee tara anterior pituitary gland will be getting the hormones from the hypothalamus through portal circulatory system. Okay, so let's write that. So naviga anterior ಮತ್ತೆ posterior pituitary gland ina control hege it is being regulated or controlled by hypothalamus ಅಂತ ನೋಡ್ತಾ ಇದೀವಿ. ರೆಗ್ಯುಲೇಟೆಡ್ ಬೈ ಹೈಪೋಥಾಲಮಸ್ ಬೈ ದ ಡೈರೆಕ್ಟ್ ನ್ಯೂರಲ್ ರೆಗ್ಯುಲೇಷನ್, ದಿಸ್ ಇಸ್ ಬೈ ಪೋರ್ಟಲ್ ಸರ್ಕ್ಯುಲೇಟರಿ ಸಿಸ್ಟಮ್. ಸೊ ಇದು ಎರಡು ಹೆಡ್ಡಿಂಗ್. ಓಕೆ ಓಕೆ, ಹೈಪೋಥಾಲಮಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡ್ಕೊಳ್ಳಿ. ಫೈನ್. ಸೊ ಹೈಪೋಥಾಲಮಿಕ್ ನ್ಯೂರಾನ್ಸ್ transport hormones or chemicals from them through their axon followed by nerve endings. Okay, so hormones originating in the hypothalamic neurons pass through axons released from their nerve endings into the portal circulatory system and regulate the function. Idara direct ಆಗಿ ಕೊಟ್ಟಿದ್ದಾರೆ. So which are transported to portal circulatory system which release hormones into anterior pituitary gland. ಸೊ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಅನ್ನು ಇಲ್ಲಿ ಬರ್ದಿದ್ದೇನೆ. ಸೊ ಐ ರಿಪೀಟ್, hypothalamic originating the hormones that is originating, once again, the hormones which are originated in the hypothalamic neurons. Okay, so ee hormones ಏನ್ ಮಾಡ್ತಾ ಇದೆ, they are being transported through the axon, through the nerve endings, and they are then transported to the portal circulatory system and they reach anterior pituitary gland. ಆದ್ರೆ ಇಲ್ಲಿ ನೀವು ನೋಡಬಹುದು, that is posterior pituitary gland is under the direct neural regulation. ಅಂದ್ರೆ ಒಂದು hypothalamic neuron is extending from the hypothalamus to the
posterior pituitary gland. So ಈ ಹಾರ್ಮೋನ್ ಏನು ಇಲ್ಲಿ ಒರಿಜಿನೇಟ್ ಆಗಿದೆ, ಈ hypothalamic neurons ಒರಿಜಿನೇಟ್ ಆಗಿದೆ, they are simply transported into posterior pituitary gland. Okay, so ಇಲ್ಲಿ ಬರಿವಾ hormones originating from hypothalamic neurons are directly released into posterior pituitary through this neurons. So in neuron, in the hypothalamic neuron, they are directly transporting their hormones into the posterior pituitary gland. Illige we understood that how anterior and posterior pituitary gland are controlled by hypothalamus. Okay, sari. Now illige we are done with hypothalamus. Now ಈಗ ನಾವಿಲ್ಲಿ ಎರಡು ಪಾರ್ಟ್ ಅನ್ನ ನೋಡಿದ್ವಿ, ಪಿಟ್ಯೂಟರಿ ಗ್ಲ್ಯಾಂಡ್ ಎರಡು ಪಾರ್ಟ್ ಅನ್ನ ನೋಡಿದ್ವಿ. ಅಂಡ್ ವಿ ಹ್ಯಾವ್ ಮೆನ್ಷನ್ಡ್ ಮಾರ್ಫಾಲಜಿಕಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಹಸ್ ಬಿನ್ ಡಿವೈಡೆಡ್ ಇಂಟು ಏನು 2 ಪಾರ್ಟ್ಸ್ ಅಂತ. ಹಾಗಾದ್ರೆ ಎನಾಟಮಿಕಲಿ ಆರ್ ದೇ ಡಿವೈಡೆಡ್ ಇಂಟು ಸಮ್ ಅದರ್ ಪಾರ್ಟ್ಸ್? ಎಸ್. ಹೊರಗಡೆಯಿಂದ ನೋಡುವಾಗ ಈ ಪಿಟ್ಯೂಟರಿ ಗ್ಲ್ಯಾಂಡ್ ಏನಿದೆ, ಫಸ್ಟ್ gland that we studied was hypothalamus, now the pituitary gland. So pituitary gland ಹೊರಗಡೆಯಿಂದ ನೋಡುವಾಗ they are being divided into anterior and posterior pituitary gland. ಆದರೆ anatomically they are being divided into adenohypophysis and neurohypophysis. Okay, so that is not visible from outside because morphologically they are divided into other way. So ಇದನ್ನ ಸ್ಟಡಿ ಮಾಡೋಕ್ಕೂ ಮುಂಚೆ let's see how hypothalamus is connecting or how pituitary gland is connecting the hypothalamus. That is through the stalk like structure. Okay, so ಒಂದು ತರದ stalk like structure ಮೂಲಕ pituitary gland is attached to hypothalamus. Okay, and ಇಲ್ಲಿ ನಾನು ಇಮೇಜ್ ಅನ್ನ ಹಾಕಿಲ್ಲ. ಎಲ್ಲಿ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿರುತ್ತೆ, ಅಫ್ಕೋರ್ಸ್ ಬ್ರೈನ್ ಅಲ್ಲಿ ಎಲ್ಲಿರುತ್ತೆ ಅಂತ ಗೊತ್ತಾಯ್ತು. ಸೊ ಸ್ಕಲ್ ಅಲ್ಲಿ ನಮ್ಮ ನೇಚರ್, ನಮ್ಮ ಬಾಡಿ ಜಾಗ ಮಾಡಿ ಕೊಟ್ಟಿದೆ ಪಿಟ್ಯೂಟರಿ ಗ್ಲ್ಯಾಂಡಿಗೆ. ಓಕೆ, ಸೊ ಲೆಟ್ಸ್ ಹ್ಯಾವ್ ಅ ಲುಕ್ ಆನ್ ವೇರ್ ಎಕ್ಸಾಕ್ಟ್ಲಿ ದಿಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಪ್ರೆಸೆಂಟ್. ನಮ್ಮ ಸ್ಕಲ್ ಅಲ್ಲಿ ಒಂದು ಚಿಕ್ಕ ಜಾಗ ಇದೆ, ಸಣ್ಣ ಸ್ಪೇಸ್ ಇದೆ. ಓಕೆ, ಇಲ್ಲಿದೆ. ದಿಸ್ ಇಸ್ ದ ಬೆಸ್ಟ್ ಇಮೇಜ್. ನಾಟ್ ವಿಸಿಬಲ್. ಹಾ, ಸೊ ಇಲ್ಲಿ ನೀವು ನೋಡಬಹುದು, ಯು ಕ್ಯಾನ್ ಮೇಕ್ ಔಟ್ ಓವರ್ ಹಿಯರ್. ಇದು ಸ್ಕಲ್. ಸೊ ಸ್ಕಲ್ ಅಲ್ಲಿ ಒಂದು ಚಿಕ್ಕ ಜಾಗ ಇದೆ. ಓಕೆ, ಇಟ್ ಈಸ್ ಆಕ್ಚುಲಿ ದ ಸ್ಪೇಸ್ ದಟ್ ಇಸ್ ಬೀನ್ ಗಿವನ್ ಫಾರ್ ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಈ ಸ್ಪೇಸಿಗೆ ನಾವು ಸೆಲ್ಲಾ ಟುರ್ಸಿಕಾ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಸೆಲ್ಲಾ ಟುರ್ಸಿಕಾ? Sella turcica is nothing but the small cavity that is present in the skull, in the bone of the skull for the pituitary gland. Okay, idu tumbane important. Sella turcica, it's a cavity that is present in the bone for the pituitary gland. So pituitary gland ina ondu division namige gottayitu alva, that is how morphologically they are divided into. Now, anatomically, andre depending on their function, interior part, if you see avugala function, avugala section annu ನೀವು ತೆಗೆದು ನೋಡಿದ್ರೆ, they are being divided into adenohypophysis and neurohypophysis. ಇದನ್ನ ನಾನು ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಕನೆಕ್ಟ್ ಮಾಡಿ ಸಹ ಹೇಳ್ತೇನೆ. ಸೊ ಎಡಿನೋಹೈಪೋಫೈಸಿಸ್ ಮತ್ತೆ ನ್ಯೂರೋಹೈಪೋಫೈಸಿಸ್ ಅಂತ ಎರಡು ಪಾರ್ಟ್ ವಿ ಕ್ಯಾನ್ ಡಿಫರೆನ್ಶಿಯೇಟ್ ಇಫ್ ವಿ ಸಿ ಅನಾಟಮಿಕಲಿ. ಸೊ ಈ ನ್ಯೂರೋಹೈಪೋಫೈಸಿಸ್ ಇಸ್ ನಥಿಂಗ್ ಬಟ್ ಅವರ್ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್. ಓಕೆ, ಆದ್ರೆ ಎಡಿನೋಹೈಪೋಫೈಸಿಸ್ ಇಸ್ ನಾಟ್ ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್.
because adenohypophysis is further divided into pars distalis and pars intermedia. Okay, pars distalis and pars intermedia. Pars distalis is also called as anterior pituitary gland. Hagare pars intermedia ಏನು, this is an extra structure that we can make out only anatomically. ಸೊ ನಮ್ಮ ಲೋವರ್ ಕ್ಲಾಸಲ್ಲಿ ಸಹ ನಿಮ್ಮ ಲೋವರ್ ಕ್ಲಾಸಲ್ಲಿ ನೀವು ಕಲ್ತಿರ್ಬೋದು ಆಂಟೀರಿಯರ್ ಮತ್ತೆ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ, ಬಟ್ ಯು ವುಡಂಟ್ ಹ್ಯಾವ್ ಸ್ಟಡಿಡ್ ಅಬೌಟ್ ಪಾರ್ಸ್ ಇಂಟರ್ಮೀಡಿಯಾ. ಯಾಕೆ? ಬಿಕಾಸ್ ದಿಸ್ ಪಾರ್ಟ್ ಆಫ್ ದ ಎಡಿನೋಹೈಪೋಫೈಸಿಸ್, they are present very close. They are present very close to that of the anterior pituitary gland. ಎಷ್ಟು ಕ್ಲೋಸ್ ಅಂದ್ರೆ they are ಏನ್ ಹೇಳ್ತೀವಿ, they are almost merged with the anterior pituitary gland, that is pars distalis. Okay, so NCERT ಒಂದು ಸೆಂಟೆನ್ಸ್ ಅನ್ನ ಕೊಡುತ್ತೆ. In humans, pars intermedia is almost merged with the pars distalis. ಸೊ ಈ ರೀಜನ್ ಏನಿದೆ ಇದು ಆಕ್ಚುಲಿ pars intermedia. Okay, so I repeat, pituitary gland has been divided into anatomically mainly two parts: adenohypophysis, neurohypophysis. Adenohypophysis is further divided into pars distalis, pars intermedia. Pars intermedia ಹೇಳುವಂತಹ ರೀಜನ್ ಏನಿದೆ, in humans they are almost merged with pars distalis, that is anterior pituitary gland. Okay, ಯಾಕೆ ಈ ಪಾರ್ಟಿಗೆ ಪಾರ್ಸ್ ಇಂಟರ್ಮೀಡಿಯಾ ಅಂತ ಹೆಸರು? ಇಂಟರ್ ಅಂದ್ರೇನು? ಬಿಟ್ವೀನ್. They are present between the anterior and posterior pituitary gland, that is why it is called as pars intermedia. Okay, so ಇದೆಲ್ಲ ಪಾರ್ಟ್ ನಾನು ನಿನಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. They all are able to produce hormone. Pars distalis, also called as anterior pituitary gland, is able to produce growth hormone, prolactin, TSH. ಇದೆಲ್ಲ ಫುಲ್ ಫಾರ್ಮ್ ಸಹ ನೋಡುವ. We will be studying ಈ ಹಾರ್ಮೋನ್ಸ್ ನ ಫಂಕ್ಷನ್ ನಾವು ಕಲಿಕಿದ್ದೀವಿ. ACTH, LH and FSH. Okay, ಹಾಗೆ pars intermedia, they are able to produce MSH, melanocyte stimulating hormone. Okay, ಈಗ ನ್ಯೂರೋಹೈಪೋಫೈಸಿಸ್. ಫಸ್ಟ್ ಆಫ್ ಆಲ್, ಈ ನೇಮ್ ಯಾಕೆ ನ್ಯೂರೋಹೈಪೋಫೈಸಿಸ್? ಬಿಕಾಸ್ ದಿಸ್ ಗ್ಲ್ಯಾಂಡ್ ಇಸ್ ಕಂಟ್ರೋಲ್ಡ್ ಬೈ, ರೆಗ್ಯುಲೇಟೆಡ್ ಬೈ, ಡೈರೆಕ್ಟ್ಲಿ ಬೈ ಹೈಪೋಥಾಲಮಸ್ ಥ್ರೂ ನ್ಯೂರಾನ್ಸ್. ಅದಕ್ಕೆ ನ್ಯೂರೋಹೈಪೋಫೈಸಿಸ್ ಅಂತ ಹೆಸರು. ಓಕೆ, ಇನ್ನೊಂದು ಹೆಸರಿದೆ ಪಾರ್ಸ್ ನರ್ವೋಸಾ. ಯಾಕೆ ನರ್ವೋಸಾ? ಯಾಕಂದ್ರೆ ಸಿಂಗಲ್ ನರ್ವ್ ಈ ನ್ಯೂರಾನ್ ಕಂಟ್ರೋಲ್ ರೆಗ್ಯುಲೇಟ್ ಮಾಡುವಂಥದ್ದು ಅಲ್ವಾ ಈ ಗ್ಲ್ಯಾಂಡ್ ಅನ್ನ. ದಟ್ ಇಸ್ ವೈ ದೇ ಆರ್ ಕಾಲ್ಡ್ ಎಸ್ ಪಾರ್ಸ್ ನರ್ವೋಸಾ. ಇನ್ನೊಂದು ಹೆಸರು ನ್ಯೂರೋ, nerve is involved. Nerve is actually transporting the hormone. Nervosa, again the same thing. Okay, so ಈ ಗ್ಲ್ಯಾಂಡು ಸ್ವಲ್ಪ ಕಾಂಟ್ರವರ್ಷಿಯಲ್ ಗ್ಲ್ಯಾಂಡ್, ಬಿಕಾಸ್ some say that they are not a true endocrine gland. ಯಾಕೆ? Because they don't produce their own hormone. ಈ posterior pituitary gland ಅವುಗಳದ್ದೇ ಆದಂಥ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋದೇ ಇಲ್ಲ. Instead, whatever hormones that they have got from the hypothalamus, that is being released by the posterior pituitary gland. So, ಈ ಗ್ಲ್ಯಾಂಡ್ ಏನಿದೆ posterior pituitary gland, they stores and releases two hormones which are actually synthesized by hypothalamus. That is why they are called as not a true endocrine gland. ಯಾಕೆ posterior pituitary gland, why they are called as not a true endocrine gland? Because they don't produce their own hormone, but instead ಇವುಗಳು ಹೈಪೋಥಾಲಾಮಿಕ್ ಹಾರ್ಮೋನ್ ಅನ್ನ ಸ್ಟೋರ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಸೊ ಎರಡು ಹೈಪೋಥಾಲಾಮಿಕ್ ಹಾರ್ಮೋನ್ಸ್ ಅನ್ನ ಸ್ಟೋರ್ ಮತ್ತೆ ರಿಲೀಸ್ ಮಾಡುತ್ತೆ. ದಟ್ ಇಸ್
ಆಕ್ಸಿಟೋಸಿನ್ ಅಂಡ್ ವ್ಯಾಸೋಪ್ರೆಸಿನ್ ಇವುಗಳ ಫಂಕ್ಷನ್ ಅನ್ನ ಸಹ ನಾವು ಡೀಟೇಲ್ ಆಗಿ ನೋಡ್ಲಿಕ್ಕಿದ್ದೀವಿ. ಸೊ ಸೊ ಇಲ್ಲಿಗೆ ವಿ ಆರ್ ಡನ್ ಅಬೌಟ್ ಹೌ ದ ಪಿಟ್ಯುಟರಿ ಗ್ಲ್ಯಾಂಡ್ ಆರ್ ಬಿನ್ ಡಿವೈಡೆಡ್ ಇಂಟು ಡಿಫ್ರೆಂಟ್ ಪಾರ್ಟ್ಸ್, ಮತ್ತೆ ಏನು ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಇವುಗಳು ಅಂತ ವಿ ಹ್ಯಾವ್ ಅಂಡರ್ಸ್ಟುಡ್. ಓಕೆ, ನೌ ಈಗ ಈ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂತಹ ಹಾರ್ಮೋನ್ಸ್ ಅನ್ನ ಒನ್ ಬೈ ಒನ್ ವಿ ವಿಲ್ ಬಿ ಸ್ಟಡಿಂಗ್. ಸ್ಟಾರ್ಟಿಂಗ್ ವಿತ್ ದ ಹಾರ್ಮೋನ್ಸ್ ಆಫ್ ಏನು ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ಓಕೆ, ಸೊ ನಾನು ನಂಬರಿಂಗ್ ಅನ್ನ ಕೊಡ್ತೇನೆ. ಪಾರ್ಸ್ ಡಿಸ್ಟಾಲಿಸ್ ಅಥವಾ ಏನು ಆಂಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಹಾರ್ಮೋನ್ಸ್ ಅನ್ನ ಕಲಿಯುವ. ಓಕೆ, ಸೊ ಇದು ಯಾವ ಅಂಡರ್ ಬರುತ್ತೆ? ಎಡಿನೋ ಹೈಪೋಫೈಸಿಸ್ ಅಂಡರ್ ಬರುತ್ತೆ. Okay, so the very first hormone that we are studying is growth hormone. ಏನ್ ಮಾಡುತ್ತೆ growth hormone, which is actually produced by anterior pituitary gland, also called as pars distalis. As the name say growth, ಏನ್ ಮಾಡುತ್ತೆ? They cause for growth and development of body. ನಮ್ಮ ಹೈಟ್, ನಮ್ಮ ಏನು ಹೇಳುವಂಥದ್ದು ಲೆಂತ್ ಆಫ್ ಅವರ್ ಹ್ಯಾಂಡ್, ಇದೆಲ್ಲ ಕಂಟ್ರೋಲ್ಡ್ ಬೈ ಗ್ರೋತ್ ಹಾರ್ಮೋನ್. ಓಕೆ, ಸೊ ವೆನ್ ಐ ಸೇ ಗ್ರೋತ್, ಇಟ್ ಈಸ್ ಅಬೌಟ್ ಹೈಟ್ ಆ್ಯಂಡ್ ಲೆಂತ್ ಆಫ್ ಡಿಫ್ರೆಂಟ್ ಪಾರ್ಟ್ಸ್. ಓಕೆ, ಸೊ ನೆಕ್ಸ್ಟ್, ಸೊ ಗ್ರೋತ್ ಹಾರ್ಮೋನ್ ಬಗ್ಗೆ ವಿ ಆರ್ ಡನ್, ವಿ ಹ್ಯಾವ್ ಡಿಸ್ಕಸ್ಡ್. ನೌ ಇಲ್ಲಿಲ್ಲ ಅಲ್ವಾ? ಇಲ್ಲಿಲ್ಲ. ನೆಕ್ಸ್ಟ್, ಪ್ರೊಲ್ಯಾಕ್ಟಿನ್. ಪ್ರೊಲ್ಯಾಕ್ಟಿನ್ ಇಸ್ ದ ನೆಕ್ಸ್ಟ್ ಹಾರ್ಮೋನ್ ಆಫ್ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ದಟ್ ವಿ ಆರ್ ಡಿಸ್ಕಸಿಂಗ್. ಇದೇನ್ ಮಾಡುತ್ತೆ ಅಂತ ಕೇಳಿದ್ರೆ, ದೇ ಕಾಸ್ ಫಾರ್ ಮ್ಯಾಮರಿ ಗ್ಲ್ಯಾಂಡ್ ಏನು ಡೆವಲಪ್ಮೆಂಟ್ and milk production. Okay, development of mammary gland and milk production. Next, thyroid stimulating hormone. Idu saha innondu anterior pituitary gland hormone. So, thyroid stimulating hormone, as the name itself says, idu TSH aita. Prolactin PRL, growth hormone GH, TSH thyroid stimulating hormone. So, they act on, ನೋಡಿ, ಈ ರೀಸನಿಗೆ ನಾವು ಈ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೆಯುವಂಥದ್ದು. ಬಿಕಾಸ್ ದೇ ಆಕ್ಟ್ ಆನ್ ಥೈರಾಯ್ಡ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ ಥೈರಾಯ್ಡ್ ಹಾರ್ಮೋನ್ಸ್. ಥೈರಾಯ್ಡ್ ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡೋ ಹಾಗೆ ಈ ಹಾರ್ಮೋನು ಮಾಡುತ್ತೆ. ಓಕೆ, ನೆಕ್ಸ್ಟ್, ಇದು ಥೈರಾಯ್ಡ್ ಮೇಲೆ ಆಕ್ಟ್ ಮಾಡುತ್ತೆ. ಸೊ ಥೈರಾಯ್ಡ್ ಕ್ಯಾನ್ ಪ್ರೊಡ್ಯೂಸ್ ದೇ ಹಾರ್ಮೋನ್ಸ್. ನೆಕ್ಸ್ಟ್ ಇಸ್ ಎಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್, ದಟ್ ಇಸ್ ACTH. ACTH ಏನ್ ಮಾಡುತ್ತೆ? ಎಡ್ರಿನೋಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್. ಎಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆಕ್ಟ್ ಮಾಡುತ್ತೆ. ದೇ ಆಕ್ಟ್ ಆನ್ adrenal gland to produce, ನೋಡಿ, ಕಾರ್ಟಿಕೋಟ್ರೋಫಿಕ್ ಹಾರ್ಮೋನ್. ಕಾರ್ಟಿ ಅಂದ್ರೆ ಮೇನ್ಲಿ ಎಡ್ರಿನಲ್ ಗ್ಲ್ಯಾಂಡ್ ಒಂಥರದ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಕಾಲ್ಡ್ as ಕಾರ್ಟಿಸಾಲ್. ಓಕೆ, ದೇ ಆರ್ ಆಲ್ಸೋ ಕಾಲ್ಡ್ as ಗ್ಲೂಕೋಕಾರ್ಟಿಕಾಯ್ಡ್. ಸೊ ಸ್ಪೆಸಿಫಿಕ್ ಆಗಿ ಈ ACTH ಅಂತ ಹೇಳುವಂಥ ಹಾರ್ಮೋನ್ ದಿ ಆಕ್ಟ್ ಅಪಾನ್ ಎಡ್ರಿನಲ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ ಗ್ಲೂಕೋಕಾರ್ಟಿಕಾಯ್ಡ್ಸ್. ಸೊ ಈ ರೀಸನಿಗೆ ನಾವು
ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳುವಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಬಿಕಾಸ್ ದೇ ಆಕ್ಟ್ ಅಪಾನ್ ಮಲ್ಟಿಪಲ್ the hormones of this gland will be acting upon other organs to produce their hormones and cause a physiological function. Okay, iga next fourth aaytu, fifth one, that is follicle stimulating hormone, FSH. FSH ಅಂತ ಹೇಳುವಂತಹ ಹಾರ್ಮೋನ್ಸ್ ಹಾಗೆ LH ಅಂತ ಹೇಳುವಂತಹ ಹಾರ್ಮೋನ್ಸ್ ಬೋತ್ ಆಫ್ ದೆಮ್ ಆರ್ gonadotropins. ಓಕೆ, ಇದು ಯಾಕೆ ಯಾವಾಗ ಪ್ರೊಡ್ಯೂಸ್ ಆಗುವಂಥದ್ದು? ವೆನ್ gonadotropin releasing hormone acts upon hypothalamus. Hypothalamus will be, what am I talking? When gonadotropin releasing hormone from hypothalamus acts upon pituitary gland, ಆ pituitary gland ಈ ಎರಡು ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಬೇಕಾದ್ರೆ ಇಲ್ಲಿ ಬರಿತೇನೆ ಅದರನ್ನವೇ. GnRH of hypothalamus act upon pituitary gland. ಇದರಿಂದ ಪಿಟ್ಯೂಟರಿ ಗ್ಲ್ಯಾಂಡು FSH LH ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ FSLH ಏನು ಮಾಡುತ್ತೆ? FSH ಮತ್ತು LH ಏನು ಮಾಡುತ್ತೆ? ದೇ ಆಕ್ಟ್ ಅಪಾನ್ ಗೋನಾಡ್ಸ್ ಟು ಪ್ರೊಡ್ಯೂಸ್ ಎಸ್ಟ್ರೋಜನ್ ಇನ್ ಓವರಿ, ಟೆಸ್ಟೋಸ್ಟಿರಾನ್ ಫ್ರಮ್ ಟೆಸ್ಟಸ್. ಓಕೆ, ನಾನು ಆಗ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಚಾರ ಪುನಃ ಇಲ್ಲಿ ಫ್ಲೋ ಚಾರ್ಟ್ ಮುಖಾಂತರ ಬರೆದಿರುವಂಥದ್ದು ಇಲ್ಲಿ. ಓಕೆ, ಸೊ FSH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಆಸ್ ದ ನೇಮ್ ಸೇ ದೇ ವಿಲ್ ಬಿ ಸ್ಟಿಮ್ಯುಲೇಟಿಂಗ್. ಓಕೆ, ಎಷ್ಟು ಗಂಟೆ ಆಯಿತು? 8:45. ಯಾ, ಸೊ ದೇ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಫಾಲಿಕಲ್ಸ್. ಫಾಲಿಕಲ್ಸ್ ಅಂದರೆ ಏನು ಮ್ಯಾಮ್? ಸೊ if you consider in the case of male, first we'll be discussing in the males. Males ಅಲ್ಲಿ ಈ ಹಾರ್ಮೋನ್ ಏನು ಮಾಡುತ್ತಂದ್ರೆ they will be causing, they will be helping in spermatogenesis, that is sperm production. Sperm starting ಅಲ್ಲಿ sperm ಆಗಿ ಪ್ರೊಡ್ಯೂಸ್ ಆಗೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ they will be produced in the form of a round structure called as spermatid. ಸೊ ಅದು ಫರ್ದರ್ ಡಿಫರೆನ್ಶಿಯೇಟ್ ಆಗಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುವಂಥದ್ದು. ಸೊ ಸ್ಪರ್ಮ್ಯಾಟೋಜೆನೆಸಿಸ್ಗೆ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಓಕೆ, also testosterone also will be helping in this particular process. So NCERT ಈ ತರ ಕೊಟ್ಟಿದ್ದಾರೆ. FSH and androgens together will be causing spermatogenesis. That is FSH ಹೇಳುವಂತಹ ಹಾರ್ಮೋನ್ ಸ್ಪೆಸಿಫಿಕ್ ಆಗಿ ಆ ಇಮ್ಮೆಚೂರ್ ಸ್ಪರ್ಮ್ ಏನಿದೆ ಅದರಿಂದ ಮೆಚೂರ್ ಸ್ಪರ್ಮ್ ಆಗೋ ಹಾಗೆ ಮಾಡುತ್ತೆ. ಓಕೆ, ಆಂಡ್ರೋಜನ್ ಅಂದ್ರೆ ಏನು? ಟೆಸ್ಟೋಸ್ಟಿರಾನ್. ದೇ ವಿಲ್ ಕಾಸ್ ಜನರಲ್ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಟಾರ್ಟಿಂಗ್ ಅಲ್ಲಿ ಈ ಸ್ಪರ್ಮ್ಯಾಟಿಡ್ ಸಹ ದೇ ವಿಲ್ ಬಿ ಇನ್ ಸಮ್ ಅದರ್ ಟೈಪ್, ಅಂದ್ರೆ ಬೇರೆ ತರದ ಸೆಲ್ಸ್ ಮುಖಾಂತರ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಆ ಇನಿಷಿಯಲ್ ಸ್ಟೇಜ್ ಇಂದ ಫೈನಲ್ ಎಂಡ್ ಅಂದ್ರೆ ಸ್ಪರ್ಮ್ ಪ್ರೊಡಕ್ಷನ್ ವರೆಗಿನ ಎಂಟೈರ್ ಪ್ರೊಸೆಸ್ಗೆ ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಅದರನ್ನ ಆಂಡ್ರೋಜನ್ ಅಂದ್ರೆ ಟೆಸ್ಟೋಸ್ಟಿರಾನ್ ವಿಲ್ ಬಿ controlling and causing this particular process of spermatogenesis. FSH will be causing for only spermiogenesis, that is sperm production from the spermatid. Androgen and the testosterone will be causing the entire process of spermatogenesis, that is sperm generation, sperm production. Okay. Now FSH ಫಿಮೇಲ್ ಅಲ್ಲಿ ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಫಿಮೇಲ್ ಅಲ್ಲಿ ಓವರೀಸ್ ಅಲ್ಲಿ ನಾವು ಎಗ್ ಅಂದ್ರೆ ಓವಮ್ ಜೊತೆಗೆ ವಿ ಗೆಟ್ ಟು ಸಿ ಫ್ರೆಂಡ್ಸ್ ಆಫ್ ಎಗ್ ಕಾಲ್ಡ್ ಆಸ್ ಫಾಲಿಕಲ್ಸ್. ಫಾಲಿಕಲ್ಸ್ ಅಂದ್ರೆ ಒಂಥರದ ಸೆಲ್ಸ್ ಇವುಗಳು. ಓಕೆ, ಆ ಸೆಲ್ಸ್ಗಳು ಓವಮ್ ಅನ್ನ ಸರೌಂಡ್ ಆಗಿರುತ್ತೆ. ಓಕೆ, ಓವಮ್ ಸಹ ಇಮ್ಮೆಚೂರ್ ಇರುವಾಗ ಈ ಫಾಲಿಕಲ್ ಸರೌಂಡ್ ಆಗಿರುತ್ತೆ. ಸೊ ಫಾಲಿಕಲ್ಸ್ ಡೆವಲಪ್ ಆಗ್ತಾ ಹೋಗ್ತಾ ಇದ್ದ ಹಾಗೆ ಓವಮ್ ಸಹ ಡೆವಲಪ್ ಆಗ್ತಾ ಹೋಗೋದು. ಓಕೆ, ಸೊ ಈ FSH ಅಂತ ಹೇಳುವಂತಹ ಹಾರ್ಮೋನ್ ಏನ್ ಮಾಡುತ್ತೆ? ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ದ ಡೆವಲಪ್ಮೆಂಟ್ ಆಫ್ ದ ಫಾಲಿಕಲ್ಸ್. That is why ಈ ಹಾರ್ಮೋನಿಗೆ ಹೆಸರು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಬಿಕಾಸ್ ದಿಸ್ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಫಾಲಿಕಲ್ಸ್. ಸೊ ಇಟ್ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಓವರಿಯನ್ ಫಾಲಿಕಲ್ಸ್ ಇನ್ ದ ಫಿಮೇಲ್. ಸೊ ಇದರಿಂದ ಏನಾಗುತ್ತೆ?
ಆ ಫಾಲಿಕಲ್ಸ್ ಒಳಗಡೆ ಇರುವಂತಹ ಓವಮ್ ಸಹ ಡೆವಲಪ್ ಆಗುತ್ತೆ ಆ್ಯಂಡ್ ಕಂಪ್ಲೀಟ್ ಫಾಲಿಕಲ್ಸ್ ಫುಲ್ ಡೆವಲಪ್ ಆದಮೇಲೆ ಮೆಚೂರ್ ಫಾಲಿಕಲ್ಸ್ ಏನಿರುತ್ತೆ ಅದು ಕೊನೆಗೆ ಓವಮ್ ಅನ್ನ ರಿಲೀಸ್ ಮಾಡುತ್ತೆ. ಓಕೆ, ಸೊ ಇದು ಫಂಕ್ಷನ್ ಆಫ್ FSH. ನಾವು ಕಮಿಂಗ್ ಟು LH, ಲ್ಯೂಟಿನೈಸಿಂಗ್ ಹಾರ್ಮೋನ್. ಲ್ಯೂಟಿನೈಸಿಂಗ್ ಇಸ್ ಮೇನ್ಲಿ ಈ ವರ್ಡ್ ಲ್ಯೂಟೋ ಅಂದರೆ ಆ್ಯಕ್ಚುಲಿ ಯೆಲ್ಲೋ ಕಲರ್ ಅಂತ ಅರ್ಥ. ಸೊ ನಾವು ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ವಿ ಗೆಟ್ ಟು ಸಿ ಅ ಸ್ಟ್ರಕ್ಚರ್ ಕಾಲ್ಡ್ ಎಸ್ ಕಾರ್ಪಸ್ ಲೂಟಿಯಮ್. ಅಂದರೆ ನಾನೀಗಷ್ಟೇ ಹೇಳಿರೋ ಹಾಗೆ ಫಾಲಿಕಲ್ಸು ಕಂಪ್ಲೀಟ್ ಡೆವಲಪ್ ಆಗಿರುವಂತಹ ಫಾಲಿಕಲ್ಸ್ ಓವಮನ್ನು ರಿಲೀಸ್ ಆದಮೇಲೆ ಆ ಉಳಿದಿರುವಂತಹ ಫಾಲಿಕಲ್ಸ್ಗೆ ನಾವು ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳ್ತೀವಿ. ಸೊ ಲ್ಯೂಟಿನೈಸಿಂಗ್ ಹಾರ್ಮೋನ್ ಹ್ಯಾಸ್ ಕಮ್ ಫ್ರಮ್ ದ ವರ್ಡ್ ಕಾರ್ಪಸ್ ಲ್ಯೂಟಿಯಮ್. ಓಕೆ, ಸೊ ಫಿಮೇಲ್ಸಲ್ಲಿ ಫಸ್ಟಿಗೆ ನೋಡುವ ಏನು ಮಾಡುತ್ತೆ ಅಂತ. In females, luteinizing hormone will be inducing the ovulation. ಅಂದರೆ ಫಾಲಿಕಲ್ಸ್ ರಪ್ಚರ್ ಆಗಿ ಓವಮ್ ಹೊರಗಡೆ ಬರುತ್ತಲ್ವಾ, ಸೊ ಆ ಪ್ರೊಸೆಸ್ಸಿಗೆ ಈ ಲ್ಯೂಟಿನೈಸಿಂಗ್ ಹಾರ್ಮೋನ್ ಬೇಕು. ಬೇಸಿಕಲಿ ಲ್ಯೂಟಿನೈಸಿಂಗ್ ಹಾರ್ಮೋನ್ ವಿಲ್ ಬಿ ಕಾಸಿಂಗ್ ದ ಪ್ರೊಡಕ್ಷನ್ ಆಫ್ ಕಾರ್ಪಸ್ ಲ್ಯೂಟಿಯಮ್. ಓಕೆ, ನಂಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಅರ್ಥ ಆಗ್ತದೆ ಅಂತ, ಯಾಕಂದರೆ ಹ್ಯೂಮನ್ ಪ್ರೊಡಕ್ಷನ್ ಚಾಪ್ಟರನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ನೋ ವರೀಸ್. ಇಲ್ಲಿದೆ. ಸೊ ಇದು ಓವರಿ ಅಂತ ಅಂದ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ ಈ ನಮ್ಮ ಓವಮ್ ಏನಿದೆ ಇದು ಇಮ್ಮೆಚೂರ್ ಆಗಿರುತ್ತೆ. ಸೊ ಓವಮ್ ಆರ್ immature ovum is surrounded by many follicles. Okay, idenidu ovum. So as and when ovum are as and when more and more follicles are developing, ನೋಡಿ ಒಂದೇ ಲೇಯರ್ ಇತ್ತು ಸ್ಟಾರ್ಟಿಂಗ್ಗೆ, ಈಗ 2 ಲೇಯರ್ ಬಂದಿದೆ. ಓವಮ್ನ ಸರೌಂಡಿಂಗ್ you can see 2 follicular layers. So as and when the follicles are developing, you can see ovum is also becoming big and big. Okay, so ಈ ಕನ್ವರ್ಷನ್ ಅನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ಇಟ್ ಇಸ್ FSH ಹಾರ್ಮೋನ್. ಓಕೆ, ಸರಿ, ವಿ ಆರ್ ಟಾಕಿಂಗ್ ಅಬೌಟ್ ಲ್ಯೂಟಿನೈಸಿಂಗ್. ಸೊ ಕಂಪ್ಲೀಟ್ ಆಗಿ ಈ ಫಾಲಿಕಲ್ಸ್ ಡೆವಲಪ್ ಆದಮೇಲೆ ಓಕೆ ಒಂದು ಥರದ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಒಳಗಡೆ, ಆಂಟ್ರಮ್ ಅಂತ ಕರಿತೀವಿ, ವಿಚ್ ಇಸ್ ಫಿಲ್ಡ್ ವಿತ್ ದ ಫ್ಲೂಯಿಡ್ ಆಸ್ ವೆಲ್. ಓಕೆ, ಸೊ ಇದು ಮೆಚೂರ್ ಆಗಿರುವಂತಹ ಫಾಲಿಕಲ್ಸ್, ಗ್ರಾಫಿಯನ್ ಫಾಲಿಕಲ್ಸ್ ಅಂತ ಕರಿತೀವಿ. ನಾನು ಇದರನ್ನ ಇಲ್ಲಿ ಸುಮ್ಮನೆ ಮೆಚೂರ್ ಫಾಲಿಕಲ್ ಅಂತ ಬರಿತೇನೆ. ಆಯ್ತಾ, ಈಗ ನಮ್ಮ ಓವಮ್ಮು ಇಲ್ಲಿದೆ. ಓಕೆ, ಕಂಪ್ಲೀಟ್ಲಿ ಡೆವಲಪ್ಡ್ ಓವಮ್. ಇದು ಸ್ವಲ್ಪ ದೊಡ್ಡದಾಗಿ ಬರಿಬೇಕಿತ್ತು ಓವಮನ್ನು, ನೋ ಪ್ರಾಬ್ಲಮ್. ಸೊ ಈಗ ದಿಸ್ ಓವಮ್ ಇಸ್ ರೆಡಿ ಟು ರಿಲೀಸ್ ಔಟ್. ಓಕೆ, ಸೊ ಯಾವಾಗ ಈ ಓವಮ್ ರಿಲೀಸ್ ಆಗುತ್ತೋ ಆಗ ಈ ಮೆಚೂರ್ ಫಾಲಿಕಲ್ಸ್ ಇದೆ ಅಲ್ವಾ, we are releasing the ovum. Okay, so ಈ mature follicles ಏನು which has already released this ovum now. So ಈ follicles ಏನಿದೆ, remnant of the follicles ಏನಿದೆ, that will form corpus luteum. Okay, ಈ corpus luteum ಏನಿದೆ, this produce a hormone called as progesterone. ಎಸ್ಟ್ರೋಜನ್ನ ಅಕ್ಕ ಅಂತ ತಿಳ್ಕೊಳ್ಳಿ. ಓಕೆ, ಎಸ್ಟ್ರೋಜನ್ ಏನು ಹೇಳುವಂಥದ್ದು ಮೆನ್ಸ್ಟ್ರುವಲ್ ಸೈಕಲಿಗೆಲ್ಲ ಬೇಕಾದರೆ, ಪ್ರೊಜೆಸ್ಟ್ರಾನ್ ಇಸ್ ಅ ಪ್ರೆಗ್ನೆನ್ಸಿ ಹಾರ್ಮೋನ್. ಓಕೆ, ಇದು ಕಾರ್ಪಸ್ ಲ್ಯೂಟಿಯಮಿಂದ ಪ್ರೊಡ್ಯೂಸ್ ಆಗುವಂಥ ಒಂದು ಹಾರ್ಮೋನ್. ಸೊ ಲ್ಯೂಟಿನೈಸಿಂಗ್ ಹಾರ್ಮೋನ್ ವಿಲ್ ಕಾಸ್ ಪ್ರೊಡಕ್ಷನ್ ಆಫ್ ಕಾರ್ಪಸ್ ಲ್ಯೂಟಿಯಮ್. ಸೊ ಈ ಎಗ್ ರಿಲೀಸ್ ಟೈಮಿಗೆ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಎಗ್ ರಿಲೀಸ್ ಈ ಸ್ಟೇಜಿಗೆ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ.
ಸೊ ಈ ಸ್ಟೇಜಿಗೆ ರೆಸ್ಪಾನ್ಸಿಬಲ್ ಯಾರು ಅಂತ ಕೇಳಿದ್ರೆ LH ಹಾರ್ಮೋನ್. ಸೊ LH cause ovulation. Okay, so luteinizing hormone cause ovulation, and this luteinizing hormone will cause the luteum, corpus luteum production. ಯಾಕಂದ್ರೆ ಓವ್ಯುಲೇಷನ್ ಆದ ಕೂಡಲೇ ನಂತರ ಬರುವಂತಹ ಆ ಫಾಲಿಕಲ್ಸಿನ ಸ್ಟೇಜ್ ಏನು? ಕಾರ್ಪಸ್ ಲ್ಯೂಟಿಯಂ. ಓಕೆ, ಸೊ luteinizing hormone in female, they will be inducing the ovulation. Ovulation ಅಂದ್ರೆ ಏನು? ಓವಮ್ ರಿಲೀಸ್. ಓವ್ಯುಲೇಷನ್, ಎಗ್, ಓವಾ. ಓವಾ ಅಂದ್ರೆ ಎಗ್, ಓವಾ ರಿಲೀಸಿಗೆ ಓವ್ಯುಲೇಷನ್ ಅಂತ ಹೇಳುವಂಥದ್ದು. ಸೊ LH ವಿಲ್ ಬಿ ಇಂಡ್ಯೂಸಿಂಗ್ ಓವಮ್ ರಿಲೀಸ್ ಫ್ರಮ್ ಫುಲ್ಲಿ ಮೆಚೂರ್ ಫಾಲಿಕಲ್ಸ್. ಅದಕ್ಕೆ ಹೆಸರೇನು? ಗ್ರಾಫಿಯನ್ ಫಾಲಿಕಲ್. ಈಗಷ್ಟೇ ಹೇಳಿದೆ, ಗ್ರಾಫಿಯನ್ ಫಾಲಿಕಲ್ ಇಸ್ ದ ನೇಮ್ ಆಫ್ ದ ಫುಲ್ಲಿ ಮೆಚೂರ್ ಫಾಲಿಕಲ್ಸ್. ಓಕೆ, ಸೊ ನಂತರ ಆ ರೆಮ್ನೆಂಟ್ ಆಫ್ ಫಾಲಿಕಲ್ಸ್ ಏನಿದೆ ಅದನ್ನ ನಾವು ಕಾರ್ಪಸ್ ಲ್ಯೂಟಿಯಂ ಅಂತ ಕರಿತೀವಿ. ಸೊ NCERT ಹೇಳುತ್ತೆ that will be okay, ಇಲ್ಲ. So this will be important later for the pregnancy, but corpus luteum will be actually produced because of the ovulation, and ಈ ಕಾರ್ಪಸ್ luteum ನ ಮೇಂಟೆನೆನ್ಸಿಗೆ ಸಹ luteinizing hormone ಬೇಕು. So in females, luteinizing hormone induces ovulation of fully mature follicles and maintains the corpus luteum. ಈ ಕಾರ್ಪಸ್ luteum ಅನ್ನ ಮೇಂಟೈನ್ ಮಾಡುತ್ತೆ ಯಾವುದು? ಲ್ಯೂಟಿನೈಸಿಂಗ್ ಹಾರ್ಮೋನ್. ಅದಕ್ಕೆ ಈ ಲ್ಯೂಟಿನೈಸಿಂಗ್ ಹಾರ್ಮೋನಿಗೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಹೆಸರು. ಓಕೆ, ಸೊ LH ಮೇಂಟೈನ್ಸ್ ದಿಸ್. ಸೊ ಲ್ಯೂಟಿನೈಸಿಂಗ್ ಹಾರ್ಮೋನ್ ಇನ್ ಫಿಮೇಲ್ಸ್ ಹ್ಯಾವ್ ಟೂ ಫಂಕ್ಷನ್. ಒಂದು ಓವ್ಯುಲೇಷನ್ ಅಂದ್ರೆ ಎಗ್ ರಿಲೀಸ್, ಇನ್ನೊಂದು ಮೇಂಟೆನೆನ್ಸ್ ಆಫ್ ಕಾರ್ಪಸ್ ಲ್ಯೂಟಿಯಂ. ಅದಕ್ಕೆ ಲ್ಯೂಟಿನೈಸಿಂಗ್ ಹಾರ್ಮೋನಿಗೆ luteinizing hormone ಅಂತ ಹೆಸರು, because it is able to maintain the corpus luteum, it is able to produce the corpus luteum. Okay, so ಇಲ್ಲಿಗೆ we are done with luteinizing hormone. ಇಲ್ಲ, ಮೇಲಲ್ಲಿ we haven't seen yet. ಮೇಲಲ್ಲಿ luteinizing hormone ಏನು ಮಾಡುತ್ತೆ ಅಂತ ಕೇಳಿದ್ರೆ, they will be stimulating the synthesis of secretion from the secretion of hormones androgen. ಸೊ ಹೇಗೆ FSH ಹಾರ್ಮೋನ್ ಇಂದ ಪ್ರೊಜೆಸ್ಟಿರಾನ್ ರಿಲೀಸ್ ಆಗುತ್ತೋ ಹಾಗೆ ಇನ್ನೊಂದು ನಾನು ಹೇಳಲಿಲ್ಲ, ಈ ಫಾಲಿಕಲ್ಸ್ ಇದೆ ಅಲ್ವಾ, ವಿಚ್ ಆರ್ ಆಕ್ಚುಲಿ ಪ್ರೊಡ್ಯೂಸ್ ಬಿಕಾಸ್ ಆಫ್ ದ FSH. ಈ ಫಾಲಿಕಲ್ಸು they are able to, these follicles can produce estrogen. So estrogens are also estrogen are actually produced by these follicles. ಯಾರು ಎಸ್ಟ್ರೋಜನ್ ರಿಲೀಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಇಟ್ ಇಸ್ ದಿಸ್ ಫಾಲಿಕಲ್ಸ್ ವಿಚ್ ವಿಲ್ ಬಿ ಏನ್ ಹೇಳ್ತಾ ಇದ್ದಾನೆ, ಇಟ್ ಇಸ್ ದಿಸ್ ಫಾಲಿಕಲ್ಸ್ ವಿಚ್ ವಿಲ್ ಬಿ ಸಿಂಥಸೈಸಿಂಗ್ ದ estrogen. Okay, so estrogen is produced from the follicles, corpus luteum produces progesterone. Okay, so ಇದೆರಡು ಹಾರ್ಮೋನ್ ಆಕ್ಚುಲಿ ಪ್ರೊಡ್ಯೂಸ್ ಆಗೋದು ಯಾರಿಂದ? FSH ಇಂದ. ಹಾಗೆ ಇಲ್ಲಿ ಮೇಲ್ಸ್ ಅಲ್ಲಿ ಲ್ಯೂಟಿನೈಸಿಂಗ್ ಹಾರ್ಮೋನ್ ಇಂದ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ ಮೇಲ್ಸ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಸ್ಟಿಮ್ಯುಲೇಟ್ ದ ಸಿಂಥಸಿಸ್ ಆಫ್ ಆಂಡ್ರೋಜನ್ ಫ್ರಮ್ ದ ಟೆಸ್ಟಿಸ್. ಓಕೆ, ಅದು ಹೇಗೆ ಮ್ಯಾಮ್ ಅಂತ ಕೇಳಿದ್ರೆ, ಟೆಸ್ಟಿಸ್ ಒಳಗಡೆ ಒಂದು ತರದ ಸೆಲ್ಸ್ ಇರುತ್ತೆ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಟೆಸ್ಟೋಸ್ಟಿರಾನ್. ಸೊ ವೆನ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಆಕ್ಟ್ಸ್ ಅಪಾನ್ ಸಚ್ ಸೆಲ್ಸ್, that cells will be producing estrogen. So LH, luteinizing hormone, when they act upon these cells called as Leydig cells, ಇನ್ನೊಂದು ಹೆಸರು ಈ ಸೆಲ್ಸ್ಗೆ interstitial cells ಅಂತ. So ಆಗ when LH acts upon these cells will be producing androgen, that is testosterone. Okay, ಕಾಮಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಕ್ಲಾಸ್ 12th ಅಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ಆಲ್ ದ 6 ಹಾರ್ಮೋನ್ಸ್ ಆಫ್ ಆಂಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್. ನಾವು ಇಲ್ಲಿ ಜಾಗ ಇಲ್ಲ. Now we will be studying about ಇನ್ನೊಂದು ಹಾರ್ಮೋನ್ that is being produced from pars intermedia called as MSH, melanocyte stimulating hormone. So we are done with pars distalis alva. Now we will be seeing pars intermedia.
ಈ ಪಾರ್ಸ್ ಇಂಟರ್ಮೀಡಿಯಾ ಅಂತ ಹೇಳುವಂತಹ ಎಡಿನೋ ಹೈಪೋಫೈಸಿಸ್ನ ಆ ರೀಜನ್ ಏನಿದೆ, ದೇ ಪ್ರೊಡ್ಯೂಸ್ ಓನ್ಲಿ ಒನ್ ಹಾರ್ಮೋನ್, ದಟ್ ಇಸ್ MSH, ಸ್ಟ್ಯಾಂಡ್ಸ್ ಫಾರ್ ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಸೊ ಇದು ಏನು ಮಾಡುತ್ತೆ? ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ದೇ act on melanocyte to release melanin. ಸೊ ಮೆಲಾನಿನ್ ಅಂತ ಹೇಳುವಂತಹ ಪ್ರೋಟೀನ್ ಏನಿದೆ, ಇಟ್ ಇಸ್ ಆಕ್ಚುಲಿ ಅ ಪಿಗ್ಮೆಂಟ್. ಓಕೆ, which regulate pigmentation of skin. ಮೆಲಾನಿನ್ ಅಂದರೆ ಇಟ್ ಇಸ್ ಆಕ್ಚುಲಿ ಅ ಪಿಗ್ಮೆಂಟ್. ಸೊ ನಮ್ಮ ಹತ್ರ ಆ ಬ್ರೌನ್ ಕಲರ್ ಲೇಯರ್ ಏನಿದೆ ಬಾಡಿ ಮೇಲೆ, ದೇ ಆರ್ ನಥಿಂಗ್ ಬಟ್ ಮೆಲಾನಿನ್ ಪಿಗ್ಮೆಂಟ್. ಓಕೆ, ಸೊ ಒಂದು ನಿಮಿಷ, ಐ ಜಸ್ಟ್ ವಾಂಟ್ ಟು ಸಿ ದ ಟೈಮ್. ಓಕೆ, ನೌ ಐ ಗಾಟ್ ಇಟ್. ಯಾ, ಸೊ ಮೆಲಾನಿನ್ ಅಂದರೆ ಪಿಗ್ಮೆಂಟ್. ಸೊ ಈ ಪಿಗ್ಮೆಂಟನ್ನು ಯಾರು ಪ್ರೊಡ್ಯೂಸ್ ಮಾಡುವಂಥದ್ದು? ಯಾರಿಂದ ಪ್ರೊಡ್ಯೂಸ್ ಆಗುತ್ತೆ ಈ ಪಿಗ್ಮೆಂಟ್? ಸೊ ನಮ್ಮ ಪಾರ್ಸ್ ಮೀಡಿಯಾ ಹೇಳುವಂತಹ ಏನು ಎಡಿನೋ ಹೈಪೋಫೈಸಿಸ್ನ ರೀಜನ್, ವೆನ್ ದೇ ಪ್ರೊಡ್ಯೂಸ್ MSH, and when that MSH acts upon melanocyte cells which are present in the skin, ಇದು ಸ್ಕಿನ್ ಅಲ್ಲಿರುವಂತಹ ಸೆಲ್ಸ್. ಓಕೆ, ಸೊ at that time the melanocyte will be producing the melanin which will be causing the pigmentation of the skin. ಇನ್ನೊಂದು ಹಾರ್ಮೋನ್ ಬರುತ್ತೆ, ಪೀನಿಯಲ್ ಗ್ಲ್ಯಾಂಡ್ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ ಕಾಲ್ಡ್ ಆಸ್ ಮೆಲಟೋನಿನ್. ಮೆಲಟೋನಿನ್ ಬೇರೆ, ಮೆಲಾನಿನ್ ಬೇರೆ. ಫಂಕ್ಷನ್ ಒಂದು ಕಾಮನ್ ಫಂಕ್ಷನ್ ಇದೆ, ಯಾಕಂದರೆ ಮೆಲಟೋನಿನ್ ಆಲ್ಸೋ ಕಾಸ್ ದ ಪಿಗ್ಮೆಂಟೇಷನ್ ಆಫ್ ದ ಸ್ಕಿನ್. ಇಲ್ಲೂ ಸಹ ಪಿಗ್ಮೆಂಟೇಷನ್ ಆಫ್ ದ ಸ್ಕಿನ್ ಅನ್ನು ನೋಡಬಹುದು. ಓಕೆ, ಬಟ್ ಮೆಲಾನಿನ್, ಮೆಲಟೋನಿನ್, ದೇ ಆರ್ ಬೀನ್ ಪ್ರೊಡ್ಯೂಸ್ ಫ್ರಮ್ ದ ಡಿಫರೆಂಟ್ ಪಾರ್ಟ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಹಾರ್ಮೋನ್ಸ್ ಆಫ್ ದ ಪಾರ್ಸ್ ಇಂಟರ್ಮೀಡಿಯಾ. ಈಗ ಲೆಟ್ಸ್ ಸಿ ದ hormones produced by pars nervosa, which is also called as posterior pituitary gland. So ನಾನು ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದೆ ಅಂತ ನೀವು ಬರಿಬೇಡಿ, ಫುಲ್ ಬರೀರಿ. So which is the part of ಆಕ್ಚುಲಿ ಇದನ್ನು ನಾವು ನ್ಯೂರೋಹೈಪೋಫೈಸಿಸ್ ಅಂತ ಕರಿಬೋದು, ಇದು ಸಪರೇಟ್ ಪಾರ್ಟ್ ಏನಲ್ಲ, ಇಟ್ ಇಸ್ ಸೇಮ್. ಸೊ ಎರಡು ಹಾರ್ಮೋನ್ ಅನ್ನ ಈ ಏನು ಗ್ಲ್ಯಾಂಡು ರಿಲೀಸ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಬಿಕಾಸ್ ದಿಸ್ ಟೂ ಹಾರ್ಮೋನ್ಸ್ ಆರ್ ಸಿಂಥಸೈಸ್ಡ್ ಇನ್ ದ ಹೈಪೋಥಲಾಮಸ್, ಟ್ರಾನ್ಸ್ಪೋರ್ಟೆಡ್ ಇನ್ ಟು ದ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್, ಸ್ಟೋರ್ಡ್ ಅಂಡ್ ರಿಲೀಸ್ಡ್ ದೇರ್. ಓಕೆ, ಸೊ ಸ್ಟಾರ್ಟಿಂಗ್ ವಿತ್ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲವ್ ಹಾರ್ಮೋನ್. ಯಾಕಂದರೆ ನೀವೆಲ್ಲ ಕೇಳಿರ್ಬೋದು, ಏನು ಪ್ರೀತಿಯಾದಾಗ ಹಸಿವಾಗೋದಿಲ್ಲ, ಏನು ವೆನ್ ವಿ ಆರ್ ಇನ್ ಲವ್, ವೆನ್ ವಿ ಆರ್ ಇನ್ ಕ್ರಶ್, ಲೈಕ್ ವಿ ಫೀಲ್ ಲೈಕ್ ನಾಟ್ ಫೀಲಿಂಗ್ ಲೈಕ್ ಹ್ಯಾವಿಂಗ್ ಫುಡ್, ಈ ಥರ ಎಲ್ಲ ಕೆಲವು ಏನು ಹೇಳುವಂಥದ್ದು ಕೆಲವು ಫೀಚರ್ಸನ್ನು ತೋರಿಸ್ತೀವಿ. ಸೊ ಈ ಫೀಚರ್ಸನ್ನು ಆ್ಯಕ್ಚುಲಿ ಆಕ್ಸಿಟೋಸಿನ್ ಕಾಸ್ ಮಾಡುವಂಥದ್ದು. ಬಿಕಾಸ್ ಆಕ್ಸಿಟೋಸಿನ್ ವಿಲ್ ಬಿ ಕಾಸಿಂಗ್ ದ ಕಾಂಟ್ರಾಕ್ಷನ್ ಆಫ್ ದ ಸ್ಮೂತ್ ಮಸಲ್ಸ್. ಇಂಟರ್ನಲ್ ಆರ್ಗನ್ಸ್ ಅಲ್ಲಿರುವಂಥ ಮಸಲ್ಸ್ ಯಾವುದು? ಸ್ಮೂತ್ ಮಸಲ್ಸ್. ಸೊ ನಾರ್ಮಲ್ ಆಗಿ ಹುಡುಗರು ಹಾಗೆ ಹುಡುಗಿರಲ್ಲೂ ಸಹ ಸ್ಮೂತ್ ಮಸಲ್ಸಿನ ಕಾಂಟ್ರಾಕ್ಷನ್ ಅನ್ನ ಈ ಹಾರ್ಮೋನ್ ಕಾಸ್ ಮಾಡುತ್ತೆ. ಅಂದರೆ ಈ ಹಾರ್ಮೋನಿಂದ ಕಾಂಟ್ರಾಕ್ಷನ್ ಆಫ್ ಸ್ಮೂತ್ ಮಸಲ್ಸ್ ಕ್ಯಾನ್ ಬಿ ಸೀನ್. ಓಕೆ, ಅದಲ್ಲದೆ ಅಪಾರ್ಟ್ ಫ್ರಮ್ ಸ್ಟಿಮ್ಯುಲೇಟಿಂಗ್ ದ ಕಾಂಟ್ರಾಕ್ಷನ್ ಆಫ್ ದ ಸ್ಮೂತ್ ಮಸಲ್ಸ್, ಫಿಮೇಲ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಡೆಲಿವರಿ ಟೈಮಲ್ಲಿ ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ದ vigorous contraction of the smooth muscles of the uterus, thereby causing the child birth. ಸೊ ಚೈಲ್ಡ್ ಬರ್ತ್ ಅಲ್ಲಿ ನೀವು ಕೇಳಿರ್ಬೋದು ನೋವಿನ ಇಂಜೆಕ್ಷನ್ ಅನ್ನು ಕೊಡುವಂಥದ್ದು ಅಂತ. ಸೊ ನೋವಿನ ಇಂಜೆಕ್ಷನ್ ಅಂದರೆ ಆಕ್ಚುಲಿ ಆಕ್ಸಿಟೋಸಿನ್, ವಿಚ್ ವಿಲ್ ಬಿ ಕಾಸಿಂಗ್ ಫಾರ್ ದ ವಿಗರಸ್ ಕಾಂಟ್ರಾಕ್ಷನ್ ಆಫ್ ದ ಯುಟರೈನ್ ಮಸಲ್ಸ್ ಫಾರ್ ದ ಚೈಲ್ಡ್ ಬರ್ತ್. ಆ್ಯಂಡ್ ಆಲ್ಸೋ ಇನ್ನೊಂದು ಫಂಕ್ಷನ್ ಏನಂದರೆ ಇಟ್ ಕಾಸ್ ಫಾರ್ ದ ಮಿಲ್ಕ್ ಇಜೆಕ್ಷನ್ ಫ್ರಮ್ ದ ಮ್ಯಾಮರಿ ಗ್ಲ್ಯಾಂಡ್. ಸೊ ಕೆಲವೊಮ್ಮೆ ತಾಯಿ ಆದವಳು ಮಗುವನ್ನು ನೋಡಿದ್ರೆ ಸಾಕು, ಏನು ಇದರಿಂದ ಹಾಲು ಬರುತ್ತೆ, ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಹಾರ್ಮೋನ್ ಆಕ್ಸಿಟೋಸಿನ್. ಓಕೆ,
ಹುಡುಗರಲ್ಲೂ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಕಾಸಸ್ ದ ಕಾಂಟ್ರಾಕ್ಷನ್, ಇಟ್ ಕಾಸಸ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಸ್ಪರ್ಮ್ ಥ್ರೂ ದ ಡಕ್ಟ್ಸ್ ಆ್ಯಂಡ್ ಪೆನಿಸ್. ಓಕೆ, ಸೊ ದಟ್ ಇಸ್ ಅಬೌಟ್ ಆಕ್ಸಿಟೋಸಿನ್. ನಂತರ ವ್ಯಾಸೋಪ್ರೆಸಿನ್. ಸೊ ವ್ಯಾಸೋಪ್ರೆಸಿನ್ ಏನು? ಒನ್ ಸೆಕೆಂಡ್. ಯಾ, ವಾಟ್ ಇಸ್ ದಿಸ್ ವ್ಯಾಸೋಪ್ರೆಸಿನ್? ಇದಕ್ಕೆ, ಈ ಹಾರ್ಮೋನಿಗೆ ಇನ್ನೊಂದು ಹೆಸರು ಆಂಟಿ ಡಯೂರೆಟಿಕ್ ಹಾರ್ಮೋನ್ ಅಂತ, ADH ಅಂತ. ಓಕೆ, ಆಂಟಿ ಡಯೂರೆಟಿಕ್ ಹಾರ್ಮೋನ್. ಈ ಹಾರ್ಮೋನು ದೇ ಆರ್ ಆಂಟಿ ಟು ದ ಡಯೂರೆಸಿಸ್. ಡಯೂರೆಸಿಸ್ ಅಂದ್ರೆ ಏನು? ಎಕ್ಸೆಸ್ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಸೊ ಈ ಹಾರ್ಮೋನ್ ಆ ಡಯೂರೆಸಿಸ್ ಅನ್ನ ಪ್ರಿವೆಂಟ್ ಮಾಡುತ್ತೆ. ಹೇಗೆ? ಬೈ ಮೇನ್ಲಿ ಆಕ್ಟಿಂಗ್ ಅಪಾನ್ ದ ಕಿಡ್ನಿ ಟ್ಯೂಬ್ಯೂಲ್ಸ್, ಸ್ಟಿಮ್ಯುಲೇಟಿಂಗ್ ಫಾರ್ ದ reabsorption of the water from the, as well as the electrolyte reabsorption from the distal tubules of the nephron. So ಈ ಹಾರ್ಮೋನ್ ADH ಏನ್ ಮಾಡುತ್ತೆ, ವ್ಯಾಸೋಪ್ರೆಸಿನ್ ಏನ್ ಮಾಡುತ್ತೆ, they act upon the distal parts of the nephron and ಇದರಿಂದಾಗಿ ಆ ಫಿಲ್ಟ್ರೇಟ್ ಏನಿರುತ್ತೆ ಡಿಸ್ಟಾಲ್ ಪಾರ್ಟ್ಸ್ ಆಫ್ ದ ನೆಫ್ರಾನ್ಸ್ ಅಲ್ಲಿ, ಸೊ ಅಲ್ಲಿಂದ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ವಿಲ್ ಬಿ ರೀಅಬ್ಸಾರ್ಬ್ಡ್ ಬ್ಯಾಕ್ ಟು ದ ಬಾಡಿ ಫ್ಲೂಯಿಡ್. ಸೊ ಇದರಿಂದ ನಾವು ರಿಲೀಸ್ ಮಾಡುವಂತಹ ಯೂರಿನ್ ಇಸ್ ನಾಟ್ ಹ್ಯಾವಿಂಗ್ ದ್ಯಾಟ್ ಮಚ್ ಆಫ್ ವಾಟರ್ ಬಿಕಾಸ್ ವಾಟರ್ ಗಾಟ್ ರೀಅಬ್ಸಾರ್ಬ್ಡ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ಆಲ್ ದ ಪಿಟ್ಯುಟರಿ ಗ್ಲ್ಯಾಂಡ್ ಹಾರ್ಮೋನ್ಸ್. ಈಗ we will be discussing certain diseases which is associated with the pituitary gland and the hormones. Now, disorder and diseases. So first we will be studying about the pituitary dwarfism, which is caused because of the reduced secretion of growth hormone. Growth hormone, hyposecretion of growth hormone andre ಏನು ಅರ್ಥ? hypo andre ಕಮ್ಮಿ ಗ್ರೋತ್ ಹಾರ್ಮೋನ್ ಸೆಕ್ರೆಟ್ ಆಗೋದ್ರಿಂದ ವಿ ಗೆಟ್ ಟು ಸಿ ಹೈಪೋಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್. ಇದರಿಂದ ವಿ ಗೆಟ್ ಟು ಸಿ ಅ ಡಿಸೀಸ್ ಕಾಲ್ಡ್ ಆಸ್ ಡ್ವಾರ್ಫಿಸಮ್, ಆಲ್ಸೋ ಕಾಲ್ಡ್ ಆಸ್ ಪಿಟ್ಯೂಟರಿ ಡ್ವಾರ್ಫಿಸಮ್. ಓಕೆ, ಸೊ ಸಿಂಪ್ಟಮ್ ಏನು ಪಿಟ್ಯೂಟರಿ ಡ್ವಾರ್ಫಿಸಮ್? ಇದು ಸ್ಟಂಟೆಡ್ ಗ್ರೋತ್. ಕಮ್ಮಿ ಗ್ರೋತ್ ಹಾರ್ಮೋನ್ ಅಂದ್ರೆ ಕಮ್ಮಿ ಗ್ರೋತ್. ಸೊ ಹೈಟ್ ಆಫ್ ದ ಇಂಡಿವಿಜುವಲ್ ಇಸ್ ಗೋಯಿಂಗ್ ಟು ಬಿ ಶಾರ್ಟ್, ಸ್ಟಂಟೆಡ್. ಓಕೆ, ಸೊ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಪಿಟ್ಯೂಟರಿ ಡ್ವಾರ್ಫಿಸಮ್. ಎಲ್ಲಿದೆ? ಇದೆಯಾ ಇಲ್ವಾ? NCERT ಇದೆ. ಓಕೆ, ನೌ ಕಮಿಂಗ್ ಟು ದ ನೆಕ್ಸ್ಟ್ ಟೈಪ್ ಆಫ್ ಡಿಸೀಸ್ ವಿಚ್ ಇಸ್ ಜಸ್ಟ್ ಉಲ್ಟಾ. ಡ್ವಾರ್ಫಿಸಮ್, ಪಿಟ್ಯೂಟರಿ ಡ್ವಾರ್ಫಿಸಮ್ನ ಜಸ್ಟ್ ಉಲ್ಟಾ ಇದು ಆಕ್ಚುಲಿ. ದಟ್ ಇಸ್ ಜಿಜಾಂಟಿಸಮ್. ಡ್ವಾರ್ಫ್ ಅಂದ್ರೆ ಶಾರ್ಟ್ ಅಲ್ವಾ, ಜಿಜಾಂಟ್ ಅಂದ್ರೆ ಬಿಗ್. ಸೊ ಜಿಜಾಂಟಿಸಮ್ ಆಸ್ ಅ ನೇಮ್ ಸೇ ಹಿಯರ್, the height of the individual is going to be too large. Andre we get to see abnormal, too much of growth. Abnormal growth andre too much of the growth of the body. Okay, so gigantism ಬಗ್ಗೆ ಏನು ಹೇಳುತ್ತೆ NCERT ನೋಡುವ. Excess secretion of the growth hormone stimulates abnormal growth of the body leading to gigantism. As the name says, gigantism andre ಜಾಸ್ತಿ height ಎಲ್ಲ. Okay, so ಇದು ಹೈಪರ್ ಸೆಕ್ರೆಷನ್ ಆಫ್ ಗ್ರೋತ್ ಹಾರ್ಮೋನ್ ಅಂದ್ರೆ ಜಾಸ್ತಿ ಗ್ರೋತ್ ಹಾರ್ಮೋನ್. ಹೈಪರ್ ಅಂದ್ರೆ ಜಾಸ್ತಿ, ಸೆಕ್ರೆಷನ್ ಅಂದ್ರೆ ರಿಲೀಸ್. ಜಾಸ್ತಿ ಗ್ರೋತ್ ಹಾರ್ಮೋನ್ ಸೆಕ್ರೆಟ್ ಆಗೋದ್ರಿಂದ ಆಗುವಂತಹ ಡಿಸಾರ್ಡರ್ ಇದು. ನೆಕ್ಸ್ಟ್ ಕಮಿಂಗ್ ಟು ಅ ಯುನಿಕ್ ಟೈಪ್ ಆಫ್ ಡಿಸೀಸ್ ಕಾಲ್ಡ್ ಆಸ್ ಆಕ್ರೋಮೆಗ್ಯಾಲಿ. ಆಕ್ರೋ ಅಂದ್ರೇನು? ವಿಚಿತ್ರ, ವಿಕಾರ. ಮೆಗ್ಯಾಲಿ ಅಂದ್ರೆ ಹಿಯರ್ ಹೆಡ್. ಸೊ ತಲೆ ಸ್ವಲ್ಪ ವಿಕಾರವಾಗಿರುತ್ತೆ. ಸೊ ದ ಮೇನ್ ಸಿಂಪ್ಟಮ್ ಇಸ್ ಡಿಸ್ಫಿಗರ್ಮೆಂಟ್ ಆಫ್ ದ ಹೆಡ್, ಸ್ಪೆಸಿಫಿಕಲಿ ಫೇಸ್. ಯಾಕಂದ್ರೆ ಇಲ್ಲಿ there is going to be hyper secretion of the growth hormone, but it is an adult. ಇಲ್ಲಿ ಎರಡು ಸಿಚುವೇಶನ್ ನಾವು ಏನು ನೋಡಿದ್ವಿ, ಪಿಟ್ಯೂಟರಿ ಡ್ವಾರ್ಫಿಸಮ್ ಮತ್ತು ಜಿಜಾಂಟಿಸಮ್. ಯೂಶ್ವಲ್ ಆಗಿ ಈ ಥರ ಏನು ನಾವು ಡ್ವಾರ್ಫಿಸಮ್ ಅಥವಾ ಜಿಜಾಂಟಿಸಮ್ ನೋಡುವಂಥದ್ದು ಯಾವಾಗ ಅಂದರೆ, ಯಾವಾಗ ಚಿಕ್ಕ ಮಕ್ಕಳಲ್ಲಿ ಗ್ರೋತ್ ಹಾರ್ಮೋನ್ ಸರಿಯಾಗಿ ಪ್ರೊಡ್ಯೂಸ್ ಆಗೋದಿಲ್ಲೋ ಆಗ ನಾವು ಇದೆಲ್ಲ ನೋಡ್ಬೋದು. ಅಥವಾ ಜಾಸ್ತಿ ಪ್ರೊಡ್ಯೂಸ್ ಆದರೆ ಜಿಜಾಂಟಿಸಮ್, ಕಮ್ಮಿ ಪ್ರೊಡ್ಯೂಸ್ ಆದರೆ ಡ್ವಾರ್ಫಿಸಮ್. ಓಕೆ, ಸೊ ನಂತರ ದಟ್ ಇಸ್ ಟೀನೇಜಿನ ನಂತರ ಅಡಲ್ಟ್ ಸ್ಟೇಜ್ ಅಂತ ಹೇಳ್ಬೋದು. ಆ ಟೈಮಲ್ಲಿ ಗ್ರೋತ್ ಹಾರ್ಮೋನ್ ಅಷ್ಟೊಂದು ಜಾಸ್ತಿ ಫಂಕ್ಷನ್ ಅನ್ನು ತೋರಿಸೋದಿಲ್ಲ, ಯಾಕಂದ್ರೆ ಗ್ರೋತ್ ಆಲ್ರೆಡಿ ಆಗಿರುತ್ತೆ. ಆದರೆ ಆ ಟೈಮಲ್ಲಿ ಜಾಸ್ತಿ ಗ್ರೋತ್ ಹಾರ್ಮೋನ್ ಎಲ್ಲರೂ ಸೆಕ್ರೆಟ್ ಆದರೆ ಅಡಲ್ಟ್ ಸ್ಟೇಜಲ್ಲಿ, ಇಫ್ ದರ್ ಇಸ್ ಹೈಪರ್ ಸೆಕ್ರೆಷನ್ ಆಫ್ ಗ್ರೋತ್ ಹಾರ್ಮೋನ್, ಹೈಟ್ ಅಂತೂ ಜಾಸ್ತಿ ಆಗೋದಿಲ್ಲ, ಬಟ್ ಬೇರೆ ಪಾರ್ಟ್ ಆಫ್ ದ ಬಾಡಿ ಲೈಕ್ ಹ್ಯಾಂಡ್ ಲೆಂತ್ ಜಾಸ್ತಿ ಆಗುತ್ತೆ. ಮುಖದ ಏನು ಫೇಸ್ ಕಟ್ ಏನಿದೆ ಅದು ಉದ್ದಗಾಗುತ್ತೆ. ಡಿಸ್ಫಿಗರ್ಮೆಂಟ್ ಆಫ್ ದ ಫೇಸ್, ಸ್ಪೆಸಿಫಿಕಲಿ ಫೇಸ್
ಏನು ಉದ್ದಗಾಗೋದಕ್ಕೆ ಇಲ್ಲಿ ನಾವು ಡಿಸ್ಫಿಗರ್ಮೆಂಟ್ ಆಫ್ ದ ಫೇಸ್ ಅಂತ ಹೇಳುವಂಥದ್ದು. ಯಾಕಂದ್ರೆ ಮುಖ ಉದ್ದ ಇರೋ ಒಂಥರ ವಿಚಿತ್ರವಾಗಿ ಕಾಣಿಸ್ತೀವಲ್ವಾ, ರೈಟ್. ಪ್ರಿಮೆಚೂರ್ ಡೆತ್ ಕ್ಯಾನ್ ಬಿ ಸೀನ್ ಇಫ್ ಇಟ್ ಇಸ್ ಅನ್ಚೆಕ್ಡ್. ಹೆಚ್ಚಾಗಿ ಗೊತ್ತೇ ಆಗೋದಿಲ್ಲ ಗ್ರೋತ್ ಹಾರ್ಮೋನ್ ಎಕ್ಸೆಸ್ ಆಗಿ ಸೆಕ್ರೆಟ್ ಆಗುವಾಗ. ಓಕೆ, ಸೊ ಇದರಿಂದ ಪ್ರಿಮೆಚೂರ್ ಡೆತ್ ಸಹ ಆಗ್ಬೋದು. ಸೊ ಹೆಚ್ಚಾಗಿ ದಿಸ್ ಇಸ್ ಸೀನ್ ಇನ್ ದ ಮಿಡಲ್ ಏಜ್, ಅಂದ್ರೆ ಅಡಲ್ಟ್ ಸ್ಟೇಜ್, ಮಿಡಲ್ ಏಜ್ ಅಲ್ಲಿ. ಅದಕ್ಕೂ ಮುಂಚೆ ಎಲ್ಲಾದ್ರೂ ಅಂದ್ರೆ ಟೀನೇಜ್ಗೂ ಮುಂಚೆ ಎಲ್ಲಾದ್ರೂ ಜಾಸ್ತಿ ಗ್ರೋತ್ ಹಾರ್ಮೋನ್ ಪ್ರೊಡ್ಯೂಸ್ ಆದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ ಜಿಜಾಂಟಿಸಮ್. ಕರೆಕ್ಟಾ? ನೆಕ್ಸ್ಟ್ ಡಿಸೀಸ್ ಇಸ್ ಡಯಾಬಿಟಿಸ್ ಇನ್ಸಿಪಿಡಸ್. ಡಯಾಬಿಟಿಸ್ ಮೆಲಿಟಸ್ ಕೇಳಿದೀವಿ, ಆದ್ರೆ ಇನ್ಸಿಪಿಡಸ್ ಏನು? ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ಸಕ್ಕರೆ ಕಾಯಿಲೆ. ಇನ್ಸಿಪಿಡಸ್ ಅಂದ್ರೆ ಏನು? ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಲಿಟರಲ್ ಮೀನಿಂಗ್ ಆಫ್ ಡಯಾಬಿಟಿಸ್ ಇನ್ಸಿಪಿಡಸ್. ಡಯಾಬಿಟಿಸ್ ಅಂದ್ರೆ ಸಿಫನಿಂಗ್, ಅಂದ್ರೆ ಪಾಸಿಂಗ್ ಥ್ರೂ. ಇನ್ಸಿಪಿಡಸ್ ಅಂದ್ರೆ ಟೇಸ್ಟ್ಲೆಸ್. ಸೊ ಡಯಾಬಿಟಿಸ್ ಇನ್ಸಿಪಿಡಸ್ ಅಲ್ಲಿ ವಿ ಗೆಟ್ ಟು ಸಿ ಪಾಸಿಂಗ್ ಆಫ್ ಟೇಸ್ಟ್ಲೆಸ್ ಯೂರಿನ್. ಅಂದ್ರೆ ಬೇಸಿಕಲಿ ವಿ ಗೆಟ್ ಟು ಸಿ ಪಾಸಿಂಗ್ ಔಟ್ ಎಕ್ಸೆಸ್ ವಾಟರ್ ಕಂಟೈನಿಂಗ್ ಯೂರಿನ್. ಓಕೆ, ಸೊ ಡಯಾಬಿಟಿಸ್ ಇನ್ಸಿಪಿಡಸ್ ಅಲ್ಲಿ ವಿ ಗೆಟ್ ಟು ಸಿ ರೆಡ್ಯೂಸ್ಡ್ ಆರ್ ವೆರಿ ಲೆಸ್ ಸೆಕ್ರೆಷನ್ ಆಫ್ ADH ಹಾರ್ಮೋನ್ ದಟ್ ಇಸ್ ಆಂಟಿ ಡೈರೆಟಿಕ್ ಹಾರ್ಮೋನ್. ಯಾವಾಗ ADH ಕಮ್ಮಿ ಪ್ರೊಡ್ಯೂಸ್ ಆಗುತ್ತೋ ಆಗ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ಯೂರಿನ್ ವಿ ಗೆಟ್ ಟು ಸಿ. ಸೊ ಇಲ್ಲಿ ಯೂರಿನ್ ಜಾಸ್ತಿ ಡೈಲ್ಯೂಟ್ ಆಗಿರುತ್ತೆ ಬಿಕಾಸ್ ವಾಟರ್ ಇಸ್ ಗೋಯಿಂಗ್ ಔಟ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಇದರಿಂದಾಗಿ ಯೂರಿನ್ ಇಸ್ ಗೋಯಿಂಗ್ ಟು ಬಿ ಟೇಸ್ಟ್ಲೆಸ್, ಅಂದ್ರೆ ಸಾಲ್ಟಿ ಇರೋದಿಲ್ಲ. ಹೆಚ್ಚಾಗಿ ಯೂರಿನ್ ಇಸ್ ಸಾಲ್ಟಿ ಅಲ್ವಾ, ಆದರೆ ಇಟ್ಸ್ ಟೇಸ್ಟ್ಲೆಸ್ ಹಿಯರ್ ಬಿಕಾಸ್ ಮೋರ್ ವಾಟರ್ ಇಸ್ ಗೋಯಿಂಗ್ ಔಟ್. ಸೊ ಡಿಮಿನಿಶ್ಡ್, ಇದು ಯಾವಾಗ ಆಗುವಂಥದ್ದು? ಬಿಕಾಸ್ ಆಫ್ ದ ಡಿಮಿನಿಶ್ಡ್ ಎಬಿಲಿಟಿ ಆಫ್ ದ ಕಿಡ್ನಿ ಟು ಕನ್ಸರ್ವ್ ವಾಟರ್ ವಿಚ್ ವಿಲ್ ಬಿ ಲೀಡಿಂಗ್ ಟು ವಾಟರ್ ಲಾಸ್ ಅಂಡ್ ಡಿಹೈಡ್ರೇಷನ್. ಸೊ ಸಿಂಪ್ಟಮ್ ಏನು? ಲಾಟ್ ಆಫ್ ವಾಟರ್ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಯೂರಿನ್ ಅಂಡ್ ಆಲ್ಸೋ ಇದರಿಂದಾಗಿ ಏನಾಗುತ್ತೆ, ನಾವು ಡಿಹೈಡ್ರೇಷನ್ ಇಂದ ವಿ ವಿಲ್ ಬಿ ಸಫರಿಂಗ್. ಸರಿ, ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ಏನು? ಡೆಫಿನೆಟ್ಲಿ ದೇ ಆರ್ ಟು ಡಿಫರೆಂಟ್ ಡಿಸೀಸ್. ಡಯಾಬಿಟಿಸ್ ಮೆಲಿಟಸ್ ಡಯಾಬಿಟಿಸ್ ಅಂದ್ರೆ ಸಿಫನಿಂಗ್, ಅಂದ್ರೆ ಪಾಸಿಂಗ್ ಥ್ರೂ. ಮೆಲಿಟಸ್ ಅಂದ್ರೆ ಸ್ವೀಟ್. ಐ ಡೋಂಟ್ ನೋ ಯು ನೋ ಆರ್ ನಾಟ್. ಹನಿ ಬೀಸ್ ಇದೆ ಅಲ್ವಾ, ಅವುಗಳ ಸೈಂಟಿಫಿಕ್ ನೇಮ್ ಎಪಿಸ್ ಮೆಲ್ಲಿಫೆರಾ. ಸೊ ದೇ ಆರ್ ಮೆಲಿಟಸ್ ಮೀನ್ಸ್ ಆಸ್ ಸ್ವೀಟ್ ಆಸ್ ಹನಿ. ಓಕೆ, ಸೊ ಹನಿಯನ್ನ ನಾವು ಸ್ವೀಟ್ ಅಂತ ಕನ್ಸಿಡರ್ ಮಾಡುವಂಥದ್ದು ಅಲ್ವಾ. ಸೊ ಆಸ್ ಮೆಲಿಟಸ್ ಅಂದ್ರೆ ಆಸ್ ಸ್ವೀಟ್ ಆಸ್ ಹನಿ. ಸೊ ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ವಿ ಆರ್ ಪಾಸಿಂಗ್ ಥ್ರೂ ದ ಸ್ವೀಟ್ ಯೂರಿನ್. ಸೊ ಸಕ್ಕರೆ ಕಾಯಿಲೆಯಲ್ಲಿ ಲಾಟ್ ಆಫ್ ಗ್ಲೂಕೋಸ್ ಇಸ್ ಪಾಸ್ಡ್ ಔಟ್ ಇನ್ ದ ಅಲಾಂಗ್ ವಿತ್ ದ ಯೂರಿನ್ ಅಲ್ವಾ. ಸೊ ದಟ್ ಇಸ್ ವೈ ದ ನೇಮ್ ಡಯಾಬಿಟಿಸ್ ಮೆಲಿಟಸ್. ಎರಡು ಕಾಮನ್ ವರ್ಡ್ ಇದೆ ಅಂದ್ರೆ ಇಟ್ ಡಸಂಟ್ ಮೀನ್ ದಟ್ ಇಟ್ ಇಸ್ ದ ಸೇಮ್ ಡಿಸೀಸ್, ಇಟ್ಸ್ ಡಿಫರೆಂಟ್ ಡಿಸೀಸ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಡಿಸಾರ್ಡರ್. ಈಗ ಇದಿಷ್ಟು ಹಾರ್ಮೋನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಈ ಹಾರ್ಮೋನ್ಸ್ ಅಲ್ಲಿ ಯಾವುದು ಪ್ರೋಟೀನ್ ಹಾರ್ಮೋನ್, ಯಾವುದು ಅಮೈನೋ ಆಸಿಡ್ ಹಾರ್ಮೋನ್, ಯಾವುದು ಪೆಪ್ಟೈಡ್ ಹಾರ್ಮೋನ್? ಸೊ ಲೆಟ್ ಮಿ ಟೆಲ್ ಯು ಸಮಥಿಂಗ್. ಎಲ್ಲಾ ಹೈಪೋಥಲಾಮಿಕ್ ಹಾರ್ಮೋನ್ಸ್ ದೇ ಆಲ್ ಆರ್ ಪ್ರೋಟೀನ್ ಹಾರ್ಮೋನ್ಸ್. ಹೈಪೋಥಲಾಮಿಕ್ ಹಾರ್ಮೋನ್ಸ್ all are protein hormone. Protein ಅಂದ್ರೇನು, it will be having very long chain of amino acid. Okay, ನಂತರ ಪಿಟ್ಯುಟರಿ ಗ್ಲ್ಯಾಂಡ್ ಅಲ್ಲಿ we have seen two types ಅಲ್ವಾ. ಒಂದು ಆಂಟೀರಿಯರ್ ಅಂದ್ರೆ I'll write it as adenohypophysis. ಇದರಲ್ಲಿ ಪುನಃ ಎರಡು ಬರುತ್ತೆ, ಪಾರ್ಸ್ ಇಂಟರ್ಮೀಡಿಯಾ ಮತ್ತೆ ಪಾರ್ಸ್ ಡಿಸ್ಟಾಲಿಸ್. ಹೈಪೋಫೈಸಿಸ್ ಆಗಬೇಕು. ಇನ್ನೊಂದು ನ್ಯೂರೋ ಹೈಪೋಫೈಸಿಸ್. ಸೊ ನ್ಯೂರೋ ಹೈಪೋಫೈಸಿಸ್ ಇಲ್ಲಿ ಬರೋದು ಎರಡು ಹಾರ್ಮೋನ್ಸ್ ಅಲ್ವಾ, ಆಕ್ಸಿಟೋಸಿನ್, ವ್ಯಾಸೋಪ್ರೆಸಿನ್. ಸೊ ಈ ಎರಡು ಹಾರ್ಮೋನ್ಸ್ ವ್ಯಾಸೋಪ್ರೆಸಿನ್ ಮತ್ತೆ ಆಕ್ಸಿಟೋಸಿನ್ ಏನಿದೆ, ದೇ ಆರ್ ಪೆಪ್ಟೈಡ್ ಹಾರ್ಮೋನ್ಸ್. ಪೆಪ್ಟೈಡ್ ಅಂದ್ರೆ ಏನು? ದೇ ಆರ್ ವೆರಿ ಶಾರ್ಟ್ ಪ್ರೋಟೀನ್. ಓಕೆ, ಶಾರ್ಟ್ ಪ್ರೋಟೀನ್ಸ್ ಆರ್ ಕಾಲ್ಡ್ as ಪೆಪ್ಟೈಡ್ಸ್. ಸೊ ನ್ಯೂರೋ ಹೈಪೋಫೈಸಿಸ್ ರಿಲೀಸ್ ಮಾಡುವಂತಹ ಹಾರ್ಮೋನ್ಸ್ ಏನಿದೆ, ದೋ ಇಟ್ ಇಸ್ ನಾಟ್ ದೇರ್ ಓನ್ ಹಾರ್ಮೋನ್ಸ್, ದೇ ಆರ್ ಸ್ಟೋರ್ಡ್ ಅಂಡ್ ರಿಲೀಸ್ಡ್ ಓವರ್ ಹಿಯರ್. ಸೊ ಇದು their nature is they are peptide hormones, ಯಾಕಂದ್ರೆ they are made up of short protein
ಕಮ್ಮಿ ಅಮೈನೋ ಆಸಿಡ್ ಇರುವಂಥದ್ದು. ಐ ಗೆಸ್ ಆಕ್ಸಿಟೋಸಿನಲ್ಲಿ 9 ಅಮೈನೋ ಆಸಿಡ್ಸ್ ಇದೆ ಅಷ್ಟೇ. ಎಡಿನೋ ಹೈಪೋಫೈಸಿಸ್ ಅಲ್ಲಿರುವಂತಹ ಬರುವಂತಹ ಎಲ್ಲ ಹಾರ್ಮೋನ್ಸು ಆಲ್ ಆರ್ ಪ್ರೋಟೀನ್ ಹಾರ್ಮೋನ್ಸ್. ಹೌದು, LSH, FSH ಎಲ್ಲವೂ ಪ್ರೋಟೀನ್ ಹಾರ್ಮೋನ್ಸೇ. ಓಕೆ, ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ಪಿಟ್ಯುಟರಿ ಗ್ಲ್ಯಾಂಡ್ ಆಸ್ ವೆಲ್. ಈಗ ನಾವು ಲೆಟ್ಸ್ ಸ್ಟಡಿ ದ ನೆಕ್ಸ್ಟ್ ಗ್ಲ್ಯಾಂಡ್, ದಟ್ ಇಸ್ ಪೀನಿಯಲ್ ಗ್ಲ್ಯಾಂಡ್. ಸೊ ಇದು ಥರ್ಡ್ ಗ್ಲ್ಯಾಂಡ್ ನಾವು ಕಲಿಯುವಂಥದ್ದು ಇವತ್ತು, ಪೀನಿಯಲ್ ಗ್ಲ್ಯಾಂಡ್. ಪೀನಿಯಲ್ ಗ್ಲ್ಯಾಂಡಿನ ಲೊಕೇಶನ್ ಏನು? ಬೈ ದ ವೇ, ಡಿಡ್ ಐ ಆಕ್ರೋಮೆಗ್ಯಾಲ್ ಇದೆಲ್ಲ ಆಯ್ತಲ್ವಾ? ಏನಾದ್ರು ಮಿಸ್ ಆಗಿದೆಯಾ ಅಂತ ನೋಡ್ತಾ ಇದ್ದೇನೆ. ಆಗುತ್ತೆ, ಕೆಲವೊಮ್ಮೆ ಮಿಸ್ ಆಗುತ್ತೆ, ಅದಕ್ಕೆ ಇಲ್ಲ. ಯಾ, ಸೊ ಫಸ್ಟಿಗೆ ಲೊಕೇಶನ್ ಎಲ್ಲಿ ಇರುತ್ತೆ ಪೀನಿಯಲ್ ಗ್ಲ್ಯಾಂಡ್? ದೇ ಆರ್ ಪ್ರೆಸೆಂಟ್ ಇನ್ ದ ಡಾರ್ಸಲ್ ಸೈಡ್ ಆಫ್, ನೋಡಿ ಇದು ಪಿಟ್ಯುಟರಿ ಗ್ಲ್ಯಾಂಡ್, ಇದು ಪೀನಿಯಲ್ ಗ್ಲ್ಯಾಂಡ್. ಓಕೆ, ಸೊ ದೇ ಆರ್ ಪ್ರೆಸೆಂಟ್ ಇನ್ ದ ಡಾರ್ಸಲ್ ಸೈಡ್ ಆಫ್ ಫೋರ್ಬ್ರೈನ್. ಫೋರ್ಬ್ರೈನ್ನ ಹಿಂದ್ಗಡೆ ಡಾರ್ಸಲ್ ಸೈಡಲ್ಲಿರುವಂತಹ ಸ್ಟ್ರಕ್ಚರ್ ಇದು. ಆ್ಯಂಡ್ ದೇ ಪ್ರೊಡ್ಯೂಸ್ ಹಾರ್ಮೋನ್. ಏನು ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ? ದ ನೇಮ್ ಆಫ್ ದ ಹಾರ್ಮೋನ್ ಇಸ್ ಕಾಲ್ಡ್ ಆಸ್ ಮೆಲಾಟೋನಿನ್. ಈಗಲೇ ಬರೆದು ಬಿಡ್ತೇನೆ ಇಲ್ಲೇ. ದೇ ಆರ್ ಅಮೈನೋ ಆಸಿಡ್ ಟ್ರಿಪ್ಟೋಫ್ಯಾನ್ ಡಿರೈವ್ಡ್ ಹಾರ್ಮೋನ್ಸ್. ಇದು ಪ್ರೋಟೀನ್ ಅಲ್ಲ, ಶಾರ್ಟ್ ಪ್ರೋಟೀನ್ ಪೆಪ್ಟೈಡು ಅಲ್ಲ. ಈ ಹಾರ್ಮೋನ್ ಏನಿದೆ, ದೇ ಆರ್ ಮೇಡ್ ಅಪ್ ಆಫ್ ಜಸ್ಟ್ an amino acid and some structural difference you can see ಅಷ್ಟೇ. ಟ್ರಿಪ್ಟೋಫ್ಯಾನ್ ಡಿರೈವ್ಡ್ ಅಮೈನೋ ಆಸಿಡ್ ಹಾರ್ಮೋನ್. ಓಕೆ, ಸೊ ಈ ಹಾರ್ಮೋನ್ ಕೆಲವು ತುಂಬಾ ಇಂಪಾರ್ಟೆಂಟ್ ಯುನೀಕ್ ಫಂಕ್ಷನನ್ನು ತೋರಿಸುತ್ತೆ. ಒನ್ ಸೆಕೆಂಡ್. ಏನು ಯುನೀಕ್ ಫಂಕ್ಷನ್ ಅಂತ ಕೇಳಿದ್ರೆ, ಎಕ್ಸಾಕ್ಟ್ಲಿ ಕೆಲವರು 11 o'clock ನಿದ್ದೆ ಬಂದ್ಬಿಡುತ್ತೆ, ಮಲಗಿಬಿಡ್ತಾರೆ. ನೆಕ್ಸ್ಟ್ ಡೇ 6 o'clock ಅಲಾರ್ಮ್ ಇಡದೆ ಇದ್ರೂ ಸಹ ಎದ್ದು ಬಿಡ್ತೀವಿ ಅಲ್ವಾ? ಸೊ ಇದೆಲ್ಲದ ಕಾರಣ ಯಾರು ಅಂತ ಕೇಳಿದ್ರೆ ನಮ್ಮ ಬಯಾಲಜಿಕಲ್ ಸೈಕಲ್, ಬಯಾಲಜಿಕಲ್ ಕ್ಲಾಕ್. ಸೊ ನಮ್ಮ ಬಯಾಲಜಿಕಲ್ ಕ್ಲಾಕ್ ಅಂದರೆ 24 hours ಡೈರ್ನಲ್ ರಿದಮ್, ಬಾಡಿಯ ಸರ್ಕ್ಯಾಡಿಯನ್ ರಿದಮ್ ಅನ್ನ ಈ ಹಾರ್ಮೋನ್ ಕಂಟ್ರೋಲ್ ಮಾಡುತ್ತೆ. ಸೊ ದ ರೆಗ್ಯುಲೇಟ್ ಸರ್ಕ್ಯಾಡಿಯನ್ ರಿದಮ್. ಸೊ ಸರ್ಕ್ಯಾಡಿಯನ್ ರಿದಮಿಗೆ ಸಮ್ ಎಕ್ಸಾಂಪಲ್ಸ್ ಏನು ಕೇಳಿದ್ರೆ, ಸ್ಲೀಪ್ ವೇಕ್ ಸೈಕಲ್. ನಾವು ಇಷ್ಟು ಗಂಟೆಗೆ ಹೋಗಿ ಮಲಗ್ತೀವಿ, ನಿದ್ದೆ ನಮಗೆ 11 o'clock ಕೆಲವೊಮ್ಮೆ ಬಂದ್ಬಿಡುತ್ತೆ ಎಕ್ಸಾಕ್ಟ್. ಕೆಲವರು ಇಫ್ ಯು ಆರ್ ದ ಒನ್ ಹೂ ಆರ್ ಸ್ಲೀಪಿಂಗ್ ಎಟ್ 11 o'clock ಎವ್ರಿ ಡೇ, ನೀವು ಎಲ್ಲೇ ಇರಿ, ಹೇಗೆ ಇರಿ, 11 o'clock ನಿಮಗೆ ನಿದ್ದೆ ಬರುತ್ತೆ. ಯು ವಿಲ್ ಸ್ಟಾರ್ಟ್ ಯಾರ್ನಿಂಗ್. ಇಫ್ ಯು ಫೋರ್ಸ್ ಯುವರ್ ಸೆಲ್ಫ್ ಯು ವಿಲ್ ಬಿ ದೇರ್, ಲೈಕ್ ಯು ವೋಂಟ್ ಬಿ ಸ್ಲೀಪಿಂಗ್. ಹಾಗೆ ಬೆಳಗ್ಗೆ ಸಹ ಹಾಗೆ 9 o'clock, ಐ ಮೀನ್ ಇಫ್ ಯು ಆರ್ ದ ಒನ್ ಹೂ ಯೂಶ್ವಲಿ ವೇಕ್ ಅಪ್ ಎಟ್ 6 o'clock, 6 ಗಂಟೆಗೆ ನಿಮಗೆ ಎಚ್ಚರ ಆಗುತ್ತೆ. ಸೊ ಇದಕ್ಕೆ ನಾವು ಸ್ಲೀಪ್ ವೇಕ್ ಸೈಕಲ್ ಅಂತ ಹೇಳುವಂಥದ್ದು. ಸೊ ಈ ಸ್ಲೀಪ್ ವೇಕ್ ಸೈಕಲ್ ಅನ್ನ ಸರ್ಕ್ಯಾಡಿಯನ್ ಅಂದರೆ ಡಯೂರ್ನಲ್ 24 hours ಆ ಸೈಕಲ್ ರಿದಮ್ ಆಫ್ ಅವರ್ ಬಾಡಿಯನ್ನ ಈ ಹಾರ್ಮೋನ್ ಕಂಟ್ರೋಲ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಬಾಡಿ ಟೆಂಪರೇಚರ್. ಐ ವಿಲ್ ಟೆಲ್ ಯು. ಸರಿಯಾಗಿ ನೀವು ನಿದ್ದೆ ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ನಾಳೆ ಎಕ್ಸಾಮ್, ಇಡೀ ದಿನ ಕುತ್ಕೊಂಡು ಓದಿರಾ ಅಂತ ಅನ್ಕೊಳ್ಳಿ. ಹ್ಯಾವ್ ಯು ಎವರ್ ಎಕ್ಸ್ಪೀರಿಯನ್ಸ್ ದಿಸ್ ದ್ಯಾಟ್ ಯು ಫೀಲ್ ಫೀವರಿಶ್? ಸಡನ್ ಆಗಿ ಕೆಲವರಿಗೆ ಎಕ್ಸಾಮ್ ದಿನ ಫೀವರ್ ಬರೋದು. ಓಕೆ, ಎಕ್ಸಾಮ್ ಟೈಮಲ್ಲಿ ಫೀವರ್ ಬರೋದು ಯಾಕಂದ್ರೆ ಸರಿಯಾಗಿ ನಿದ್ದೆ ಮಾಡದೇ ಇರೋ ಕಾರಣ ನಿಮ್ಮ ಬಾಡಿಯ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದು ರೀಸನ್ ಇದೆ, ನಿಮ್ಮ ಇಮ್ಯುನಿಟಿ ಎಫೆಕ್ಟ್ ಆಗುತ್ತೆ. ಬಿಕಾಸ್ ದಿಸ್ ಹಾರ್ಮೋನ್ ಇಸ್ ಗೋಯಿಂಗ್ ಟು ಇಟ್ ಇಸ್ ಹ್ಯಾವಿಂಗ್ ಡಿಫೆನ್ಸ್ ಕೆಪಬಿಲಿಟಿ. ಸೊ ನೀವು ಚೆನ್ನಾಗಿ ನಿದ್ದೆ ಮಾಡಿಲ್ಲ ಅಂದರೆ ನೀವು ನಿಮ್ಮ ಮೆಲಟೋನಿನ್ ಹಾರ್ಮೋನ್ ಅಂದರೆ ನಿಮ್ಮ ಪೀನಿಯಲ್ ಗ್ಲ್ಯಾಂಡ್ ಅನ್ನ ಅವುಗಳ ಫಂಕ್ಷನ್ ಅನ್ನ ಇಂಟರ್ಮೀಡಿಯೇಟ್ ಅಂಡ್ ಎಫೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಇದರಿಂದಾಗಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಎಫೆಕ್ಟ್ ಆಗುತ್ತೆ. ಸೊ ಡಿಫೆನ್ಸ್ ಕೆಪಬಿಲಿಟಿ ಇಸ್ ಗೋಯಿಂಗ್ ಟು ಗೆಟ್ ರೆಡ್ಯೂಸ್. ದಟ್ ಇಸ್ ವೈ ವಿ ಫಾಲ್ ಇಲ್ ಡ್ಯೂರಿಂಗ್ ದ ಎಕ್ಸಾಮ್ಸ್. ಓಕೆ, ಸೊ ಸ್ವಲ್ಪ ಬಾಡಿ ಟೆಂಪರೇಚರ್ ಸಹ ಹೈ ಇರುತ್ತೆ ಇಫ್ ಯು ಡೋಂಟ್ ಸ್ಲೀಪ್ ವೆಲ್. ಓಕೆ, ಆ್ಯಂಡ್ ಇಟ್ ಇನ್ಫ್ಲೂಯೆನ್ಸಸ್ ಮೆಟಬಾಲಿಸಮ್. ಪುನಃ ಹ್ಯಾವ್ ಯುವರ್ ಎಕ್ಸ್ಪೀರಿಯನ್ಸ್? ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಏನು ಹೊಟ್ಟೆ ಸರಿಯಿಲ್ಲದಾಗ ಆಗುತ್ತೆ, ಹೊಟ್ಟೆ ನೋವೆಲ್ಲ ಆಗುತ್ತೆ ಬೆಳಗ್ಗೆ. ನಂಗಂತೂ ತುಂಬ ಸಲ ಆಗುತ್ತೆ. ನನಗೆ ಚಿಕ್ಕ ಮಗು ಇದೆ, ಆಗಾಗ ಹೇಳ್ತಾ ಇರ್ತಾನೆ ನಿದ್ದೆ ಸರಿಯಾಗಿಲ್ಲ ಅಂದರೆ ಎಲ್ಲ ಒಂದು ಫೀವರಿಶ್, ಹೈ ಟೆಂಪರೇಚರ್ ಅಂತ ಅನ್ಸೋದು. ನಂತರ ಹಸಿವಿಲ್ಲ, ಯಾಕಂದರೆ ಡೈಜೆಸ್ಟಿವ್ ಮೆಟಬಾಲಿಸಮ್ ವಿಲ್ ಬಿ ಎಫೆಕ್ಟೆಡ್. ಹಾಗೆ ಮುಖ ಎಲ್ಲ ಕಪ್ಪಾಗುತ್ತೆ ಸರಿಯಾಗಿ ನಿದ್ದೆ ಮಾಡದೇ ಇದ್ರೆ. ಓಕೆ, ಸೊ ಇಟ್ ವಿಲ್ ಆಲ್ಸೋ ಕಾಸ್
pigmentation. It is able to regulate the pigmentation. So if you don't sleep properly, you're actually ನಿಮ್ಮ ಮೆಲಟೋನಿನ್ ರಿಲೀಸ್ ಅನ್ನ ನೀವು you're altering it and it will cause the problem for this. ಹಾಗೆ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದ್ರೆ ನಿಮ್ಮ menstrual cycle ಸಹ ಎಫೆಕ್ಟ್ ಆಗುತ್ತೆ. You all able to experience this. So it is the easiest hormone function to remember. Okay, so that is about melatonin hormone. ಇದರ ಯಾವುದೇ ತರದ ಡಿಸಾರ್ಡರ್ ಅನ್ನ NCERT ಅಲ್ಲಿ ಮೆನ್ಷನ್ ಮಾಡಲಿಲ್ಲ. Okay, of course there is hyper and hyposecretion of this hormone will cause different issues. ಅದು NCERT ಅಲ್ಲಿ ಇಲ್ಲ. Okay, so ಇಲ್ಲಿಗೆ we are done with all the glands of our brain. 3 gland ಇತ್ತು, hypothalamus, pituitary gland ಮತ್ತೆ pineal gland. Now we will be seeing the glands of our thoracic region. So thoracic region ಅಲ್ಲಿ 3 gland ಬರುತ್ತೆ, thyroid, parathyroid ಮತ್ತೆ thymus. First ಗೆ we will be seeing about thyroid gland. So thyroid gland ಎಲ್ಲಿರುತ್ತೆ? What is the location of thyroid gland? ಅದಕ್ಕೂ ಮುಂಚೆ ಫಸ್ಟ್ ಗೆ ಹೇಗಿರುತ್ತೆ ನೋಡುವ. So structure. They have 2 lobes. ಏನು NCERT ಅನ್ನು ಫಾಲೋ ಮಾಡುವ? ಹೌದು, ಸ್ಟ್ರಕ್ಚರ್ ಅನ್ನು ಹೇಳಿದ್ದಾರೆ NCERT ಅಲ್ಲಿ. They are composed of 2 lobes. ಲೊಕೇಶನ್ ಏನು? Present on either side of trachea. Okay, ಕೆಲವು ಬುಕ್ ಹೇಳುತ್ತೆ they are butterfly like structure. ಬಟರ್ಫ್ಲೈ ತರ ಇರುವಂತಹ ಸ್ಟ್ರಕ್ಚರ್ ಅನ್ನ ಈ ಬಟರ್ಫ್ಲೈ ತರ ಇರುವಂತಹ ಸ್ಟ್ರಕ್ಚರ್ ಅನ್ನ ಈ ಗ್ಲ್ಯಾಂಡ್ ಹೊಂದಿದೆ ಅಂತ. ದೇ ಆರ್ ಬಟರ್ಫ್ಲೈ ಲೈಕ್ ಸ್ಟ್ರಕ್ಚರ್. ನಾವು ಕನ್ಫರ್ಮ್ ಮಾಡ್ಕೊಳ್ಳುವ, ನೋಡುವ ಹೇಗಿರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ. ನೋಡಿ, ಇಲ್ಲಿದೆ ಥೈರಾಯ್ಡ್ ಗ್ಲ್ಯಾಂಡ್. ದೇ ಹ್ಯಾವ್ ಗಾಟ್ ಬಟರ್ಫ್ಲೈ ಲೈಕ್ ವಿಂಗ್ಸ್ ಅಲ್ವಾ. ದೇ ಆರ್ ಬಟರ್ಫ್ಲೈ ಲೈಕ್ ಸ್ಟ್ರಕ್ಚರ್. ಇದೇನಿದು? ಟ್ರೇಕಿಯಾ. ದೇ ಆರ್ ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ದ ಟ್ರೇಕಿಯಾ ಅಲ್ವಾ. ದೇ ಹ್ಯಾವ್ ಗಾಟ್ ಏನಿದೆ ಅನ್ಸಿಡ್ಲಿ, ದೇ ಹ್ಯಾವ್ ಗಾಟ್ 2 ಲೋಬ್ಸ್ ಅಲ್ವಾ. ಹೌದು, ದಿಸ್ ಇಸ್ 1 ಲೋಬ್, ದಿಸ್ ಇಸ್ ಅನಾದರ್ ಲೋಬ್. NCERT ಅಲ್ಲಿ ಇದೇ ಇಮೇಜ್ನ ಕೆಳಗಡೆ ವೆಂಟ್ರಲ್ ಅಂತ ಇದೆ ಅಂತ ಅನ್ಕೊಳ್ತೇನೆ. ಸೊ ಇದು ವೆಂಟ್ರಲಿ ಇರುವಂತಹ, ಅಂದ್ರೆ ನಮ್ಮ ಟ್ರೇಕಿಯಾದ ಹತ್ರ ವೆಂಟ್ರಲ್ ಸೈಡ್ ಅಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುವಂತಹ ಒಂದು ಸ್ಟ್ರಕ್ಚರ್ ಇದು. ಆದ್ರೆ NCERT ಅಲ್ಲಿ ಕೊಡ್ಲಿಲ್ಲ, ನಾನೇ ಬರಿತೇನೆ ಇಲ್ಲಿ. Present at ventral side. ಓಕೆ, ಸೊ ಈಗ ಸ್ವಲ್ಪ ಡೀಟೇಲ್ ಆಗಿ ಈ ಥೈರಾಯ್ಡ್ ಗ್ಲ್ಯಾಂಡ್ ಒಳಗಡೆ ಏನಿದೆ ಅಂತ ನೋಡಿದ್ರೆ, ಇಫ್ ಯು ಸಿ ಥೈರಾಯ್ಡ್ ಗ್ಲ್ಯಾಂಡ್, they are being connected by the connective tissue called as isthmus. So both of these two lobes of thyroid gland are connected by the flap of connective tissue called as isthmus. So ಕೆಲವು detailed explanation. 2 lobes of thyroid are connected by flap of connective tissue called isthmus. ISTMUS. Correct. Okay, which is quite thin. ಇದು thin flap of connective tissue they are being connected with. And thyroid ಅಲ್ಲಿ 2 ತರದ ಟಿಶ್ಯೂಸ್ ಇರುತ್ತೆ. ಓಕೆ, ಸೊ ಟೈಪ್ಸ್ ಆಫ್ ಟಿಶ್ಯೂಸ್.
ಸೊ 2 ಥರದ ಟಿಶ್ಯೂಸನ್ನು ನಾವು ಥೈರಾಯ್ಡಲ್ಲಿ ನೋಡ್ಬೋದು. ಒನ್ ಇಸ್ ಫಾಲಿಕ್ಯುಲಾರ್ ಟಿಶ್ಯೂ, ಆಲ್ಸೋ ಕಾಲ್ಡ್ ಆಸ್ ಫಾಲಿಕ್ಯುಲಾರ್ ಸೆಲ್ಸ್. ಇನ್ನೊಂದು ಸ್ಟ್ರೋಮಾ ಅಥವಾ ಸ್ಟ್ರೋಮಲ್ ಟಿಶ್ಯೂ ಅಂತ ಕರಿಬೋದು. ಓಕೆ, ಫಾಲಿಕ್ಯುಲಾರ್ ಟಿಶ್ಯೂ ಅಥವಾ ಫಾಲಿಕ್ಯುಲಾರ್ ಸೆಲ್ಸ್ ಇದು 2 ಮೇನ್ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, T3 ಮತ್ತೆ T4. T4ಗೆ ಇನ್ನೊಂದು ಹೆಸರು ಥೈರಾಕ್ಸಿನ್. T3 is also called as triiodothyronin. Okay, T4 is called as tetraiodothyronin. Okay, so ಈ ಸ್ಟ್ರೋಮಲ್ ಟಿಶ್ಯೂಸ್ ಏನಿದೆ, ಓಕೆ, ಸೊ ಈ ಸ್ಟ್ರೋಮಲ್ ಟಿಶ್ಯೂಸ್ ಏನಿದೆ, they are able to synthesize ಹಾರ್ಮೋನ್ ಕಾಲ್ಡ್ ಆಸ್ TCT. ಇನ್ನೊಂದು ಹೆಸರು, ಇದು ನಾನು ಚೇಂಜ್ ಮಾಡ್ತೇನೆ, ಈ ಕಲರ್ ಬೇಡ. TCTಗೆ ಇನ್ನೊಂದು ಹೆಸರು ಥೈರೋಕ್ಯಾಲ್ಸಿಟೋನಿನ್. ಸೊ ಥೈರೋಕ್ಯಾಲ್ಸಿಟೋನಿನ್, ದಟ್ ಇಸ್ TCT, is actually ಪ್ರೋಟೀನ್ ಅಂದರೆ ಪೆಪ್ಟೈಡ್ ಹಾರ್ಮೋನ್. ಆದರೆ ಈ 2 ಹಾರ್ಮೋನ್ಸ್ ಏನಿದೆ, ಇಟ್ ಇಸ್ ಅಯೋಡೋಥೈರೋನಿನ್ಸ್, ಅಂದರೆ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್ಸ್, ಅಯೋಡೋಥೈರೋನಿನ್ಸ್. ಓಕೆ, ಸೊ ಈ ಫಾಲಿಕ್ಯುಲರ್ ಸೆಲ್ಸ್ ಈ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ ಏನಿರುತ್ತೆ, ದೇ ವಿಲ್ ಬಿ ಎನ್ಕ್ಲೋಸಿಂಗ್ ದ ಕ್ಯಾವಿಟಿ, ಓಕೆ, ಇನ್ ದ ಥೈರಾಯ್ಡ್ ಗ್ಲ್ಯಾಂಡ್. ಸೊ NCERT ಏನು ಹೇಳುತ್ತೆ ಅಂದರೆ, each thyroid follicles is composed of follicular cells. Follicular tissues ಅಲ್ಲಿ follicular cells ಇರುತ್ತೆ, which is enclosing a cavity. 2 ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, T3 ಮತ್ತೆ T4. T3 T4 ಅಂದ್ರೆ ಏನು ಅಂತ we already know. Okay, so I'll be writing one point over here. T3 and T4 need iodine for their production. ಯಾಕಂದ್ರೆ T3 T4 is ಟ್ರೈಅಯೋಡೋಥೈರೋನಿನ್, ಅಂದ್ರೆ 3 ಅಯೋಡಿನ್ ಇರುವಂತದ್ದು T3 T4 4. ಸೊ ಟ್ರೈಅಯೋಡೋ ಟೆಟ್ರಾಯೋಡೋಥೈರೋನಿನ್ ಅಂದ್ರೆ they should be having iodine, ಇಲ್ಲ ಅಂದ್ರೆ they can't be produced. So that is why it's important for ಇಲ್ಲೇನು ಎನ್ಸೆಲ್ ಕೊಡಿದ್ರೆ iodine is essential for the normal rate of hormone synthesis in the thyroid. So basically T3 T4 they need iodine for their production. Now we will be seeing the functions of T3 ಮತ್ತೆ T4. ಇದು T3 ಮತ್ತೆ T4 ಇನ ಫಂಕ್ಷನ್. ಓಕೆ, T3 ಮತ್ತೆ T4 ಇನ ಫಂಕ್ಷನ್ ಟ್ರೈಅಯೋಡೋ ಮತ್ತೆ ಟೆಟ್ರಾಅಯೋಡೋಥೈರೋನಿನ್, ದಟ್ ಇಸ್ ಅಯೋಡೋಥೈರೋನಿನ್ ಹಾರ್ಮೋನ್ಸ್ ಆಫ್ ಥೈರಾಯ್ಡ್ ಗ್ಲ್ಯಾಂಡಿನ ಫಂಕ್ಷನ್ಸ್ ಅನ್ನ ನಾವು ಡಿಸ್ಕಸ್ ಮಾಡುವ ಫಸ್ಟಿಗೆ. ಲೇಟರ್ ವಿ ವಿಲ್ ಬಿ ಸ್ಟಡಿಂಗ್ ದ ಫಂಕ್ಷನ್ ಆಫ್ TCT, ದಟ್ ಇಸ್ ಥೈರೋಕ್ಯಾಲ್ಸಿಟೋನಿನ್ ಹಾರ್ಮೋನ್. ಇದರ ಫಂಕ್ಷನ್ ಅನ್ನ ಮತ್ತೆ ಡಿಸ್ಕಸ್ ಮಾಡುವ. T3 T4 ದಟ್ ಇಸ್ ಟ್ರೈಅಯೋಡೋ ಟೆಟ್ರಾಯೋಡೋಥೈರೋನಿನ್, ದಟ್ ವಿಚ್ ರಿಕ್ವೈರ್ಸ್ ಅಯೋಡಿನ್ ಅಲ್ವಾ ಫಾರ್ ದ ಸಿಂಥಸಿಸ್. ಈ ಹಾರ್ಮೋನ್ಸ್ ಏನ್ ಮಾಡುತ್ತೆ, ಚಿಕ್ಕವರಿರುವಾಗ್ಲಿಂದಲೂ ಕರಿತಾ ಬರ್ತಾ ಇದೀವಿ ಇದರ ಫಂಕ್ಷನ್ಸ್ ನಾವು. ದಿಸ್ ಹಾರ್ಮೋನ್ ವಿಲ್ ಬಿ ಕಾಸಿಂಗ್ ಫಾರ್ ದ ದೇ ವಿಲ್ ಬಿ ರೆಗ್ಯುಲೇಟಿಂಗ್ ದ ಬೇಸಲ್ ಮೆಟಬಾಲಿಕ್ ರೇಟ್. ಬೇಸಲ್ ಮೆಟಬಾಲಿಕ್ ರೇಟ್ ಅಂದ್ರೆ ಏನು? ಮೆಟಬಾಲಿಕ್ ರೇಟ್ ಅಂದ್ರೆ ಎಲ್ರಿಗೂ ಗೊತ್ತು, ಮೆಟಬಾಲಿಸಮ್ ರೇಟ್. ಮೆಟಬಾಲಿಸಮ್ ಅಂದ್ರೆ ಏನು? ಬ್ರೇಕಿಂಗ್ ಮೇಕಿಂಗ್ ಪ್ರೊಸೆಸ್. ಬೇಸಲ್ ಮೆಟಬಾಲಿಸಮ್ ಅಂದ್ರೆ ಏನು? which is basis which requires for the growth and development, that is carbohydrate, protein, lipid metabolism ಗೆ ನಾವು basal metabolism ಅಂತ ಹೇಳುವಂಥದ್ದು. ಸೊ basal metabolic rate ಗೆ basal metabolic basis ನಮ್ಮ ನ್ಯೂಟ್ರಿಷನ್ ಪ್ರೊಡಕ್ಷನ್ ಸಿಂಥಸಿಸ್ ಇದಕ್ಕೆ ಬೇಕಾಗುವಂತಹ ಮೆಟಬಾಲಿಸಮ್ ಅನ್ನ ಏನು ಈ ಹಾರ್ಮೋನ್ಸ್ ರೆಗ್ಯುಲೇಟ್ ಮಾಡುತ್ತೆ. ಅದಲ್ಲದೆ ದೇ ವಿಲ್ ಆಲ್ಸೋ ಕಾಸ್ ಫಾರ್ ದ ರೆಡ್ ಬ್ಲಡ್ ಸೆಲ್ ಫಾರ್ಮೇಷನ್. ಯಾಕಂದ್ರೆ
ಮೇನ್ ಆಗಿ ಈ ಹಾರ್ಮೋನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಬೇಕಾಗುವಂಥ ಹಾರ್ಮೋನ್. ಸೊ ಕೆಲವೆಲ್ಲ ಕ್ವೆಶನ್ಸ್ ಬರುತ್ತೆ. ನಾವು ಲಾರ್ವೆ ಆಫ್ ದ ಫ್ರಾಗಿಗೆ ಸ್ವಲ್ಪ ಜಾಸ್ತಿ T3 T4 ಹಾರ್ಮೋನ್ ಕೊಟ್ಟರೆ ಏನಾಗುತ್ತೆ ಅಂತ, ದೇ ವಿಲ್ ಶೋ ಮೆಟಮಾರ್ಫೋಸಿಸ್ ಕ್ವೈಟ್ ಕ್ವಿಕ್ಲಿ. ಓಕೆ, ಸೊ ಇದೊಂಥರದ ಗ್ರೋತಿಗೆ ಬೇಕಾಗುವಂಥ ಹಾರ್ಮೋನ್, ನಾರ್ಮಲ್ ಗ್ರೋತ್ ಡೆವಲಪ್ಮೆಂಟಿಗೆ. ಸೊ ಬೇಸಲ್ ಮೆಟಬಾಲಿಕ್ ರೇಟ್ ಒಂದು ಫಂಕ್ಷನ್. ಇನ್ನೊಂದು, ಸಿನ್ಸ್ ದಿಸ್ ಹಾರ್ಮೋನ್ ಇಸ್ ಇನ್ವಾಲ್ಡ್ ಇನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ನಮ್ಮ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ RBC ಸಹ ಬೇಕು. ಸೊ ದೇ ಆಲ್ಸೋ ಕಾಸ್ ಫಾರ್ RBC ಪ್ರೊಡಕ್ಷನ್, RBC ಫಾರ್ಮೇಷನ್. ಇನ್ನೊಂದು ಫಂಕ್ಷನ್ ಏನಂದರೆ ದೇ ಕಂಟ್ರೋಲ್ ದ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್. ಆ್ಯಂಡ್ ಆಲ್ಸೋ ದ ಲಾಸ್ಟ್ ಫಂಕ್ಷನ್ ಏನಂದರೆ ದೇ ಮೇಂಟೈನ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್. ಇದು ಸಹ ಮೆಟಬಾಲಿಸಮ್ಗೆ ಬೇಕು. ಸೊ ಮೇನ್ ಆಗಿ ದೇ ಆರ್ ಇನ್ವಾಲ್ಡ್ ಇನ್ ಮೆಟಬಾಲಿಸಮ್, ಯಾಕಂದರೆ ಮೆಟಬಾಲಿಸಮ್ ಓನ್ಲಿ ವಿಲ್ ಬಿ ಕಾಸಿಂಗ್ ದ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ವಿ ನೋ ದ್ಯಾಟ್ ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಆಗೋದು ವಾಟರ್ ಇಂದ, ಎಲೆಕ್ಟ್ರೋಲೈಟ್ ಇಂದ. ವಾಟರ್ ಇಲ್ಲ ಅಂದರೆ ಆ ಪ್ರೋಟೀನ್, ಆ ಮಾಲಿಕ್ಯೂಲ್ಸ್ ಏನಿದೆ, ಇಟ್ ಕಾಂಟ್ ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಇವನ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಆಲ್ಸೋ ಶುಡ್ ಬಿ ಮೇಂಟೈನ್, ವಿಚ್ ವಿಲ್ ಬಿ ಡನ್ ಬೈ T3 ಆ್ಯಂಡ್ T4. ಸೊ ಇದೆರಡು ಅಯೋಡೋಥೈರೋನಿನ್ಸ್ ಅಂದರೆ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್ಸ್. ಸೊ ಮೇನ್ ಆಗಿ ನಾಲ್ಕು ಗ್ರೂಪ್ ಆಫ್ ಹಾರ್ಮೋನ್ಸ್ ಬರುತ್ತೆ. ಒಂದು ಪ್ರೋಟೀನ್ ಪೆಪ್ಟೈಡ್ ಹಾರ್ಮೋನ್ಸ್, ಇನ್ನೊಂದು ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್, ಮತ್ತೊಂದು ಅಯೋಡೋಥೈರೋನಿನ್ಸ್ ಅಂದರೆ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್, ಆ್ಯಂಡ್ ಲಾಸ್ಟ್ ಒನ್ ಇಸ್ ಲಿಪಿಡ್ ಬೇಸ್ಡ್ ಅಂದರೆ ಸ್ಟಿರಾಯ್ಡಲ್ ಹಾರ್ಮೋನ್ಸ್. ಓಕೆ, ಸೊ ನಾವೀಗ ಇಲ್ಲಿವರೆಗೆ ಪ್ರೋಟೀನ್ ಪೆಪ್ಟೈಡ್ ಹಾರ್ಮೋನ್ ನೋಡಿದ್ವಿ, ಅಮೈನೋ ಆಸಿಡ್ ಹಾರ್ಮೋನ್ ಮೆಲಟೋನಿನ್ ನೋಡಿದ್ವಿ, ಈಗ ಅಯೋಡೋಥೈರೋನಿನ್ಸ್ ಅನ್ನು ನೋಡಿದ್ವಿ ಅಲ್ವಾ. ಅದ್ರ ಬಗ್ಗೆ ನಾವು ಕಲಿಕಿದ್ದೀವಿ ನೆಕ್ಸ್ಟು ಲೇಟರ್. ಆ್ಯಂಡ್ ನಾವು ಕಮಿಂಗ್ ಟು TCT. TCT ಇಸ್ ಪ್ರೋಟೀನ್ ಹಾರ್ಮೋನ್, ಐ ಗೆಸ್ ಪೆಪ್ಟೈಡ್. ಓಕೆ, ಸೊ ಇದೇನು ಮಾಡುತ್ತೆ ಅಂದರೆ ದೇ ವಿಲ್ ರೆಗ್ಯುಲೇಟ್ ದ ಕ್ಯಾಲ್ಶಿಯಂ ಲೆವೆಲ್ ಇನ್ ದ ಬ್ಲಡ್. ಹೇಗೆ? ದ್ಯಾಟ್ ಇಸ್ they reduce blood calcium level. ಸೊ ಹೇಗೆ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್ ಅನ್ನ ಈ ಹಾರ್ಮೋನ್ ಕಮ್ಮಿ ಮಾಡುತ್ತೆ ಅಂತ ಕೇಳಿದ್ರೆ, ಏನು ಬ್ಲಡ್ ಅಲ್ಲಿ ಕ್ಯಾಲ್ಶಿಯಂ ಇರುತ್ತೆ ಅದರನ್ನ ಆ ಕ್ಯಾಲ್ಶಿಯಮು ಬೋನಿಗೆ ಹೋಗಿ ಆ್ಯಡ್ ಆಗೋ ಹಾಗೆ ಮಾಡುತ್ತೆ. ಸೊ ಇದರಿಂದ ಕ್ಯಾಲ್ಶಿಯಂ ಬ್ಲಡ್ ಅಲ್ಲಿರುವಂತಹ ಫ್ರೀ ಕ್ಯಾಲ್ಶಿಯಂ ಕಮ್ಮಿ ಆಗುತ್ತಲ್ವಾ. ಸೊ ದಿಸ್ ಇಸ್ ಹೌ ದೇ ವಿಲ್ ಬಿ ಕಾಸಿಂಗ್ ದ ರೆಡ್ಯೂಸ್ಡ್ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್. ಓಕೆ, ಸೊ ದಟ್ ಇಸ್ ಅಬೌಟ್ TCT. ತುಂಬಾ ಇಂಪಾರ್ಟೆಂಟ್. ಪುನಃ ನಾವು ಈ TCT ಬಗ್ಗೆ ನೋಡ್ಲಿಕ್ಕಿದ್ದೀವಿ. ಓಕೆ, ಸೊ ಸಿನ್ಸ್ ದೇ ಕ್ಯಾನ್ ರೆಡ್ಯೂಸ್ ದ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್, ಈ ಹಾರ್ಮೋನನ್ನು ನಾವು ಹೈಪೋಕ್ಯಾಲ್ಸಮಿಕ್ ಹಾರ್ಮೋನ್ ಅಂತ ಕರಿಬಹುದು. ಹೈಪೋಕ್ಯಾಲ್ಸಮಿಕ್ ಹಾರ್ಮೋನ್ ಅಂತ ಕರಿಬಹುದು, ಯಾಕಂದ್ರೆ ದೇ ರೆಡ್ಯೂಸ್, ಹೈಪೋ ಅಂದ್ರೆ ರೆಡ್ಯೂಸ್, ಕ್ಯಾಲ್ಸಮಿಕ್ ಅಂದ್ರೆ ಕ್ಯಾಲ್ಶಿಯಂ, ದೇ ರೆಡ್ಯೂಸ್ ದ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್. ದಟ್ ಇಸ್ ವೈ ದಿಸ್ ಹಾರ್ಮೋನ್ ಇಸ್ ಕಾಲ್ಡ್ ಆಸ್ hypocalcemic hormone. So here we are done with the thyroid gland function. ಅವುಗಳ ಹಾರ್ಮೋನ್ಸ್ ಅನ್ನ ನೋಡಿ ಆಯ್ತು. I don't think so I have left anything. Now coming to the diseases. Okay, diseases or disorder of thyroid gland. ಸೊ ಮೇನ್ ಆಗಿ ಎರಡು ಥರದ ಥೈರಾಯ್ಡ್ ಡಿಸೀಸ್ ಅನ್ನು ನೋಡ್ಬೋದು, ಡಿಸಾರ್ಡರ್ನ ನೋಡ್ಬೋದು. ಒನ್ ಇಸ್ ಹೈಪೋಥೈರಾಯ್ಡಿಸಮ್, ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ಹೇಗೆ ಗ್ರೋತ್ ಹಾರ್ಮೋನಲ್ಲೂ ಹೈಪರ್ ಮತ್ತೆ ಹೈಪೋಸೆಕ್ರೇಷನ್ ಆಫ್ ಗ್ರೋತ್ ಹಾರ್ಮೋನ್ ವಿ ಹ್ಯಾವ್ ಸೀನ್, ಹಾಗೆ ಇಲ್ಲೂ ಸಹ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಅಂದ್ರೆ ಡ್ಯೂ ಟು ರೆಡ್ಯೂಸ್ಡ್ ಥೈರಾಯ್ಡ್ ಹಾರ್ಮೋನ್ಸ್. ಸೊ ಹೈಪೋಥೈರಾಯ್ಡಿಸಮ್ ಅಂದ್ರೆ ಯಾವಾಗ ಬಾಡಿಯಲ್ಲಿ ಥೈರಾಯ್ಡ್ ಹಾರ್ಮೋನ್ಸ್ ಕಮ್ಮಿ ಪ್ರೊಡ್ಯೂಸ್ ಆಗುತ್ತೋ ಅಂತಹ ಕಂಡೀಷನಿಗೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳುವಂಥದ್ದು. ಸೊ ಹೆಚ್ಚಾಗಿ ಇದು ಆಗೋದು ಅಯೋಡಿನ್ ಡಿಫಿಷಿಯನ್ಸಿ ಆದಾಗ. ಸೊ ಇಟ್ ಹ್ಯಾಪನ್ಸ್ ಮೇನ್ಲಿ ಬಿಕಾಸ್ ಆಫ್ ದ ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಇನ್ ಡಯಟ್. ಅಯೋಡಿನ್ ಡಿಫಿಷಿಯಂಟ್ ಆದ ಕೂಡಲೇ ಏನಾಗುತ್ತೆ, T3 T4 ಪ್ರೊಡ್ಯೂಸ್ ಆಗೋದಿಲ್ಲ ಅಲ್ವಾ. ಸೊ ದಟ್ ಇಸ್ ವೈ ವಿ ಗೆಟ್ ಟು ಸಿ ಹೈಪೋಥೈರಾಯ್ಡಿಸಮ್ ಬಿಕಾಸ್ ಆಫ್ ಅಯೋಡಿನ್ ಡಿಫಿಷಿಯನ್ಸಿ. ಅದಕ್ಕೆ ನಾವು ಕನ್ಸ್ಯೂಮ್ ಮಾಡುವಂತಹ ಫುಡ್ಡಲ್ಲಿ ಅಯೋಡಿನ್ ಇರಬೇಕು, ಅಯೋಡೈಸ್ ಸಾಲ್ಟ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ದ ಫಸ್ಟ್ ಡಿಸಾರ್ಡರ್ ಇಸ್ ಗಾಯ್ಟರ್, ವೆರಿ ಕಾಮನ್ ಡಿಸಾರ್ಡರ್ ದಟ್ ವಿ ನೋ. ಗಾಯ್ಟರ್ ಏನಾಗುತ್ತೆ, because of the T3 T4 deficiency, that is because of the iodine deficiency, because of the T3 T4 deficiency, we get to see enlargement of thyroid gland. So we get to see swelling in the neck because of this enlargement. We get to see swelling in the neck. ಅದು ಸರಿ, ಆದರೆ ಹೈಪೋಥೈರಾಯ್ಡಿಸಮ್ ಅಂದರೆ ಅಯೋಡಿನ್ ಡಿಫಿಷಿಯನ್ಸಿಯಲ್ಲಿ T3 T4 ಕಮ್ಮಿ ಆಗೋದ್ರಿಂದ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಯಾಕೆ ಆಗಬೇಕು? ಯಾಕಂದರೆ
ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ TSH ಅಂತ ಹೇಳುವಂತ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. TSH ಅಂತ ಹೇಳುವಂತ ಹಾರ್ಮೋನ್ ರಿಲೀಸ್ ಆಗುತ್ತೆ. ಈ TSH ಏನ್ ಮಾಡುತ್ತೆ, ದೇ ಆಕ್ಟ್ ಅಪಾನ್ ಅವರ್ ಥೈರಾಯ್ಡ್ ಗ್ಲ್ಯಾಂಡ್ ಟು ಪ್ರೊಡ್ಯೂಸ್ T3 T4, that is triiodothyronine and thyroxine. Okay, this is what will happen naturally. ಆದ್ರೆ ಯಾವಾಗ ಅಯೋಡಿನ್ ಡಿಫಿಷಿಯನ್ಸಿ ಇರುತ್ತೋ, when the iodine is deficient, ಆಗ TSH will keep on acting upon thyroid. ಆದರೆ ಥೈರಾಯ್ಡು T3 T4 ಅನ್ನ they can't produce because of the deficiency of iodine. ಸೊ ಇದರಿಂದ ಸ್ವೆಲ್ಲಿಂಗ್ ಉಂಟಾಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ ಥೈರಾಯ್ಡ್ ಅಲ್ಲಿ. ಓಕೆ, T3 T4 ಪ್ರೊಡ್ಯೂಸ್ ಆಗೋದಿಲ್ಲ, ಬಟ್ ಸ್ಟಿಲ್ ದಿಸ್ ಗ್ಲ್ಯಾಂಡ್ ಇಸ್ ದಿಸ್ ಹಾರ್ಮೋನ್ ಇಸ್ ಆಕ್ಟಿಂಗ್ ಅಬೌಟ್ ಥೈರಾಯ್ಡ್. ಇದರಿಂದ ಥೈರಾಯ್ಡ್ ಗ್ಲ್ಯಾಂಡು ಸ್ವೆಲ್ ಆಗಕ್ಕೆ ಶುರುವಾಗುತ್ತೆ. And that is about goiter. Next, coming to the next, this is called as cretinism. Cretinism anta heluvantaha disease anna ನಾವು ಎಲ್ಲಿ ನೋಡೋದು, where do we get to see? That is, ಯಾವಾಗ ಪ್ರೆಗ್ನೆಂಟ್ ಆದಂತಹ ಹೆಣ್ಣು ಹುಡುಗಿ, when somebody is pregnant and that pregnant woman, when they have hypothyroidism, ಅಂದ್ರೆ ಈ pregnant women when they are not consuming iodine rich food, ಸರಿಯಾಗಿ ಕೇಳಿಸ್ಕೊಳ್ಳಿ, ಕೆಲವು ವಿಚಾರಗಳನ್ನ ಬರೀಲಿಲ್ಲ ಇಲ್ಲಿ. ಸೊ ಹೈಪೋಥೈರಾಯ್ಡಿಸಮ್ ಇನ್ ಪ್ರೆಗ್ನೆಂಟ್ ವುಮೆನ್ ವಿಲ್ ಬಿ ಲೀಡಿಂಗ್ ಟು ಸ್ಟಂಟೆಡ್ ಗ್ರೋ ಅಂತ ಹೇಳಿದ್ದೇನೆ. ಸೊ ಹೈಪೋಥೈರಾಯ್ಡಿಸಮ್ ಫಸ್ಟ್ ಆಫ್ ಆಲ್ ವುಮೆನ್ ಅಲ್ಲಿ ಯಾವಾಗ ಆಗೋದು, ಅಯೋಡಿನ್ ರಿಚ್ ಫುಡ್ ಅನ್ನ ಅಥವಾ ಅಯೋಡಿನ್ ಇರುವಂತಹ ಫುಡ್ ಅನ್ನ ಕನ್ಸ್ಯೂಮ್ ಮಾಡದೇ ಇರುವಾಗ, ಅಯೋಡಿನ್ ಡಿಫಿಷಿಯನ್ಸಿ ಆಗುವಾಗ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಅವರಿಗೆ ಹುಟ್ಟುವಂತಹ ಮಗು ಏನಿದೆ ಅವರಲ್ಲಿ ನಾವು ಸ್ಟಂಟೆಡ್ ಗ್ರೋತ್ ಅಂದ್ರೆ ಶಾರ್ಟ್ ಹೈಟ್ ಅನ್ನ ನೋಡಬಹುದು, ಮೆಂಟಲ್ ರಿಟಾರ್ಡೇಷನ್ ಬುದ್ಧಿಮಾಂದ್ಯತೆಯನ್ನ ನೋಡಬಹುದು, ಲೋ IQ ಅನ್ನ ನೋಡಬಹುದು, ಲೋ ಇಂಟೆಲಿಜೆನ್ಸ್ ಕೋಶಂಟ್ ಇಂಟೆಲಿಜೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ, ಅಬ್ನಾರ್ಮಲ್ ಸ್ಕಿನ್ ನೋಡಬಹುದು, ಡೆಫ್ ಮ್ಯೂಟಿಸಮ್ ಕಿವಿ ಕೇಳದೇ ಇರುವಂಥದ್ದು, ಬಾಯಿ ಬಾರದೇ ಇರುವಂಥದ್ದನ್ನ ಮಗುವಲ್ಲಿ ನಾವು ನೋಡಬಹುದು. ಸೊ ಕ್ರೆಟಿನಿಸಮ್ ಇಸ್ ಸೀನ್ ಇನ್ ದ ಬೇಬೀಸ್ ವೆನ್ ದಿಸ್ ಬೇಬೀಸ್ ಮದರ್ ಡಿಡ್ ನಾಟ್ ಕನ್ಸ್ಯೂಮ್ ಇನಫ್ ಅಯೋಡಿನ್. ಓಕೆ, ಅಂಡ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಹೈಪೋಥೈರಾಯ್ಡಿಸಮ್ ಇಂದ ನಾವು ಏನು, in adult women we can see irregular menstrual cycle as well because of the hypothyroidism. So this is about hypothyroidism. Next, let's see hyperthyroidism. Hyper andrenu ಜಾಸ್ತಿ, thyroidism andrenu thyroid hormone. So basically this is due to increased thyroid hormone secretion. Okay, ಎಸ್. ಸೊ ಇಲ್ಲಿ ಎರಡು ಡಿಸಾರ್ಡರ್ನ ನಾವು ನೋಡ್ತೀವಿ. ಒಂದು ಗ್ರೇವ್ಸ್ ಡಿಸೀಸ್, ವೆರಿ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸೋಫ್ಥಾಲ್ಮಿಕ್ ಗಾಯ್ಟರ್, ಕ್ಯಾನ್ಸರ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ ಗ್ರೇವ್ಸ್ ಡಿಸೀಸ್ಗೆ ಇನ್ನೊಂದು ಹೆಸರು ಎಕ್ಸೋಫ್ಥಾಲ್ಮಿಕ್ ಗಾಯ್ಟರ್. ಗ್ರೇವ್ ಅಂತ ಯಾಕೆ ಈ ಡಿಸೀಸ್ಗೆ ಹೆಸರು? ಬಿಕಾಸ್ ಆಫ್ ದ ಸೈಂಟಿಸ್ಟ್ ನೇಮ್. ಎಕ್ಸೋಫ್ಥಾಲ್ಮಿಕ್ ಅಂದ್ರೆ ಆಫ್ಥಾಲಜಿ, ಆಫ್ಟೋ ಅಂದ್ರೆ ಸಮಥಿಂಗ್ ರಿಲೇಟೆಡ್ ಟು ಐ. ಸೊ ಎಕ್ಸ್ ಅಂದ್ರೇನು ಔಟ್ಸೈಡ್. ಸೊ ಈ ಡಿಸೀಸ್ ಅಲ್ಲಿ ನಾವು ವಿ ಆರ್ ಏಬಲ್ ಟು ಸಿ ಐಸ್ ಪಾಪಿಂಗ್ ಔಟ್, ಅಂದ್ರೆ ಅಷ್ಟೊಂದು ಫುಲ್ ಅಲ್ಲ. ವಿ ಗೆಟ್ ಟು ಸಿ ಲಿಟಲ್ ಬಿಟ್ ಆಫ್ ಪ್ರೊಟ್ರೂಷನ್, ಅಂದ್ರೆ ಸ್ವಲ್ಪ ಕಣ್ಣುಗಳು ಹೊರಗಡೆ ಬಂದ ತರ. ಎಕ್ಸ್ ಅಂದ್ರೆ ಔಟ್, ಆಫ್ಟೋ ಅಂದ್ರೆ ಐ. ಸೊ ಪ್ರೊಟ್ರೂಷನ್ ಆಫ್ ಐಸ್ ಅನ್ನ ನಾವು ಮೇನ್ ಆಗಿ ನೋಡಬಹುದು. ಸೊ ಎಕ್ಸೋಫ್ಥಾಲ್ಮಿಕ್ ಅಂದ್ರೆ ಐಸ್ ಕಮಿಂಗ್ ಔಟ್, ಪ್ರೊಟ್ರೂಷನ್ ಆಫ್ ಐಸ್. ಸೊ ಇನ್ನೊಂದು ಸಿಂಪ್ಟಮ್ ಏನಂದ್ರೆ ದೇರ್ ಇಸ್ ಗೋಯಿಂಗ್ ಟು ಬಿ enlargement of thyroid gland. Okay, ಮತ್ತೆ ನೋಡುವ. Another important symptom is increase of BMR, ಅಂದ್ರೆ ಬೇಸಲ್ ಮೆಟಬಾಲಿಕ್ ರೇಟ್ ಜಾಸ್ತಿ ಆಗುವಂಥದ್ದು. ಸೊ ತುಂಬಾ ಸಿಕ್ಕಾಪಟ್ಟೆ ಮೆಟಬಾಲಿಸಮ್ ಬಾಡಿಯಲ್ಲಿ ಆದ್ರೆ ಏನಾಗುತ್ತೆ, ವಿ ಗೆಟ್ ಟು ಸಿ ವೇಟ್ ಲಾಸ್. ಓಕೆ, ಜಾಸ್ತಿ BMR ಇದ್ರೆ ಅವರ ವೇಟ್ ತುಂಬಾ ಕಮ್ಮಿ ಆಗುತ್ತೆ. ಸೊ ದೇರ್ ಇಸ್ ಗೋಯಿಂಗ್ ಟು ಬಿ ವೇಟ್ ಲಾಸ್ ಬಿಕಾಸ್ ಆಫ್ ದ ಟೂ ಮಚ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ಸ್. ವಿ ಗೆಟ್ ಟು ಸಿ ವೇಟ್ ಲಾಸ್. So this is the main symptom of Graves' disease or exophthalmic goiter. Okay, yeah. ಅದಲ್ಲದೆ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಅನ್ನ ಸಹ ನಾವು ನೋಡಬಹುದು. ಸೊ ಎಲ್ಲಾ ತರದ ಗಾಯ್ಟರ್ ಅಲ್ಲಿ ಎನ್ಲಾರ್ಜ್ಮೆಂಟ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ದೇರ್ ಫಾರ್ ಶೋರ್. ಓಕೆ, ನಾವು ಕ್ಯಾನ್ಸರ್ ಆಫ್ ಥೈರಾಯ್ಡ್ ಅಥವಾ ನೋಡಿಲ್ಸ್ ಆಫ್ ಥೈರಾಯ್ಡ್. ಸೊ ಕೆಲವೊಮ್ಮೆ ನಮಗೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಹತ್ರ ಕೆಲವು ಟ್ಯೂಮರ್ ಪ್ರೊಡ್ಯೂಸ್ ಆಗುತ್ತೆ, ಕೆಲವೊಮ್ಮೆ ಕ್ಯಾನ್ಸರ್ ಟ್ಯೂಮರ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಯಾವಾಗ ಒಂದು ಕ್ಯಾನ್ಸರ್ ಆಗುತ್ತೋ ಥೈರಾಯ್ಡ್ ಅಲ್ಲಿ, ಆಗ ಡೆಫಿನೆಟ್ಲಿ ಕ್ಯಾನ್ಸರ್ ಅಂದ್ರೇನು ತುಂಬಾ ಜಾಸ್ತಿ ಸೆಲ್ಸ್, ಥೈರಾಯ್ಡ್ hormone produce cells, thyroid hormone producing cells will be produced in that region. That is nothing but the cancer or tumor of thyroid.
ಅಲ್ವಾ? ಟ್ಯೂಮರ್ ಅಂದರೆ ಟು ಮಚ್ ಆಫ್ ಸೆಲ್ ಡಿವಿಷನ್ ಆಫ್ ದ ಥೈರಾಯ್ಡ್ ಸೆಲ್ಸ್. ಸೊ ಇದರಿಂದ ವಿ ಗೆಟ್ ಟು ಸಿ ರೇಟ್ ಆಫ್ ಸಿಂಥಸಿಸ್ ಆಫ್ thyroid hormones are too much, which is even will go to very abnormal high level of thyroid hormones. ಇದರಿಂದ ನಾವು hyperthyroidism ಅನ್ನು ನೋಡಬಹುದು. It will be adversely, ಅಂದ್ರೆ it will be affecting the body's physiology. Okay, so ಜಾಸ್ತಿ thyroid hormone produce ಆದರೆ it will be affecting the body ಅಲ್ವಾ? So that is about thyroid hormone disorders. ಇಲ್ಲಿಗೆ we are done with thyroid gland. Now let's understand about parathyroid gland. ಯಾಕೆ ಈ ಗ್ಲ್ಯಾಂಡಿಗೆ ಪ್ಯಾರಾಥೈರಾಯ್ಡ್ ಅಂತ ಹೆಸರು? ಸೊ ಪ್ಯಾರಾ ಅಂದರೆ ಏನು? ಪ್ಯಾರಾ ಲಿಟ್ರಲ್ ಮೀನಿಂಗ್ ಇಸ್ ಬಿಸೈಡ್ ಆರ್ ಫಾರ್. ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಒಂದು ವಿಚಾರವನ್ನು ಹೇಳ್ತೇನೆ. ಪ್ಯಾರಾನಾರ್ಮಲ್ ಅಂತ ನೀವು ಕೇಳಿರ್ಬೋದು. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂದರೆ ನಾಟ್ ಅ ನಾರ್ಮಲ್, ಓಕೆ, ಆರ್ ಮೇ ಬಿ ಸಿಮಿಲರ್ ಟು ನಾರ್ಮಲ್. ಓಕೆ, ಸೊ ಪ್ಯಾರಾಥೈರಾಯ್ಡ್ ಅಂದರೆ ಇಟ್ ಇಸ್ ನಾಟ್ ರಿಯಲಿ ಅ ಥೈರಾಯ್ಡ್ ಗ್ಲ್ಯಾಂಡ್, ಆದರೆ ಥೈರಾಯ್ಡ್ ಥರ ಇರುವಂತಹ ಗ್ಲ್ಯಾಂಡ್. ಸೊ ಇದು ಎಲ್ಲಿರುತ್ತೆ, ಹೇಗಿರುತ್ತೆ? ಸೊ ದೆರ್ ಆರ್ 4 parathyroid gland, 4 parathyroid glands are present on dorsal side of thyroid gland. So thyroid ina hindgade, so this is thyroid gland. Ideredu gland anna ನೀವೇ ನೋಡ್ತಾ ಇದ್ದೀರಿ. They are thyroid gland. ಓಕೆ, ಸೊ ನಾವು ಈ ಥರ ನಿಂತ್ಕೊಳ್ಳುವಾಗ ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ಟ್ರೇಕಿಯಾ. ಇದರ ಹಿಂದ್ಗಡೆ ದೆರ್ ಆರ್ 1 2 3 4 parathyroid gland. ಓಕೆ, ಸೊ ದೆರ್ ಆರ್ 4 parathyroid gland which are actually present on dorsal side of thyroid glands. ಸೊ ಹೇಗಿರುತ್ತೆ ಈ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಕೇಳಿದ್ರೆ, ವಿ ಗೆಟ್ ಟು ಸಿ 2 pairs ಆನ್ ಈಚ್ ಥೈರಾಯ್ಡ್ ಗ್ಲ್ಯಾಂಡ್. ಸೊ 2 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಈ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಇರುತ್ತೆ, 2 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಈ ಇನ್ ಅನಾದರ್ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಇರುತ್ತೆ. ಸೊ ಇನ್ CRT ಒಂದು ಸೆಂಟೆನ್ಸ್ ಇದೆ, 1 pair each in the 2 lobes of thyroid gland. 1 pair each on 2 lobes of thyroid gland. ಯಾಕಂದ್ರೆ ಥೈರಾಯ್ಡ್ ಇಸ್ ಮೇಡ್ ಅಪ್ ಆಫ್ 2 ಲೋಬ್ಸ್ ಅಲ್ವಾ? ಸೊ ಆ ಪ್ರತಿಯೊಂದು ಲೋಬಿನ ಮೇಲೆ 2 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ. ಸೊ ದಟ್ ಈಸ್ ಅಬೌಟ್ ದ ಸ್ಟ್ರಕ್ಚರ್ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್. ಓಕೆ, ಎಲ್ಲಿರುವಂಥದ್ದು? ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಇರುವಂಥದ್ದು, ಬ್ಯಾಕ್ ಸೈಡ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಇರುವಂಥದ್ದು, ಡಾರ್ಸಲ್ ಸೈಡಲ್ಲಿ ಇರುವಂಥದ್ದು, ಥೈರಾಯ್ಡ್ ಗ್ಲ್ಯಾಂಡ್ನ ಡಾರ್ಸಲ್ ಸೈಡಲ್ಲಿ ಇರುವಂಥದ್ದು 4 ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರುವಂಥದ್ದು. ಸೊ ಏನು ಯಾವ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ ಈ ಪ್ಯಾರಾಥೈರಾಯ್ಡ್ ಅಂತ ಕೇಳಿದ್ರೆ, ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ದೆಮ್ ಈಸ್ ಕಾಲ್ಡ್ ಆಸ್ ಪ್ಯಾರಾಥಾರ್ಮೋನ್ ಆರ್ ಪ್ಯಾರಾಥೈರಾಯ್ಡ್ PTH ಅಂತ ಹೇಳ್ತೀವಿ ನಾವು. PTH, ದಟ್ ಇಸ್ ಪ್ಯಾರಾಥೈರಾಯ್ಡ್ ಹಾರ್ಮೋನ್. ಇನ್ನೊಂದು ಹೆಸರು ಪ್ಯಾರಾಥಾರ್ಮೋನ್ ಅಂತ. ಪ್ಯಾರಾಥಾರ್ಮೋನ್ NCERTಯಲ್ಲಿ ಇಲ್ಲ, ಪ್ಯಾರಾಥಾರ್ಮೋನ್ NCERTಯಲ್ಲಿ PTH ಅಂತ ಕೊಟ್ಟಿದ್ದಾರೆ. ಸೊ PTH ಇಸ್ ಆ್ಯಕ್ಚುಲಿ ಏನು, ಇಟ್ಸ್ ಆ್ಯಕ್ಚುಲಿ ಅ ಪಾಲಿಪೆಪ್ಟೈಡ್, ಅಂದರೆ ಇದು ಪೆಪ್ಟೈಡ್ ಹಾರ್ಮೋನ್, ಪ್ರೋಟೀನ್ ಪೆಪ್ಟೈಡ್ ಹಾರ್ಮೋನ್ ಇದು. ಓಕೆ, ನಾವು ಇದರ ಫಂಕ್ಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಾವು TCT ಬಗ್ಗೆ ಕಲ್ತ್ವಲ್ವಾ, ಥೈರಾಯ್ಡ್ ಗ್ಲ್ಯಾಂಡ್ ವಿಲ್ ಬಿ ಪ್ರೊಡ್ಯೂಸಿಂಗ್ TCT, ಅ ಪ್ರೋಟೀನ್ ಹಾರ್ಮೋನ್ ಥೈರೋಕ್ಯಾಲ್ಸಿಟೋನಿನ್ ಅಂತ ನಾವು ಕಲ್ತ್ವಿ, ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ರೆಗ್ಯುಲೇಟಿಂಗ್ ದ ಕ್ಯಾಲ್ಶಿಯಂ ಅಯಾನ್ಸ್ ಇನ್ ದ ಬ್ಲಡ್. ಏನು ಮಾಡುತ್ತೆ ಇದು? ಕ್ಯಾಲ್ಸಿಟೋನಿನ್, TCT ಥೈರೋಕ್ಯಾಲ್ಸಿಟೋನಿನ್, ದೇ ವಿಲ್ ಬಿ ರೆಡ್ಯೂಸಿಂಗ್ ದ ಬ್ಲಡ್ ಶುಗರ್ ಲೆವೆಲ್. ಆದರೆ ಈ ಹಾರ್ಮೋನ್ ದೇ ವಿಲ್ ಡೂ ಜಸ್ಟ್ ಉಲ್ಟಾ ಫಂಕ್ಷನ್ ಆಫ್ ವಾಟ್ TCT ವಾಸ್ ಡೂಯಿಂಗ್. ಅಂದರೆ ದೇ ವಿಲ್ ಇನ್ಕ್ರೀಸ್ ದ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್ ಇನ್ ದ ಬ್ಲಡ್ಡಲ್ಲಿರೋ ಕ್ಯಾಲ್ಶಿಯಂ ಲೆವೆಲನ್ನು ಈ ಹಾರ್ಮೋನ್ ಜಾಸ್ತಿ ಮಾಡುತ್ತೆ. TCT ಏನು ಮಾಡ್ತಾ ಇತ್ತು? ಕಮ್ಮಿ ಮಾಡ್ತಾ ಇತ್ತು. ಓಕೆ, ಸೊ ನಾನು ಈ ಹಾರ್ಮೋನನ್ನು ವಿ ಕ್ಯಾನ್ ಕಾಲ್ ಇಟ್ ಆಸ್ ಹೈಪರ್ ಕ್ಯಾಲ್ಸೆಮಿಕ್ ಹಾರ್ಮೋನ್. TCT ವಾಸ್ ಹೈಪೋಕ್ಯಾಲ್ಸೆಮಿಕ್ ಹಾರ್ಮೋನ್, ಆದರೆ ಇದು ಹೈಪರ್ ಕ್ಯಾಲ್ಸೆಮಿಕ್ ಹಾರ್ಮೋನ್. ಯಾಕೆ? ದೇ ಇನ್ಕ್ರೀಸ್ ದ ಕ್ಯಾಲ್ಶಿಯಂ ಲೆವೆಲ್ ಇನ್ ದ ಬ್ಲಡ್. ಓಕೆ, ಅದು ಅಲ್ಲದೆ ಈಗಷ್ಟೇ ನಾವು ನೋಡಿರೋ ಹಾಗೆ ದೇ ಆಕ್ಟ್
agonistically to TCT. TCT ಏನು ಫಂಕ್ಷನ್ ಅನ್ನು ತೋರಿಸುತ್ತೆ, ಅದರ ಉಲ್ಟಾ ಫಂಕ್ಷನ್ ಅನ್ನ ಈ ಹಾರ್ಮೋನ್ ತೋರಿಸುತ್ತೆ. ಸೊ ಹೌ ಡು ದೇ ಇನ್ಕ್ರೀಸ್ ದ ಕ್ಯಾಲ್ಸಿಯಂ ಲೆವೆಲ್ ಇನ್ ದ ಬ್ಲಡ್? ಹೇಗೆ ಈ ಹಾರ್ಮೋನ್ ಕ್ಯಾಲ್ಸಿಯಂ ಲೆವೆಲ್ ಅನ್ನ ಬ್ಲಡ್ ಅಲ್ಲಿ ಜಾಸ್ತಿ ಮಾಡುತ್ತೆ ಅಂತ ಕೇಳಿದ್ರೆ ವಿ ಹ್ಯಾವ್ ಏನು ಎಕ್ಸ್ಪ್ಲನೇಷನ್ ಫಾರ್ ದಿಸ್. ಹೇಗಂದ್ರೆ ದೇ ಆಕ್ಟ್ ಅಪಾನ್ ಬೋನ್. TCT ಏನು ಮಾಡ್ತಾ ಇತ್ತು? TCT ವಾಸ್ ರೆಡ್ಯೂಸಿಂಗ್ ದ ಬ್ಲಡ್ ಶುಗರ್ ಲೆವೆಲ್. ಹೇಗೆ? ಬೈ ಆಡಿಂಗ್ ದ ಕ್ಯಾಲ್ಸಿಯಂ, ಶುಗರ್ ಅಲ್ಲ ಸಾರಿ ಕ್ಯಾಲ್ಸಿಯಂ. ಸೊ ದೇ ವಾಸ್ ರೆಡ್ಯೂಸಿಂಗ್ ದ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್. ಹೇಗೆ? ಬೈ ಆಡಿಂಗ್ ದ ಕ್ಯಾಲ್ಸಿಯಂ ಟು ದ ಬೋನ್. ಓಕೆ, ಆದರೆ ಈ ಹಾರ್ಮೋನ್ ಏನು ಮಾಡುತ್ತೆ? ದೇ ಆಕ್ಟ್ ಅಪಾನ್ ದ ಬೋನ್ ಟು ಗೆಟ್ ದ ಕ್ಯಾಲ್ಸಿಯಂ ಫ್ರಮ್ ದ ಬೋನ್. ಓಕೆ, ಸೊ ದೇ ಆಕ್ಟ್ ಆನ್ ಬೋನ್ and stimulates the process of bone resorption. ಓಕೆ, ರಿಸಾರ್ಪ್ಷನ್ ಅಂದ್ರೆ ಏನಿಲ್ಲಿ? ಡಿಸೊಲ್ಯೂಷನ್. ನಿಮಗೆ ರಿಸಾರ್ಪ್ಷನ್ ಅರ್ಥ ಆಗಿಲ್ಲ ಅಂದರೆ ಬೋನ್ ರಿಅಬ್ಸಾರ್ಪ್ಷನ್ ಅಂದ್ರೆ ಏನರ್ಥ? ರಿಅಬ್ಸಾರ್ಬಿಂಗ್ ದ ಕ್ಯಾಲ್ಸಿಯಂ ಫ್ರಮ್ ದ ಬೋನ್ ಅಂತ ಅರ್ಥ. ಓಕೆ, ಸೊ ಕನ್ಫ್ಯೂಷನ್ ಅಲ್ಲಿ ಆಗಿದ್ರೆ ಯು ಕ್ಯಾನ್ ರಿಮೆಂಬರ್ ಇಟ್ ಆಸ್ ಡಿಸೊಲ್ಯೂಷನ್ ಆರ್ ಡಿಮಿನರಲೈಸೇಷನ್. ಮಿನರಲ್ ಅನ್ನ ತಗೊಳ್ಳುವಂಥದ್ದು ಬೋನಿಂದ, ಡಿಸಾಲ್ವ್ ಮಾಡುವಂಥದ್ದು. ಸೊ ಬೋನಿಂದ ಕ್ಯಾಲ್ಸಿಯಂ ಅನ್ನ ಈ ಹಾರ್ಮೋನ್ ತಗೊಂಡು ಆ ಕ್ಯಾಲ್ಸಿಯಂ ಅನ್ನ ಬ್ಲಡ್ಡಿಗೆ ಆಗುತ್ತೆ. ದಟ್ ಇಸ್ ಹೌ ದೇ ಇನ್ಕ್ರೀಸ್ ದ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್. ಓಕೆ, ನಾನು ಬ್ಲಡ್ ಶುಗರ್ ಲೆವೆಲ್ ಅಂತ ಹೇಳಿದ್ರೆ ಐ ಆಮ್ ಸೋ ಸಾರಿ, ಇಟ್ಸ್ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್. ನೆಕ್ಸ್ಟ್, there is another way of increasing the blood calcium level, that is by reabsorption of the calcium from the renal tubules. ಅಂದರೆ ನಮ್ಮ ನೆಫ್ರಾನ್ ಅಲ್ಲಿ ಇರುವಂತಹ ಫಿಲ್ಟ್ರೇಟ್ ಅಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅನ್ನ ಈ ಹಾರ್ಮೋನ್ ತಗೊಂಡು ಆ ಕ್ಯಾಲ್ಸಿಯಂ ಅನ್ನ ಬಾಡಿ ಫ್ಲೂಯಿಡ್ ಅಂದ್ರೆ ಬ್ಲಡ್ಡಿಗೆ ಹಾಕುತ್ತೆ. ಓಕೆ, ಇದು ಆಕ್ಚುಲಿ ಒಳ್ಳೆ ಕೆಲಸನೇ. ಆ್ಯಂಡ್ ದೇ ಆಲ್ಸೋ ಇನ್ಕ್ರೀಸ್ ದ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಫ್ರಮ್ ದ ಡೈಜೆಸ್ಟೆಡ್ ಫುಡ್. ಡೈಜೆಸ್ಟೆಡ್ ಫುಡ್ ಅಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅನ್ನ ಸಹ ಈ ಹಾರ್ಮೋನ್ ಏನು ಮಾಡುತ್ತೆ? ದೇ ವಿಲ್ ಹೆಲ್ಪ್ ಇನ್ ಅಪ್ಟೇಕಿಂಗ್ ದ ಕ್ಯಾಲ್ಸಿಯಂ ಫ್ರಮ್ ದ ಡೈಜೆಸ್ಟೆಡ್ ಫುಡ್. ಸೊ ಇದೆಲ್ಲ ಈ ಥರ ಮಾಡಿಕೊಂಡು ದೇ ವಿಲ್ ಬಿ ಕಾಸಿಂಗ್ ದ increase in the calcium level in the blood. That is about PTH, parathormone, parathyroid hormone. Okay, idu peptide hormone. It's a peptide hormone. They act antagonistically to TCT. Illige we are done with parathyroid. Next, the last gland of thoracic region. Actually, ಮೂರು ಗ್ಲ್ಯಾಂಡ್ ಹೆಡ್, ಮೂರು ಗ್ಲ್ಯಾಂಡ್ thoracic region ಅಲ್ಲಿ ಇರುವಂಥದ್ದು ನಾವಿಲ್ಲಿ ಕಲಿಯೋದು. ಥೈಮಸ್ ಇಸ್ ದ ಲಾಸ್ಟ್ ಥೊರಾಸಿಕ್ ರೀಜನ್ ಅಲ್ಲಿರುವಂತಹ ಗ್ಲ್ಯಾಂಡ್. ಸೊ ಥೈಮಸ್ ಎಲ್ಲಿರುತ್ತೆ ಮ್ಯಾಮ್ ಅಂತ ಕೇಳಿದ್ರೆ ದೇ ಆರ್ ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ದ ಲಂಗ್, ಬಿಹೈಂಡ್ ದ ಸ್ಟೆರ್ನಮ್, ನಿಯರ್ ಟು ದ ವೆಂಟ್ರಲ್ ಸೈಡ್ ಆಫ್ ದಿ ಅವೋರ್ಟಾ. ಓಕೆ, NCERT ಹೇಳುತ್ತೆ ಎರಡು ಲಂಗ್ಸ್ನ ಬಿಟ್ವೀನಲ್ಲಿ, ಬಿಹೈಂಡ್ ದ ಸ್ಟರ್ನಮ್ ಅಲ್ಲಿ, ವೆಂಟ್ರಲ್ ಸೈಡ್ ಆಫ್ ಅವೋರ್ಟಾದಲ್ಲಿ ಇರುವಂತಹ ಈ ಗ್ಲ್ಯಾಂಡು ಏನು? ಥೈಮಸ್. ಹೇಗೆ ಇರುತ್ತೆ ಮ್ಯಾಮ್ ಅಂತ ಕೇಳಿದ್ರೆ ದೇ ಹ್ಯಾವ್ ಗಾಟ್, ಸೊ ಲೆಟ್ಸ್ ಫಸ್ಟ್ ಈ ಸ್ಟ್ರಕ್ಚರ್. ಸ್ಟ್ರಕ್ಚರ್, ನಂತರ ಲೊಕೇಶನ್, ನಂತರ function. So coming to structure, they have got lobular structure. thoracic region ಅಲ್ಲಿರುವಂತಹ ಎಲ್ಲ ಗ್ಲ್ಯಾಂಡ್ ಅಲ್ಲಿ ನಾವು ಲೋಬ್ಸ್ ಅನ್ನ ನೋಡಬಹುದು. ನಾವು ಲೊಕೇಶನ್ ಎಲ್ಲಿ ಅಂತ ಹೇಳಿದ್ರೆ ಈಗಷ್ಟೇ ಹೇಳಿರೋ ಹಾಗೆ ಬಿಟ್ವೀನ್ ದ ಲಂಗ್ಸ್, ನಾನು ತೋರಿಸ್ತೇನೆ ಇಮೇಜು. ಬಿಹೈಂಡ್ ದ ಸ್ಟರ್ನಮ್, on ventral side of aorta. So aorta ಅಂದ್ರೇನು? It is the largest blood vessel which is carrying oxygenated blood from our heart to other part of the body. So ಅದರ ಮೇಲ್ಗಡೆ, ಅದರ ಫ್ರಂಟ್ ಅಲ್ಲಿರುವಂಥದ್ದು. ಆದರೆ ಸ್ಟರ್ನಮ್ ಅಂದರೆ ಬ್ರೆಸ್ಟ್ ಬೋನ್ನ ಹಿಂದ್ಗಡೆ ಇರುವಂಥದ್ದು, ಎರಡೂ ಲಂಗ್ಸಿನ ಬಿಟ್ವೀನ್ ಅಲ್ಲಿ ಇರುವಂತಹ ಸ್ಟ್ರಕ್ಚರೇ ಈ ಥೈಮಸ್. ನೋಡಿ, ನೀವು ಲೋಬ್ಸ್ ಅನ್ನು ನೋಡಬಹುದು. ದೇ ಹ್ಯಾವ್ ಸಮ್ ಸ್ಟ್ರಕ್ಚರ್ ಲೈಕ್ ದಿಸ್. ಓಕೆ, ಪ್ರೆಸೆಂಟ್ ಆನ್ ಐದರ್ ಸೈಡ್ ಆಫ್ ದ ಲಂಗ್ಸ್. ಇಲ್ಲಿ ನೀವು ಹಾರ್ಟ್ ಅನ್ನ ಸಹ ನೋಡ್ತಾ ಇದ್ದೀರಿ, ದೊಡ್ಡ ಅವೋರ್ಟ ಒಂದು ಕಾಣಿಸ್ತಾ ಇದೆ. ಸೊ ಅದರ ಫ್ರಂಟ್ ಅಲ್ಲಿ ಇದೆ, ಹಾಗೆ ಸ್ಟರ್ನಮ್ನ ಹಿಂದ್ಗಡೆ, ಬಿಹೈಂಡ್ ದ ಸ್ಟರ್ನಮ್. ಓಕೆ, ಸೊ ಈಗ ಈ ಗ್ಲ್ಯಾಂಡಿನ ಫಂಕ್ಷನ್ ಅನ್ನು ನೋಡುವ.
ಥೈಮಸ್ ಅಂತ ಹೇಳುವಂತಹ ಗ್ಲ್ಯಾಂಡು ಯಾಕೆ ಇಂಪಾರ್ಟೆಂಟ್? ಸೊ ನಾವು ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಅಲ್ಲಿ 2 ಥರದ ಸೆಲ್ಸ್ ಅನ್ನ ನೋಡಿದ್ವಿ. ಬಿ ಮತ್ತೆ ಟಿ ಲಿಂಫೋಸೈಟ್ಸ್ ಅಂತ ಹೇಳುವಂತಹ ಒಂಥರದ ಸೆಲ್ಸ್ ಅನ್ನ ನೋಡಿದ್ವಿ. ಸೊ ಬೇಸಿಕಲಿ ನಾವು ಬ್ಲಡ್ ಸೆಲ್ಸ್ ಅನ್ನ ಡಿಸ್ಕಸ್ ಮಾಡುವಾಗ ವಿ ನೋ ದ್ಯಾಟ್ ಬ್ಲಡ್ ಅಲ್ಲಿ ಏನಿರುತ್ತೆ, ಪ್ಲಾಸ್ಮಾ ಇರುತ್ತೆ, ಸೆಲ್ಸ್ ಇರುತ್ತೆ. ಸೆಲ್ಸ್ ಅಲ್ಲಿ ಯಾವ ಥರದ ಸೆಲ್ಸ್ ಇರುತ್ತೆ? RBC, WBC, ಪ್ಲೇಟ್ಲೆಟ್ಸ್ ಇರುತ್ತೆ. ಆ WBCs ಅಲ್ಲಿ ಪುನಃ ನಾವು 2 ಥರದ ಗ್ರೂಪ್ ಅನ್ನ ನೋಡ್ಬೋದು, ಗ್ರಾನ್ಯುಲೋಸೈಟ್ಸ್ ಮತ್ತೆ ಎ ಗ್ರಾನ್ಯುಲೋಸೈಟ್ಸ್ ಅಂತ. ಗ್ರಾನ್ಯುಲೋಸೈಟ್ಸ್ ಅಲ್ಲಿ ಒಂದು ಥರದ ಎ ಗ್ರಾನ್ಯುಲೋಸೈಟ್ಸ್ ಅಂದ್ರೆ ಗ್ರಾನ್ಯೂಲ್ಸ್ ಇಲ್ಲದೆ ಇರುವಂತಹ WBC ಅಲ್ಲಿ 2 ಥರದ ಸೆಲ್ಸ್ ಇರುತ್ತೆ, ಲಿಂಫೋಸೈಟ್ಸ್ ಮತ್ತೆ ಮೋನೋಸೈಟ್ಸ್ ಅಂತ. ಈ ಲಿಂಫೋಸೈಟ್ಸ್ಗಳು ದೇ ಆರ್ ಫರ್ದರ್ ಆಫ್ 2 ಟೈಪ್ಸ್, ಬಿ ಮತ್ತೆ ಟಿ ಲಿಂಫೋಸೈಟ್ಸ್. ಆದರೆ ನಾವು ಹುಟ್ಟುವಾಗ ಲಿಂಫೋಸೈಟ್ಸ್ಗಳು ಬಿ ಮತ್ತೆ ಟಿ ಆಗಿ ಡಿಫರೆನ್ಶಿಯೇಟ್ ಆಗಿರೋದಿಲ್ಲ. ಆಸ್ ಅಂಡ್ ವೆನ್ ವಿ ಆರ್ ಎಕ್ಸ್ಪೋಸಿಂಗ್ ಅವರ್ ಸೆಲ್ಫ್ ಟು ಪ್ಯಾಥೋಜನ್, ಆಗ ಈ ಲಿಂಫೋಸೈಟ್ಸ್ ಏನಾಗುತ್ತೆ, ಈ ಲಿಂಫೋಸೈಟ್ಸ್ಗಳು ಆಸ್ ಅಂಡ್ ವೆನ್ ವಿ ಆರ್ ಎಕ್ಸ್ಪೋಸಿಂಗ್ ಟು ಪ್ಯಾಥೋಜನ್ ಆಫ್ಟರ್ ದ ಬರ್ತ್, ಇದು ಡಿಫರೆನ್ಶಿಯೇಟ್ ಆಗಿ 2 ಥರದ ಸೆಲ್ಸ್ ಅನ್ನ ಕೊಡುತ್ತೆ. ದಟ್ ಇಸ್ ಟಿ ಲಿಂಫೋಸೈಟ್ಸ್ ಮತ್ತೆ ಬಿ ಲಿಂಫೋಸೈಟ್ಸ್. ಯಾಕೆ ಈ ಲಿಂಫೋಸೈಟ್ಸ್ಗಳಿಗೆ ಟಿ ಮತ್ತೆ ಬಿ ಲಿಂಫೋಸೈಟ್ಸ್ ಅಂತ ಹೆಸರು? ಯಾಕಂದ್ರೆ ಬಿ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ಮೆಚೂರ್ಡ್ ಇನ್ ಬೋನ್ ಮ್ಯಾರೋ, ಆದರೆ ಟಿ ಸೆಲ್ಸು ಪ್ರೊಡ್ಯೂಸ್ಡ್ ಇನ್ ಬೋನ್ ಮ್ಯಾರೋ. ಯಾಕಂದ್ರೆ ಎಲ್ಲಾ ಲಿಂಫೋಸೈಟ್ಸ್ಗಳು ಪ್ರೊಡ್ಯೂಸ್ಡ್ ಇನ್ ಬೋನ್ ಮ್ಯಾರೋ. ಬೋನ್ ಮ್ಯಾರೋ ಇಸ್ ಬಿ ಎಮ್, ಆಯ್ತಾ? ಆದರೆ ಟಿ ಸೆಲ್ಸ್ಗಳು ಮೆಚೂರ್ ಆಗೋದು ಥೈಮಸ್ ಅಂತ ಹೇಳುವಂತಹ ಗ್ಲ್ಯಾಂಡ್ ಅಲ್ಲಿ. ಅದಕ್ಕೆ ಈ ಸೆಲ್ಸಿಗೆ ಟಿ ಸೆಲ್ಸ್ ಅಂತ ಹೆಸರು. ಯಾಕಂದ್ರೆ ಮೆಚುರೇಷನ್ ಹ್ಯಾಪನ್ಸ್ ಇನ್ ದ ಥೈಮಸ್. ಸೊ ಬೇಸಿಕಲಿ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಆಗುವಾಗ ಎಲ್ಲ ಲಿಂಫೋಸೈಟ್ಸ್, ಎಲ್ಲ WBC ಬೋನ್ ಮ್ಯಾರೋವಲ್ಲೇ ಪ್ರೊಡ್ಯೂಸ್ ಆಗುವಂಥದ್ದು. ಓಕೆ, ಆದರೆ ಮೆಚುರೇಷನ್ ಅಂದ್ರೆ ವೆನ್ ದೀಸ್ ಲಿಂಫೋಸೈಟ್ಸ್ ಆರ್ ಎಕ್ಸ್ಪೋಸ್ ಟು ಪ್ಯಾಥೋಜನ್, ಆಗ ಬಿ ಮತ್ತೆ ಟಿ ಲಿಂಫೋಸೈಟ್ಸ್ ಆಗಿ ಡಿಫ್ರೆನ್ಶಿಯೇಟ್ ಆಗುತ್ತೆ. ಅಂದ್ರೆ ಆ ಲಿಂಫೋಸೈಟ್ಸ್ ಥೈಮಸ್ಗೆ ಹೋಗಿ ಮೆಚೂರ್ ಆದ್ರೆ ಅಂತಹ ಲಿಂಫೋಸೈಟ್ಸ್ ನ ಟಿ ಲಿಂಫೋಸೈಟ್ಸ್ ಅಂತ ಕರಿಬಹುದು. ಹಾಗೆ ಆ ಲಿಂಫೋಸೈಟ್ಸ್ ಬೋನ್ ಮ್ಯಾರೋವಲ್ಲೇ ಮೆಚೂರ್ ಆದ್ರೆ ಅಂತಹ ಲಿಂಫೋಸೈಟ್ಸ್ ಅನ್ನ ಬಿ ಲಿಂಫೋಸೈಟ್ಸ್ ಅಂತ ಕರಿಬಹುದು. ಓಕೆ, ಸೊ ಈ ಗ್ಲ್ಯಾಂಡಿನ ಫಂಕ್ಷನ್ ಏನು ಹಾಗಾದ್ರೆ? ದೇ ವಿಲ್ ಬಿ ಹೆಲ್ಪಿಂಗ್ ಇನ್ differentiation or maturation of T lymphocytes. ಓಕೆ, ಅದು ಸರಿ. ಈ ಟಿ ಲಿಂಫೋಸೈಟ್ಸ್ನ ಯೂಸ್ ಏನು? ಯಾಕೆ ನಮಗೆ ಟಿ ಲಿಂಫೋಸೈಟ್ಸ್ ಬೇಕು? ಸೊ ನಮಗೆ ಗೊತ್ತು, ಲಿಂಫೋಸೈಟ್ಸ್ನ ಫಂಕ್ಷನ್ ಇಸ್ ಇಮ್ಯೂನ್ ರೆಸ್ಪಾನ್ಸ್ ಅಂತ, ಇಮ್ಯುನಿಟಿಗೆ ಹೆಲ್ಪ್ ಆಗುವಂತಹ ಒಂಥರದ ಸೆಲ್ಸ್ ಅಂತ ಗೊತ್ತು. ಸೊ ಸ್ಪೆಸಿಫಿಕ್ ಆಗಿ ಟಿ ಲಿಂಫೋಸೈಟ್ಸ್ ಏನನ್ನ ಮಾಡುತ್ತೆ ಅಂತ ಕೇಳಿದ್ರೆ, ಟಿ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಆದಮೇಲೆ ಕತೆ ಮುಗಿಯಲಿಲ್ಲ. ಓಕೆ, ಈ ಟಿ ಲಿಂಫೋಸೈಟ್ಸ್ ಏನಿದೆ, this T cells ಏನಿದೆ, they will be further differentiating into varieties of T cells called as TH cells, TC cells, TR cells. ಪುನಃ TH ಅಲ್ಲಿ ಪುನಃ ವೆರೈಟೀಸ್ ಇದೆ. TH1, TH2, ಏನೇನೋ ಈ ಥರ ತುಂಬ ಟೈಪ್ಸ್ ಇದೆ. ಓಕೆ, ಸೊ ನಾವು ಟಿ ಸೆಲ್ಸ್ ಇಂದ ವೆರೈಟೀಸ್ ಆಫ್ ಸೆಲ್ಸ್ ಅನ್ನ ನೋಡ್ಬೋದು. ಅಂಡ್ ಈ ಎಲ್ಲಾ ಸೆಲ್ಸ್ ಏನಿದೆ, TH cells, TC cells, TH ಅಲ್ಲಿ ಬರುವಂತ ಫರ್ದರ್ ಟೈಪ್ಸ್, ದಿಸ್ ಆಲ್ ಆರ್ ಗೋಯಿಂಗ್ ಟು ಹೆಲ್ಪ್ ಇನ್ immunity. ಸೊ ಇಂತಹ immunity which uses the varieties of cells, that is specifically T cells, is called as cell mediated immunity. Okay, so ನಾವು ಈ ರೀಸನಿಗೋಸ್ಕರ immunity that is being controlled, that is being done by T cells are called as cell mediated immunity. ಯಾಕಂದ್ರೆ varieties of cells are present over here and it is going to be helpful in the immune system. Okay, so main function of thymus ಏನು? T lymphocytes ನ differentiation ಗೆ thymus help ಮಾಡುತ್ತೆ. ಸೊ ಇದರಿಂದ ನಮಗೆ cell mediated immunity ಬರುತ್ತೆ. ಅಂದ್ರೆ immunity which is mediating these cells, immunity which is causing the immunity is caused by these varieties of cells. Okay, ಅದಲ್ಲದೆ ಈ ಟಿ ಲಿಂಫೋಸೈಟ್ಸ್ ಏನ್ ಮಾಡುತ್ತೆ ಅಂದ್ರೆ, ಆರ್ ಇನ್ ಜನರಲ್ ಥೈಮಸ್ ಏನ್ ಮಾಡುತ್ತೆ ಅಂದ್ರೆ, ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ಆಂಟಿಬಾಡಿ ಪ್ರೊಡಕ್ಷನ್. ಓಕೆ, ಆಂಟಿಬಾಡಿಯನ್ನ ಪ್ರೊಡ್ಯೂಸ್ ಮಾಡಲಿಕ್ಕೂ ಸಹ ಈ ಥೈಮಸ್ ಹೇಳುವಂತಹ ಗ್ಲ್ಯಾಂಡ್ ನಮಗೆ ಬೇಕು. ನಾನು ಹಾರ್ಮೋನ್ ಹೆಸರೇ ಹೇಳಲಿಲ್ಲ ಅಲ್ವಾ? ಸೊ ಯಾಕಂದ್ರೆ ಇದೆಲ್ಲ ಫಂಕ್ಷನ್ ಆಫ್ ಥೈಮಸ್ ಗ್ಲ್ಯಾಂಡ್ ಅಲ್ಲ. I mean, we can say that, but it is all these are function of hormone thymus. So hormone that is produced by thymus is called as simple thymosin.
ಸೊ ಈ ಫಂಕ್ಷನ್ ಏನಿದೆ, ದಿಸ್ ಇಸ್ ಆಕ್ಚುಲಿ ದ ಫಂಕ್ಷನ್ ಆಫ್ ಥೈಮೋಸಿನ್ ಅಂಡ್ ದ ಥೈಮಸ್ ಗ್ಲ್ಯಾಂಡ್. ಮೇನ್ ಆಗಿ ಥೈಮೋಸಿನ್ನ ಫಂಕ್ಷನ್ ಇದೆಲ್ಲ. ಓಕೆ, ಸೊ ಇನ್ನೊಂದು ಫಂಕ್ಷನ್ ಆಫ್ ಥೈಮೋಸಿನ್ ಏನು, ಒಂದು ಫಂಕ್ಷನ್ ಆಲ್ರೆಡಿ ನೋಡಿ ಆಯಿತು, ಇನ್ನೊಂದು ಫಂಕ್ಷನ್ ಏನಂದರೆ ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ಆಂಟಿಬಾಡಿ ಪ್ರೊಡಕ್ಷನ್. ಈಗ ಯಾವುದೇ ಒಂದು ಇಮ್ಯುನಿಟಿ ಇಫ್ ಇಟ್ ಇನ್ವಾಲ್ವ್ಸ್ ಆಂಟಿಬಾಡೀಸ್, ದೇ ಆರ್ ಕಾಲ್ಡ್ ಆಸ್ ಹ್ಯೂಮೋರಲ್ ಇಮ್ಯುನಿಟಿ. ಓಕೆ, ಸೊ immunity that we get from the antibodies are called as humoral immunity. ಯಾಕೆ ಈ ಇಮ್ಯುನಿಟಿಗೆ ಹ್ಯೂಮೋರಲ್ ಅಂತ ಹೆಸರು ಅಂತ ಕೇಳಿದ್ರೆ, ಹ್ಯೂಮರ್ ಅಂದರೆ ಏನು, ಫ್ಲೂಯಿಡ್. ಓಕೆ, ಐಮ್ ಜಸ್ಟ್ ಥಿಂಕಿಂಗ್, ಇದಕ್ಕೆ ನೆಕ್ಸ್ಟ್ ಕ್ಲಾಸ್ 12th ಅಲ್ಲಿ ಬರುವಂತಹ ಚಾಪ್ಟರ್ಸನ್ನು ನೀವು ಕಲಿಯುವಾಗ ನಿಮಗೆ ಗೊತ್ತಾಗುತ್ತೆ. ಹ್ಯೂಮರ್ನ ಲಿಟ್ರಲ್ ಮೀನಿಂಗ್ ಫ್ಲೂಯಿಡ್, ಮೇನ್ಲಿ ಪ್ಲಾಸ್ಮಾ. ಓಕೆ, ಹ್ಯೂಮರ್ ಅಂದರೆ ಪ್ಲಾಸ್ಮಾ. ಸೊ ಈ ಆಂಟಿಬಾಡೀಸನ್ನು ಪ್ಲಾಸ್ಮಾ ಸೆಲ್ಸ್ಗಳು ಪ್ರೊಡ್ಯೂಸ್ ಮಾಡುವಂಥದ್ದು. ಓಕೆ, ಪ್ಲಾಸ್ಮಾ ಸೆಲ್ಸ್ ಅಂದರೆ ಏನು ಮ್ಯಾಮ್, ಈ ಬಿ ಲಿಂಫೋಸೈಟ್ಸ್ ಇದೆ ಅಲ್ವಾ, ಈ ಬಿ ಲಿಂಫೋಸೈಟ್ಸ್ ಇದೆ ಅಲ್ವಾ, ದೇ ಫರ್ದರ್ ಡಿಫರೆನ್ಶಿಯೇಟ್. ಹೇಗೆ ಟಿ ಸೆಲ್ಸ್ ಗಿವ್ ರೈಸ್ ಟು TH TCTR, ಹಾಗೆ ಬಿ ಸೆಲ್ಸ್ ವಿಲ್ ಬಿ ಫರ್ದರ್ ಡಿಫರೆನ್ಶಿಯೇಟೆಡ್ ಇಂಟು ಪ್ಲಾಸ್ಮಾ ಸೆಲ್ಸ್ ಆ್ಯಂಡ್ ಮೆಮೊರಿ ಸೆಲ್ಸ್. ಈ ಪ್ಲಾಸ್ಮಾ ಸೆಲ್ಸ್ಗಳು ಆಂಟಿಬಾಡೀಸನ್ನು ಕೊಡುವಂಥದ್ದು. ಸೊ ಅದಕ್ಕೋಸ್ಕರ ಆಂಟಿಬಾಡಿ ಮೀಡಿಯೇಟೆಡ್ ಇಮ್ಯುನಿಟಿ ಇಸ್ ಆಲ್ಸೋ ಕಾಲ್ಡ್ ಅಸ್ ಹ್ಯೂಮೋರಲ್ ಇಮ್ಯುನಿಟಿ. ಯಾಕಂದರೆ ಆಂಟಿಬಾಡೀಸ್ ಆರ್ ಪ್ರೊಡ್ಯೂಸ್ಡ್ ಬೈ ದ ಪ್ಲಾಸ್ಮಾ ಸೆಲ್ಸ್. ಓಕೆ, ಹ್ಯೂಮರ್ ಅಂದರೆ ಪ್ಲಾಸ್ಮಾ. ಅದು ಅಲ್ಲದೆ ಈ ಆಂಟಿಬಾಡೀಸ್ಗಳು ಎಲ್ಲಿ ರಿಲೀಸ್ ಆಗುತ್ತೆ, ದೇ ಆರ್ ರಿಲೀಸ್ಡ್ ಇನ್ ಟು ಪ್ಲಾಸ್ಮಾ ಆಫ್ ದಿ ಬ್ಲಡ್. ಸೊ ಬ್ಲಡ್ಡಿನ ಪ್ಲಾಸ್ಮಾ ಇರುತ್ತಲ್ವಾ, ಅಲ್ಲಿ ಆಂಟಿಬಾಡೀಸ್ ಇರುವಂಥದ್ದು, ಹೋಗುವಂಥದ್ದು. ಸೊ ಅದಕ್ಕೆ ನಾವು ಇಮ್ಯುನಿಟಿ ವಿಚ್ ಇಸ್ ಮೀಡಿಯೇಟಿಂಗ್ ದ ಆಂಟಿಬಾಡಿ, ವಿ ಆರ್ ಕಾಲಿಂಗ್ ಇಟ್ ಎಸ್ ಹ್ಯೂಮೋರಲ್ ಇಮ್ಯುನಿಟಿ. ಸೊ ಥೈಮೋಸಿನ್ ಅಂತ ಹೇಳುವಂಥ ಹಾರ್ಮೋನ್, ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ಟಿ ಲಿಂಫೋಸೈಟ್ ಡಿಫರೆನ್ಸಿಯೇಷನ್, ಹೆನ್ಸ್ ವಿಚ್ ಕ್ಯಾನ್ ಪ್ರೊವೈಡ್ cell mediated immunity. Also it will be helping in promotion of antibody production, which will be providing the humoral immunity. So illige we are done with thymus. ಆದರೆ ಈ ಥೈಮಸ್ ಹೇಳುವಂತಹ ಗ್ಲ್ಯಾಂಡ್ ಇದೆ ಅಲ್ವಾ, ಇದೊಂದು ವಿಚಿತ್ರವಾದ ಗ್ಲ್ಯಾಂಡ್. ಯಾಕಂದರೆ ವೆನ್ ವಿ ಆರ್ ಬಾರ್ನ್, ನಾವು ಹುಟ್ಟುವಾಗ ಈ ಥೈಮಸ್ಸು ತುಂಬ ದೊಡ್ಡದಾಗಿರುತ್ತೆ. ಇಟ್ ಈಸ್ ಲಾರ್ಜೆಸ್ಟ್ ವೆನ್ ವಿ ಆರ್ ಬಾರ್ನ್. ನಾವು ಬೆಳೀತಾ ಹೋಗ್ತಾ ಇದ್ದ ಹಾಗೆ ಇದರ ಸೈಜ್ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಇಷ್ಟು ದೊಡ್ಡದಿದ್ದದ್ದು ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಈ ಥರ. ಓಕೆ, ಸೊ ಪ್ಯೂಬರ್ಟಿ ರೀಚ್ ಆಗುವಾಗ ನಾವು ದ ಸೈಜ್ ಆಫ್ ದಿಸ್ ಥೈಮಸ್ ಈಸ್ ಗೋಯಿಂಗ್ ಟು ಬಿ ಸ್ಮಾಲೆಸ್ಟ್. ಓಕೆ, ತುಂಬ ಚಿಕ್ಕದಾಗುತ್ತೆ ಥೈಮಸ್ಸಿನ ಸೈಜು ನಾವು ಪ್ಯೂಬರ್ಟಿಗೆ ರೀಚ್ ಆದಾಗ. ಪ್ಯೂಬರ್ಟಿಯಿಂದ ಎಡಲ್ಟಲ್ಲಿ ಏನಾಗುತ್ತೆ, ಎಡಲ್ಟ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಪ್ಯೂಬರ್ಟಿಯ ನಂತರ ಈ ಥೈಮಸ್ಸು ಏನಾಗುತ್ತೆ ಅಂದರೆ ದೇ ಡಿಜನರೇಟ್. ಓಕೆ, ಸೊ ಪ್ಯೂಬರ್ಟಿ ಟು ಎಡಲ್ಟ್, ದೇ ಡಿಜನರೇಟ್ ಅಂದ್ರೇನು, ಒಂಥರದ ಡಿಸಪಿಯರೆನ್ಸ್ ಆಗುವಂಥದ್ದು, ಡಿಸಪಿಯರ್ ಆಗಿ ದೇ ಆರ್ ರಿಪ್ಲೇಸ್ಡ್ ಬೈ ಫ್ಯಾಟ್ ಟಿಶ್ಯೂ. ಅಲ್ಲಿದ್ದಂತಹ ಥೈಮಸ್ಸಿನ ಜಾಗದಲ್ಲಿ ಫ್ಯಾಟ್ ಟಿಶ್ಯೂಸ್ ಬರುತ್ತೆ. ನಂತರ ಅಡಲ್ಟ್ಹುಡ್ ಆದಮೇಲೆ ಏನು, ಓಲ್ಡ್ ಏಜ್ ಅಲ್ವಾ, ಓಲ್ಡ್ ಏಜಲ್ಲಿ ಥೈಮಸ್ ಇಸ್ ಡಿಸಪಿಯರ್ಡ್. ಓಕೆ, ಓಲ್ಡ್ ಏಜಲ್ಲಿ ಥೈಮಸ್ ಇರೋದೇ ಇಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ರಿಪ್ಲೇಸ್ಡ್ ಬೈ ದ ಫ್ಯಾಟ್. ಓಕೆ, ಸೊ ಅದಕ್ಕೆ ಪ್ರಾಯ ಆದವರು ಅಂದರೆ ಓಲ್ಡ್ ಏಜ್ ಜನರಲ್ಲಿ ಇಮ್ಯುನಿಟಿ ತುಂಬ ಕಮ್ಮಿ ಇರುತ್ತೆ. ಅವರು ಎಲ್ಲ ಥರದ ಸರ್ಜರಿಗೆ ವಿ ಕಾಂಟ್ ಸಜೆಸ್ಟ್ ದೆಮ್. ಚಿಕ್ಕ ಮಕ್ಕಳಲ್ಲಿ ಸರಿಯಾಗಿ ಡೆವಲಪೇ ಆಗಿರೋದಿಲ್ಲ. ತುಂಬ ಏಜ್ ಆದವರಲ್ಲಿ ಡಿಜನರೇಷನ್ ಆಗೋ ಕಾರಣ ಕಂಪ್ಲೀಟ್ ಆಗಿ ಇಮ್ಯುನಿಟಿ ಇಸ್ ವೆರಿ ಲೆಸ್. ಸೊ ತುಂಬ ಜನ ಕೇಳ್ಬೋದು, ಮ್ಯಾಮ್ ಯಾಕೆ ಈ ಥೈಮಸ್, ಯಾಕೆ ಅಂತ ಹೇಳೋದಕ್ಕಿಂತ ಜಾಸ್ತಿ ಹೌ ಆರ್ ವಿ ಏಬಲ್ ಟು ಕೋಪ್ ಅಪ್ if the thymus get degenerated? So very interesting. ನಾವು ಚಿಕ್ಕೋರಿರುವಾಗ ಹೆಚ್ಚಾಗಿ ನಾವು ಕಾಯಿಲೆ ಬೀಳ್ತೀವಿ, ನೀವು ಅಬ್ಸರ್ವ್ ಮಾಡ್ಬೋದು. ನಂಗಂತೂ ಅನಿಸ್ತಾ ಇತ್ತು, ನಾನು ಚಿಕ್ಕೋಳಿರುವಾಗ ನನಗೆ ಯಾಕೆ ಜಾಸ್ತಿ ಜ್ವರ, ಶೀತ, ಕೆಮ್ಮ, ಚಿಕನ್ ಪಾಕ್ಸು, ನನ್ನ ಅಪ್ಪ ಅಮ್ಮ ಎಲ್ಲ ಹೆಚ್ಚಾಗಿ ಸರಿ ಇರ್ತಾ ಇದ್ರು ನಾನು ಚಿಕ್ಕೋಳಿರುವಾಗ. ಯಾಕೆ ನಾನೇ ಒಂದು ಐಸ್ ಕ್ರೀಮ್ ತಿಂದ್ಕೊಳ್ಳೆ ಶೀತ ಜ್ವರ ಶುರು ಆಗುತ್ತೆ. ನನ್ನ ಅಪ್ಪ ಅಮ್ಮ ಏನು ತಿಂದರು, ಏನೆಲ್ಲ ಮಾಡಿದ್ರು ಏನೂ ಆಗಲ್ಲ, ಯಾಕೆ ಅಂತ.
ಯಾಕಂದರೆ ನಾವು ಚಿಕ್ಕವರಿರುವಾಗ ನಮ್ಮ ಈ ಥೈಮಸ್ ದೊಡ್ಡದಾಗಿರುತ್ತೆ ಅಲ್ವಾ, ಇದರಿಂದ ಜಾಸ್ತಿ ನಾವು ಟಿ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಬೇರೆ ಬೇರೆ ವೆರೈಟೀಸ್ ಆಫ್ ಟಿ ಸೆಲ್ಸನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಬಿಕಾಸ್ ಥೈಮಸ್ ವಿಲ್ ಬಿ ಹೆಲ್ಪಿಂಗ್ ಇನ್ ಡಿಫ್ರೆನ್ಸಿಯೇಷನ್ ಆಫ್ ಟಿ ಸೆಲ್ಸ್. ಟಿ ಸೆಲ್ಸ್ ವಿಲ್ ಬಿ ಗಿವಿಂಗ್ ರೈಸ್ ಟು ಫರ್ದರ್ ಡಿಫ್ರೆಂಟ್ ಟೈಪ್ ಆಫ್ ಸೆಲ್ಸ್. ಆ್ಯಂಡ್ ಇನ್ನೊಂದು ನಾನು ವಿಚಾರ ಇಲ್ಲಿ ಹೇಳಲಿಲ್ಲ, ಪ್ರತಿ ಟಿ ಸೆಲ್ಸ್ ಪ್ರೊಡ್ಯೂಸ್ ಆಗುವಾಗ, ಈ ವೆರೈಟೀಸ್ ಆಫ್ ಸೆಲ್ಸ್ ಪ್ರೊಡ್ಯೂಸ್ ಆಗುವಾಗ ವಿ ಆಲ್ಸೋ ಪ್ರೊಡ್ಯೂಸ್ ಮೆಮೊರಿ ಸೆಲ್ಸ್. ಓಕೆ, ಇಲ್ಲೂ ಸಹ ಹಾಗೆ ವಿ ಆಲ್ಸೋ ಪ್ರೊಡ್ಯೂಸ್ ಮೆಮೊರಿ ಸೆಲ್ಸ್. ಬಿ ಸೆಲ್ಸ್ ವಿಲ್ ಬಿ ಗಿವಿಂಗ್ ರೈಸ್ ಟು ಮೆಮೊರಿ ಸೆಲ್ಸ್. ಈ ಮೆಮೊರಿ ಸೆಲ್ಸ್ಗಳು ಏನು ಮಾಡುತ್ತೆ, ಟಿ ಮತ್ತು ಬಿ ಲಿಂಫೋಸೈಟ್ಸ್ನ ಮೆಮೊರಿ ಸೆಲ್ಸ್, ನಾವು ಒಂದು ಪ್ಯಾಥೋಜನಿಗೆ ಎಕ್ಸ್ಪೋಸ್ ಆದಾಗ ಆ ಪ್ಯಾಥೋಜನಿನ ಮೆಮೊರಿಯನ್ನು ಇಟ್ಕೊಳ್ಳುತ್ತೆ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ಅದೇ ಪ್ಯಾಥೋಜನ್ ಬಂದಾಗ, ಅದೇ ಸೇಮ್ ಜೆನೆಟಿಕ್ ಮೆಟೀರಿಯಲ್ ಇರುವಂತಹ ಪ್ಯಾಥೋಜನ್ ಬಂದಾಗ ವಿ ಹ್ಯಾವ್ ಸಫಿಷಿಯಂಟ್ ಆಂಟಿಬಾಡೀಸ್, ಸಫಿಷಿಯಂಟ್ ಕೆಮಿಕಲ್ಸ್, ಸಫಿಷಿಯಂಟ್ ಸೆಲ್ಸ್ ಟು ಫೈಟ್ ಅಗೇನ್ಸ್ಟ್ ದ್ಯಾಟ್ ಪ್ಯಾಥೋಜನ್. ಓಕೆ, ಸೊ ನಮ್ಮ ಪೇರೆಂಟ್ಸ್ ಅವರು ಚಿಕ್ಕವರಿರುವಾಗ ಅವರು ಸಹ ಕಾಯಿಲೆ ಬಿದ್ದಿದ್ರು. ಆ ಕಾಯಿಲೆಯಿಂದ ಏನಾಯಿತು, ಕಾಯಿಲೆಯಿಂದ ಮೆಮೊರಿ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗ್ತಾ ಇತ್ತು. ಇದರಿಂದ ಅವರ ಅಡಲ್ಟ್ಹುಡಲ್ಲಿ ಬಂದಾಗ, ಅಂದರೆ ಪ್ಯೂಬರ್ಟಿ ನಂತರ ಅಡಲ್ಟ್ಹುಡ್ಡು ಅಲ್ವಾ, ಸೊ ಆ ಮೆಮೊರಿ ಸೆಲ್ಸ್ ಏನು ಪ್ರೊಡ್ಯೂಸ್ ಆಗಿತ್ತು ಆಲ್ರೆಡಿ, ಅದು ಏನು ದೇ ವಿಲ್ ಬಿ ಗೆಟಿಂಗ್ ಯೂಸ್ಡ್ ಇನ್ ದ ಅಡಲ್ಟ್ಹುಡ್. ನಮ್ಮಲ್ಲೂ ಹಾಗೆ ನಾವು ಚಿಕ್ಕವರಿರುವಾಗ ಎಷ್ಟು ಕಾಯಿಲೆ ಬೀಳ್ತೀವೋ ಅಷ್ಟು ಒಳ್ಳೆಯದು. ಅದಕ್ಕೆ ಏನು ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ, ಆಡಿ ಹೊರಗೆ ಹೋಗಿ ಆಡಲಿ ಮಕ್ಕಳು, ಮಣ್ಣಲ್ಲಿ ಆಡಲಿ, ಮಳೆಯಲ್ಲಿ ನೆನಿಲಿ ಅಲ್ವಾ. ನಾವು ನೋಡ್ತೀವಿ ಕೆಲವೊಮ್ಮೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ನ ಮಕ್ಕಳನ್ನ ನೀವು ನೋಡ್ಬೋದು, 24/7 ಹೊರಗಡೆ ಆಡ್ತಿರ್ತಾರೆ, ಕಾಯಿಲೆನೇ ಬೀಳೋದಿಲ್ಲ. ಓಕೆ, ಯಾಕಂದರೆ ದೇ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ವೆರೈಟೀಸ್ ಆಫ್ ಪ್ಯಾಥೋಜನ್. ಇದರಿಂದ ಅವರ ಇಮ್ಯುನಿಟಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುತ್ತೆ. ಬಿಕಾಸ್ ದೇ ಹ್ಯಾವ್ ಗಾಟ್ ವೆರೈಟೀಸ್ ಆಫ್ ಟಿ ಸೆಲ್ಸ್ ಆ್ಯಂಡ್ ಮೆಮೊರಿ ಸೆಲ್ಸ್ ಇನ್ ದೆಮ್ ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ದೇರ್ ಅಡಲ್ಟ್ಹುಡ್. ಓಕೆ, ಸೊ ಅಡಲ್ಟ್ಹುಡ್ಡಲ್ಲಿ ನಮ್ಮಲ್ಲಿ ಈ ಥೈಮಸ್ ಗ್ಲ್ಯಾಂಡ್ ಡಿಜನರೇಟ್ ಆದರೂ ಸಹ ನಮ್ಮಲ್ಲಿ ಆಲ್ರೆಡಿ ಪ್ರೊಡ್ಯೂಸ್ ಆಗಿರುವಂತಹ ಮೆಮೊರಿ ಸೆಲ್ಸ್ ಇರೋ ಕಾರಣ, ಅದಲ್ಲದೆ ನಮ್ಮಲ್ಲಿ ಬಿ ಸೆಲ್ಸ್ ಇರೋ ಕಾರಣ ವಿ ಆರ್ ಏಬಲ್ ಟು ಕೋಪ್ ಅಪ್. ಓಕೆ, ಸರಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್. ಇಲ್ಲಿಗೆ ವಿ ಆರ್ ಡನ್ ವಿತ್ ಆಲ್ ದ ಗ್ಲ್ಯಾಂಡ್ಸ್ ಆಫ್ ಥೊರಾಸಿಕ್ ರೀಜನ್. ಈಗ ನಮ್ಮ ಅಬ್ಡಮನಲ್ಲಿ ಇರುವಂತಹ ಗ್ಲ್ಯಾಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡುವ. ಯಾವುದೆಲ್ಲ ಅಬ್ಡಮನಲ್ಲಿ ಇರುವಂಥದ್ದು? 4 ಗ್ಲ್ಯಾಂಡ್. ಎಡ್ರಿನಲ್ ಗ್ಲ್ಯಾಂಡ್, ಮತ್ತು ಎಲ್ಲಿದೆ, ಎಡ್ರಿನಲ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಓವರಿ ಮತ್ತು ಟೆಸ್ಟಿಸ್. ಸ್ಟಾರ್ಟಿಂಗ್ ವಿತ್ ಎಡ್ರಿನಲ್ ಗ್ಲ್ಯಾಂಡ್. Adrenal gland is a gland which is present on either side of which is present on the kidney. So kidney ಮೇಲ್ಗಡೆ ಇರುವಂತಹ cap like structure is adrenal gland. Our body has one pair of adrenal gland, one at the anterior part of each kidney. Okay, adrenal gland location. So first of all we have a pair of adrenal gland, cap like structure present on top of kidney. Okay, each kidney, ಎರಡು ಕಿಡ್ನಿಯ ಮೇಲೆ ಕ್ಯಾಪ್ ಲೈಕ್ ಇರುವಂತಹ ಸ್ಟ್ರಕ್ಚರ್ ಏನು? ಎಡ್ರಿನಲ್ ಗ್ಲ್ಯಾಂಡ್. ಇಲ್ಲಿ ನೋಡಿ. ಓಕೆ, NCERT ಇಮೇಜನ್ನು ನಾನಿಲ್ಲಿ ಹಾಕಲಿಲ್ಲ, ಇಲ್ಲಿದೆ. ಸೊ ಇದು ಎಡ್ರಿನಲ್ ಗ್ಲ್ಯಾಂಡ್, ಇದು ಕಿಡ್ನಿ, ಇದು ಎಡ್ರಿನಲ್ ಗ್ಲ್ಯಾಂಡ್. ಓಕೆ, ಇಲ್ಲೇ ಡ್ರಾ ಮಾಡುವ. This is adrenal gland. This is kidney. This is adrenal gland. Okay, ಈಗ ಈ adrenal gland ಏನಿದೆ, they are being divided into 2 regions. That is outer cortex. ಇದು cortex part of the adrenal gland.
ಇನ್ನರ್ ಮೆಡ್ಯುಲಾ. ಸೊ ಎಡ್ರಿನಲ್ ಮೆಡ್ಯುಲಾ, ಎಡ್ರಿನಲ್ ಕಾರ್ಟೆಕ್ಸ್ ಅಂತ ಕರಿಬಹುದು, ಅಥವಾ ಸಿಂಪ್ಲಿ ಮೆಡ್ಯುಲಾ ಕಾರ್ಟೆಕ್ಸ್ ಅಂತ ಕರಿಬಹುದು. ಎಡ್ರಿನಲ್ ಕಾರ್ಟೆಕ್ಸ್, ಎಡ್ರಿನಲ್ ಮೆಡ್ಯುಲಾ. ಓಕೆ, ಸರಿ. ಯಾಕೆ ನಾವು ಎಡ್ರಿನಲ್ ಕಾರ್ಟೆಕ್ಸ್, ಎಡ್ರಿನಲ್ ಮೆಡ್ಯುಲಾ ಅಂತ ಕರಿತಾ ಇದ್ದೀವಿ ಅಂತ ಕೇಳಿದ್ರೆ, ಈ ಎಡ್ರಿನಲ್ ಕಾರ್ಟೆಕ್ಸ್ ಮತ್ತೆ ಮೆಡ್ಯುಲಾ, ದೇ ಪ್ರೊಡ್ಯೂಸ್ ದೇರ್ ಓನ್ ಸೆಟ್ ಆಫ್ ಹಾರ್ಮೋನ್ಸ್. ಸೊ ಲೆಟ್ಸ್ ಫಸ್ಟ್ ಕನ್ಸಿಡರ್ ಎಡ್ರಿನಲ್ ಕಾರ್ಟೆಕ್ಸ್. ಎಡ್ರಿನಲ್ ಕಾರ್ಟೆಕ್ಸ್ ಅನ್ನ ಒಂದ್ ಸೆಕೆಂಡ್, ಎಡ್ರಿನಲ್ ಕಾರ್ಟೆಕ್ಸ್ ರೀಜನ್ ಅನ್ನು ನೋಡಿದ್ರೆ, ಈ ಎಡ್ರಿನಲ್ ಕಾರ್ಟೆಕ್ಸ್ ಇಸ್ ಫರ್ದರ್ ಡಿವೈಡೆಡ್ ಇಂಟು 3 ಲೇಯರ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಈ ಟೇಬಲ್ ಅಲ್ಲಿ, ಎಡ್ರಿನಲ್ ಗ್ಲ್ಯಾಂಡ್ ಡಿವೈಡೆಡ್ ಇಂಟು ಎಡ್ರಿನಲ್ ಕಾರ್ಟೆಕ್ಸ್, ಎಡ್ರಿನಲ್ ಮೆಡ್ಯುಲಾ. ಓಕೆ, ಸೆಂಟ್ರಲಿ ಲೊಕೇಟೆಡ್ ಎಡ್ರಿನಲ್ ಮೆಡ್ಯುಲಾ. ಈಗ ಎಡ್ರಿನಲ್ ಕಾರ್ಟೆಕ್ಸ್ ಅನ್ನ ನೀವು ನೋಡಿದ್ರೆ ಪುನಃ 3 ಲೇಯರ್ಸ್ ಇರುತ್ತೆ. ಝೋನಾ ಗ್ಲೋಮರ್ಯುಲೋಸಾ ಹೇಳುವಂಥದ್ದು ಔಟರ್ ಮೋಸ್ಟ್ ಲೇಯರ್. ಝೋನಾ ಅಂದ್ರೆ ಝೋನ್, ಗ್ಲೋಮರ್ಯುಲೋಸಾ ಅಂದ್ರೆ ಗ್ಲೋಮರ್ಯುಲಸ್ ತರ ಏನು ಜಾಸ್ತಿ ಕ್ಯಾಪಿಲರೀಸ್ ಎಲ್ಲ ಇರುವಂತಹ ರೀಜನ್ ಇದು. ದೆನ್ ಝೋನಾ ಫ್ಯಾಸಿಕ್ಯುಲೇಟಾ, ಮಿಡಲ್ ಲೇಯರ್ ಆಫ್ ಎಡ್ರಿನಲ್ ಕಾರ್ಟೆಕ್ಸ್. ನಂತರ ಝೋನಾ ರೆಟಿಕ್ಯುಲಾರಿಸ್, ಸ್ವಲ್ಪ ರೆಟಿಕ್ಯುಲೇಷನ್ ಅಂದ್ರೆ ನೆಟ್ವರ್ಕ್ ತರ ಇರುವಂತಹ ಝೋನ್ ರೀಜನ್ ಇದು. ದಟ್ ಇಸ್ ವೈ ದ ನೇಮ್ ಝೋನಾ ರೆಟಿಕ್ಯುಲಾರಿಸ್. ಈಗ ಝೋನಾ ಗ್ಲೋಮರ್ಯುಲೋಸಾ ಹೇಳುವಂತಹ ಔಟರ್ ಮೋಸ್ಟ್ ಲೇಯರ್ ಆಫ್ ಎಡ್ರಿನಲ್ ಕಾರ್ಟೆಕ್ಸ್, ಇದು ಒಂದು ತರದ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಬೈ ದ ವೇ, ಈ ಎಡ್ರಿನಲ್ ಕಾರ್ಟೆಕ್ಸ್ ಇಂದ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ಸ್ಗೆ ನಾವು ಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಒನ್ ಸೆಕೆಂಡ್. ಯಾ, ಇರೇಸ್ ಮಾಡ್ಲಿಕ್ಕೆ ಯಾಕಾಗ್ತಾ ಇಲ್ಲ ನಂಗೆ? ಹಾ, ಅರೆ ಒಳ್ಳೆ ಕತೆ ಆಯ್ತಲ್ಲ, ಇರೇಸ್ ಆಗಪ್ಪ ಆಯ್ತಾ? ಯಾಕೆ? ಅಯ್ಯೋ ನನ್ನ ಹಣೆ ಬರವೇ. ಬೆಟರ್. ಈಗ ಸೊ ಈ ಎಡ್ರಿನಲ್ ಕಾರ್ಟೆಕ್ಸಿನ ಹಾರ್ಮೋನ್ಸ್ಗೆ ನಾವು ಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ. ಇಲ್ಲಿ ಬರಿವಾ ಕಾರ್ಟಿಕಾಯ್ಡ್ಸ್. ಯಾಕಂದ್ರೆ ಕಾರ್ಟೆಕ್ಸ್ ಆಫ್ ಎಡ್ರಿನಲ್ ಗ್ಲ್ಯಾಂಡ್ ಇಸ್ ಪ್ರೊಡ್ಯೂಸಿಂಗ್ ಹಾರ್ಮೋನ್ಸ್, ಇದಕ್ಕೆ ನಾವು ಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಕಾರ್ಟಿಕಾಯ್ಡ್ಸ್ ಅಲ್ಲಿ 3 ತರದ ಗ್ರೂಪ್ ಆಫ್ ಕಾರ್ಟಿಕಾಯ್ಡ್ಸ್ ಬರುತ್ತೆ. ಸೊ ಫಸ್ಟ್ ಕಾರ್ಟಿಕಾಯ್ಡ್ ಅಂದ್ರೆ ಝೋನಾ ಗ್ಲೋಮರ್ಯುಲೋಸಾ ಪ್ರೊಡ್ಯೂಸ್ ಮಾಡುವಂತಹ ಹಾರ್ಮೋನ್ ಏನಿದೆ, ಈ ಹಾರ್ಮೋನಿಗೆ ನಾವು ಗ್ಲೂಕೋಕಾರ್ಟಿಕಾಯ್ಡ್ ಅಂತ ಕರಿತೀವಿ. ಸೊ ವೈ ದ ನೇಮ್ ಗ್ಲೂಕೋಕಾರ್ಟಿಕಾಯ್ಡ್? We will be seeing that. So this is the first corticoid hormone that we are studying. So ಈ ಕಾರ್ಟಿಕಾಯ್ಡ್ ಅಂತಂದ್ರೆ this is again a group of hormones. ಇದರಲ್ಲಿ ಪುನಃ ಮೇನ್ ಆಗಿ ಬರುವಂತಹ ಕಾರ್ಟಿಕಾಯ್ಡ್, ಗ್ಲೂಕೋಕಾರ್ಟಿಕಾಯ್ಡ್ ಇಸ್ ಕಾರ್ಟಿಸಾಲ್. ಸೊ ಮೇನ್ ಗ್ಲೂಕೋಕಾರ್ಟಿಕಾಯ್ಡ್ ಇಸ್ ಕಾರ್ಟಿಸಾಲ್. ಐ ರಿಪೀಟ್, ಎಡ್ರಿನಲ್ ಕಾರ್ಟೆಕ್ಸ್ ಅಲ್ಲಿ 3 ರೀಜನ್ಸ್ ಅನ್ನ ನೋಡಬಹುದು. ಝೋನಾ ಗ್ಲೋಮರ್ಯುಲೋಸಾ, ಝೋನಾ ಫ್ಯಾಸಿಕ್ಯುಲೇಟಾ, ಝೋನಾ ರೆಟಿಕ್ಯುಲಾರಿಸ್. ಝೋನಾ ಗ್ಲೋಮರ್ಯುಲೋಸಾ ನೋಡಿ ಹೇಗೆ ನೆನ್ಪಿಟ್ಕೊಳ್ಬಹುದು. G for glomerulosa, G for glucocorticoids. Okay, so ಝೋನಾ ಗ್ಲೋಮರ್ಯುಲೋಸಾ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳುವಂತಹ ಗ್ರೂಪ್ ಆಫ್ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಪುನಃ ಮೇನ್ ಆಗಿ ಬರುವಂತಹ ಗ್ಲೂಕೋಕಾರ್ಟಿಕಾಯ್ಡ್ ಇಸ್ ಕಾರ್ಟಿಸಾಲ್. ಓಕೆ, ಸೊ ಈಗ ಇವುಗಳ ಫಂಕ್ಷನ್ಸ್ ಅನ್ನ ನೋಡುವ. ಸೊ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ, ಈ ಹಾರ್ಮೋನ್ಸ್ ಏನಿದೆ, ದೇ ವಿಲ್ ಬಿ ಹೆಲ್ಪ್ಫುಲ್ ಇನ್, ಅಂದ್ರೆ ಗ್ಲೂಕೋಕಾರ್ಟಿಕಾಯ್ಡ್ಸ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಲಾಂಗ್ ಟರ್ಮ್ ಎಮರ್ಜೆನ್ಸಿ ಸಿಚುವೇಶನ್. ನಿಮಗೆಲ್ಲರಿಗೂ ಗೊತ್ತು, ಚಿಕ್ಕವರಿರುವಾಗಲೇ ನೀವು ಕಲ್ತಿರ್ತೀರಿ ಸ್ವಲ್ಪ ಅಬೌಟ್ ಸ್ಟ್ರೆಸ್ ಹಾರ್ಮೋನ್. ಶಾರ್ಟ್ ಟರ್ಮ್ ಸ್ಟ್ರೆಸ್ ಅಂದ್ರೆ ನಾವು ಸ್ಟ್ರೆಸ್ ಇರುವಾಗ ಸಡನ್ ಆಗಿ ನಮಗೇನೋ ಸ್ಟ್ರೆಸ್ ಆಯ್ತು. ಫಾರ್ ಎಕ್ಸಾಂಪಲ್, ಸಡನ್ ಆಗಿ ಹಾವು ಬಂತು ನಮ್ಮ ಹತ್ರ ಅಂತ ಅನ್ಕೊಳ್ಳಿ, ಹಾವು ನಮ್ಮ ಮನೆ ಒಳಗಡೆ ಬಂತು ಅಂತ ಅನ್ಕೊಳ್ಳಿ. ಭಯ ಬಿಟ್ಟು ವಿ ವಿಲ್ ಸ್ಟಾರ್ಟ್ ರನ್ನಿಂಗ್. ಹಸಿವಾಗ್ತಾ ಇದ್ರು, ಎನರ್ಜಿ ಇಲ್ಲ ಅಂದ್ರು ವಿ ಸ್ಟಾರ್ಟ್ ರನ್ನಿಂಗ್. ಇದಕ್ಕೆ ಯಾರು ಹೆಲ್ಪ್ ಮಾಡುವಂಥದ್ದು? ಎಡ್ರಿನಾಲಿನ್ ಅಂತ ಹೇಳುವಂತಹ ಹಾರ್ಮೋನ್ಸ್ ಹೆಲ್ಪ್ ಮಾಡುವಂಥದ್ದು. ಸೊ ದಟ್ ಇಸ್ ಆಕ್ಚುಲಿ ಹೆಲ್ಪ್ಫುಲ್ ಇನ್ ಶಾರ್ಟ್ ಟರ್ಮ್ ಸ್ಟ್ರೆಸ್. ಆದರೆ ಈ ಹಾರ್ಮೋನ್ ಗ್ಲೂಕೋಕಾರ್ಟಿಕಾಯ್ಡ್ ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ಲಾಂಗ್ ಟರ್ಮ್ ಸ್ಟ್ರೆಸ್.
ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೀಗ ಸ್ಕೂಲಲ್ಲಿ ಎಕ್ಸಾಮ್ ಅನೌನ್ಸ್ ಮಾಡ್ತಾರೆ, 2 ವಾರ ಬಿಟ್ಟು ಎಕ್ಸಾಮ್ ಅಂತ. ಓಕೆ, ಸೊ ಆ ಸ್ಟ್ರೆಸ್ ಆ ದಿನದಿಂದಲೇ ಶುರುವಾಗುತ್ತೆ ಆ್ಯಂಡ್ ಇಟ್ ಇಸ್ ಪ್ರೆಸೆಂಟ್ ಫಾರ್ 2 ವೀಕ್ಸ್. ಇದು ಲಾಂಗ್ ಟರ್ಮ್ ಸ್ಟ್ರೆಸ್. ಸೊ ಲಾಂಗ್ ಟರ್ಮ್ ಸ್ಟ್ರೆಸ್ಸಲ್ಲೂ ಸಹ ನಿಮಗೆ ನಾರ್ಮಲ್ ಆಗಿ ಸ್ಟ್ರೆಸ್ಸಲ್ಲಿ ಏನೆಲ್ಲ ಇರುತ್ತೆ ಸಿಂಪ್ಟಮ್ಸ್ ಅದನ್ನು ನೀವು ನೋಡ್ಬೋದು. ಹಸಿವಾಗದೇ ಇರುವಂಥದ್ದು, ಬೇರೆ ಬೇರೆ ಥರದ ಸಿಚುವೇಶನ್, ಮತ್ತು ಡೈಜೆಷನ್ ಸರಿ ಆಗದೇ ಇರುವಂಥದ್ದು. ಸೊ ನಿಮಗೆ ಹಸಿವಾಗದೇ ಇರೋ ಕಾರಣ ಯು ಆರ್ ನಾಟ್ ಏಬಲ್ ಟು ಕನ್ಸ್ಯೂಮ್ ಇನಫ್ ಫುಡ್ ಅಲ್ವಾ. ಆದರೆ ನಿಮಗೆ ಎನರ್ಜಿ ಬೇಕು, ನಿಮ್ಮ ಬಾಡಿಗೆ ಎನರ್ಜಿ ಬೇಕು. ಸೊ ಆ ರೀಸನಿಗೋಸ್ಕರ ಈ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ದಟ್ ಇಸ್ ಗ್ಲೂಕೋಕಾರ್ಟಿಕಾಯ್ಡ್, ಸ್ಪೆಸಿಫಿಕಲಿ ಕಾರ್ಟಿಸಾಲ್. ಓಕೆ, ಸೊ ಗ್ಲೂಕೋಕಾರ್ಟಿಕಾಯ್ಡ್ ಏನು ಮಾಡುತ್ತೆ ಅಂತ ಕೇಳಿದ್ರೆ, ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ದ ಗ್ಲೂಕೋಸ್ ಪ್ರೊಡಕ್ಷನ್ ಮೇನ್ ಆಗಿ. ಯಾಕಂದರೆ ನಾವು ಸ್ಟ್ರೆಸ್ಸಲ್ಲಿ ಲಾಂಗ್ ಟರ್ಮ್ ಇರಲಿ ಶಾರ್ಟ್ ಟರ್ಮ್ ಇರಲಿ, ಈ ಸ್ಟ್ರೆಸ್ ಸಿಚುವೇಶನ್ ಇರುವಾಗ ವಿ ಡೋಂಟ್ ಫೀಲ್ ಹಂಗ್ರಿ ಅಲ್ವಾ. ಸೊ ಆದರೆ ನಮ್ಮ ಬಾಡಿಗೆ ಗ್ಲೂಕೋಸ್ ಬೇಕು, ಕರೆಕ್ಟಾ. ಸೊ ನೀವು ತಿನ್ನೋದೇ ಕೂತ್ಕೊಂಡ್ರೆ ಏನಾದರೂ ಮಾಡಿ ನಿಮ್ಮ ಬಾಡಿ ಗ್ಲೂಕೋಸ್ ಬೇಕು. ಸೊ ಯಾರು ಗ್ಲೂಕೋಸ್ ಕೊಡ್ತಾರೆ? ಯಾಕಂದರೆ ನಾರ್ಮಲ್ ಫಿಸಿಯೋಲಾಜಿಕಲ್ ಫಂಕ್ಷನ್ ಆಗ್ತಾ ಇರಬೇಕು. ಸೊ ಈ ಹಾರ್ಮೋನ್ ಏನಿದೆ, ದಿಸ್ ವಿಲ್ ಬಿ ಸಮ್ಹೌ ಹೆಲ್ಪಿಂಗ್ ಇನ್ ಗ್ಲೂಕೋಸ್ ಪ್ರೊಡಕ್ಷನ್. So since this hormone is involved in the glucose metabolism, that is why this hormone name is glucocorticoid. ಯಾಕೆ ಈ ಹಾರ್ಮೋನ್ಗೆ ಗ್ಲೂಕೋಕಾರ್ಟಿಕಾಯ್ಡ್ ಅಂತ ಹೆಸರು? ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಗ್ಲೂಕೋಸ್, that is carbohydrate ಮೆಟಬಾಲಿಸಮ್. ಅದಕ್ಕೆ ನಾವು ಈ ಹಾರ್ಮೋನನ್ನು ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಕರಿತೀವಿ. ಓಕೆ, ಸೊ ಏನು ಮಾಡುತ್ತೆ ಈ ಹಾರ್ಮೋನ್ ಅಂತ ಕೇಳಿದ್ರೆ, ದೇ ಸ್ಟಿಮ್ಯುಲೇಟ್ ಗ್ಲೂಕೋನಿಯೋಜೆನೆಸಿಸ್. ಗ್ಲೂಕೋನಿಯೋಜೆನೆಸಿಸ್ ಅಂದರೆ ಏನು? ಗ್ಲೂಕೋಸ್ ಎಲ್ರಿಗೂ ಗೊತ್ತು, ಗ್ಲೂಕೋ ಅಂದರೆ ಗ್ಲೂಕೋಸ್ ಅಂತ. ನ್ಯೂ ಅಂದ್ರೆ ಏನು? ನ್ಯೂ. ಓಕೆ, ಹೊಸ ರೀತಿ. ಜೆನೆಸಿಸ್ ಅಂದರೆ ಪ್ರೊಡಕ್ಷನ್. ಸೊ ಗ್ಲೂಕೋಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಈ ಪ್ರೊಸೆಸ್ಸಲ್ಲಿ. ಹೇಗೆ? ನ್ಯೂ ಅಂದರೆ ನ್ಯೂ ಫಾರ್ಮ್ಸ್, ನ್ಯೂ ವೇಯಲ್ಲಿ. ವಾಟ್ ಇಸ್ ದಟ್ ನ್ಯೂ ವೇ? ದಟ್ ಇಸ್ ಪ್ರೊಡಕ್ಷನ್ ಆಫ್ ಗ್ಲೂಕೋಸ್ ಫ್ರಮ್ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ ಸೋರ್ಸ್. ಇಟ್ಸ್ ಕಾಲ್ಡ್ ಆಸ್ ಗ್ಲೂಕೋನಿಯೋಜೆನೆಸಿಸ್. ಸರಿಯಾಗಿ ಕೇಳಿಸ್ಕೊಳ್ಳಿ, ಬೇಕಾದ್ರೆ ಬರ್ಕೊಳ್ಳಿ, ನಾನು ಬರಿತಾ ಇಲ್ಲ, ನೀವೇ ಬರ್ಕೊಳ್ಬೇಕು. ಗ್ಲೂಕೋನಿಯೋಜೆನೆಸಿಸ್ ಅಂದರೆ ಏನು? ಪಾಸ್ ಮಾಡಿ, ಗ್ಲೂಕೋನಿಯೋಜೆನೆಸಿಸ್ ಅಂದರೆ ಏನು ಅಂತ ಬರ್ಕೊಳ್ಳಿ. ಗ್ಲೂಕೋನಿಯೋಜೆನೆಸಿಸ್ ಅಂದರೆ ಪ್ರೊಡಕ್ಷನ್ ಆಫ್ ಗ್ಲೂಕೋಸ್ ಫ್ರಮ್ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ ಸೋರ್ಸ್. ದಟ್ ಈಸ್ ದ ನ್ಯೂ ವೇ ಆಫ್ ಪ್ರೊಡ್ಯೂಸಿಂಗ್ ಗ್ಲೂಕೋಸ್, ನ್ಯೂ ಸೋರ್ಸ್ ದಟ್ ಈಸ್ ಅದರ್ ದೆನ್ ಸೊ ಯಾವುದು ಅದರ್ ದೆನ್ ಕಾರ್ಬೋಹೈಡ್ರೇಟ್ ಸೋರ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಗ್ಲೂಕೋಸ್? ಯಾಕಂದ್ರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕನ್ಸ್ಯೂಮ್ ಮಾಡಿರುವಂತಹ ಸ್ಟಾರ್ಚಾ ಏನೋ ಇದು ಬ್ರೇಕ್ ಆಗಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುವಂಥದ್ದು. ಬಟ್ ಹೌ ಗ್ಲೂಕೋಸ್ ಕ್ಯಾನ್ ಬಿ ಪ್ರೊಡ್ಯೂಸ್ ಫ್ರಮ್ ಅದರ್ ದೆನ್ ಸ್ಟಾರ್ಚ್, ಅದರ್ ದೆನ್ ಕಾರ್ಬೋಹೈಡ್ರೇಟ್ ಸೋರ್ಸ್ ಅಂತ ಕೇಳಿದ್ರೆ, ದಟ್ ಇಸ್ ಬೈ ಅಮೈನೋ ಆಸಿಡ್, ಬೈ ಫ್ಯಾಟಿ ಆಸಿಡ್. ಸೊ ಪ್ರೋಟೀನ್ ಸೋರ್ಸಿಂದ, ಲಿಪಿಡ್ ಸೋರ್ಸಿಂದ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಅಮೈನೋ ಆಸಿಡ್ ಮತ್ತು ಫ್ಯಾಟಿ ಆಸಿಡ್, ದೇ ಆಲ್ ಆರ್ ಇನ್ವಾಲ್ವ್ಡ್. ದೇ ಕ್ಯಾನ್ ಬಿ ದೇ ಕ್ಯಾನ್ ಬಿ ಯೂಸ್ಡ್ ಟು ಪ್ರೊಡ್ಯೂಸ್ ಗ್ಲೂಕೋಸ್. ಸೊ ಏನು ಮಾಡುತ್ತೆ ಗ್ಲೂಕೋಕಾರ್ಟಿಕಾಯ್ಡ್? They stimulate gluconeogenesis and lipolysis as well as proteolysis. Gluconeogenesis ಗೊತ್ತಾಯಿತು, ಗ್ಲೂಕೋಸ್ ಪ್ರೊಡಕ್ಷನ್ ಫ್ರಮ್ ಅದರ್ ದೆನ್ ಕಾರ್ಬೋಹೈಡ್ರೇಟ್ ಸೋರ್ಸ್. ನಮ್ಮ ಬಾಡಿಲಿ ಗ್ಲೂಕೋಸ್ ಇರೋದಿಲ್ಲ, ಅದಕ್ಕೆ ಈ ಥರ ಮಾಡಬೇಕಾಗುತ್ತೆ. ಆದರೆ ಲೈಪೋಲೈಸಿಸ್, ಪ್ರೋಟಿಯೋಲೈಸಿಸ್ ಯಾಕೆ? ಪ್ರೋಟಿಯೋಲೈಸಿಸ್ ಅಂದ್ರೆ ಏನು? ಪ್ರೋಟೀನ್ ಬ್ರೇಕ್ ಡೌನ್. ಲೈಪೋಲೈಸಿಸ್ ಅಂದ್ರೆ ಏನು? ಲಿಪಿಡ್ ಬ್ರೇಕ್ ಡೌನ್. ಲಿಪಿಡ್ ಮತ್ತು ಪ್ರೋಟೀನ್ ಯಾಕೆ ಬ್ರೇಕ್ ಡೌನ್ ಆಗಬೇಕು? ಲಿಪಿಡ್ ಬ್ರೇಕ್ ಡೌನ್ ಆದರೆ ಏನಾಗುತ್ತೆ? ಫ್ಯಾಟಿ ಆಸಿಡ್, ಗ್ಲಿಸರಾಲ್ ಪ್ರೊಡ್ಯೂಸ್ ಆಗುತ್ತೆ. ಪ್ರೋಟೀನ್ ಬ್ರೇಕ್ ಡೌನ್ ಆದರೆ ಏನಾಗುತ್ತೆ? ಅಮೈನೋ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಈ ಅಮೈನೋ ಆಸಿಡ್, ಫ್ಯಾಟಿ ಆಸಿಡ್, ಗ್ಲಿಸರಾಲ್ ಇವುಗಳೆಲ್ಲ ಗ್ಲುಕೋಸನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ವೈ ಪ್ರೋಟಿಯೋಲೈಸಿಸ್, ಲೈಪೋಲೈಸಿಸ್ ವಿಲ್ ಬಿ ಹ್ಯಾಪನಿಂಗ್. ಅದಲ್ಲದೆ ಈ ಹಾರ್ಮೋನ್ ದೇ ವಿಲ್ ಬಿ ಇನ್ಹಿಬಿಟಿಂಗ್ ದ ಸೆಲ್ಯುಲಾರ್ ಅಪ್ಟೇಕ್ ಆಫ್ ಆ್ಯಂಡ್ ಯುಟಿಲೈಸೇಷನ್ ಆಫ್ ಅಮೈನೋ ಆಸಿಡ್. ಅಮೈನೋ ಆಸಿಡು ಸೆಲ್ ಯುಟಿಲೈಸ್ ಆಗದ, ಸೆಲ್ಲಲ್ಲಿ ಅಮೈನೋ ಆಸಿಡ್ ಯುಟಿಲೈಸ್ ಆಗದ ಹಾಗೆ, ಮತ್ತು ಏನು ಸೆಲ್ ಒಳಗಡೆ ಅಮೈನೋ ಆಸಿಡ್ ಹೋಗದ ಹಾಗೆ ಈ ಹಾರ್ಮೋನ್ ಮಾಡುತ್ತೆ. ಇದರಿಂದ ಏನು ಪ್ರಯೋಜನ? ಎಲ್ಲರೂ ಸೆಲ್ ಒಳಗಡೆ ಅಮೈನೋ ಆಸಿಡ್ ಹೋದರೆ, ಎಲ್ಲಾದರೂ ಏನು ಸೆಲ್ಲು ಅಮೈನೋ ಆಸಿಡನ್ನು ಯುಟಿಲೈಸ್ ಮಾಡಿದ್ರೆ, ಇಟ್ ಮೀನ್ಸ್ ದ್ಯಾಟ್ ಯೂಶ್ವಲಿ ಸೆಲ್ಲು ಅಮೈನೋ ಆಸಿಡನ್ನು ಹಿಡ್ಕೊಂಡು ಏನು ಮಾಡುವಂಥದ್ದು? ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಆಲ್ ದಿ ಅಮೈನೋ ಆಸಿಡ್ ಆರ್
they will come together to form protein. ಸೊ ಪ್ರೋಟೀನ್ ಎಲ್ಲರೂ ಪ್ರೊಡ್ಯೂಸ್ ಆದರೆ ಏನಾಗುತ್ತೆ, ಪುನಃ ಪ್ರೋಟೀನ್ ಬ್ರೇಕ್ ಡೌನ್ ಆಗಬೇಕು ಫಾರ್ ಗ್ಲೂಕೋನಿಯೋಜೆನೆಸಿಸ್. ಸೊ ಅದಕ್ಕೋಸ್ಕರ ಆ ಅಮೈನೋ ಆಸಿಡ್ ಯೂಸ್ ಆಗದ ಹಾಗೆ, ಸೆಲ್ಲಲ್ಲಿ ಯೂಸ್ ಆಗದ ಹಾಗೆ, ಸೆಲ್ ಆ ಅಮೈನೋ ಆಸಿಡನ್ನು ತಗೊಳ್ಳದ ಹಾಗೆ ಈ ಹಾರ್ಮೋನ್ ಮಾಡುತ್ತೆ. ಸೊ ದ್ಯಾಟ್ ದಿಸ್ ಅಮೈನೋ ಆಸಿಡ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಏನು ಗ್ಲೂಕೋನಿಯೋಜೆನೆಸಿಸ್, ದಟ್ ಇಸ್ ಫಾರ್ ದ ಗ್ಲೂಕೋಸ್ ಪ್ರೊಡಕ್ಷನ್. ಸೊ ಮೇನ್ ಆಗಿ ಈ ಹಾರ್ಮೋನ್ ಇಂಟೆನ್ಷನ್ ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡೋದು. ಅದಕ್ಕೆ ಈ ಹಾರ್ಮೋನ್ಗೆ ಗ್ಲೂಕೋಕಾರ್ಟಿಕಾಯ್ಡ್ ಅಂತ ಹೆಸರು. ಗ್ಲೂಕೋಸ್ ಯಾಕೆ ಪ್ರೊಡ್ಯೂಸ್ ಮಾಡಬೇಕು? ಯಾಕಂದರೆ ಸ್ಟ್ರೆಸ್ಫುಲ್, ಲಾಂಗ್ ಟರ್ಮ್ ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ ಯು ಡೋಂಟ್ ಫೀಲ್ ಲೈಕ್ ಈಟಿಂಗ್ ಫುಡ್, ಹಸಿವಿರೋದಿಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಇದರಿಂದಾಗಿ ಗ್ಲೂಕೋಸ್ ಬೇಕಾಗುತ್ತೆ ಬಾಡಿಗೆ. ಸೊ ಗ್ಲೂಕೋಸ್ ಏನಾದರೂ ಮಾಡಿ ನಮ್ಮ ಬಾಡಿಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಆಗಬೇಕಲ್ಲ, ಸೊ ದಿಸ್ ಹಾರ್ಮೋನ್ ವಿಲ್ ಬಿ ಹೆಲ್ಪಿಂಗ್. ಓಕೆ, ಸೊ ಅದಲ್ಲದೆ ಇದೇ ಹಾರ್ಮೋನ್ ಏನು ಮಾಡುತ್ತೆ, ದ ಸೇಮ್ ಹಾರ್ಮೋನ್ ಗ್ಲೂಕೋಕಾರ್ಟಿಕಾಯ್ಡ್, ದೇ ವಿಲ್ ಆಲ್ಸೋ ಮೇಂಟೈನ್ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಿಸ್ಟಮ್ ಆ್ಯಂಡ್ ಕಿಡ್ನಿ ಫಂಕ್ಷನ್. ಕಿಡ್ನಿ ಫಂಕ್ಷನನ್ನು ನೋಡ್ಕೊಳ್ಳುತ್ತೆ, ನಮ್ಮ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ನ ಫಂಕ್ಷನನ್ನು ನೋಡ್ಕೊಳ್ಳುತ್ತೆ. ಯಾಕೆ? ಸ್ಟ್ರೆಸ್ ಇರುವಾಗ ಸಿಕ್ಕಾಪಟ್ಟೆ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗುತ್ತೆ ಅಲ್ವಾ? ಹಾರ್ಟ್ ರೇಟ್ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಗ್ಲೋಮರ್ಯುಲಾರ್ ಫಿಲ್ಟ್ರೇಷನ್ ರೇಟ್ ಏನು ಕಿಡ್ನಿಯಲ್ಲಿ ಆಗ್ತಾ ಇದೆ ಅದು ಜಾಸ್ತಿ ಆಗುತ್ತೆ. ಸೊ ತುಂಬ ಚೇಂಜಸ್ ಆಗುತ್ತಲ್ವ. ಸೊ ಅದಕ್ಕೆ ಈ ಹಾರ್ಮೋನ್ ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ ಇದೆಲ್ಲ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಸೊ ದಿಸ್ ಹಾರ್ಮೋನ್ ವಿಲ್ ಬಿ ಕಂಟ್ರೋಲಿಂಗ್ ಕಾರ್ಡಿಯೋವ್ಯಾಸ್ಕ್ಯುಲಾರ್ ಸಿಸ್ಟಮ್ ಆ್ಯಂಡ್ ಕಿಡ್ನಿ ಫಂಕ್ಷನ್. ಓಕೆ, ಸೊ ದಿಸ್ ಇಸ್ ದ ಜನರಲ್ ಫಂಕ್ಷನ್ ಆಫ್ ಗ್ಲೂಕೋಕಾರ್ಟಿಕಾಯ್ಡ್. ಕಾರ್ಟಿಸಾಲ್ ಅಂತ ಹೇಳುವಂತಹ ಹಾರ್ಮೋನ್ನ ಫಂಕ್ಷನನ್ನು ಸ್ಪೆಸಿಫಿಕ್ ಆಗಿ ನೋಡುವ. ಈ ಕಾರ್ಟಿಸಾಲ್ ಏನಿದೆ, ವಿಚ್ ಇಸ್ ಅ ಮೇನ್ ಗ್ಲೂಕೋಕಾರ್ಟಿಕಾಯ್ಡ್. ಸೊ ಈಗ ನಾವು ನೋಡಿದ್ದೇನು ಗ್ಲೂಕೋಕಾರ್ಟಿಕಾಯ್ಡಿನ ಫಂಕ್ಷನ್. ಓಕೆ, ಸೊ NCERTಯಲ್ಲಿ ಇಲ್ಲಿದೆ ಗ್ಲೂಕೋಕಾರ್ಟಿಕಾಯ್ಡ್ ಸ್ಟಿಮ್ಯುಲೇಟ್ ಬ್ಲಾ 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 ಅಂತ. ಓಕೆ, ಈಗ ಮೇನ್ ಆಗಿ ಕಾರ್ಟಿಸಾಲಿನ ಫಂಕ್ಷನ್ ಏನಂತ ಕೇಳಿದ್ರೆ, ದೇ ವಿಲ್ ಬಿ ಏನು ಆ್ಯಕ್ಚುಲಿ ಕಾರ್ಟಿಸಾಲ್ ಆಲ್ಸೋ ವಿಲ್ ಶೋ ದಿಸ್ ಫಂಕ್ಷನ್, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಲೈಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಮೇಂಟೆನೆನ್ಸ್, ಕಿಡ್ನಿ ಫಂಕ್ಷನ್ ಎಲ್ಲ ಮೇಂಟೈನ್ ಮಾಡುತ್ತೆ. ಓಕೆ, ಸೊ ಇದು ಜನರಲ್ ಫಂಕ್ಷನ್ ಆಫ್ ಗ್ಲೂಕೋಕಾರ್ಟಿಕಾಯ್ಡ್. ಸೊ ಕಾರ್ಟಿಸಾಲ್, ಸ್ಪೆಸಿಫಿಕ್ ಆಗಿ ಕಾರ್ಟಿಸಾಲು, ದೇ ಆ್ಯಕ್ಟ್ ಆಸ್ ಆಂಟಿ ಇನ್ಫ್ಲಮೇಟರಿ ಹಾರ್ಮೋನ್. ಅಂದರೆ ದೇ ವಿಲ್ ಬಿ ರೆಡ್ಯೂಸಿಂಗ್, ಪ್ರಿವೆಂಟಿಂಗ್ ಇನ್ಫ್ಲಮೇಟರಿ ರಿಯಾಕ್ಷನ್. ಇನ್ಫ್ಲಮೇಟರಿ ರಿಯಾಕ್ಷನ್ ಅಂದರೆ ಏನು? ಸೊ ಎಲರ್ಜಿ ಟೈಮಲ್ಲಿ ಕೆಲವೊಮ್ಮೆ ವಿ ಶೋ ಇನ್ಫ್ಲಮೇಷನ್, ಸ್ವೆಲ್ಲಿಂಗ್. ಯಾರು ಇನ್ಫ್ಲಮೇಷನನ್ನು ಕಾಸ್ ಮಾಡುವಂಥದ್ದು ನಮ್ಮ ಬಾಡಿಯಲ್ಲಿ? ದಟ್ ಇಸ್ ಏನು ಬೇಸೋಫಿಲ್ಸ್. ಆ ಬೇಸೋಫಿಲ್ಸ್ ಹೇಳುವಂತಹ WBC ಏನು ಮಾಡುತ್ತೆ? ದೇ ವಿಲ್ ಬಿ ಪ್ರೊಡ್ಯೂಸಿಂಗ್ ಹಿಸ್ಟಮಿನ್, ಸೆರೋಟೋನಿನ್, ಹೆಪಾರಿನ್, ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಇನ್ಫ್ಲಮೇಷನ್. ಸೊ ಈ ಇನ್ಫ್ಲಮೇಷನ್ನ ರಿಯಾಕ್ಷನನ್ನು ಈ ಕಾರ್ಟಿಸಾಲ್ ಕಮ್ಮಿ ಮಾಡುತ್ತೆ. ಯಾಕಂದರೆ ಒಂದು ಮಾಲಿಕ್ಯೂಲ್, ಒಂದು ಪ್ರೋಟೀನ್, ಒಂದು ಫಂಕ್ಷನ್ನ ತೋರಿಸೋದನ್ನ ರೆಡ್ಯೂಸ್ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಇನ್ನೊಂದು ಬೇಕಲ್ವ. ಸೊ ದಿಸ್ ಹಾರ್ಮೋನ್ ವಿಲ್ ಬಿ ಕಂಟ್ರೋಲಿಂಗ್, ರೆಡ್ಯೂಸಿಂಗ್. ಸೊ ದಟ್ ಇಸ್ ವೈ ನಾವೇನು ಮಾಡ್ತೀವಿ ಅಂದರೆ, ವಿ ವಿಲ್ ಬಿ ಸಮ್ಟೈಮ್ಸ್ ಯಾರಿಗಾದರೂ ತುಂಬ ಇನ್ಫ್ಲಮೇಷನ್, ತುಂಬ ಎಲರ್ಜಿಕ್ ರಿಯಾಕ್ಷನ್ ಆಗಿ, ತುಂಬ ಏನು ಮಿತಿ ಮೀರಿ ಇನ್ಫ್ಲಮೇಟರಿ ರಿಯಾಕ್ಷನನ್ನು ತೋರಿಸಿದ್ರೆ ಯಾರಾದರೂ, ವಿ ಇಂಜೆಕ್ಟ್ ಕಾರ್ಟಿಸಾಲ್ ಟು ದ್ಯಾಟ್ ಪೇಷಂಟ್. ಯಾಕಂದರೆ ಕಾರ್ಟಿಸಾಲ್ ಕ್ಯಾನ್ ರೆಡ್ಯೂಸ್ ದ ಇನ್ಫ್ಲಮೇಟರಿ ರಿಯಾಕ್ಷನ್ ಆ್ಯಂಡ್ ಇಟ್ ವಿಲ್ ಬಿ ಏಬಲ್ ಟು ಸಪ್ರೆಸ್ ದ ಇಮ್ಯೂನ್ ರೆಸ್ಪಾನ್ಸ್. ಸಿಕ್ಕಾಪಟ್ಟೆ ಒಂದು ಬಾಡಿಯಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಯಾರಾದರೂ ತೋರಿಸಿದ್ರೆ, ವಿಚ್ ಯೂಶ್ವಲಿ ಸೀನ್ ಇನ್ ಅಲರ್ಜಿಕ್ ರಿಯಾಕ್ಷನ್, ಈ ಹಾರ್ಮೋನನ್ನು ಇಂಜೆಕ್ಟ್ ಮಾಡ್ತಾರೆ. ಯಾಕಂದರೆ ಇಟ್ ಸಪ್ರೆಸಸ್ ಇಮ್ಯೂನ್ ರೆಸ್ಪಾನ್ಸ್ ಆ್ಯಂಡ್ ದೇ ಆರ್ ಆ್ಯಂಟಿ ಇನ್ಫ್ಲಮೇಟರಿ ಹಾರ್ಮೋನ್. ಓಕೆ, ಅದು ಅಲ್ಲದೆ ಈ ಹಾರ್ಮೋನ್ RBCಯನ್ನು ದೇ ಸ್ಟಿಮ್ಯುಲೇಟ್ RBC ಪ್ರೊಡಕ್ಷನ್. RBC ಪ್ರೊಡ್ಯೂಸ್ ಆಗೋ ಹಾಗೆ ಈ ಹಾರ್ಮೋನ್ ಮಾಡುತ್ತೆ. ಓಕೆ, ದೇ ವಿಲ್ ಆಲ್ಸೋ ಸ್ಟಿಮ್ಯುಲೇಟ್ RBC ಪ್ರೊಡಕ್ಷನ್, ವಿಚ್ ಇಸ್ ಅಗೈನ್ ನೀಡೆಡ್. ಯಾಕೆ RBC ಪ್ರೊಡ್ಯೂಸ್ ಆಗಬೇಕು ಬಾಡಿಯಲ್ಲಿ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್? ಡೆಫಿನೆಟ್ಲಿ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್. ಸ್ಟ್ರೆಸ್ಫುಲ್ ಸಿಚುವೇಶನಲ್ಲಿ, ವೆನ್ ವಿ ಆರ್ ಇನ್ ದ ಲಾಂಗ್ ಟರ್ಮ್ ಸ್ಟ್ರೆಸ್, ನಮ್ಮ ಬ್ರೆತ್ ರೇಟ್ ಅಂದರೆ ಆಕ್ಸಿಜನ್ ಟ್ರಾನ್ಸ್ಪೋರ್ಟಿಂಗ್ ಕೆಪಾಸಿಟಿ ಸಹ ಏನೇನೋ ಆಗುತ್ತೆ. ಯಾಕಂದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಕೆಲವೊಮ್ಮೆ ತುಂಬ ಕಮ್ಮಿ ಆಗುವಂಥದ್ದು. ಸೊ ಈ ಬ್ಲಡ್ ಪ್ರೆಷರ್ ಅಂದರೆ ಏನು? ಆ್ಯಕ್ಚುಲಿ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಬ್ಲಡ್ ಆನ್ ದ ವೆಸಲ್ಸ್
ಅಲ್ವಾ. ಸೊ ಈ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿಯನ್ನು ಮೇಂಟೈನ್ ಮಾಡಬೇಕು ಅಂತಂದರೆ ಸರಿಯಾಗಿ RBC ಪ್ರೊಡ್ಯೂಸ್ ಆಗಬೇಕು. ಸೊ ದಟ್ ಈಸ್ ವೈ ದಿಸ್ ಹಾರ್ಮೋನ್ ಇಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ RBC ಟ್ರಾನ್ಸ್ಪೋರ್ಟೇಷನ್. ಯಾಕಂದರೆ ಆ ಗ್ಲೂಕೋಸ್ ಏನು ಇದೆ ಅದನ್ನು ಅದನ್ನು ಯುಟಿಲೈಸ್ ಮಾಡಬೇಕು ಅಂತಂದ್ರೆ, ಅದನ್ನ ಬ್ರೇಕ್ ಡೌನ್ ಮಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ವಿ ವಾಂಟ್ ಆಕ್ಸಿಜನ್ ಅಲ್ವಾ. ಆ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ನಮಗೆ RBC ಬೇಕು. ದಟ್ ಇಸ್ ವೈ ದೇ ಆರ್ ಆಲ್ಸೋ ಇನ್ವಾಲ್ವ್ಡ್ ಇನ್ RBC ಪ್ರೊಡಕ್ಷನ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಹಾರ್ಮೋನ್ ಆಫ್ ಝೋನಾ ಗ್ಲೋಮರ್ಯುಲೋಸಾ. ನೆಕ್ಸ್ಟ್ ಬರುವಂತಹ ಮಿಡಲ್ ಲೇಯರ್ ಆಫ್ ಎಡ್ರಿನಲ್ ಕಾರ್ಟೆಕ್ಸ್, ಝೋನಾ ಫ್ಯಾಸಿಕ್ಯುಲೇಟಾ. ಇದು ಇನ್ನೊಂದು ಥರದ ಕಾರ್ಟಿಕಾಯ್ಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್, ದಿಸ್ ಗ್ರೂಪ್ ಆಫ್ ಹಾರ್ಮೋನ್ಸ್ ಆರ್ ಕಾಲ್ಡ್ ಆಸ್ ಮಿನರಲೋಕಾರ್ಟಿಕಾಯ್ಡ್. ಮಿನರಲೋಕಾರ್ಟಿಕಾಯ್ಡ್ ಏನು ಮಾಡುತ್ತೆ? ವಾಟ್ ಡಸ್ ಇಟ್ ಡೂ? Mineralocorticoid, as the name say, they are concerned with the mineral balance. ಮೇನ್ ಆದಂತಹ ಮಿನರಲೋಕಾರ್ಟಿಕಾಯ್ಡ್ ಇಸ್ ಆಲ್ಡೋಸ್ಟಿರಾನ್. ಆಲ್ರೆಡಿ ಕಲ್ತಿದ್ದೀವಿ ಆಲ್ಡೋಸ್ಟಿರಾನ್ ಬಗ್ಗೆ. ಎಲ್ಲಿ? ಎಕ್ಸ್ಕ್ರಿಟರಿ ಪ್ರೊಡಕ್ಟ್ಸ್ ಅಂಡ್ ಎಲಿಮಿನೇಷನ್ ಅಲ್ಲಿ, ಹಾಗೆ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್ ಅಲ್ಲಿ ಅಲ್ವಾ. ನೋ ನಾಟ್ ಬಾಡಿ ಫ್ಲೂಯಿಡ್, ಎಕ್ಸ್ಕ್ರಿಟರಿ. ಸೊ ಆಲ್ಡೋಸ್ಟಿರಾನ್ ಫಂಕ್ಷನ್ ನಮ್ಗೆ ಆಲ್ರೆಡಿ ಗೊತ್ತು. ಏನು ಮಾಡುತ್ತೆ ಆಲ್ಡೋಸ್ಟಿರಾನ್? ದೇ ವಿಲ್ ಬಿ ಕಾಸಿಂಗ್ ಫಾರ್ ದ ರಿಅಬ್ಸಾರ್ಪ್ಷನ್ ಆಫ್ ದ ವಾಟರ್, ಎಲೆಕ್ಟ್ರೋಲೈಟ್ಸ್. ಇಲ್ಲಿದೆ, ದಿ ಸ್ಟಿಮ್ಯುಲೇಟ್ ರಿಅಬ್ಸಾರ್ಪ್ಷನ್ ಆಫ್ sodium, that is electrolyte. OH ಇದೆ, H2 ಆಗಬೇಕು, H2O ಆಗಬೇಕು. ವಾಟರ್ ರಿಅಬ್ಸಾರ್ಪ್ಷನ್. ಓಕೆ, ಸೊ ಈ ಹಾರ್ಮೋನ್ ಏನು ಮಾಡುವಂಥದ್ದು? ಇಟ್ ಇಸ್ ಕನ್ಸರ್ನ್ಡ್. ಯಾಕೆ ಈ ಹೆಸರು ಮಿನರಲೋಕಾರ್ಟಿಕಾಯ್ಡ್? ಬಿಕಾಸ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ, ಇಲ್ಲಿದೆ ಯಾಕೆ ಹೆಸರು ಮಿನರಲೋಕಾರ್ಟಿಕಾಯ್ಡ್ ಅಂತ NCERT ಅಲ್ಲಿ. ರೆಗ್ಯುಲೇಟ್ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್. maintain water electrolyte balance. ಮೇನ್ ಆಗಿ ಮಿನರಲ್ ಬ್ಯಾಲೆನ್ಸ್ ಅನ್ನ ಈ ಹಾರ್ಮೋನ್ ರೆಗ್ಯುಲೇಟ್ ಮಾಡುತ್ತೆ. ಅದಕ್ಕೆ ಈ ಹಾರ್ಮೋನಿಗೆ ಮಿನರಲೋಕಾರ್ಟಿಕಾಯ್ಡ್ ಅಂತ ಹೆಸರು. ಮೇನ್ ಆದಂತಹ ಮಿನರಲೋಕಾರ್ಟಿಕಾಯ್ಡ್ ಆಲ್ಡೋಸ್ಟಿರಾನ್. ಸೊ ಆಲ್ಡೋಸ್ಟಿರಾನ್ನ ಫಂಕ್ಷನ್ ಏನು ಅಂತ ನಮಗೆ ಗೊತ್ತು ಆಲ್ರೆಡಿ. ಆಲ್ಡೋಸ್ಟಿರಾನ್ ವಿಲ್ ಬಿ ಏಬಲ್ ಟು stimulate the reabsorption of the water, electrolytes adalde secretion of potassium ions and phosphate PO4 minus. Potassium and phosphate alva, phosphate ions PO4 minus ಆಗಬೇಕು. ಪೊಟ್ಯಾಷಿಯಂ ಮತ್ತು ಫಾಸ್ಫೇಟ್ ಅಯಾನ್ಸ್ನ ಸೆಕ್ರಿಷನ್ ಅಂದರೆ ಏನು ಮಾಡುತ್ತೆ ಅಂದರೆ ಈ ಹಾರ್ಮೋನ್ ಪೊಟ್ಯಾಷಿಯಂ ಮತ್ತು ಫಾಸ್ಫೇಟ್ ಅಯಾನ್ಸ್ ಬಾಡಿ ಫ್ಲೂಯಿಡ್ಸಿಂದ ಫಿಲ್ಟ್ರೇಟಿಗೆ ಹೋಗೋ ಹಾಗೆ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ? ಅಯಾನಿಕ್ ಬ್ಯಾಲೆನ್ಸ್, ಏನು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ವಿಲ್ ಬಿ ಹ್ಯಾಪನಿಂಗ್. ದಟ್ ಇಸ್ ಇಟ್ ವಿಲ್ ಬಿ ಕಾಸಿಂಗ್ ದ ಮೇಂಟೆನೆನ್ಸ್ ಆಫ್ ದ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್, ಬಾಡಿ ಫ್ಲೂಯಿಡ್ನ ವಾಲ್ಯೂಮ್ನ ಬ್ಯಾಲೆನ್ಸ್, ಆಸ್ಮಾಟಿಕ್ ಪ್ರೆಷರ್. ದೇ ಕ್ಯಾನ್ ಮೇಂಟೈನ್ ಆಸ್ಮಾಟಿಕ್ ಪ್ರೆಷರ್ ಆಸ್ ವೆಲ್ ಆಸ್ ಬ್ಲಡ್ ಪ್ರೆಷರ್. ಸೊ ಈ ಹಾರ್ಮೋನ್ ದಿಸ್ ಇಸ್ ಹೌ ದೇ ಕ್ಯಾನ್ ಕಾಸ್. ಈಗ ನೋಡಿ, ನಮ್ಮ ಬಾಡಿಯಲ್ಲಿ ವಾಟರ್ ಮತ್ತು ಎಲೆಕ್ಟ್ರೋಲೈಟ್ ಇಂದಾನೇ ನಮ್ಮ ಬಾಡಿ ಫ್ಲೂಯಿಡ್ ವಾಲ್ಯೂಮ್ ಜಾಸ್ತಿ ಆಗುವಂಥದ್ದು, ಬ್ಲಡ್ ವಾಲ್ಯೂಮ್ ಜಾಸ್ತಿ ಆಗುವಂಥದ್ದು. ಬ್ಲಡ್ ವಾಲ್ಯೂಮ್ ಜಾಸ್ತಿ ಆದರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ದಟ್ ಇಸ್ ವೈ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಮೇಂಟೈನ್ ದ ವಾಟರ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಇನ್ ಅವರ್ ಬಾಡಿ, ಸೊ ದಟ್ ವಿ ಕ್ಯಾನ್ ಮೇಂಟೈನ್ ಅವರ್ ಬ್ಲಡ್ ಪ್ರೆಷರ್, ಆಸ್ಮಾಟಿಕ್ ಪ್ರೆಷರ್ ಇನ್ ಅವರ್ ಬ್ಲಡ್ ಅಂದರೆ ವಾಟರ್ನ ಪ್ರೆಷರ್, ಆ್ಯಂಡ್ ಆಲ್ಸೋ ಬಾಡಿ ಫ್ಲೂಯಿಡ್ ವಾಲ್ಯೂಮ್. ಓಕೆ, ದಟ್ ಈಸ್ ಅಬೌಟ್ ಏನು ಹಾರ್ಮೋನ್ ಮಿನರಲೋಕಾರ್ಟಿಕಾಯ್ಡ್, ಸ್ಪೆಸಿಫಿಕಲಿ ಆಲ್ಡೋಸ್ಟಿರಾನ್ನ ಫಂಕ್ಷನ್. ನೆಕ್ಸ್ಟ್ ಲಾಸ್ಟ್ ಅಂದರೆ ಇನ್ನರ್ ಮೋಸ್ಟ್ ಲೇಯರ್ ಆಫ್ ಎಡ್ರಿನಲ್ ಕಾರ್ಟೆಕ್ಸ್ ಇಸ್ ಕಾಲ್ಡ್ ಆಸ್ ಝೋನಾ ರೆಟಿಕ್ಯುಲಾರಿಸ್. ಈ ಹಾರ್ಮೋನ್ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ದ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ದಿಸ್ ಇಸ್ ಕಾಲ್ಡ್ ಆಸ್ ಆಂಡ್ರೋಜೆನಿಕ್ ಸ್ಟಿರಾಯ್ಡ್. ಆಸ್ ಅ ನೇಮ್ ಸೇಮ್, ಆಂಡ್ರೋಜನ್ ಅಂದ್ರೇನು? ಟೆಸ್ಟೋಸ್ಟಿರಾನ್ ಅಲ್ವಾ. ಆಂಡ್ರೋಜೆನಿಕ್ ಸ್ಟಿರಾಯ್ಡ್ ಅಂದರೆ ಇದೊಂದು ಥರದ ಸ್ಟಿರಾಯ್ಡ್. ಓಕೆ, ಸ್ಟಿರಾಯ್ಡ್ ಅಂದರೆ ಏನು ಮ್ಯಾಮ್? ಸ್ಟಿರಾಯ್ಡ್ ಅಂದರೆ ಇಟ್ ಈಸ್ ಅ ಡಿರೈವ್ಡ್ ಲಿಪಿಡ್. ನೀವು ಕೇಳಿರಬಹುದು, ಕೆಲವರು ಹೇಳಿರುವಂಥದ್ದು, ಆ ಡಾಕ್ಟರ್ ಸ್ಟಿರಾಯ್ಡ್ ಕೊಟ್ಟರು ಸೈಡ್ ಎಫೆಕ್ಟ್ ಆಯಿತು ಅಂತ. ಸ್ಟಿರಾಯ್ಡಿಂದ ಯಾಕೆ ನಮಗೆ ಸೈಡ್ ಎಫೆಕ್ಟ್ ಆಗುತ್ತೆ? ಬೇರೆ ಮೆಡಿಸಿನಿಂದ ಅಷ್ಟೊಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಲ್ವಾ. ಆದರೆ ಸ್ಟಿರಾಯ್ಡಿಂದ ಯಾಕೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಕೇಳಿದ್ರೆ, ಸ್ಟಿರಾಯ್ಡು ದೇ ಆರ್ ಲಿಪಿಡ್ ಸೊಲ್ಯೂಬಲ್. ಸೊ ದೇ ಆರ್ ಲಿಪಿಡ್ ಡಿರೈವ್ಡ್ ಹಾರ್ಮೋನ್, ದೇ ಆರ್ ಲಿಪಿಡ್ ಡಿರೈವ್ಡ್. ಸೊ ಇದರಿಂದ ನಾವು ಸ್ಟಿರಾಯ್ಡನ್ನು ಕನ್ಸ್ಯೂಮ್ ಮಾಡಿದ್ರೆ ಇಟ್ ವಿಲ್ ಬಿ ಸ್ಟಕ್ ಇನ್ ಸೈಡ್ ಅವರ್ ಬಾಡಿ. ಯಾಕಂದರೆ ನಮ್ಮ ಬಾಡಿಯಲ್ಲಿರುವಂತಹ ಸೆಲ್ಸಿನ ಸೆಲ್ ಮೆಂಬ್ರೇನ್ ಇದೆ ಅಲ್ವಾ, ಇದು ಮೇಡ್ ಅಪ್ ಆಫ್ ಲಿಪಿಡ್.
ಸೊ ಇಟ್ ಈಸ್ ಯೂಶ್ವಲಿ ಹೈಡ್ರೋಫೋಬಿಕ್. ಸೆಲ್ ಮೆಂಬ್ರೇನ್ ಒಳಗಡೆ ವಾಟರ್ ಸೊಲ್ಯೂಬಲ್ ಮಾಲಿಕ್ಯೂಲ್ಸ್ ಹೋಗೋದು ಅಷ್ಟೊಂದು ಈಸಿ ಅಲ್ಲ. ಆದರೆ ಲಿಪಿಡ್ ಸೊಲ್ಯೂಬಲ್ ಮಾಲಿಕ್ಯೂಲ್ ಸೆಲ್ ಮೆಂಬ್ರೇನ್ ಒಳಗಡೆ ಈಸಿಯಾಗಿ ಪಾಸ್ ಆಗಬಹುದು. ಯಾಕೆ? ನಮ್ಮ ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ವಾಟ್? ಫಾಸ್ಫೋಲಿಪಿಡ್ ಬೈ ಲೇಯರ್. ಅವರ್ ಸೆಲ್ ಮೆಂಬ್ರೇನ್ ಇಸ್ ಮೇಡ್ ಅಪ್ ಆಫ್ ಲಿಪಿಡ್. ಸೊ ಈಸಿಯಾಗಿ ಯಾವುದೇ ಲಿಪಿಡ್ ಮಾಲಿಕ್ಯೂಲ್ಸ್ ಅನ್ನು ಈಸಿಯಾಗಿ ಪಾಸ್ ಮಾಡ್ಕೊಳ್ಳುತ್ತೆ ಇನ್ಸೈಡ್. ಇದರಿಂದ ನಾವು ಕನ್ಸ್ಯೂಮ್ ಮಾಡಿರುವಂತಹ ಲಿಪಿಡ್ ಇರ್ಬೋದು. ಅದಕ್ಕೆ ಹೇಳುವಂಥದ್ದು ಜಾಸ್ತಿ ಎಣ್ಣೆ ಪಸೆ ತಿನ್ಬೇಡ, ಕೊಲೆಸ್ಟ್ರಾಲ್ ತಿನ್ಬೇಡ ಅಂತೆಲ್ಲ. ಯಾಕಂದ್ರೆ ದಿಸ್ ವಿಲ್ ಬಿ ಸ್ಟಕ್ ಇನ್ಸೈಡ್ ಅವರ್ ಬಾಡಿ. ವಾಟರ್ ಸೊಲ್ಯೂಬಲ್ ಮೆಟೀರಿಯಲ್ಸ್ ತಿನ್ನಿ ಹೊರಗಡೆ ಹೋಗ್ತಾ ಇರುತ್ತೆ ಯೂರಿನ್ ಮುಖಾಂತರ. ಆದರೆ ಲಿಪಿಡ್ ಸೊಲ್ಯೂಬಲ್ ಜಾಸ್ತಿ ತಿಂದರೆ ಅದು ಸ್ಟಕ್ ಆಗುತ್ತೆ ನಮ್ಮ ಸೆಲ್ಸ್ ಒಳಗಡೆ. ಯಾಕಂದ್ರೆ ಸೆಲ್ ಮೆಂಬ್ರೇನ್ ಇಸ್ ಪರ್ಮಿಯೇಬಲ್ ಫಾರ್ ದಿಸ್ ಲಿಪಿಡ್ ಅಂಡ್ ಇಟ್ ವಿಲ್ ಬಿ ಪ್ರೆಸೆಂಟ್ ಇನ್ಸೈಡ್ ಯುವರ್ ಸೆಲ್. ಅದಲ್ಲದೆ ಇದು ಈ ಸ್ಟಿರಾಯ್ಡಲ್ ಹಾರ್ಮೋನ್, ಸ್ಟಿರಾಯ್ಡ್ ಹೋಗಿ ಏನ್ ಮಾಡುತ್ತಂದ್ರೆ ದೇ ಕೆನ್ ಆಲ್ಸೋ ಎಂಟರ್ ಇನ್ ಟು ದ ನ್ಯೂಕ್ಲಿಯರ್ ಮೆಂಬ್ರೇನ್. ಯಾಕಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಸಹ ಮೇಡ್ ಅಪ್ ಆಫ್ ಲಿಪಿಡ್ ಫಾಸ್ಫೋಲಿಪಿಡ್ ಬೈ ಲೇಯರ್. ಸೊ ನ್ಯೂಕ್ಲಿಯರ್ ಮೆಂಬ್ರೇನ್ ಒಳಗಡೆ ಹೋಗಿ ಅಲ್ಲಿರುವಂತಹ DNA ಅನ್ನ ಸಹ ಚೇಂಜ್ ಮಾಡಬಹುದು. ಓಕೆ, ಸೊ ಒಂದು ಸೆಲ್ಲಿನ DNA ಚೇಂಜ್ ಆದ್ರೆ ಏನಾಯ್ತು? ವಿ ಗೆಟ್ ಟು ಸಿ ಡಿಫರೆಂಟ್ ಟೈಪ್ ಆಫ್ ವಿ ಗೆಟ್ ಟು ಸಿ ಲಾಟ್ ಆಫ್ ಅದರ್ ಡಿಸೀಸಸ್ ಈಸಿಲಿ. ಸೊ ಅದಕ್ಕೆ ಸ್ಟಿರಾಯ್ಡ್ ಅನ್ನ ಕನ್ಸಪ್ಷನ್ ಮಾಡಿದ್ರೆ ವಿ ಗೆಟ್ ಟು ಸಿ ವೆರೈಟೀಸ್ ಆಫ್ ಕಂಡೀಷನ್ಸ್ ಅಂಡ್ ಡಿಸೀಸಸ್ ಅಲ್ವಾ. ಸೊ ಆಂಡ್ರೋಜೆನಿಕ್ ಸ್ಟಿರಾಯ್ಡ್ ಅಂದ್ರೆ ಆಸ್ ಅ ನೇಮ್ ಸೇ, this is a type of a steroidal hormone which is like an androgen, andre which is like a testosterone. So idra function they are very similar to that of testosterone. Okay, so ಏನು ಮಾಡುತ್ತೆ ಇದು ಅಂತ ಕೇಳಿದ್ರೆ they will show certain testosterone hormonal function. ಸೊ ಟೆಸ್ಟೋಸ್ಟ್ರಾನ್ನ ಫಂಕ್ಷನ್ ನಿಮಗೆಲ್ಲರಿಗೂ ಗೊತ್ತು, 10th ಅಲ್ಲಿ ಕಲ್ತಿರ್ತೀರ ಲೈಫ್ ಪ್ರೋಸೆಸ್ ಅಲ್ಲಿ ಅಲ್ವಾ. ಏನು ಮಾಡುತ್ತೆ ಟೆಸ್ಟೋಸ್ಟ್ರಾನ್? ಬಾಯ್ಸ್ ಅಲ್ಲಿ they will show male secondary sexual features. ಏನು ಫೇಶಿಯಲ್ ಹೇರ್, ಬಾಡಿ ಹೇರ್ ಡೆವಲಪ್ಮೆಂಟು, ಎಕ್ಸಿಯಲ್ ಹೇರ್ ಡೆವಲಪ್ಮೆಂಟ್ ಅಲ್ವಾ. ಸೊ ಇಲ್ಲೂ ಸಹ ದೇ ವಿಲ್ ಶೋ ದ ಸೇಮ್ ಫಂಕ್ಷನ್. ಸೊ ದಿಸ್ ಹಾರ್ಮೋನ್ ವಿಲ್ ಪ್ಲೇ ಇಂಪಾರ್ಟೆಂಟ್ ರೋಲ್ ಇನ್ ಎಕ್ಸಿಯಲ್ ಹೇರ್. ಎಕ್ಸಿಯಲ್ ಹೇರ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಅಂಡರ್ ಆರ್ಮ್ ಏರ್, ಆರ್ಮ್ ಬಿಟ್ಸ್ ಅಲ್ಲಿರುವಂತಹ ಹೇರ್ಸಿಗೆ ನಾವು ಎಕ್ಸಿಯಲ್ ಹೇರ್ಸ್ ಅಂತ ಹೇಳುವಂಥದ್ದು. ಹಾಗೆ ಪ್ಯೂಬಿಕ್ ಹೇರ್, ಪ್ಯೂಬಿಕ್ ಅಂದರೆ ಪ್ಯೂಬಿಸ್ ರೀಜನ್ ಅಲ್ಲಿ. ಹುಡುಗಿಯರಲ್ಲೂ ಪ್ಯೂಬಿಕ್ ರೀಜನ್ ಇದೆ, ಹುಡುಗರಲ್ಲೂ ಇದೆ. ಅಂದರೆ ನಿಮ್ಮ ಪೆನಿಸ್ ಮೇಲ್ಗಡೆ ಅಲ್ಲಿ ಹೇರ್ ಗ್ರೋತ್ ಆಗುತ್ತಲ್ವಾ, ಹುಡುಗಿರಲ್ಲಿ ಮಾನ್ಸ್ ಪ್ಯೂಬಿಸ್ ರೀಜನ್ ಅಲ್ಲಿ ಹೇರ್ ಗ್ರೋತ್ ಆಗುತ್ತಲ್ವಾ. ಸೊ ಆ ಹೇರ್ಸಿಗೆ ನಾವು ಪ್ಯೂಬಿಕ್ ಹೇರ್ ಅಂತ ಹೇಳುವಂಥದ್ದು. ಸೊ ಆ ಹೇರ್ ಅನ್ನ ಡೆವಲಪ್ ಮಾಡುತ್ತೆ ಈ ಹಾರ್ಮೋನ್. ಹಾಗೆ ಫೇಶಿಯಲ್ ಹೇರ್ ಅನ್ನ ಸಹ ಡೆವಲಪ್ ಮಾಡುತ್ತೆ. ಮುಖದಲ್ಲಿ ಎಲ್ಲ ಹುಡುಗರಲ್ಲಿ ಜಾಸ್ತಿ ಫೇಶಿಯಲ್ ಹೇರ್ ಇರುತ್ತೆ, ಹುಡುಗರಲ್ಲಿ ಸ್ವಲ್ಪ ಕಮ್ಮಿ. ಯಾವಾಗ? ಡ್ಯೂರಿಂಗ್ ಪ್ಯೂಬರ್ಟಿ. ಸೊ ಪ್ಯೂಬರ್ಟಿ ಟೈಮಲ್ಲಿ ಈ ಏನು ಫೀಚರ್ಸ್ ಅನ್ನ ಈ ಹಾರ್ಮೋನ್ ತೋರಿಸುತ್ತೆ, ಬಾಕಿ ಟೈಮಲ್ಲೂ ತೋರಿಸುತ್ತೆ. ಪ್ಯೂಬರ್ಟಿಯಿಂದ ಶುರು ಆಗುವಂಥದ್ದು. ಸೊ ಅಡಲ್ಟ್ಹುಡ್ ಅಲ್ಲೂ ನೀವು ನೋಡಬಹುದು ಪ್ಯೂಬಿಕ್ ಹೇರ್, ಫೇಶಿಯಲ್ ಹೇರ್, ಎಕ್ಸಿಯಲ್ ಹೇರ್ ಎಲ್ಲ ಬಾಯ್ಸ್ ಅಲ್ಲಿ ಆಸ್ ವೆಲ್ ಆಸ್ ಗರ್ಲ್ಸ್ ಅಲ್ಲಿ, ಬಿಕಾಸ್ ಇಬ್ಬರಲ್ಲೂ ಎಡ್ರಿನಲ್ ಗ್ಲ್ಯಾಂಡ್ ಇರುತ್ತೆ, ಈ ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರುವಂತಹ ಈ 3 ಗ್ರೂಪ್ ಆಫ್ ಹಾರ್ಮೋನ್ಸ್ ಇದೆ ಅಲ್ವಾ. ಯಾವುದೆಲ್ಲ? ಗ್ಲೂಕೋಕಾರ್ಟಿಕಾಯ್ಡ್ ಮೇನ್ಲಿ, ಕಾರ್ಟಿಸಾಲ್, ಮಿನರಲೋಕಾರ್ಟಿಕಾಯ್ಡ್ ಮೇನ್ಲಿ, ಆಲ್ಡೋಸ್ಟಿರಾನ್, ಆಂಡ್ರೋಜೆನಿಕ್ ಸ್ಟೆರಾಯ್ಡ್. ಇದೆಲ್ಲ ಏನು? ಯಾವ ತರದ ಹಾರ್ಮೋನ್ಸ್ ಇದು? ದಿಸ್ ಇಸ್ ಅ ಲಿಪಿಡ್ ಬೇಸ್ಡ್ ಹಾರ್ಮೋನ್. ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರುವಂತಹ ಹಾರ್ಮೋನ್ಸ್ ಏನಾಗಿತ್ತು? ಪ್ರೋಟೀನ್ ಪೆಪ್ಟೈಡ್ ಹಾರ್ಮೋನ್, ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್, ಅಯೋಡೋಥೈರೋನಿನ್. ನೌ ವಿ ಆರ್ ಸೀಯಿಂಗ್ ಫಾರ್ ದ ಫಸ್ಟ್ ಟೈಮ್ lipid based hormone, lipid derived hormone called as steroidal hormone. ಇದೆಲ್ಲ ಏನಿದು? ವಾಟ್ ಇಸ್ ದ ನೇಚರ್ ಆಫ್ ದಿಸ್ ಹಾರ್ಮೋನ್? ದೇ ಆರ್ ಸ್ಟಿರಾಯ್ಡ್. ಸೊ ಇದೆಲ್ಲ ಸ್ಟಿರಾಯ್ಡಲ್ ಹಾರ್ಮೋನ್. ಇಟ್ ಈಸ್ ವೆರಿ ಈಸಿ ಟು ಐಡೆಂಟಿಫೈ ಸ್ಟಿರಾಯ್ಡಲ್ ಹಾರ್ಮೋನ್. ಹೇಗೆ ಅಂತ ಕೇಳಿದ್ರೆ ಆ ಹೆಸರಲ್ಲೇ, ಹಾರ್ಮೋನ್ನ ಹೆಸರಲ್ಲೇ ಇರುತ್ತೆ ಆಲ್, ಆನ್ ಅಂತ. ಲೈಕ್ ಕಾರ್ಟಿಸಾಲ್, ಆಲ್ಡೋಸ್ಟಿರಾನ್, ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟಿರಾನ್. ಸೊ ಇದೆಲ್ಲ ಸ್ಟಿರಾಯ್ಡಲ್ ಹಾರ್ಮೋನ್. ಹಾಗೆ ಆಂಡ್ರೋಜೆನಿಕ್ ಸ್ಟಿರಾಯ್ಡ್, ಹೆಸರಲ್ಲಿ ಸ್ಟಿರಾಯ್ಡ್ ಅಂತ ಇದೆ. ಓಕೆ, ಸೊ ನಾವ್ ವಿ ಆರ್ ಡನ್ ವಿತ್ ಆಲ್ ದ 3 ಗ್ರೂಪ್ ಆಫ್ ಹಾರ್ಮೋನ್ಸ್. ಈಗ ಎಡ್ರಿನಲ್ ಮೆಡ್ಯುಲಾ ಅಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ಸ್ ಅನ್ನ ನೋಡುವ. ಎಡ್ರಿನಲ್ ಮೆಡ್ಯುಲಾದಲ್ಲಿ ನಿಮ್ಮ ಪುಣ್ಯಕ್ಕೆ ಬೇರೆ ಬೇರೆ ಲೇಯರ್ಸ್ ಇಲ್ಲ. ದೇ ಜಸ್ಟ್ ಹ್ಯಾವ್ ಎಡ್ರಿನಲ್ ರೀಜನ್, ಸೆಂಟ್ರಲ್ ರೀಜನ್. ಸೊ ಇದು 2 ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಕಾಲ್ಡ್ ಆಸ್ ಎಡ್ರಿನಾಲಿನ್, ಆಲ್ಸೋ ಕಾಲ್ಡ್ ಆಸ್ ಎಪಿನೆಫ್ರಿನ್. ಎಡ್ರಿನಾಲಿನಿಗೆ ಇನ್ನೊಂದು ಹೆಸರು ಎಪಿನೆಫ್ರಿನ್ ಅಂತ. ಇನ್ನೊಂದು ಹಾರ್ಮೋನ್ ದಟ್ ಇಸ್ ಪ್ರೊಡ್ಯೂಸ್ ಬೈ ದಿಸ್ ರೀಜನ್ ಇಸ್ ನಾರೆಪಿನೆಫ್ರಿನ್, ಆಲ್ಸೋ ಕಾಲ್ಡ್ ಆಸ್ ನಾರೆಡ್ರಿನಾಲಿನ್. ಓಕೆ, ಸೊ ಈ 2 ಹಾರ್ಮೋನ್ಸ್ ಅನ್ನ ನಾವು ವಿ ಕ್ಯಾನ್ ಕಾಲ್ ಇಟ್ ಆಸ್ catecholamines. We can call this hormones, we can call this hormones as
ಕ್ಯಾಟಕೋಲಮೈನ್ಸ್. ನಾರೆಡ್ರಿನಾಲಿನ್ ಮತ್ತೆ ನಾರೆಡ್ರಿನಾಲಿನ್ ಮತ್ತೆ ಎಡ್ರಿನಾಲಿನ್ ಈ ಎರಡು ಹಾರ್ಮೋನ್. ಫಸ್ಟ್ ಆಫ್ ಆಲ್ ನೀವು ಕೇಳ್ತೀರಿ ಡಿಫರೆನ್ಸ್ ಏನು ಮ್ಯಾಮ್ ಈ ಹಾರ್ಮೋನಲ್ಲಿ ಅಂತ. ಒಂದು ಮಿಥೈಲ್ ಗ್ರೂಪ್ ಅಥವಾ ಯಾವುದೋ ಒಂದು ಅಮೈನೋ ಗ್ರೂಪ್, ಯಾವುದೋ ಒಂದು ಗ್ರೂಪಲ್ಲಿ ಸ್ವಲ್ಪ ಚೇಂಜಸ್ ಇರುವಂಥದ್ದು. ಎರಡು ಹಾರ್ಮೋನ್ ಸ್ಟ್ರಕ್ಚರಲ್ ಡಿಫ್ರೆನ್ಸ್, ಮೇನ್ಲಿ ಸ್ವಲ್ಪ ಸ್ಟ್ರಕ್ಚರಲ್ ಡಿಫ್ರೆನ್ಸ್ ಅಷ್ಟೇ. ಸೊ ಫಂಕ್ಷನ್ ಇಸ್ ಆಲ್ಮೋಸ್ಟ್ ಸೇಮ್. ಸೊ ಎಡ್ರಿನಾಲಿನ್ ಮತ್ತು ನಾರೆಡ್ರಿನಾಲಿನ್ ಅಂತ ಹೇಳುವಂಥ ಹಾರ್ಮೋನ್ಸನ್ನು ನಾವು ಕಲೆಕ್ಟಿವ್ ಆಗಿ ಕ್ಯಾಟಕೋಲಮೈನ್ಸ್ ಅಂತ ಹೇಳ್ಬೋದು, ಬಿಕಾಸ್ ದೇ ಆರ್ ಅಮೈನ್ ಹಾರ್ಮೋನ್ಸ್. ಓಕೆ, ದೇ ಆರ್ ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್ಸ್. ಕೆಲವು ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್ಸ್ ಅನ್ನು ನಾವು ಈ ಚಾಪ್ಟರ್ ಅಲ್ಲಿ ನೋಡಿರುವಂಥದ್ದು. ಯಾವುದೆಲ್ಲ? ಮೆಲಟೋನಿನ್ ಆದ್ಮೇಲೆ ಎಡ್ರಿನಾಲಿನ್ ಆರ್ ಎಡ್ರಿನಾಲಿನ್ ಅಷ್ಟೇ. ಇದಲ್ಲದೆ ಇನ್ನೊಂದು ಹಾರ್ಮೋನ್ ಅನ್ನ ನಾವು NCERT ಅಲ್ಲ ಹೀಗೆ ಕೇಳ್ತೀವಿ, ಲೈಕ್ ಸೆರೋಟೋನಿನ್, ಡೋಪಮಿನ್. ಸೊ ಇದೆಲ್ಲವೂ ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನೇ. ಫಾರ್ ಎಕ್ಸಾಂಪಲ್ ಡೋಪಮಿನ್ ಇಸ್ ಅ ಹ್ಯಾಪಿ ಹಾರ್ಮೋನ್ ಅಲ್ವಾ. ಸೆರೋಟೋನಿನ್ ಇಸ್ ಅ ಸ್ಲೀಪಿ ಹಾರ್ಮೋನ್. ಏನು ನಾವು ಚೆನ್ನಾಗಿ ತಿಂದು ಕ್ಲಾಸ್ ಕೇಳಲಿಕ್ಕೆ ಕೂತ್ಕೊಳ್ಳುವಾಗ ಜೋರು ನಿದ್ದೆ ಬರುತ್ತೆ. ಯಾಕೆ? ಆ ಬಾಡಿಯಲ್ಲಿ, ನಿಮ್ಮ ಬಾಡಿಯಲ್ಲಿ ಪ್ರೋಟೀನು ಲಿಪಿಡ್ ಎಲ್ಲ ಚೆನ್ನಾಗಿ ಬೇಕಾಗುವಾಗ ಈ ಸೆರೋಟೋನಿನ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಸೊ ಡೋಪಮಿನ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದರಿಂದ ನಿದ್ದೆ ಬರುವಂಥದ್ದು. ಓಕೆ, ಖುಷಿ ಆಗುತ್ತೆ ಊಟ ಎಲ್ಲ ಮಾಡಿದ ಕೂಡಲೇ ಅಲ್ವಾ, ಬಿಕಾಸ್ ಆಫ್ ಡೋಪಮಿನ್ ರಿಲೀಸ್, ಬಿಕಾಸ್ ಆಫ್ ಸೆರೋಟೋನಿನ್ ರಿಲೀಸ್, ರೈಟ್? ಓಕೆ, ಸೊ ಈ ಎರಡು ಹಾರ್ಮೋನ್ಸ್ ಅನ್ನ ಕ್ಯಾಟಕೋಲಮೈನ್ಸ್ ಅಂತ ಕರಿತೀವಿ, ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಕೆಟಕಾಲ್ ಸ್ಟ್ರಕ್ಚರ್ ವಿತ್ ಅಮೈನ್ ಗ್ರೂಪ್. ಕೆಟಕಾಲ್ ಅಂತ ಹೇಳೋ ಒಂದು ಸ್ಟ್ರಕ್ಚರ್ ಇರುತ್ತೆ, ತೋರಿಸೋದಿಲ್ಲ, ತಲೆಬಿಸಿ ಮಾಡ್ಕೊಳ್ಬೇಡಿ, ನೋಡಿ ಅಲ್ಲ. ಸೊ ಈ ಎರಡು ಹಾರ್ಮೋನ್ಸ್ ಅನ್ನ ನಾವು ಎಮರ್ಜೆನ್ಸಿ ಹಾರ್ಮೋನ್ ಆರ್ ಫೈಟ್ ಫ್ಲೈಟ್ ಹಾರ್ಮೋನ್ಸ್, ಸ್ಟ್ರೆಸ್ ಹಾರ್ಮೋನ್ಸ್ ಅಂತಹ ಕರಿತೀವಿ. ಓಕೆ, ನೀವು ಕೇಳಿರ್ಬೋದು ಎಡ್ರಿನಾಲಿನ್ ರಶ್. ಐ ಲವ್ I love getting into giant wheel. I get adrenaline rush ಅಂತ ಸೆಂಟೆನ್ಸ್ ಅಲ್ಲಿ ಇದ್ರೆ ಕೇಳಿರ್ಬೋದು. ನೋಬಲೆಲ್ಲ ಓದುವಾಗ ಅಥವಾ ಕೆಲವರೆಲ್ಲ ಆಕ್ಸ್ಫರ್ಡ್ ಸಿಲೆಬಸ್ ಎಲ್ಲ ಕಲ್ತೋರೆಲ್ಲ ಮಾತಾಡುವಾಗ. ಎಡ್ರಿನಾಲಿನ್ ರಶ್ ಅಂದ್ರೇನು? ಆ ಎಕ್ಸೈಟ್ಮೆಂಟ್ ಆಗುವಾಗ, ಭಯ ಬೀಳುವಾಗ, ತುಂಬ ಸಡನ್ ಆಗಿ ಸ್ಟ್ರೆಸ್ ಅನ್ನು ನೀವು ಅನುಭವಿಸುವಾಗ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಎಡ್ರಿನಾಲಿನ್, ನಾರೆಡ್ರಿನಾಲಿನ್. ಎಮರ್ಜೆನ್ಸಿ ಸಿಚುವೇಶನ್ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಇದು. ಓಕೆ, ಫ್ರೈಟ್ ಹಾರ್ಮೋನ್ ಅಂತ ಯಾಕೆ ಕರಿತೀವಿ ಈ ಹಾರ್ಮೋನಿಗೆ ಅಂತಂದ್ರೆ, ಫೈಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಫೈಟೋ, ಫ್ಲೈಟೋ ಮತ್ತೆ ಫ್ರೈಟ್ ಹಾರ್ಮೋನ್ ಅಂತ ಇನ್ನೊಂದು ಹೆಸರು. ಫೈಟ್ ಅಂದ್ರೆ ಫಾರ್ ದ ಫೈಟ್, ಸಡನ್ಲಿ ಯು ಹ್ಯಾವ್ ಟು ಫೈಟ್. ಫ್ಲೈಟ್, ಬರ್ಡ್ಸ್ ಆಲ್ಸೋ ಪ್ರೊಡ್ಯೂಸಸ್ ಹಾರ್ಮೋನ್. ಸೊ ವೆನ್ ದೇ ಫ್ಲೈ ನೋ, ಆ ಟೈಮಲ್ಲಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನು ಫ್ರೈಟ್, ಸಡನ್ ಆಗಿ ಭಯ ಬಿದ್ದಾಗ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್. ಓಕೆ, ಸೊ ದಟ್ ಇಸ್ ವೈ ದಿಸ್ ಹಾರ್ಮೋನ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಫೈಟ್ ಫ್ಲೈಟ್ ಫ್ರೈಟ್ ಹಾರ್ಮೋನ್. ಸೊ ಇದರ ಫಂಕ್ಷನ್ ನಾನು ಜಾಸ್ತಿ ಹೇಳಲೇಬೇಕಾಗಿಲ್ಲ. ನೀವು ಈ ಎಲ್ಲ ಫಂಕ್ಷನ್, ಈ ಎಲ್ಲ ಸಿಂಪ್ಟಮ್ಸನ್ನು ನೀವು ಅನುಭವಿಸ್ತಿರ್ತೀರ. ಓಕೆ, ವೆನ್ ಯು ಆರ್ ಇನ್ ದ ಡೇಂಜರ್ ಸಿಚುವೇಶನ್. ಸಿಂಪಲ್ ಆಗಿ ಒಂದು ಎಕ್ಸಾಂಪಲನ್ನು ಕೊಡ್ತೇನೆ. ನೀವೀಗ ಒಂದಿನ ನೀವು ಚಿಕ್ಕೂರಿರುವಾಗ ಐ ಆಮ್ ವೆರಿ ಶೋರ್ ಯು ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಯಾವುದೋ ಒಂದು ನಾಯಿಯ, ದನವ, ಯಾವುದೊಂದು ಪ್ರಾಣಿ ನಿಮ್ಮ ಹಿಂದೆ ದ ಚೇಸ್ ಯು. ಓಕೆ, ಸೊ ಸಡನ್ ಆಗಿ ನೀವು ಸ್ಕೂಲಿಂದ ಮನೆಗೆ ಬರ್ತಾ ಇರುವಾಗ ಸಡನ್ ಆಗಿ ಯಾವುದೊಂದು ಹುಚ್ಚನಾಯಿಯೋ ಅಥವಾ ಯಾವುದೊಂದು ಬೇರೆ ಆನಿಮಲ್ ವೆನ್ ದ ಚೇಸ್ ಯು, ಏನು ಫೀಲಿಂಗ್ ಆಗುತ್ತೆ ನಿಮ್ಮಲ್ಲಿ? ಅಥವಾ ಸಡನ್ ಆಗಿ ಎಕ್ಸಾಮ್ ಪೇಪರ್ ಕೊಡುವಾಗ. ಸೊ ಫಸ್ಟ್ ಯು ಫೀಲ್ ಲೈಕ್ ರನ್ನಿಂಗ್ ಫ್ರಮ್ ದೇರ್. ವೆನ್ ಇಲ್ಲೇ ಇದನ್ನ ವಿತ್ ರೆಫರೆನ್ಸ್ ಟು ದಿಸ್ ವಿ ವಿಲ್ ಟೇಕಿಂಗ್. ಫಸ್ಟ್ ಆಫ್ ಆಲ್ ಯು ವಿಲ್ ಬಿ ಟೂ ಮಚ್ ಅಲರ್ಟ್. ಎಕ್ಸಾಮ್ ಪೇಪರ್ ಕೊಡುವಾಗ ಅಂತೂ ಯು ವಿಲ್ ಬಿ ಟೂ ಮಚ್ ಅಲರ್ಟ್. ಈಗ ನಿಮ್ಮ ಹೆಸರು ರಾಹುಲ್ ಅಂತಂದರೆ ರಾ ಹೇಳಿದ ಕೂಡಲೇ ಯು ವಿಲ್ ಸ್ಟ್ಯಾಂಡ್, ರೈಟ್? ಸೊ ದಿಸ್ ಹಾರ್ಮೋನ್ ಕಾಸ್ ಅಲರ್ಟ್ನೆಸ್, ದೇ ಇನ್ಕ್ರೀಸ್ ದಿ ಅಲರ್ಟ್ನೆಸ್. ಓಕೆ, ಯಾವುದೇ ಸಿಚುವೇಶನ್, ಎಮರ್ಜೆನ್ಸಿ ಸಿಚುವೇಶನ್, ಭಯದ ಸಿಚುವೇಶನ್ ನೀವು ಕನ್ಸಿಡರ್ ಮಾಡಿ, ಯು ವಿಲ್ ಬಿ ಟೂ ಮಚ್ ಅಲರ್ಟ್. ಅದಲ್ಲದೆ ವಿ ವಿಲ್ ಆಲ್ಸೋ experience pupillary dilation. Okay, pupillary dilation andre when you do like this, the pupil andre enu? First of all, ಪ್ಯೂಪಿಲ್ ಅಂದರೆ ನಮ್ಮ ಕಣ್ಣಲ್ಲಿರುವಂತಹ ಬ್ಲ್ಯಾಕ್ ರೀಜನ್ ಇದೆ ಅಲ್ವಾ, ಇದಕ್ಕೆ ಪ್ಯೂಪಿಲ್ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ದಿಸ್ ದ ಬೆಸ್ಟ್ ಇಮೇಜ್.
ಇದು ನಾರ್ಮಲ್ ಪ್ಯೂಪಿಲ್, ಇದು ಡಯಾಲೇಟೆಡ್ ಪ್ಯೂಪಿಲ್. ಇಲ್ಲಿ ನಾರ್ಮಲ್ ಅಲ್ಲಿ ನೀವು ನೋಡಬಹುದು ಆ ಕಣ್ಣಿನ ಆ ಕಪ್ಪು ರೀಜನ್ ಏನಿದೆ ಅದು ಚಿಕ್ಕದಾಗಿರುತ್ತೆ. ಸೊ ಪ್ಯೂಪಿಲ್ ವಿಲ್ ಬಿ ಕನ್ಸ್ಟ್ರಿಕ್ಟೆಡ್. ಬಟ್ ವೆನ್ ಯು ಆರ್ ಅಲರ್ಟ್, when you want to see, I guess, things from the near or something, like e pupil black region, this will be jasti dilated. So when you are alert, you know, if you want to see the things properly, we dilate our pupil. So dilation ಆಗುತ್ತೆ, pupillary dilation ಆಗುತ್ತೆ. ಪೈಲು ಇರೆಕ್ಷನ್ ಅಂದ್ರೆ ಏನು? ಪೈಲು ಇರೆಕ್ಷನ್ ಅಂದ್ರೆ ರೋಮಾಂಚನ. ಅಂದ್ರೆ ಈ ಹೇರ್ಸ್ ಇದಲ್ವಾ ನಮ್ಮ ಬಾಡಿಯಲ್ಲಿ ಅದೆಲ್ಲ ಸ್ಟ್ರೇಟ್ ಆಗುತ್ತೆ. ಕೆಲವೊಮ್ಮೆ ಗೂಸ್ ಬಂಪ್ಸ್ ಅನ್ನ ನಾವು ಪೈಲ್ ಇರೆಕ್ಷನ್ ಅಂತ ಹೇಳ್ಬೋದು. ಸಡನ್ ಆಗಿ ಭಯ ಬಿದ್ದಾಗ, ಬೇಜಾರಾದಾಗ, ಲೈಕ್ ಫೈಟಿಂಗ್ ಎಲ್ಲ ಈ ಟೈಮಲ್ಲೆಲ್ಲ ವಿ ಸಮ್ಟೈಮ್ಸ್ ಆಲ್ಸೋ ಶೋ ಪೈಲೋ ಇರೆಕ್ಷನ್. ಹಾಗೆ ಸ್ವೆಟ್ಟಿಂಗ್, ಸಮ್ ಆಫ್ ಅಸ್ ಸ್ವೆಟ್ ಡ್ಯೂರಿಂಗ್ ಎಮರ್ಜೆನ್ಸಿ ಸಿಚುವೇಶನ್. ಸೊ ಇದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ದಿಸ್ ಆಲ್ ಬಿಕಾಸ್ ಆಫ್ ಎಡ್ರಿನಾಲಿನ್ ಆರ್ ಎಡ್ರಿನಾಲಿನ್. So idella what and all functions I said, idella morphological changes that we are able to see. Okay, ಇದೆಷ್ಟು ಪಾಯಿಂಟರ್ ನಾನೀಗ ಏನು ಹೇಳಿದೆ, ಇದು ಮಾರ್ಫಾಲಜಿಕಲ್ ಚೇಂಜಸ್. ಬಾಡಿಯ ಹೊರಗಡೆ ಏನು ವಿಸಿಬಲ್ ಚೇಂಜಸ್, ಇದೆಲ್ಲ ವಿಸಿಬಲ್ ಆರ್ ಮಾರ್ಫಾಲಜಿಕಲ್ ಚೇಂಜಸ್. ನೆಕ್ಸ್ಟ್ ನಾನು ಹೇಳುವಂತಹ ಚೇಂಜಸ್ ಏನಿದೆ, ದಿಸ್ ಇಸ್ ಏನು ಹೇಳುವಂಥದ್ದು ಫಿಸಿಯಾಲಜಿಕಲ್ ಚೇಂಜಸ್. ಅಂದರೆ ನಮ್ಮ ಬಾಡಿಯ ಫಂಕ್ಷನ್ಸ್ ಹೇಗೆ ಎಫೆಕ್ಟ್ ಆಗುತ್ತೆ ಈ ಹಾರ್ಮೋನಿಂದ ಅಂತ. ಓಕೆ, ನೆಕ್ಸ್ಟ್ ಇಸ್ ಫಿಸಿಯಾಲಜಿಕಲ್ ಚೇಂಜಸ್. ಸೊ ಇದು ಸಹ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಸಡನ್ ಆಗಿ ಪೇಪರ್ ಕೊಡುವಾಗ ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಲ್ವಾ. ದರ್ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ ಇನ್ ದ ಹಾರ್ಟ್ ಬೀಟ್. ಸೊ ಹಾರ್ಟ್ ಬೀಟ್ ಜಾಸ್ತಿ ಆಗಬೇಕಾದ್ರೆ, ಹಾರ್ಟ್ ಲಬ್ಡಬ್ ಅಂತ ಜಾಸ್ತಿ ಬಡ್ಕೊಳ್ಬೇಕಾದ್ರೆ ಆ ಹಾರ್ಟಿನ ಸ್ಟ್ರೆಂತ್ ಸಹ, ಸ್ಟ್ರೆಂತ್ ಆಫ್ ಕಾಂಟ್ರಾಕ್ಷನ್ ಶುಡ್ ಆಲ್ಸೋ ಇನ್ಕ್ರೀಸ್. ಓಕೆ, ಆ್ಯಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ರೆಸ್ಪಿರೇಷನ್ ರೇಟ್. ಜಾಸ್ತಿ ನಿಮ್ಮ ಬ್ಲಡ್ಡು ಹಾರ್ಟಿಗೆ ಹೋಗಬೇಕು ಅಂತಂದರೆ ಜಾಸ್ತಿ ಬ್ಲಡ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಫ್ರಮ್ ದ ಲಂಗ್ಸ್ ಇನ್ ಟು ದ ಬ್ಲಡ್, ವಿಚ್ ಮೀನ್ಸ್ ನೀವು ಜಾಸ್ತಿ ಇಂಟೇಕ್ ಮಾಡಬೇಕು ಆಕ್ಸಿಜನ್ ಅನ್ನು. ಸೊ ರೆಸ್ಪಿರೇಷನ್ ರೇಟ್ ಆಲ್ಸೋ ವಿಲ್ ಇನ್ಕ್ರೀಸ್. ಈ ಥರ ಭಯ ಬೀಳುವಾಗ ಯು ಇನ್ಕ್ರೀಸ್ ಯುವರ್ ರೆಸ್ಪಿರೇಷನ್ ರೇಟ್. ಓಕೆ, ಸೊ ದಿಸ್ ಆರ್ ದ ಫಿಸಿಯಾಲಜಿಕಲ್ ಚೇಂಜಸ್ ದಟ್ ವಿ ಕ್ಯಾನ್ ಸಿ. ಇನ್ನೂ ಜಾಸ್ತಿ ಏನೆಲ್ಲ ಇದೆ NCERT ಅಲ್ಲಿ ಇಲ್ಲದೇ ಇರುವಂಥದ್ದು ಬೇಡ ಸದ್ಯಕ್ಕೆ. ಬೇರೆ ಏನೇನು ಚೇಂಜಸ್ ಆಗುತ್ತೆ. ರೆಸ್ಪಿರೇಷನ್ ರೇಟ್ ಜಾಸ್ತಿ ಆಗೋದು, ಕಿಡ್ನಿ ಸಹ ಜಾಸ್ತಿ ಬ್ಲಡ್ಡನ್ನು ಫಿಲ್ಟರ್ ಮಾಡುತ್ತೆ ಅಲ್ವಾ. ಆ್ಯಂಡ್ ಕಮಿಂಗ್ ಟು ಎನಾಟಮಿಕಲ್ ಚೇಂಜಸ್, ನಿಮ್ಮ ಸೆಲ್ಸ್ ಒಳಗಡೆ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತಂದರೆ ಎನಾಟಮಿಕಲ್ ಚೇಂಜಸ್. ಸೆಲ್ಸ್ ಟಿಶ್ಯೂಸಲ್ಲಿ ಚೇಂಜಸ್ ಆಗುತ್ತೆ. ಏನು ಆ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಮೇ ಬಿ ನೀವು ನಿಮ್ಮ ಸ್ಕೂಲಿಂದ ಮನೆಗೆ ಬರುವಾಗ ಹುಚ್ಚನಾಯಿ ಓಡಿಸ್ಕೊಂಡು ಬರುವಾಗ ಹಸಿವಾಗ್ತಾ ಇರ್ಬೋದು ನಿಮಗೆ ಅಲ್ವಾ, ಸ್ಕೂಲಿಂದ ಮನೆಗೆ ಬರುವಾಗ. ಆದರೂ ಎನರ್ಜಿ ಇರಲಿಕ್ಕಿಲ್ಲ ನಿಮ್ಮ ಬಾಡಿಯಲ್ಲಿ. ಇಫ್ ಯು ನೀವು ಅಮ್ಮ ಊಟ ಕೊಡು, ಸಡನ್ಲಿ ಹಾವು ಬಂತು, ಏನೋ ಹುಚ್ಚನಾಯಿ ಓಡಿಸ್ಕೊಂಡು ಬರ್ತಾರೆ, ಯು ವಿಲ್ ರನ್ ಲೈಕ್ ಎನಿಥಿಂಗ್ ಅಲ್ವಾ. ಹೇಗೆ? ಬಿಕಾಸ್ ಈ ಹಾರ್ಮೋನ್ ನಿಮ್ಮ ಬಾಡಿಯಲ್ಲಿ ಗ್ಲುಕೋಸ್ ಪ್ರೊಡ್ಯೂಸ್ ಮಾಡೋ ಹಾಗೆ ಮಾಡುತ್ತೆ. ಎಲ್ಲಿಂದ? ನಿಮ್ಮ ಬಾಡಿಯಲ್ಲಿ ಆ ಗ್ಲೈಕೋಜನ್ ಅಂತ ಹೇಳುವಂತಹ ಸ್ಟೋರ್ಡ್ ಫಾರ್ಮ್ ಆಫ್ ಫುಡ್ ಇರುತ್ತಲ್ವಾ, ಅದನ್ನು ಬ್ರೇಕ್ ಡೌನ್ ಮಾಡಿ ಇಮಿಡಿಯೇಟ್ ಆಗಿ. ಗ್ಲೈಕೋಜನ್ ಬ್ರೇಕ್ ಡೌನ್ ಆದರೆ ಏನಾಯಿತು? ಇಟ್ಸ್ ಅ ಸ್ಟೋರ್ಡ್ ಫಾರ್ಮ್ ಆಫ್ ಗ್ಲೂಕೋಸ್. ಸೊ ಗ್ಲೂಕೋಸ್ ಪ್ರೊಡ್ಯೂಸ್ ಆಯಿತು. ಸೊ ಗ್ಲೈಕೋಜನಿಂದ ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡುತ್ತೆ ಈ ಹಾರ್ಮೋನ್. ಓಕೆ, ಸೊ ವಿ ಗೆಟ್ ಟು ಸಿ ಗ್ಲೈಕೋಜಿನೋಲೈಸಿಸ್. ಇದೆಯಾ ಇಲ್ಲಿ? ಇಲ್ಲ. ಸ್ಟಿಮ್ಯುಲೇಟ್ ಬ್ರೇಕ್ ಡೌನ್ ಆಫ್ ಗ್ಲೈಕೋಜನ್ ಕೊಟ್ಟಿದ್ದಾರೆ, ಸಾಕು ಅಷ್ಟೇ. ಗ್ಲೈಕೋಜಿನೋಲೈಸಿಸ್ ಅಂದ್ರೇನು? ಗ್ಲೈಕೋಜನ್ ಬ್ರೇಕ್ ಡೌನೇ. ಇಲ್ಲಿ ಬರಿತಾ ಇಲ್ಲ, ಆದರೆ ನಿಮಗೆ ಗೊತ್ತಿರಲಿ, ಗ್ಲೈಕೋಜನ್ ಲೈಸಿಸ್ ಆಗುತ್ತೆ, ಗ್ಲೈಕೋಜಿನೋಲೈಸಿಸ್ ಆಗುತ್ತೆ, ಗ್ಲೈಕೋಜನ್ ಬ್ರೇಕ್ ಡೌನ್ ಆಗುತ್ತೆ, ರಿಸಲ್ಟಿಂಗ್ ಇನ್ ಇನ್ಕ್ರೀಸ್ಡ್ ಗ್ಲೂಕೋಸ್ ಕಾನ್ಸಂಟ್ರೇಷನ್ ಇನ್ ದ ಬ್ಲಡ್. ಸೊ ನಿಮ್ಮ ಬ್ಲಡ್ಡಿನ ಗ್ಲೂಕೋಸನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಆ ಗ್ಲೂಕೋಸ್ ನಿಮ್ಮ ಬ್ಲಡ್ ಮುಖಾಂತರ ಬೇರೆ ಬೇರೆ ಸೆಲ್ಸ್ ಟಿಶ್ಯೂಸಿಗೆ ಹೋಗಿ ಅಲ್ಲಿ ಆ ಗ್ಲೂಕೋಸ್ ಯುಟಿಲೈಸ್ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗಬೇಕು ಫಾರ್ ಯು ಟು ರನ್ ಅವೇ ಫ್ರಮ್ ದಟ್ ಡಾಗ್ ಅಲ್ವಾ. ಸೊ ದಟ್ ಇಸ್ ವೈ ದಿಸ್ ಹಾರ್ಮೋನ್ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ glycogen breakdown so that there is going to be increased concentration of glucose in the blood. Adalde this hormone will also cause breakdown of lipid and protein. ಲಿಪಿಡ್ ಮತ್ತು ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡುತ್ತೆ. ಯಾಕೆ?
ಲಿಪಿಡ್ ಪ್ರೋಟೀನ್ ಬ್ರೇಕ್ ಡೌನ್ ಆದರೆ ಅಮೈನೋ ಆಸಿಡ್ ಫ್ಯಾಟಿ ಆಸಿಡ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದ ಆ ಅಮೈನೋ ಆಸಿಡ್ ಫ್ಯಾಟಿ ಆಸಿಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದ ಗ್ಲೂಕೋಸ್ ಪ್ರೊಡಕ್ಷನ್, ದಟ್ ಇಸ್ ಫಾರ್ ದ ಗ್ಲೂಕೋನಿಯೋಜೆನೆಸಿಸ್. ಈಗಷ್ಟೇ ಹೇಳಿರೋ ಹಾಗೆ ಜಾಗ ಇಲ್ಲ, ಗ್ಲೂಕೋನಿಯೋಜೆನೆಸಿಸ್. ಈಗಷ್ಟೇ ನಾವಿಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ? ಗ್ಲೂಕೋಕಾರ್ಟಿಕಾಯ್ಡ್ ಕಾರ್ಟಿಸಾಲ್ ಅಲ್ಲಿ ಸೇಮ್ ಥಿಂಗ್ ಇಲ್ಲೂ ಆಗ್ತಾ ಇದೆ. Glucocorticoid, that is specifically cortisol, is a long-term stress hormone. Adrenaline is a short-term stress hormone, but both of them are actually stress hormone. Idrindagi now you can get to see a common function with respect to anatomical changes. ಇಲ್ಲೂ ಸಹ ಗ್ಲೈಕೋಜನ್ ಬ್ರೇಕ್ ಡೌನ್ ಆಗಬಹುದು, ಇಲ್ಲೂ ಸಹ ಗ್ಲೂಕೋನಿಯೋಜೆನೆಸಿಸ್ ಆಗುತ್ತೆ, ಲಿಪಿಡ್ ಪ್ರೋಟೀನ್ ಬ್ರೇಕ್ ಡೌನ್ ಆಗುತ್ತೆ, ಇಲ್ಲೂ ಸಹ ಗ್ಲೈಕೋಜನ್ ಬ್ರೇಕ್ ಡೌನ್ ಆಗುತ್ತೆ, ಗ್ಲೂಕೋಸ್ ವಿಲ್ ಬಿ ಪ್ರೊಡ್ಯೂಸ್ ಫ್ರಮ್ ದ lipid source and protein source. Somehow glucose concentration in the blood should be increased here as well as here for the energy production. So illige we are done with adrenal gland hormones in our functions. Alva? I hope we are not left with anything here. Now, iga, let's quickly see one disease that is given in NCERT. Onde ondu disease anna NCERT al kodidare under adrenal gland. Okay, let me have some water. ಏನು ಡಿಸೀಸ್ ಹೆಸರು ಅಂತ ಕೇಳಿದ್ರೆ, ಆಕ್ಚುಲಿ ಡಿಸಾರ್ಡರ್, ನಾಟ್ ಡಿಸೀಸ್. ತುಂಬಾ ಡಿಫರೆನ್ಸ್ ಇದೆ ಡಿಸಾರ್ಡರ್ ಮತ್ತೆ ಡಿಸೀಸಿಗೆ. ಡಿಸೀಸ್ ಕ್ಯಾನ್ ಬಿ, ಡಿಸಾರ್ಡರ್ ಅಂದ್ರೆ ಆರ್ಡರ್ ಆಫ್ ದಟ್ ಆರ್ಗನ್ ಇಸ್ ಚೇಂಜ್ಡ್. ಸೊ ಏನು ಡಿಸಾರ್ಡರ್ ಎನ್ಸೆಟಲ್ ಕೊಟ್ಟಿರೋದು? ಎಡಿಸನ್ಸ್ ಡಿಸೀಸ್ ಅಂತ. ಇದು ಒಂದು ತರದ ಆಟೋ ಇಮ್ಯೂನೋ ಡಿಸಾರ್ಡರ್. ಅಂದರೆ ನಮ್ಮದೇ ಇಮ್ಯೂನ್ ಸೆಲ್ಸ್ ಈ ಎಡ್ರಿನಲ್ ಗ್ಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಓಕೆ ನಾವು ಈ ಡಿಸೀಸನ್ನು ನೋಡಬಹುದು. ಇಲ್ಲಿ ಏನಾಗುತ್ತಂದರೆ, ದಿಸ್ ಆಲ್ಸೋ ಕಾಲ್ಡ್ ಆಸ್ adrenal gland insufficiency, adrenal cortex insufficiency anta saha karitivi, insufficiency. Okay, so ಏನಾಗುತ್ತೆ ಅಂದ್ರೆ ಇಲ್ಲಿ adrenal cortex hormones are produced in less amount. Specifically ಯಾವ ಹಾರ್ಮೋನು? ಗ್ಲೂಕೋಕಾರ್ಟಿಕಾಯ್ಡ್ಸ್ ಮೇನ್ಲಿ. ಇದರಿಂದ ಕಾರ್ಬೋಹೈಡ್ರೇಟಿನ ಮೆಟಬಾಲಿಸಮ್ ಏನಿದೆ ದ್ಯಾಟ್ ವಿಲ್ ಬಿ ಎಫೆಕ್ಟೆಡ್ ಆ್ಯಂಡ್ ಕಾಸ್ ಆಫ್ ದಿಸ್ ವೀಕ್ನೆಸ್ ಮತ್ತು ಫ್ಯಾಟಿಗನ್ನು ನೀವು ನೋಡ್ಬೋದು. ಇಲ್ಲಿದೆ ನೋಡಿ, which alters the carbohydrate metabolism, due to which carbohydrate metabolism is altered. So adrenal cortex in a hormones, specific ಆಗಿ ಗ್ಲೂಕೋಕಾರ್ಟಿಕಾಯ್ಡ್ ಕಮ್ಮಿ ಅಮೌಂಟಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಈ ಡಿಸೀಸಲ್ಲಿ. ಇದರಿಂದ ಕಾರ್ಬೋಹೈಡ್ರೇಟಿನ ಮೆಟಬಾಲಿಸಮ್, ಯಾಕಂದರೆ ಗ್ಲೂಕೋಕಾರ್ಟಿಕಾಯ್ಡ್ ಇಸ್ ಕನ್ಸರ್ನ್ ವಿತ್ ದ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್, ಸೊ ಅದರ ಮೆಟಬಾಲಿಸಮ್ ಆಲ್ಟರ್ ಆಗುತ್ತೆ. ಇದರಿಂದ ಏನಾಗುತ್ತೆ? ವೀಕ್ನೆಸ್ ಉಂಟಾಗುತ್ತೆ. ಜಾಸ್ತಿ ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಇಲ್ಲ ಅಂತಂದರೆ ಏನಾಗುತ್ತೆ? ವೀಕ್ನೆಸ್ ಆಗುತ್ತಲ್ವ. ಹಾಗೆ ವಿ ಗೆಟ್ ಟು ಸಿ ವೀಕ್ನೆಸ್ ಆ್ಯಂಡ್ ಫ್ಯಾಟಿಗ್ನೆಸ್, ಟಯರ್ಡ್ನೆಸ್ ಇನ್ ದಿಸ್ ಟೈಪ್ ಆಫ್ ಡಿಸೀಸ್, which leads to weakness and fatigue. ಕೆಲವೊಮ್ಮೆ ಮಿನರಲೋಕಾರ್ಟಿಕಾಯ್ಡ್ ಸಹ ಕಮ್ಮಿ ಆಗಬಹುದು. ಸೊ ದ್ಯಾಟ್ ಇಸ್ ಅಬೌಟ್ ದ ಡಿಸೀಸ್, ಎಡಿಸನ್ಸ್ ಡಿಸೀಸ್. ಮಕ್ಕಳು ಹೆಚ್ಚಾಗಿ ಗ್ರೇವ್ಸ್ ಡಿಸೀಸ್ ಮತ್ತು ಎಡಿಸನ್ಸ್ ಡಿಸೀಸ್ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ.
Edison is a disease of adrenal gland. Grave is the disease of thyroid gland. Okay. Grave diseases, exophthalmic goiter, increased thyroid hormone production will be causing Graves disease. Edison's disease, insufficiency, that is less amount of adrenal cortex hormone is produced. Illige, we are done with adrenal gland as well. Ega, now we will be seeing the next gland, that is pancreas. Ega, pancreas. ಈ ಗ್ಲ್ಯಾಂಡಿಗೆ ಇನ್ನೊಂದು ಹೆಸರು ಹೆಟಿರೋಕ್ರೈನ್ ಗ್ಲ್ಯಾಂಡ್ ಅಂತ. ಯಾಕೆ? ಹೆಟಿರೋಕ್ರೈನ್, also called as composite gland. ಹೆಟಿರೋ ಅಂದ್ರೇನು? ಡಿಫ್ರೆಂಟ್. ಸೊ ಈ ಹಾರ್ಮೋನ್ ಈ ಗ್ಲ್ಯಾಂಡ್ ಡಿಫರೆಂಟ್ ಟೈಪ್ ಆಫ್ ಏನು ಹೇಳ್ತೀವಿ ಗ್ಲ್ಯಾಂಡ್ ಥರ ಆ್ಯಕ್ಟ್ ಮಾಡುತ್ತೆ. ಅಂದರೆ ದಿ ಆ್ಯಕ್ಟ್ ಆಸ್ ಬೋತ್ ಎಕ್ಸೋಕ್ರೈನ್ ಆಸ್ ವೆಲ್ ಆಸ್ ಎಂಡೋಕ್ರೈನ್ ಗ್ಲ್ಯಾಂಡ್. And why are they called as composite gland? What is the meaning of composite? Composed of many things. So they are composed of both exocrine as well as endocrine tissues. Okay. So they are heterocrine or composite glands as they are made of both exocrine and endocrine tissue. Okay. ಸೊ ಅದಕ್ಕೆ ಈ ಗ್ಲ್ಯಾಂಡ್ ಅನ್ನು ನಾವು ಹೆಟೆರೋಕ್ರೈನ್ ಗ್ಲ್ಯಾಂಡ್, ಕಂಪೋಸಿಟ್ ಗ್ಲ್ಯಾಂಡ್ ಅಂತ ಕರೆಯುವಂಥದ್ದು. ಹಾಗಾದ್ರೆ ಯಾವ ಪಾರ್ಟ್ ಆಫ್ ಅಂದರೆ ವಾಟ್ ಆರ್ ದ ಹಾರ್ಮೋನ್ಸ್ ಆರ್ ಎನ್ಸೈಮ್ಸ್ ದಟ್ ದೇ ಪ್ರೊಡ್ಯೂಸ್? ಸೊ ಕೆಲವು ಎನ್ಸೈಮ್ಸ್ ಅನ್ನು ನಾನು ಇಲ್ಲಿ ಲಿಸ್ಟ್ ಮಾಡ್ತೀನಿ. ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸ್ ಎನ್ಸೈಮ್ಸ್. ಅವುಗಳ ಎಕ್ಸೋಕ್ರೈನ್ ಟಿಶ್ಯೂಸು, ಎಕ್ಸೋಕ್ರೈನ್ ಟಿಶ್ಯೂ ಪ್ರೊಡ್ಯೂಸ್ ಎನ್ಸೈಮ್ಸ್. ಯಾವುದದು? ಎಕ್ಸಾಂಪಲ್ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅಲ್ವಾ? ಎಂಡೋಕ್ರೈನ್ ಟಿಶ್ಯೂ ಪ್ರೊಡ್ಯೂಸ್ ಹಾರ್ಮೋನ್ಸ್. ಯಾವ ಹಾರ್ಮೋನ್ಸ್? ಇನ್ಸುಲಿನ್, ಗ್ಲೂಕಾಗಾನ್. ಬೇರೆ ಹಾರ್ಮೋನ್ಸ್ ಸಹ ಪ್ರೊಡ್ಯೂಸ್ ಮಾಡುತ್ತೆ ಎಕ್ಸೋಕ್ರೈನ್ ಟಿಶ್ಯೂ. ಟ್ರಿಪ್ಸಿನ್ ಅಂತ ಪ್ರೋಟೀನ್ ಡೈಜೆಸ್ಟಿಂಗ್ ಎನ್ಸೈಮ್ ಇದು. ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಇಸ್ ಅ ಕಾರ್ಬೋಹೈಡ್ರೇಟ್ ಡೈಜೆಸ್ಟಿಂಗ್ ಎನ್ಸೈಮ್. ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಇಸ್ ಅ ಲಿಪಿಡ್ ಡೈಜೆಸ್ಟಿಂಗ್ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್. ಓಕೆ, ಸರಿ. ನಾವು ಈ ಎಂಡೋಕ್ರೈನ್ ಟಿಶ್ಯೂಸ್ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡುವಂಥದ್ದು. ಸೊ ದ ಪ್ಯಾಂಕ್ರಿಯಾಟಿಕ್ ಗ್ಲ್ಯಾಂಡ್ ಇಸ್ ಮೇಡ್ ಅಪ್ ಆಫ್ ಜಸ್ಟ್ 1 to 2% ಆಫ್ ಎಂಡೋಕ್ರೈನ್ ಟಿಶ್ಯೂ. ಬರೀ 1 to 2%. So endocrine tissues, pancreas consists of just 1 to 2% of endocrine tissue. ಸೊ ಈ ಎಂಡೋಕ್ರೈನ್ ಟಿಶ್ಯೂಸ್ ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ is made of 1 to 2 millions of islets of Langerhans. Langerhans ಅಂದ್ರೆ ಸೈಂಟಿಸ್ಟ್ ನೇಮ್. ಸೊ ಒಂದು ಥರದ ಗ್ರೂಪ್, ಒಂದು ಥರದ ಯೂನಿಟ್ ಇರುತ್ತೆ ಈ ಎಂಡೋಕ್ರೈನ್ ಟಿಶ್ಯೂಸ್ ಆಫ್ ಪ್ಯಾಂಕ್ರಿಯಾಸ್ ಅಲ್ಲಿ, ಕಾಲ್ಡ್ ಆಸ್ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್. ಎಷ್ಟು? 1 to 2 millions of islets of Langerhans is present in endocrine part of the pancreas. ಈ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಲ್ಲಿ ಏನಿದೆ ಮ್ಯಾಮ್ ಅಂತ ಕೇಳಿದ್ರೆ, ಇನ್ಸೈಡ್ ದಿ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ they have got what? They have got alpha and beta cells. ಓಕೆ, ಸೊ ಮೇನ್ ಆಗಿ 2 ಥರದ ಸೆಲ್ಸ್ ಇರುತ್ತೆ. ಸೊ ಈ ಐಲೆಟ್ಸ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಲ್ಲಿ 2 ಥರದ ಸೆಲ್ಸ್ ಇರುತ್ತೆ. ದಟ್ ಇಸ್ ಆಲ್ಫಾ
and beta cells. I repeat once again, ನಾವು pancreas ಬಗ್ಗೆ ಮಾತಾಡ್ತಾ ಇದೀವಿ. Composite gland ಇದು, heterocrine gland ಇದು, because it acts as both exocrine as well as endocrine gland, ಅಂದ್ರೆ it has got both the tissues, exocrine tissues as well as endocrine tissue. Endocrine tissues ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡುವ. Exocrine tissues ನಮಗೆ ಆಲ್ರೆಡಿ ಗೊತ್ತು, they produce enzymes like pancreatic lipase, pancreatic amylase, trypsin ಅಲ್ವಾ, chymotrypsin. I might be wrong. Trypsin, chymotrypsin, pancreas produce ಮಾಡೋದು ಇಂಟ್ರೆಸ್ಟ್ ನೆನಪಿಲ್ಲ, ಕ್ಲಾಸ್ 10th ಲೈಫ್ ಪ್ರೋಸೆಸ್ ಅಲ್ಲಿ ಇತ್ತು. ಡೈಜೆಷನ್ ಅಬ್ಸರ್ಪ್ಷನ್ ಚಾಪ್ಟರ್ ಟೀಚ್ ಮಾಡಿದ್ರೆ ತುಂಬ ಟೈಮ್ ಆಯಿತು ಈಗ. ಸೊ ಎಂಡೋಕ್ರೈನ್ ಟಿಶ್ಯೂಸ್, 1 to 2% ಆಫ್ pancreas is just made up of, is only made up of endocrine tissue. It is made up of, ಅಂದರೆ endocrine tissues of pancreas is made up of 1 to 2 millions of islets of Langerhans ಅಂತ ಹೇಳುವಂತಹ ಯೂನಿಟ್ಸ್. ಈ islets of Langerhans ಅಲ್ಲಿ 2 ಥರದ ಸೆಲ್ಸ್ ಇರುತ್ತೆ, ಆಲ್ಫಾ ಮತ್ತೆ ಬೀಟಾ ಸೆಲ್ಸ್. ಆಲ್ಫಾ ಸೆಲ್ಸ್ ಏನ್ ಮಾಡುತ್ತೆ ಅಂದ್ರೆ ದೇ ಪ್ರೊಡ್ಯೂಸ್ ಅ ಟೈಪ್ ಆಫ್ ಹಾರ್ಮೋನ್ ಕಾಲ್ಡ್ ಆಸ್ ಗ್ಲೂಕಗಾನ್. ಓಕೆ, ಬೀಟಾ ಸೆಲ್ಸ್ ಪ್ರೊಡ್ಯೂಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಇನ್ಸುಲಿನ್. ಈ 2 ಹಾರ್ಮೋನ್ಸ್ ಏನಿದೆ, ದೇ ಆರ್ ಪೆಪ್ಟೈಡ್ ಹಾರ್ಮೋನ್. ಒಂದು ಅರೌಂಡ್ 100 ಪ್ಲಸ್ 150 ಒಳಗಡೆ ಅಮೈನೋ ಆಸಿಡ್ಸ್ ಇರುತ್ತೆ ಪ್ರತಿ ಚೈನಲ್ಲಿ, ಪ್ರತಿ ಹಾರ್ಮೋನ್ ಇದರಲ್ಲಿ. ಸೊ ಬೋತ್ ಆಫ್ ದೆಮ್ ಆರ್ ಪೆಪ್ಟೈಡ್ ಹಾರ್ಮೋನ್. ಗ್ಲೂಕಗಾನ್ ಮತ್ತೆ ಇನ್ಸುಲಿನ್, ದೇ ವರ್ಕ್ ಆಂಟಗಾನಿಸ್ಟಿಕಲಿ. ಬೋತ್ ಆಕ್ಟ್ ಆಂಟಗಾನಿಸ್ಟಿಕಲಿ ಟು ಈಚ್ ಅದರ್. ಅಂದ್ರೆ ಇವುಗಳ ಫಂಕ್ಷನ್ಸ್ ಉಲ್ಟಾ, ಟು ಈಚ್ ಅದರ್. ಲೈಕ್ ಗ್ಲೂಕಗಾನ್ ನ ಫಂಕ್ಷನ್ ಏನು ಮೇನ್ ಆಗಿ ಅಂತ ಕೇಳಿದ್ರೆ, they will increase the blood glucose level. Okay, ಚೆನ್ನಾಗಿರೋ ಇದರಲ್ಲಿ ಮಾಡುವ. blood glucose, I'll use box or some other things. Yeah, this is ಚೆನ್ನಾಗಿದೆ ಅಲ್ವಾ ಇದು. wow, yeah, so they increase the blood glucose level. Okay, ಇದಾಗಲ್ಲ ಅಲ್ವಾ. ಯಾವುದು ಗ್ಲೂಕಗಾನ್ ನ ಮೇನ್ ಫಂಕ್ಷನ್ ಏನು, ಮೇನ್ ಏಮ್ ಏನು, ಇನ್ಕ್ರೀಸಿಂಗ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್. ದ ಇನ್ಕ್ರೀಸ್ ಬ್ಲಡ್ ಗ್ಲೂಕೋಸ್ ಲೆವೆಲ್. ಓಕೆ, ಇನ್ನೇನು, ಇನ್ಸುಲಿನ್ ಏನ್ ಮಾಡುತ್ತೆ, ದ ರೆಡ್ಯೂಸ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್. ಸೊ ದಟ್ ಇಸ್ ದ ಮೇನ್ ಏಮ್ ಆಫ್ that is the main aim of glucagon and insulin. So ಹೇಗೆ glucagon increase the blood sugar level ಅಂತ ಫಸ್ಟಿಗೆ ನೋಡುವ. ಸೊ ದೇ ಟಾರ್ಗೆಟ್ ಹೆಪಾಟೋಸೈಟ್ಸ್. ಹೆಪಾಟೋಸೈಟ್ಸ್ ಅಂದ್ರೆ ಏನು, ಹೆಪಾಟೋಸೈಟ್ಸ್ ಅಂದ್ರೆ ಹೆಪಾಟೋ ಲಿವರ್ ಸೆಲ್ಸ್. ಸೊ ಲಿವರ್ ಸೆಲ್ಸ್ ಅನ್ನ ಟಾರ್ಗೆಟ್ ಮಾಡುತ್ತೆ, ಅಂದ್ರೆ ಆಕ್ಟ್ ಮಾಡುತ್ತೆ ಲಿವರ್ ಸೆಲ್ಸ್ ಮೇಲೆ. and they cause by acting on the liver cells, they stimulate glycogenolysis and gluconeogenesis. So ನಾವು ಕನ್ಸ್ಯೂಮ್ ಮಾಡಿರುವಂತಹ ಗ್ಲೂಕೋಸ್ ಆಕ್ಚುಲಿ ಎಲ್ಲಿಗೆ ಹೋಗುವಂಥದ್ದು, ಆಫ್ಕೋರ್ಸ್ ಬೇರೆ ಬೇರೆ ಪಾರ್ಟ್ ಆಫ್ ದ ಬಾಡಿಗೆ ಹೋಗುತ್ತೆ, ಆದರೆ ಎಕ್ಸೆಸ್ ಆಫ್ ಗ್ಲೂಕೋಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ಲೈಕೋಜನ್ ಆ್ಯಂಡ್ ಇಟ್ ಈಸ್ ಬಿನ್ ಸ್ಟೋರ್ಡ್ ಇನ್ ದ ಲಿವರ್. ನಮ್ಮ ಲಿವರ್ ಒಳಗಡೆ ಹೋಗಿ ಸ್ಟೋರ್ ಆಗುವಂಥದ್ದು ಈ ಗ್ಲೈಕೋಜನ್. ಸೊ ಈ ಹಾರ್ಮೋನ್ ಲಿವರ್ ಸೆಲ್ಸ್ ಮೇಲೆ ಆಕ್ಟ್ ಮಾಡೋ ಕಾರಣ ದೇ ಟಾರ್ಗೆಟ್ ಲಿವರ್ ಸೆಲ್ಸ್ ಆ್ಯಂಡ್ ದೇ ವಿಲ್ ಬಿ ಮೇಕಿಂಗ್ ದ್ಯಾಟ್ ಲಿವರ್ ಸೆಲ್ಸ್ ವಿಚ್ ಇಸ್ ಹ್ಯಾವಿಂಗ್ ದ ಗ್ಲೈಕೋಜನ್, ರೈಟ್. ಸೊ ಆ ಲಿವರ್ ಸೆಲ್ಸ್ ಇರುವಂತಹ ಗ್ಲೈಕೋಜನ್ನು ಬ್ರೇಕ್ ಡೌನ್ ಆಗೋ ಹಾಗೆ ಈ ಹಾರ್ಮೋನ್ ಮಾಡುತ್ತೆ. ಬಿಕಾಸ್ ಗ್ಲೈಕೋಜನ್ ಬ್ರೇಕ್ ಡೌನ್ ಆದರೆ ಏನಾಯಿತು, ಗ್ಲೂಕೋಸ್ ಪ್ರೊಡ್ಯೂಸ್ ಆಯಿತು. ಆ ಗ್ಲೂಕೋಸ್ ಎಲ್ಲಿಗೆ ಹೋಗುತ್ತೆ ನಂತರ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಗೋಯಿಂಗ್ ಟು ದ ಬ್ಲಡ್. ಸೊ ದಿಸ್ ಇಸ್ ಹೌ ದೇ ಇನ್ಕ್ರೀಸ್ ದ ಬ್ಲಡ್ ಶುಗರ್ ಲೆವೆಲ್ by acting upon the glycogen, acting upon the hepatocytes, that is liver cells, to break down the glycogen into glucose. ಈ ಪ್ರೊಸೆಸ್ಸಿಗೆ ನಾವು ಗ್ಲೈಕೋಜಿನೋಲೈಸಿಸ್ ಅಂತ ಹೇಳುವಂಥದ್ದು. ಸೊ ಗ್ಲೈಕೋಜಿನೋಲೈಸಿಸ್ is caused by glucagon. Also it is caused by adrenaline or adrenaline. It might be also caused by cortisol. ಇದೆಲ್ಲ ಹಾರ್ಮೋನ್ ಇಂಟೆನ್ಷನ್ ಏನು, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, KCET ನೀಟಿಗೆ ಬರಬಹುದು. 3 ಹಾರ್ಮೋನ್ಸ್ ಕ್ಯಾನ್ ಇನ್ಕ್ರೀಸ್ ದ ಬ್ಲಡ್ ಶುಗರ್ ಲೆವೆಲ್. ಯಾವುದೆಲ್ಲ? ಗ್ಲೂಕಾಗಾನ್, ಎಡ್ರಿನಾಲಿನ್ ಆರ್ ಎಡ್ರಿನಾಲಿನ್,
collectively can call it as catecholamines and cortisol. ಓಕೆ, ಸರಿ. ಇನ್ನೊಂದು ಫಂಕ್ಷನ್ ಏನಂದ್ರೆ ಈ ಹಾರ್ಮೋನ್ ಗ್ಲುಕೋನಿಯೋಜನಸ್ ಅನ್ನ ಮಾಡುತ್ತೆ ಬಿಕಾಸ್ ದ ಮೇನ್ ಏಮ್ ಇಸ್ ಇನ್ಕ್ರೀಸಿಂಗ್ ದ ಗ್ಲೂಕೋಸ್ ಲೆವೆಲ್ ಇನ್ ದ ಬ್ಲಡ್. So another way of production of glucose is producing the glucose from other than carbohydrate source, from the new source, that is gluconeogenesis by amino acid ಮತ್ತೆ fatty acids ಅಂದ್ರೆ protein lipid breakdown ಮಾಡ್ಕೊಂಡು they cause gluconeogenesis. So gluconeogenesis ಯಾವ ಹಾರ್ಮೋನ್ಸ್ ಇಂದ ಆಗುವಂತಹ ಪ್ರೋಸೆಸ್? 3 ಹಾರ್ಮೋನ್ಸ್. once again ಗ್ಲೂಕಗಾನ್ ಬರ್ಕೊಳ್ಳಿ ನಿಮ್ಮ ನೋಟ್ಸ್ ಅಲ್ಲಿ. ಗ್ಲೂಕಗಾನ್, ಕಾರ್ಟಿಸಾಲ್, catecholamines. okay, ಸರಿ. this is how glucose in the blood will be increased. ಈಗ now coming to glucose uptake and utilization. ಈ ಹಾರ್ಮೋನ್ ಅಂದ್ರೆ ಏನು ಈ ಹಾರ್ಮೋನ್ ಹೆಸರು? ಗ್ಲೂಕಗಾನ್. ದೇ reduce glucose uptake and utilization by the cells. ಯಾಕೆ? what is their aim? Their aim is not making the glucose to uptake. Instead, their aim is to increase the glucose in the blood. So they will reduce the glucose uptake and utilization, but insulin will increase it. Okay. So, ಈ ಹಾರ್ಮೋನ್ ಗ್ಲೂಕೋಸ್ ಅಪ್ಟೇಕ್ ಮತ್ತು ಯುಟಿಲೈಸೇಷನ್ ಅನ್ನ ಕಮ್ಮಿ ಮಾಡುತ್ತೆ, ಇದು ಜಾಸ್ತಿ ಮಾಡುತ್ತೆ. ವಿಲ್ ಸ್ಟಡಿ ಅಬೌಟ್ ದಟ್ ಲೇಟರ್. Because they have to increase the blood glucose level. They shouldn't be transporting the glucose to the cells, but instead they have to transport it to blood. Cells ಹೊರಗಡೆ ಇರುವಂತಹ fluid is blood. That is about glucagon. ಈಗ ನಾವು ಇನ್ಸುಲಿನ್ ಬಗ್ಗೆ ನೋಡುವ. ಇನ್ಸುಲಿನ್ ಉಲ್ಟಾ. ಇನ್ಸುಲಿನ್ ಏಮ್ ಏನು? somehow reducing the blood glucose level. ಇದಕ್ಕೆ ಏನ್ ಮಾಡುತ್ತೆ ಇನ್ಸುಲಿನ್? ದೇ ಆಕ್ಟ್ ಅಪಾನ್ ನಮ್ಮ ಲಿವರ್ ಸೆಲ್ಸ್ ಮತ್ತೆ ಎಡಿಪೋಸೈಟ್ಸ್ ಅಂದ್ರೇನು? ಫ್ಯಾಟ್ ಸೆಲ್ಸ್. ಎಡಿಪೋಸ್ ಟಿಶ್ಯೂಸ್ ಅಂತ ನೀವು ನಿಮ್ಮ ಕ್ಲಾಸ್ 9th ಟಿಶ್ಯೂ ಚಾಪ್ಟರ್ ಅಲ್ಲಿ ಕಲ್ತಿರಬಹುದು. ಎಡಿಪೋಸ್ ಟಿಶ್ಯೂಸ್ ಅಲ್ಲಿ ಎಡಿಪೋಸೈಟ್ಸ್ ಅಂತ ಹೇಳುವಂತಹ ಫ್ಯಾಟ್ ಸೆಲ್ಸ್ ಇರುತ್ತೆ. ಸೊ ಫ್ಯಾಟ್ ಮತ್ತೆ ಲಿವರ್ ಸೆಲ್ಸ್ ಮೇಲೆ ಈ ಹಾರ್ಮೋನ್ ಆಕ್ಟ್ ಮಾಡಿ ಏನ್ ಮಾಡುತ್ತೆ? ಆ ಸೆಲ್ಸ್ಗಳು, ಫ್ಯಾಟ್ ಸೆಲ್ಸ್ ಮತ್ತೆ ಲಿವರ್ ಸೆಲ್ಸ್ಗಳು ಗ್ಲೈಕೋಜನ್ ಅನ್ನ ಪ್ರೊಡ್ಯೂಸ್ ಮಾಡೋ ಹಾಗೆ ಮಾಡುತ್ತೆ. ಅಂದ್ರೆ ಬ್ಲಡ್ ಅಲ್ಲಿರುವಂತಹ ಗ್ಲೂಕೋಸ್ ಅನ್ನ ಕಲೆಕ್ಟ್ ಮಾಡಿ, ಆ ಗ್ಲೂಕೋಸ್ ಅನ್ನ ಜಾಯಿನ್ ಮಾಡಿ, ಗ್ಲೂಕೋಸ್ ಎಲ್ಲ ತುಂಬಾ ಗ್ಲೂಕೋಸ್ ಜಾಯಿನ್ ಆದ್ರೆ ಏನಾಯ್ತು? ದಟ್ ಬಿಕಮ್ಸ್ ಗ್ಲೈಕೋಜನ್. ಆ ಗ್ಲೈಕೋಜನ್ ಅನ್ನ ಪ್ರೊಡ್ಯೂಸ್ ಮಾಡೋ ಹಾಗೆ ಮಾಡುತ್ತೆ ಈ ಹಾರ್ಮೋನ್. ಆ ಗ್ಲೈಕೋಜನ್ ಅನ್ನ ಸ್ಟೋರ್ ಮಾಡಬೇಕು. ಎಲ್ಲಿ ಸ್ಟೋರ್ ಆಗುವಂಥದ್ದು ಗ್ಲೈಕೋಜನ್? ಗ್ಲೈಕೋಜನ್ ಶುಡ್ ಬಿ ಸ್ಟೋರ್ಡ್ ಇನ್ ಸ್ಪೆಸಿಫಿಕಲಿ ಇನ್ ಲಿವರ್ ಸೆಲ್ಸ್ ಅಂಡ್ ಸಮಟೈಮ್ಸ್ ಇನ್ ಫ್ಯಾಟ್ ಸೆಲ್ಸ್. ಸೊ ಏನು ಗ್ಲೈಕೋಜನ್, ನಾವು ಗ್ಲೂಕೋಸ್ ಅನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಕೆಲವೊಮ್ಮೆ ಆ ಗ್ಲೂಕೋಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಫ್ಯಾಟ್ ಆಸ್ ವೆಲ್. ಸೊ ಆ ಫ್ಯಾಟ್ ಅನ್ನ ಎಲ್ಲಿಗೆ ಹಾಕೋದು? ಎಲ್ಲಿ ಫ್ಯಾಟ್ ಸ್ಟೋರ್ ಆಗುವಂಥದ್ದು? ಫ್ಯಾಟ್ ಸೆಲ್ಸ್ ಅಲ್ಲಿ. ಸೊ ಅದನ್ನ ಫ್ಯಾಟ್ ಸೆಲ್ಸ್ಗೆ ಡೈರೆಕ್ಟ್ ಮಾಡುತ್ತೆ. ಓಕೆ, ಸೊ ದಿಸ್ ಹಾರ್ಮೋನ್ ಅಂದ್ರೆ ಇನ್ಸುಲಿನ್ ವಿಲ್ ಕಾಸ್ ಗ್ಲೈಕೋಜೆನೆಸಿಸ್ ಅಂದ್ರೆ ಏನರ್ಥ? ಗ್ಲೈಕೋಜೆನೆಸಿಸ್ ಅಂದ್ರೆ ಗ್ಲೈಕೋಜನ್ ಪ್ರೊಡಕ್ಷನ್ ಅಂತ ಅರ್ಥ. ಅದಲ್ಲದೆ ಇದರ ಮೇನ್ ಏಮ್ ಏನು? somehow ಬ್ಲಡ್ ಶುಗರ್ ಲೆವೆಲ್ ಕಮ್ಮಿ ಆಗಬೇಕು. ಸೊ ಗ್ಲೈಕೋಜೆನೆಸಿಸ್ ಜೊತೆಗೆ ದೇ ಕ್ಯಾನ್ ಆಲ್ಸೋ ಕಾಸ್ ಗ್ಲೈಕೋಲೈಸಿಸ್ ಅಂದ್ರೆ ಏನು? ಗ್ಲೂಕೋಸ್ ಯುಟಿಲೈಸೇಷನ್, ಗ್ಲೂಕೋಸ್ ಬ್ರೇಕ್ ಡೌನ್. ದಟ್ ಇಸ್ ವೈ ದಿಸ್ ಹಾರ್ಮೋನ್ ಇನ್ಸುಲಿನ್ will increase the glucose utilization, increase the uptake of the glucose by the cells, because they will also show glycolysis. So ಅದಕ್ಕೆ ನಾನು ಇಲ್ಲಿ ಇನ್ಕ್ರೀಸ್ ಅನ್ನ ತೋರಿಸಿರುವಂಥದ್ದು. ದೇ ಇನ್ಕ್ರೀಸ್ ದ ಸೆಲ್ಯುಲರ್ ಅಪ್ಟೇಕ್ ಆಫ್ ದ ಗ್ಲೂಕೋಸ್ ಅಂಡ್ ಯುಟಿಲೈಸೇಷನ್ ಆಫ್ ದ ಗ್ಲೂಕೋಸ್, ಈ ಹಾರ್ಮೋನ್. ಓಕೆ, ಸೊ ಇನ್ಸುಲಿನ್ ವಿಲ್ ಬಿ ರೆಡ್ಯೂಸಿಂಗ್ ದ ಬ್ಲಡ್ ಶುಗರ್ ಲೆವೆಲ್. ಅದಕ್ಕೋಸ್ಕರ ಈ ಹಾರ್ಮೋನಿಗೆ ನಾವು ಹೈಪೋಗ್ಲೈಸಿಮಿಕ್ ಹಾರ್ಮೋನ್ ಅಂತ ಕರೆಯುವಂಥದ್ದು. ಗ್ಲುಕಗಾನ್ ವಿಲ್ ಬಿ ರೆಡ್ಯೂಸಿಂಗ್ ದ ಹೈಪೋ ಅಲ್ವಾ, ಲೆಸ್ ಗ್ಲೂಕೋಸ್ ಇನ್ ದ ಬ್ಲಡ್. ಹೈಪರ್ ಅಂದ್ರೆ ಮೋರ್ ಗ್ಲೂಕೋಸ್ ಇನ್ ದ ಬ್ಲಡ್. ಸೊ ದೇ ಇನ್ಕ್ರೀಸ್ ದ ಬ್ಲಡ್ ಶುಗರ್ ಲೆವೆಲ್. ಅದಕ್ಕೆ ಗ್ಲುಕಗಾನಿಗೆ ನಾವು ಹೈಪರ್ ಗ್ಲೈಸೆಮಿಕ್ ಹಾರ್ಮೋನ್ ಅಂತ ಕರೆಯುವಂಥದ್ದು. ಸೊ ನಮಗೀಗ ಎರಡು ಗ್ರೂಪ್ ಆಫ್ ಹಾರ್ಮೋನ್ ಸಿಕ್ಕಿತ್ತು: ಹೈಪರ್ ಗ್ಲೈಸೆಮಿಕ್, ಹೈಪೋಗ್ಲೈಸೆಮಿಕ್. ಹೈಪರ್ ಇಸ್ ಗ್ಲುಕಗಾನ್, ಹೈಪೋ ಇಸ್ ಇನ್ಸುಲಿನ್. hypercalcemic, that is PTH. hypocalcemic, TCT. ಓಕೆ, ಇದೆಲ್ಲ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರುವಾಗ ಬರ್ಕೊಂಡು ಹೋಗ್ಬೇಕು. ಓಕೆ,
So here we are done with all the cells, functions of pancreas. Iga, let's discuss about the disease part. So the disorder name ಏನು ಅಂತ ಕೇಳಿದ್ರೆ it's called as diabetes. So disorder name is diabetes mellitus. Insipidus alla mellitus. ಈಗ ನಮಗೆ ಆಲ್ರೆಡಿ ಮೀನಿಂಗ್ ಆಫ್ ಡಯಾಬಿಟಿಸ್ ಮೆಲಿಟಸ್ ಗೊತ್ತು. ಪಾಸಿಂಗ್ ಥ್ರೂ ದ ಸ್ವೀಟ್, ದಟ್ ಇಸ್ ಪಾಸಿಂಗ್ ಥ್ರೂ as sweet as honey, that is sugar, is diabetes mellitus. So yavaga we get to say diabetes mellitus, that is due to prolonged hyperglycemia. We get to so when there is prolonged hyperglycemia ಅಂದ್ರೆ ಯಾವಾಗ ನಮ್ಮ ಬ್ಲಡ್ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗಿರುತ್ತೆ ಫಾರ್ ದ ಲಾಂಗ್ ಟೈಮ್, ಪ್ರೊಲಾಂಗ್ಡ್ ಅಂದ್ರೆ ಲಾಂಗ್ ಟೈಮ್ ಅಂತ, ಇಟ್ ಲೀಡ್ಸ್ ಟು ಡ್ಯೂ ಟು ಪ್ರೊಲಾಂಗ್ಡ್ ಹೈಪರ್ಗ್ಲೈಸಿಮಿಯಾ ವಿ ಗೆಟ್ ಡಯಾಬಿಟಿಸ್ ಮೆಲಿಟಸ್. ಇದು ಒಂದು ತರದ ಕಾಂಪ್ಲೆಕ್ಸ್ ಡಿಸಾರ್ಡರ್ ಅಂತ ಹೇಳಬಹುದು. ಸೊ ಇಲ್ಲಿ ಮೇನ್ ಆಗಿ in this disease we get to see glucose and ketone bodies lost along with the urine. So in CRT helutte it is associated with loss of glucose and ketone bodies. It is associated with loss of glucose and ketone bodies in urine. So ಹೇಗೆ ಯಾಕೆ ಈ ಗ್ಲೂಕೋಸ್ ಮತ್ತೆ ಕೀಟೋನ್ ಬಾಡೀಸ್ ಯೂರಿನ್ ಮುಖಾಂತರ ನಮ್ಮ ಬಾಡಿ ಹೊರಗಡೆ ಹೋಗುತ್ತೆ ಅಂತ ಕೇಳಿದ್ರೆ, ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ತುಂಬಾ ಜಾಸ್ತಿ ಆಗಿ ಅಂಡ್ ಫಾರ್ ದ ಲಾಂಗ್ ಟೈಮ್ ಇಫ್ ದಿಸ್ ಇಸ್ ಹ್ಯಾಪನಿಂಗ್, ನಮ್ಮ ಬ್ಲಡ್ ಅಲ್ಲಿರೋ ಅಂತಹ ಗ್ಲೂಕೋಸ್ ಲೇಟರ್ ಇಟ್ ವಿಲ್ ಗೋ ಟು ಲೇಟರ್ ದ ಬ್ಲಡ್ ವಿಲ್ ಬಿ ಗೋಯಿಂಗ್ ಟು ದ ಕಿಡ್ನಿ ಅಲ್ವಾ, ಅಲ್ಲಿ ಫಿಲ್ಟ್ರೇಷನ್ ಆಗುತ್ತೆ. ಆದರೆ ಎಷ್ಟು ಫಿಲ್ಟ್ರೇಷನ್ ಮಾಡಿದ್ರು, ಎಷ್ಟು ರಿಅಬ್ಸಾರ್ಪ್ಷನ್ ಮಾಡಿದ್ರು, ಕೆಲವು ಗ್ಲೂಕೋಸ್ ಫಿಲ್ಟ್ರೇಟ್ ಅಲ್ಲಿ ಉಳ್ಕೊಂಡು ದಟ್ ವಿಲ್ ಬಿ ಗೋಯಿಂಗ್ ಔಟ್ ಆಫ್ ದ ಯೂರಿನ್. ಯಾಕಂದ್ರೆ ಜಾಸ್ತಿ ಗ್ಲೂಕೋಸ್ ಇರುತ್ತೆ ಬ್ಲಡ್ ಅಲ್ಲಿ. ಸೊ ಎಲ್ಲಾ ಗ್ಲೂಕೋಸ್ ಅನ್ನ ರಿಅಬ್ಸಾರ್ಪ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ PCT, ದೇ ಕಾಂಟ್ ರಿಅಬ್ಸಾರ್ಬ್ ಕಂಪ್ಲೀಟ್ಲಿ. ಸೊ ದಟ್ ಇಸ್ ವೈ ಕೆಲವು ಗ್ಲೂಕೋಸ್ ಉಳ್ಕೊಳ್ಳುತ್ತೆ ನಮ್ಮ ಬಾಡಿಯ ಏನು ಫಿಲ್ಟ್ರೇಟ್ ಅಲ್ಲಿ, ಯೂರಿನ್ ಅಲ್ಲಿ. So that is why that glucose will be going out in the form of urine. ಅದು ಅಲ್ಲದೆ why ketone bodies are going out of the body. So ನಮ್ಮ ಬ್ಲಡ್ ಅಲ್ಲಿ ಗ್ಲೂಕೋಸ್ ಇದೆ, ಅದು ನಮ್ಮ ಬಾಡಿ ಗೊತ್ತಿಲ್ಲ that we have glucose. So our body will think that there is no glucose in the body. Why? ಯಾಕಂದ್ರೆ ಆ ಗ್ಲೂಕೋಸ್ ಏನು ಬ್ಲಡ್ ಅಲ್ಲಿ ಇದೆ, that is not able to it can't be taken up by the cells. ಯಾಕಂದ್ರೆ ಡಯಾಬಿಟಿಸ್ ಮೆಲಿಟಸ್ ಅಲ್ಲಿ ಮೇನ್ ಆಗಿ ಡಯಾಬಿಟಿಸ್ ಮೆಲಿಟಸ್ ಯಾಕಾಗುವಂಥದ್ದು, ಬಿಕಾಸ್ ಆಫ್ ದ ರೆಡ್ಯೂಸ್ಡ್ ಇನ್ಸುಲಿನ್, ಓಕೆ, ಆರ್ ಬಿಕಾಸ್ ಆಫ್ ದ ಇನ್ಎಬಿಲಿಟಿ ಆಫ್ ಅವರ್ ಸೆಲ್ಸ್ ಟು ಟೇಕ್ ಅಪ್ ದ ಗ್ಲೂಕೋಸ್. ಸೊ ಈ ರೀಸನ್ ಇಂದ ಆಗುವಂಥದ್ದು. ಸೊ ಬಾಡಿ ವಿಲ್ ಥಿಂಕ್ ದಟ್ ಸೆಲ್ಸ್ ಅಲ್ಲಿ ಗ್ಲೂಕೋಸ್ ಸಿಗ್ತಾ ಇಲ್ಲ, ಸೆಲ್ಸಿಗೆ ಗ್ಲೂಕೋಸ್ ಸಿಗ್ತಾ ಇಲ್ಲ, ಮೇ ಬಿ ಸೊ ಗ್ಲೂಕೋಸ್ ಇಲ್ಲ ಬಾಡಿಯಲ್ಲಿ ಅಂತ ನಮ್ಮ ಬಾಡಿ ತಿಳ್ಕೊಳ್ಳುತ್ತೆ. ಸೊ ದಟ್ ಇಸ್ ವೈ ಬಾಡಿ ವಿಲ್ ಟ್ರೈ ಟು ಪ್ರೊಡ್ಯೂಸ್ ಗ್ಲೂಕೋಸ್. ಹೇಗೆ ಪ್ರೊಡ್ಯೂಸ್ ಮಾಡುವಂಥದ್ದು ಗ್ಲೂಕೋಸ್ ಅನ್ನ? ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡಿ, ಲಿಪಿಡ್ ಅನ್ನ ಬ್ರೇಕ್ ಡೌನ್ ಮಾಡಿ ಗ್ಲೂಕೋಸ್ ಅನ್ನ ಜಾಸ್ತಿ ನಮ್ಮ ಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಆದ್ರೆ ಈ ನಮ್ಮ ಏನು ಗ್ಲೂಕೋಸ್ ಈ ತರ ಪ್ರೊಡ್ಯೂಸ್ ಆಗುವಾಗ, ಪ್ರೋಟೀನ್ ಇಂದ ಲಿಪಿಡ್ ಇಂದ ಗ್ಲೂಕೋಸ್ ಪ್ರೊಡ್ಯೂಸ್ ಆಗುವಾಗ ಇನ್ನೊಂದು ತರದ ಮಾಲಿಕ್ಯೂಲ್ ಪ್ರೊಡ್ಯೂಸ್ ಆಗುತ್ತೆ ಕಾಲ್ಡ್ ಆಸ್ ಕೀಟೋನ್ ಬಾಡೀಸ್. ಸೊ ಈ ಕೀಟೋನ್ ಬಾಡೀಸ್ ಜಾಸ್ತಿ ಅಮೌಂಟ್ ಅಲ್ಲಿ ನಮ್ಮ ಬ್ಲಡ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂಡ್ ದ್ಯಾಟ್ ವಿಲ್ ಬಿ ಆಲ್ಸೋ ಗೋಯಿಂಗ್ ಔಟ್ ಇನ್ ದ ಫಾರ್ಮ್ ಆಫ್ ಯೂರಿನ್. ಸೊ ಇದರಿಂದ ಯೂರಿನಿಗೆ ಒಂಥರದ ಕೆಟ್ಟ ಸ್ಮೆಲ್ ಬರುತ್ತೆ ಬಿಕಾಸ್ ಆಫ್ ದ ಕೀಟೋನ್ ಬಾಡೀಸ್. ಓಕೆ, ಸೊ ಅಲ್ಟಿಮೇಟ್ ಕ್ಯೂರ್ ಫಾರ್ ದಿಸ್ ಡಿಸೀಸ್ ಇಸ್ ಇನ್ಸುಲಿನ್ ಥೆರಪಿ. ಸೊ ಇನ್ಸುಲಿನ್ ಥೆರಪಿಯನ್ನು ಕೊಡೋ ಮೂಲಕ, ಅಂದ್ರೆ ಇನ್ಸುಲಿನ್ ಇಂಜೆಕ್ಷನ್ ಅನ್ನು ಕೊಡೋ ಮೂಲಕ ವಿ ಕ್ಯಾನ್ ಕ್ಯೂರ್ ಡಯಾಬಿಟಿಸ್ ಕಂಪ್ಲೀಟ್ಲಿ ಅಲ್ಲ, ವಿ ಕ್ಯಾನ್ ಕ್ಯೂರ್ ಡಯಾಬಿಟಿಸ್. ಓಕೆ, ಸೊ ಯಾಕಂದ್ರೆ ಇನ್ಸುಲಿನ್ ವಿಲ್ ಬಿ ರೆಡ್ಯೂಸಿಂಗ್ ದ ಬ್ಲಡ್ ಗ್ಲೂಕೋಸ್ ಲೆವೆಲ್, ಇಟ್ ವಿಲ್ ಬಿ ಮೇಕಿಂಗ್ ದ ಸೆಲ್ಸ್ ಟು ಅಪ್ಟೇಕ್ ದೀಸ್ ಗ್ಲೂಕೋಸ್ ಅಂಡ್ ಯುಟಿಲೈಸ್ ದಿಸ್ ಗ್ಲೂಕೋಸ್. ಸೊ ದಿಸ್ ಇಸ್ ಅಬೌಟ್ ಡಯಾಬಿಟಿಸ್ ಮೆಲಿಟಸ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ 2 ಗ್ಲ್ಯಾಂಡ್ಸ್, ಎಡ್ರಿನಲ್ ಗ್ಲ್ಯಾಂಡ್ ಮತ್ತೆ pancreas ಆಯ್ತು. Now let's discuss gonads. ಯಾಕಂದ್ರೆ gonads also produce hormones. First gonad that we are discussing is male gonad. Okay,
gonads, male gonad, that is testis. We have a pair of testis. Males have two testis, pair of testis. ಎಲ್ಲಿರುವಂಥದ್ದು ಟೆಸ್ಟಿಸ್, ಲೊಕೇಶನ್ ಏನು ಟೆಸ್ಟಿಸ್ ಇದು ಔಟ್ಸೈಡ್ ದಿ ಅಬ್ಡಮನ್, ಇನ್ಸೈಡ್ ದ ಸ್ಕ್ರೋಟಲ್ ಸ್ಯಾಕ್. ಯಾಕೆ ಸ್ಕ್ರೋಟಲ್ ಸ್ಯಾಕ್ ಒಳಗಡೆ ಇರಬೇಕು? ಸೊ ಟೆಸ್ಟಿಸ್ ಅಬ್ಡಮನ್ನ ಹೊರಗಡೆ ಒಂಥರದ ಬ್ಯಾಗ್ ಲೆಗ್ ಸ್ಟ್ರಕ್ಚರ್ ಒಳಗಡೆ ಇರುತ್ತೆ. ಈ ಬ್ಯಾಗ್ ಲೆಗ್ ಸ್ಟ್ರಕ್ಚರಿಗೆ ನಾವು ಸ್ಕ್ರೋಟಮ್ ಅಂತ ಕರಿತೀವಿ, ಸ್ಕ್ರೋಟಲ್ ಸ್ಯಾಕ್ ಅಂತ ಕರಿತೀವಿ, ಸ್ಕ್ರೋಟಮ್ ಅಂತ ಕರಿತೀವಿ. ಓಕೆ, ಸೊ ಇದರ ಒಳಗಡೆ ಟೆಸ್ಟಿಸ್ ಇರುತ್ತೆ ಅಬ್ಡಮನ್ ನ ಹೊರಗಡೆ. ಯಾಕಂದ್ರೆ ಈ ಸ್ಕ್ರೋಟಮ್ ಅಥವಾ ಸ್ಕ್ರೋಟಲ್ ಸ್ಯಾಕ್ will be reducing the testis temperature around 2 to 2.5 degrees lesser than normal body temperature, which is important for the sperm production. Okay, so function ಏನು ಈ ಟೆಸ್ಟಿಸ್ ಇದು ಅಂತ ಕೇಳಿದ್ರೆ, ಒಂದು ಫಂಕ್ಷನ್ ಈ ಹಾರ್ಮೋನು ಈ ಟೆಸ್ಟಿಸ್ ದೇ ಆಕ್ಟ್ ಆಸ್ ಅ ಪ್ರೈಮರಿ ಸೆಕ್ಸ್ ಆರ್ಗನ್. ಅಂದ್ರೆ ಏನರ್ಥ? ದೇ ಆರ್ ಇನ್ವಾಲ್ವ್ಡ್ ಇನ್ ಆಕ್ಟಿಂಗ್ ಲೈಕ್ ಅ ಸೆಕ್ಸ್ ಆರ್ಗನ್. ಪ್ರೈಮರಿ ಸೆಕ್ಸ್ ಆರ್ಗನ್ ಅಂದ್ರೆ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ as a part of reproductive system. Because why it is called as primary sex organ? Because it can produce sperms. ಈ ಗ್ಲ್ಯಾಂಡ್, ಈ ಆರ್ಗನ್ ಸ್ಪರ್ಮನ ಪ್ರೊಡ್ಯೂಸ್ ಮಾಡೋ ಕಾರಣ ಈ ಆರ್ಗನಿಗೆ ನಾವು ಪ್ರೈಮರಿ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಇನ್ನೊಂದು ಫಂಕ್ಷನ್ ಏನಂದ್ರೆ ದೇ ಪ್ರೊಡ್ಯೂಸ್ ಹಾರ್ಮೋನ್ಸ್, ದಟ್ ಇಸ್ ದೇ ಆಕ್ಟ್ ಆಸ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್. ಯಾವ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಹಾರ್ಮೋನ್ ಅಂತ, ಈ ಗ್ಲ್ಯಾಂಡ್ ಅಂತ ಕೇಳಿದ್ರೆ ದೇ ಪ್ರೊಡ್ಯೂಸ್ ಆಂಡ್ರೋಜನ್, ಮೇನ್ಲಿ ಟೆಸ್ಟೋಸ್ಟಿರಾನ್. ಆಂಡ್ರೋಜನ್ ಅಂತ ಹೇಳಿದ್ರೆ ಇಟ್ಸ್ ಅ ಗ್ರೂಪ್ ಆಫ್ ಸೆಕ್ಸ್ ಹಾರ್ಮೋನ್ಸ್ ಆಫ್ ದ ಮೇಲ್. ಟೆಸ್ಟೋಸ್ಟಿರಾನ್, ಟೆಸ್ಟ್ರಾಡಯೋಲ್ ಅಂತ ಬೇರೆ ಬೇರೆ ತರದ ಆಂಡ್ರೋಜನ್ಸ್ ಬರುತ್ತೆ. ಸೊ ಮೇನ್ ಆಗಿ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಟೆಸ್ಟೋಸ್ಟಿರಾನ್ ಹಿಯರ್. ಸೊ ಟೆಸ್ಟಿಸ್ ಇಸ್ ಕಂಪೋಸ್ಡ್ ಆಫ್ 2 types ಆಫ್ ಟಿಶ್ಯೂಸ್. ಹೇಗೆ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇಸ್ ಬಿನ್ ಡಿಫರೆನ್ಶಿಯೇಟೆಡ್ ಇಂಟು 2 types ಆಫ್ ಟಿಶ್ಯೂಸ್, 2 ತರದ ಟಿಶ್ಯೂಸ್ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲಿ, ಸ್ಟ್ರೋಮಾ ಮತ್ತೆ ಸ್ಟ್ರೋಮಲ್ ಟಿಶ್ಯೂ ಮತ್ತೆ ಫಾಲಿಕ್ಯುಲಾರ್ ಟಿಶ್ಯೂ. ಹಾಗೆ ಇಲ್ಲೂ ಸಹ ಫಾಲಿಕ್ಯುಲಾರ್ ಟಿಶ್ಯೂ ಮತ್ತೆ ಸ್ಟ್ರೋಮಲ್ ಟಿಶ್ಯೂಸ್ ಅಂತ ದೇರ್ ಆರ್ 2 types. ಓಕೆ, ಸೊ ಇಲ್ಲಿ ನಾವು ಫಾಲಿಕ್ಯುಲಾರ್ ಟಿಶ್ಯೂಸ್ಗೆ ಇನ್ನೊಂದು ಹೆಸರಿದೆ. ಆ ಫಾಲಿಕ್ಯುಲರ್ ಟಿಶ್ಯೂಸ್ಗೆ ವಿ ಆರ್ ಕಾಲಿಂಗ್ ಹಿಯರ್ ಇಟ್ ಆಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ಟೆಸ್ಟಿಸ್ ಇಸ್ ಮೇಡ್ ಅಪ್ ಆಫ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂಡ್ ಸ್ಟ್ರೋಮಲ್ ಟಿಶ್ಯೂ. ಸ್ಟ್ರೋಮಲ್ ಟಿಶ್ಯೂಸ್ಗೆ ಇನ್ನೊಂದು ಹೆಸರು ಇಂಟರ್ಸ್ಟಿಷಿಯಲ್ ಟಿಶ್ಯೂ ಅಂತ. ಏನೋ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಗೊತ್ತು, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇಫ್ ದಿಸ್ ಇಸ್ ಅ ಟೆಸ್ಟಿಸ್ ಒಳಗಡೆ ಈ ತರ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಓಕೆ, ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ಟೆಸ್ಟಿಸ್ ಒಳಗಡೆ. ಓಕೆ, ಫಸ್ಟ್ ಆಫ್ ಆಲ್ ಟೆಸ್ಟಿಸ್ ಅಲ್ಲಿ ಲೋಬ್ಸ್ ಇರುತ್ತೆ. ಆ ಲೋಬ್ಸ್ ಒಳಗಡೆ ಈ ಏನ್ ಹೇಳುವಂಥದ್ದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಐ ಗೆಸ್ ಒಂದು ಲೋಬ್ ಒಳಗಡೆ 3 ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಸೊ ಇದರ ಜೊತೆ ಈಗ ನಾನು ಜಾಸ್ತಿ ಡೀಟೇಲ್ ಆಗಿ ಹೋಗೋದಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಂದು ವಿಚಾರವನ್ನ ತಿಳ್ಕೊಳ್ಳಿ. ಟೆಸ್ಟಿಸ್ ಒಳಗಡೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ, ತುಂಬಾ ಟ್ಯೂಬ್ಸ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅದರ ಜೊತೆ ಆ ಟ್ಯೂಬ್ಸಿನ ಹತ್ರ ಬಿಟ್ವೀನ್ ದ ಟ್ಯೂಬ್ಸ್ ದೇ ಹ್ಯಾವ್ ಸಮ್ ಸೆಲ್ಸ್. ಈ ಸೆಲ್ಸ್ಗೆ ನಾವು ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅಥವಾ ಲೇಡಿಗ್ ಸೆಲ್ಸ್ ಅಥವಾ ಸ್ಟ್ರೋಮಲ್ ಟಿಶ್ಯೂ ಅಂತ ಕರೆಯುವಂಥದ್ದು. ಓಕೆ, ಇದೇನಿಲ್ದು ಉಳಿದಿರುವಂತಹ ಈ ಟ್ಯೂಬ್ಯೂಲಿಗೆ ನಾವು ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಕರೆಯುವಂಥದ್ದು. ಓಕೆ, ಈಗ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಏನು ಇಂಪಾರ್ಟೆನ್ಸ್ ಇದರದ್ದು ಅಂತ ಕೇಳಿದ್ರೆ, ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ಇಫ್ ಐ ಕಟ್ ಅ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅಂಡ್ ಇಫ್ ಐ ಸಿ, ಆಫ್ಟರ್ ಆಲ್ ಇದು ಟ್ಯೂಬ್ಯೂಲ್, ಸೊ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಸೊ ಈ ತರ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ನಾವು ನೋಡಬಹುದು. ಸೊ ಇದರ ಒಳಗಡೆ ಪುನಃ ಬೇರೆ ಬೇರೆ ತರದ ಸೆಲ್ಸ್ ಇರುತ್ತೆ, ಮಲ್ಟಿಪಲ್ ಟೈಪ್ಸ್ ಆಫ್ ಸೆಲ್ಸ್ ವಿ ಗೆಟ್ ಟು ಸಿ. ಕೆಲವು ಸೆಲ್ಸ್ ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡುತ್ತೆ, ಕೆಲವು ಸೆಲ್ಸ್ ಫರ್ದರ್ ಡಿಫರೆನ್ಶಿಯೇಟ್ ಆಗಿ ದೇ ಪ್ರೊಡ್ಯೂಸ್ ಸ್ಪರ್ಮ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಸೊ ಇದು ಸೆಮಿನಿಫೆರಸ್ ಟ್ಯೂಬ್ಯೂಲ್ ಅನ್ನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಇದು. ಓಕೆ, ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಒಳಗಡೆ ಸ್ಪರ್ಮ್ ಡೆವಲಪ್ ಆಗುವಂಥದ್ದು, ಪ್ರೊಡ್ಯೂಸ್ ಆಗುವಂಥದ್ದು. ಈ ಲೇಡಿಗ್ ಸೆಲ್ಸ್ ನ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದ್ರೆ, ಈ ಲೇಡಿಗ್ ಸೆಲ್ಸ್ ವೆನ್
luteinizing hormone act upon this Leydig cell. This Leydig cells will be producing the hormone testosterone. That is, they produce androgens, mainly testosterone. Okay, I hope it is clear. So Leydig cells also, ಇನ್ನೊಂದು ಹೆಸರೇನು Leydig cells ಗೆ, interstitial cells will be producing androgen, mainly testosterone. ಓಕೆ, ಸೊ ಈ ಟೆಸ್ಟೋಸ್ಟ್ರಾನ್ನ ಫಂಕ್ಷನ್ ಅನ್ನು ನಾವು ತಿಳ್ಕೊಳ್ಳೋದು ಇಲ್ಲಿ ತುಂಬ ಇಂಪಾರ್ಟೆಂಟ್. ತುಂಬ ಫಂಕ್ಷನ್ಸ್ ಇದೆ. ಸೊ ಬೇಸಿಕ್ ಫಂಕ್ಷನ್ ಏನು ಅಂತ ಕೇಳಿದ್ರೆ, ಟೆಸ್ಟೋಸ್ಟ್ರಾನ್ ಯಾಕೆ ಬೇಕು ನಮಗೆ ಮೇಲ್ಸ್ ಅಲ್ಲಿ, ವೈ ಇಟ್ ಇಸ್ ನೀಡೆಡ್? ಟೆಸ್ಟಿಸ್ ಯಾಕೆ ಬೇಕು? ಸ್ಪರ್ಮ್ ಪ್ರೊಡಕ್ಷನಿಗೆ. ಅದಲ್ಲದೆ ಈ ಹಾರ್ಮೋನ್ನ ಸಹ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಹಾರ್ಮೋನ್ ಯಾಕೆ ಬೇಕು ಅಂದರೆ, ಟೆಸ್ಟಿಸ್ ಅಲ್ಲದೆ ಬೇರೆ ಸಹ ಆರ್ಗನ್ಸ್ ಇರುತ್ತೆ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ. ಆಕ್ಸರಿ ಡಕ್ಟ್ ಅಂತ ಇರುತ್ತೆ, ವಾಸ್ ಡಿಫರೆನ್ಸು, ಎಪಿಡಿಡೆಮಿಸ್ ಇದೆಲ್ಲ ಆಕ್ಸರಿ ಡಕ್ಟ್. ಆಕ್ಸರಿ ಗ್ಲ್ಯಾಂಡ್ಸ್ ಇರುತ್ತೆ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ. ಯಾವುದು? ಪ್ರೋಸ್ಟೇಟ್ ಗ್ಲ್ಯಾಂಡು, ಕೌಪರ್ಸ್ ಗ್ಲ್ಯಾಂಡ್, ಸೆಮೆನಲ್ ವೆಸಿಕಲ್ ಅಂತ. ಓಕೆ, ಸೊ ಇದೆಲ್ಲ ಗ್ಲ್ಯಾಂಡು ಮತ್ತೆ ಈ ಏನು ಡಕ್ಟ್, ಇದನ್ನೆಲ್ಲ ನಾವು ಆಕ್ಸೆಸರಿ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಯಾಕಂದ್ರೆ ಇಟ್ ಇಸ್ ನಾಟ್ ಅ ಪ್ರೈಮರಿ ಸೆಕ್ಸ್ ಆರ್ಗನ್, ಇಟ್ ಇಸ್ important for the support, but it is not like a very, very, very important organ. So that is why this sex organ is called as male accessory sex organ. So ee hormone androgen yen madutte, they will be helping in the development, maturation and functions of these male accessory sex organ. Testis bittu ulda organs ಏನಿರುತ್ತೆ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ, ಅವುಗಳ ಗ್ರೋತ್, ಡೆವಲಪ್ಮೆಂಟ್, ಮೆಚುರೇಷನ್ಗೆ ಈ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಪ್ಯೂಬರ್ಟಿ ಟೈಮಲ್ಲಿ ಏನೆಲ್ಲ ನಾವು ಫೀಚರ್ಸ್ ಅನ್ನ ತೋರಿಸ್ತೀವಿ, ದಟ್ ಇಸ್ ಮೆನ್ ವಿಲ್ ಶೋ ಮಸ್ಕ್ಯುಲಾರ್ ಡೆವಲಪ್ಮೆಂಟ್ ಅಲ್ವಾ, ಫೇಶಿಯಲ್ ಹೇರ್, ಅಂಡರ್ ಆರ್ಮ್ ಹೇರ್ಸ್, ಎಗ್ರೆಸಿವ್ನೆಸ್, ಲೋ ಪಿಚ್ ವಾಯ್ಸ್. ಅಂದರೆ ಇದೆಲ್ಲ ಫಂಕ್ಷನ್ಸ್ ಅನ್ನ ನಾನು ಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಫೀಚರ್ಸ್ ಅಂತ ಕರಿಬಹುದು. ಅಂದರೆ ಪ್ಯೂಬರ್ಟಿ ಟೈಮಲ್ಲಿ ನಾವು ನೋಡುವಂತಹ ಸ್ಟಾರ್ಟ್ ಆಗುವಂತಹ ಫೀಚರ್ಸ್ ಇದು. ಸೊ ವಾಟ್ ಈಸ್ ದ ಪ್ರೈಮರಿ ಸೆಕ್ಸ್ ಫೀಚರ್ ಆಫ್ ದ ಹ್ಯೂಮನ್? ಪ್ರೆಸೆನ್ಸ್ ಆಫ್ ಟೆಸ್ಟಿಸ್ ಆ್ಯಂಡ್ ಓವರಿ. ಸೆಕೆಂಡ್ರಿ ಫೀಚರ್ಸ್ ಏನು? ಫಸ್ಟ್ ನಾವು ಒಂದು ಸೆಕ್ಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡ್ಬೋದು? ರಿಪ್ರೊಡಕ್ಟಿವ್ ಆರ್ಗನ್ಸ್ ಅನ್ನ ನೋಡಿ. ರಿಪ್ರೊಡಕ್ಟಿವ್ ಆರ್ಗನ್ಸ್ ಇಲ್ಲ ಅಂದ್ರೆ, ಕಾಣಿಸ್ತಾ ಇಲ್ಲ ಅಂತಂದ್ರೆ ಹೇಗೆ ನಾವು ಮೇಲ್ ಫಿಮೇಲ್ ಅಂತ ಹೌ ಆರ್ ವಿ ಏಬಲ್ ಟು ಮೇಕ್ ಔಟ್? ಬೈ ಲುಕಿಂಗ್ ಎಟ್ ದೇರ್ ಸೆಕೆಂಡರಿ ಸೆಕ್ಷುವಲ್ ಫೀಚರ್ಸ್ ವಿಚ್ ಆರ್ ಸೆಕೆಂಡರಿ, ವಿಚ್ ಇಸ್ ಲೈಕ್ ಏನೋ 100% ನೋಡ್ಕೊಂಡು ವಿ ಕಾಂಟ್ ಕನ್ಫರ್ಮ್ ಇಟ್ ಇಸ್ ಮೇಲ್ ಆರ್ ಫಿಮೇಲ್, ಬಟ್ ಸ್ಟಿಲ್ ವಿ ಕ್ಯಾನ್ ಮ್ಯಾನೇಜ್. ಸೊ ಹುಡುಗರನ್ನ ನೋಡಿ ವಿ ಕ್ಯಾನ್ ಮೇಕ್ ಔಟ್ ಹುಡುಗ. ಬಿಯರ್ಡ್ ಇರುತ್ತೆ ಅಲ್ವಾ, ಸೊ ಬಿಯರ್ಡ್, ಲೋ ಪಿಚ್ ವಾಯ್ಸ್, ಇದೆಲ್ಲ ಮೇಲ್ ಸೆಕೆಂಡ್ರಿ ಸೆಕ್ಷುವಲ್ ಫೀಚರ್ಸ್. ಓಕೆ, ಇದರನ್ನ ಟೆಸ್ಟೋಸ್ಟೆರಾನ್ ಕಾಸ್ ಮಾಡುವಂಥದ್ದು. ಅದಲ್ಲದೆ ಸ್ಪರ್ಮ್ ಪ್ರೊಡಕ್ಷನಿಗೂ ಸಹ, ಸ್ಪರ್ಮ್ಯಾಟೋಜೆನೆಸಿಸ್ ಅಂದ್ರೆ ಸ್ಪರ್ಮ್ ಪ್ರೊಡಕ್ಷನ್, ಫಾರ್ಮೇಷನ್ ಆಫ್ ದ ಸ್ಪರ್ಮ್ಯಾಟೋಜೋವಾ ಅಥವಾ ಸ್ಪರ್ಮ್. ಸೊ ಈ ಹಾರ್ಮೋನ್ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಸ್ಪರ್ಮ್ ಪ್ರೊಡಕ್ಷನ್, ಕಾಸಿಂಗ್ ದ ಸ್ಪರ್ಮ್ ಪ್ರೊಡಕ್ಷನ್. ಪುನಃ ಅದಲ್ಲದೆ ಮೇಲ್ ಸೆಕ್ಷುವಲ್ ಫೀಚರ್ ಅಂದ್ರೆ ಮೇಲ್ ವಿಲ್ ಬಿ ಅಟ್ರಾಕ್ಟೆಡ್ ಟು ಫಿಮೇಲ್ ಅಲ್ವಾ, ಅದಕ್ಕೆ ನಾವು ಲಿಬಿಡೋ ಅಂತ ಹೇಳುವಂಥದ್ದು. ಸೊ ಇಟ್ ಆಕ್ಟ್ ಆನ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಈ ಹಾರ್ಮೋನ್ ಆಕ್ಚುಲಿ ಎಲ್ಲ ಕಾಸ್ ಮಾಡುವಂಥದ್ದು. ಟೆಸ್ಟೋಸ್ಟೆರಾನ್ ವಿಲ್ ಬಿ ಆಕ್ಟಿಂಗ್ ಅಪಾನ್ ನಮ್ಮ ಬ್ರೈನ್, ದಟ್ ಇಸ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅಂಡ್ ಇಟ್ ಇನ್ಫ್ಲೂಯೆನ್ಸ್ ದ ಮೇಲ್ ಸೆಕ್ಷುವಲ್ ಬಿಹೇವಿಯರ್. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನಿದೆ ಮ್ಯಾಮ್ ಅಂಥದ್ದು? ಬ್ರೈನ್ ಇದೆ. ಬ್ರೈನ್ ಅಲ್ಲಿ ಏನಿದೆ? ಬ್ರೈನ್ ಅಲ್ಲಿ ಲಿಂಬಿಕ್ ಸಿಸ್ಟಮ್ ಅಂತ ಇದೆ, ನಾವು ಕಲ್ತಿದ್ದೀವಿ. ಅದರಲ್ಲಿ ಏನಿದೆ? ಎಮೋಷನಲ್ ಬ್ರೈನ್ ಇದೆ ಅಲ್ವಾ. ಲಿಂಬಿಕ್ ಸಿಸ್ಟಮ್ ಇಸ್ ಅ ಎಮೋಷನಲ್ ಬ್ರೈನ್. ಸೊ ಆ ಪಾರ್ಟ್ ಆಫ್ ಬ್ರೈನಿಗೆ ಆಕ್ಟ್ ಮಾಡುತ್ತೆ ಈ ಹಾರ್ಮೋನ್, ಅಂಡ್ ಇಟ್ ಕಾಸ್ ದ ಸೆಕ್ಷುವಲ್ ಆಕ್ಟ್, ಸೆಕ್ಷುವಲ್ ಬಿಹೇವಿಯರ್ ಏನು ತೋರಿಸ್ತಾರೆ ಮೆನ್ನು ಅಲ್ವಾ, ಡ್ಯೂರಿಂಗ್ ದ ಸೆಕ್ಷುವಲ್ ಆಕ್ಟ್ ಇರಬಹುದು, ಅಥವಾ ದ ಎಬಿಲಿಟಿ ಟು ಅಟ್ರಾಕ್ಟ್ ಟು ದ ಫಿಮೇಲ್, ಇದೆಲ್ಲ ಕಾಸ್ಡ್ ಬೈ ಟೆಸ್ಟೋಸ್ಟಿರಾನ್. ಮೇ ಬಿ ಯಾರ ಬಾಡಿಲಿ ಜಾಸ್ತಿ ಟೆಸ್ಟೋಸ್ಟಿರಾನ್ ಪ್ರೊಡ್ಯೂಸ್ ಆಗುತ್ತೆ, ದೇ ವಿಲ್ ಬಿ ಶೋಯಿಂಗ್ ಮೋರ್ ದೀಸ್ ಆಕ್ಟ್ಸ್. ಓಕೆ, ಅದಲ್ಲದೆ ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ದ ಎನಬಾಲಿಕ್, ಇಟ್ ವಿಲ್ ಬಿ ಶೋಯಿಂಗ್ ದ ಎನಬಾಲಿಕ್ ಎಫೆಕ್ಟ್. ಅದಕ್ಕೆ ಕೆಲವರು ಹುಡುಗಿರು ಜಿಮ್ಮಿಗೆಲ್ಲ ಹೋಗೋ, ಜಾಸ್ತಿ ಬಾಡಿ ಬಿಲ್ಡ್ ಎಲ್ಲ ಮಾಡಬೇಕು ಅಂತ ಹೇಳುವಂಥ ಹುಡುಗಿರು, ದೇ ಇಂಟೇಕ್ ಟೆಸ್ಟೋಸ್ಟಿರಾನ್, ಎಸ್, ಆರ್ಟಿಫಿಷಿಯಲಿ. ಇದರಿಂದ ದೇ ಶೋ ಮೇಲ್ ಫೀಚರ್ಸ್, ಬಟ್ ಆಲ್ಸೋ ದೇ ವಿಲ್ ಶೋ ಗುಡ್ ಮಸಲ್ಸ್. ಯಾಕಂದ್ರೆ ಈ ಹಾರ್ಮೋನ್ ದೇ ವಿಲ್ ಬಿ ಶೋಯಿಂಗ್ ಎನಬಾಲಿಕ್ ಎಫೆಕ್ಟ್, ಅಂದ್ರೆ ದೇ ವಿಲ್ ಶೋ ಎನಬಾಲಿಸಮ್, ಜಾಸ್ತಿ ಪ್ರೋಟೀನ್, ಲಿಪಿಡ್, ಕಾರ್ಬೋಹೈಡ್ರೇಟ್ ಬ್ರೇಕ್ ಡೌನ್ ಅನ್ನ ಈ ಹಾರ್ಮೋನ್ ತೋರಿಸಬಹುದು, ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ದ ಮಸಲ್ ಪ್ರೊಡಕ್ಷನ್, ಮಸಲ್ ಡೆವಲಪ್ಮೆಂಟ್. ಸೊ ಇದು 3, 4, 5, ದಿಸ್ ಆರ್ ದ ಮೇನ್ 5 ಫಂಕ್ಷನ್ಸ್ ಆಫ್ ಟೆಸ್ಟೋಸ್ಟಿರಾನ್. ನಂತರ
ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡುವಂತಹ ಗ್ಲ್ಯಾಂಡ್ ಏನು, ಓವರಿ. ಓಕೆ, ovary is present in pair. So this is the second gonad that we are discussing. One second. Ovary location simple. Abdomen ಒಳಗಡೆ ಇರುವಂತಹ ಸ್ಟ್ರಕ್ಚರ್ ಇದು, connected to our pelvic wall and uterus through the ligament. ಓಕೆ, ಅದನ್ನ ನಾವು ಕ್ಲಾಸ್ 12 ಅಲ್ಲಿ ಕಲಿಯುವ ಡೀಟೇಲ್ ಆಗಿ. ಈಗ ಸಿಂಪಲ್ ಆಗಿ ನಮ್ಗೆ ಇಷ್ಟು ಗೊತ್ತಾದ್ರೆ ಸಾಕು. ದೇ ಆರ್ ಪ್ರೆಸೆಂಟ್ ಇನ್ ದ ಎಬ್ಡಮನ್. ಪುನಃ ಓವರಿ ಆಲ್ಸೋ ಆಕ್ಟ್ ಆಸ್ ಅ ಪ್ರೈಮರಿ ಸೆಕ್ಸ್ ಆರ್ಗನ್, ಯಾಕಂದ್ರೆ ದೇ ಪ್ರೊಡ್ಯೂಸ್ ಓವಮ್. ಆಲ್ಸೋ ದೇ ಆಕ್ಟ್ ಆಸ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್. ಓಕೆ, ಬಿಕಾಸ್ ದೇ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ 2 ಹಾರ್ಮೋನ್ಸ್. ಯಾವುದೆಲ್ಲ? ಪ್ರೊಜೆಸ್ಟಿರಾನ್ ಮತ್ತೆ ಎಸ್ಟ್ರೋಜನ್. ಓಕೆ, ಸೊ ಈ ಎಗ್ ಅಥವಾ ಓವಮ್ ಏನು ಓವರಿ ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಇಸ್ ವೈ ದೇ ಆರ್ ಕಾಲ್ಡ್ ಎಸ್ ಪ್ರೈಮರಿ ಸೆಕ್ಸ್ ಆರ್ಗನ್ ಅಲ್ವಾ. ಸೊ ದಿಸ್ ಓವಮ್ ಎಗ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಮೆನ್ಸ್ಟ್ರುವಲ್ ಸೈಕಲ್. ಸೊ ಪ್ಯುಬರ್ಟಿಯ ನಂತರ ಫಿಮೇಲ್ ವಿಲ್ ಶೋ ಮೆನ್ಸ್ಟ್ರುವಲ್ ಸೈಕಲ್. ಮೆನ್ಸ್ಟ್ರುವಲ್ ಸೈಕಲ್ನ ಮಿಡಲ್ ಅಲ್ಲಿ ಓವಮ್ ವಿಲ್ ಬಿ ರಿಲೀಸ್ಡ್. ಓಕೆ, ಆ ಓವಮ್ ಫರ್ಟಿಲೈಸ್ ಆಗಲಿಲ್ಲ ಅಂತಂದ್ರೆ ಆ ಫಿಮೇಲ್ ಏನಿದ್ದಾಳೆ ಶಿ ವಿಲ್ ಶೋ ಮೆನ್ಸ್ಟ್ರುವೇಷನ್, ಮೆನ್ಸಸ್ ಅಂದರೆ ಪೀರಿಯಡ್ಸ್. ಓಕೆ, ಸೊ ಈಗ ನಾವು ಈ ಓವರಿ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳುವ. ಓವರಿ ಒಳಗಡೆ ಹೇಗೆ ಟೆಸ್ಟಿಸ್ ಅಲ್ಲಿ ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಮತ್ತೆ ಸ್ಟ್ರೋಮಲ್ ಟಿಶ್ಯೂ ಇತ್ತು, ಇಲ್ಲಿ ಓವರೀಸ್ ಅಲ್ಲಿ ವಿ ಗೆಟ್ ಟು ಸಿ ಫಾಲಿಕ್ಯುಲರ್ ಟಿಶ್ಯೂ ಅಂಡ್ ಸ್ಟ್ರೋಮಲ್ ಟಿಶ್ಯೂ. ಓಕೆ, ಸೊ ಓವರಿ ಹ್ಯಾಸ್ ಗಾಟ್ ಓವರಿಯನ್ ಫಾಲಿಕಲ್ಸ್ ಅಂಡ್ ಸ್ಟ್ರೋಮಲ್ ಟಿಶ್ಯೂ. ಓವರಿಯನ್ ಫಾಲಿಕಲ್ಸ್ ಏನಿದೆ, ದೇ ವಿಲ್ ಬಿ ಸರೌಂಡಿಂಗ್ ದ ಓವಮ್. ಓಕೆ, ಸೊ as and when the follicles are developed, ovum will also develop. ಈ ಫಾಲಿಕಲ್ಸ್ ಏನಿದೆ, ದೇ ಪ್ರೊಡ್ಯೂಸ್ ಎಸ್ಟ್ರೋಜನ್. ಇನಿಷಿಯಲಿ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುವಂತಹ ಫಾಲಿಕಲ್ಸ್ ಏನಿದೆ, ದ್ಯಾಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಕಾರ್ಪಸ್ ಲ್ಯೂಟಿಯಂ ಲೇಟರ್. ಓಕೆ, ಸೊ ಓವರಿಯನ್ ಫಾಲಿಕಲ್ಸ್ ಏನಿದೆ, ದ್ಯಾಟ್ ವಿಲ್ ಪ್ರೊಡ್ಯೂಸ್ ಎಸ್ಟ್ರೋಜನ್. ಎಸ್ಟ್ರೋಜನ್ ಆಗಬೇಕು. ಕೆಲವೊಮ್ಮೆ ಎಸ್ಟ್ರೋಜನ್ ಅನ್ನ ಈ ತರ ಸಹ ಬರೀತಾರೆ. ಓಕೆ, ಯಾ, ಈ ಓವರಿಯನ್ ಫಾಲಿಕಲ್ಸೇ ಕಂಪ್ಲೀಟ್ ಆಗಿ ಡೆವಲಪ್ ಆಗಿ ಮೆಚೂರ್ ಆದಂತಹ ಓವರಿಯನ್ ಫಾಲಿಕಲ್ಸ್ ಓವಮ್ ಅನ್ನ ರಿಲೀಸ್ ಮಾಡಿದ್ಮೇಲೆ ಆ ರೆಮ್ನೆಂಟ್ ಆಫ್ ಓವರಿಯನ್ ಫಾಲಿಕಲ್ಸ್ ಏನಿದೆ ಅಲ್ವಾ, ಅದನ್ನ ನಾವು ಕಾರ್ಪಸ್ ಲ್ಯೂಟಿಯಂ ಅಂತ ಕರಿತೀವಿ. ಸೊ ರೆಮ್ನೆಂಟ್ ಆಫ್ ಓವರಿಯನ್ ಫಾಲಿಕಲ್ಸ್ ಈಸ್ ಕಾರ್ಪಸ್ ಲ್ಯೂಟಿಯಂ. ಕಾರ್ಪಸ್ ಲ್ಯೂಟಿಯಂ ಪ್ರೊಜೆಸ್ಟಿರಾನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಈ 2 ಹಾರ್ಮೋನ್ಸ್ ಬಗ್ಗೆ ನಾವು ಕ್ವಿಕ್ ಆಗಿ ನೋಡುವ. ಸ್ಟಾರ್ಟಿಂಗ್ ವಿತ್ ಎಸ್ಟ್ರೋಜನ್. ಫಸ್ಟ್ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಎಸ್ಟ್ರೋಜನ್. ಈ ಎಸ್ಟ್ರೋಜನ್, ಪ್ರೊಜೆಸ್ಟಿರಾನ್ ಇದೆಲ್ಲ ಫಸ್ಟ್ ಆಫ್ ಆಲ್ ಏನಿದೆಲ್ಲ, ವಾಟ್ ಆರ್ ದೀಸ್? ದೇ ಆರ್ ಸ್ಟಿರಾಯ್ಡಲ್ ಹಾರ್ಮೋನ್. ಪ್ರೀವಿಯಸ್ ಒನ್ ಆಲ್ಸೋ ಐಲ್ ಬಿ ರೈಟಿಂಗ್ ಓವರ್ ಹಿಯರ್. ಏನಿದು? ಸ್ಟಿರಾಯ್ಡಲ್ ಹಾರ್ಮೋನ್, ಲಿಪಿಡೀಶಿಯಸ್ ಹಾರ್ಮೋನ್, ಲಿಪಿಡ್ ಡಿರೈವ್ಡ್ ಹಾರ್ಮೋನ್. ಹೆಸರಲ್ಲೇ ಇದೆ ಟೆಸ್ಟೋಸ್ಟಿರಾನ್, ಪ್ರೊಜೆಸ್ಟಿರಾನ್, ಎಸ್ಟ್ರೋಜನ್. ಸ್ಟಾರ್ಟಿಂಗ್ ಅಲ್ಲೇ ಓಯ್ ಅಂತ ಬರುತ್ತೆ, ಎಸ್ಟ್ರೋಜನ್ ಅಂತ. ಓಕೆ, ಸೊ ಎಸ್ಟ್ರೋಜನ್ ಫಂಕ್ಷನ್ ಹೇಗೆ? ಮೇಲಲ್ಲಿ ಟೆಸ್ಟೋಸ್ಟಿರಾನ್ ವಾಸ್ ಇಂಪಾರ್ಟೆಂಟ್ ಫಾರ್ ದ ಗ್ರೋತ್ ಡೆವಲಪ್ಮೆಂಟ್ ಆಫ್ ದ ಅದರ್ ಸೆಕ್ಸ್ ಆರ್ಗನ್ಸ್. ಇಲ್ಲೂ ಸಹ ಎಸ್ಟ್ರೋಜನ್ ಈಸ್ ಹೆಲ್ಪ್ಫುಲ್ ಇನ್ growth, activities, maturation of female secondary sex organs. ಯೂಟರಸ್ ಇರಬಹುದು, ಮತ್ತೆ ಯಾವುದು ಬೇರೆ ಬೇರೆ ಪಾರ್ಟ್ ಬರುತ್ತೆ ಫಿಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಅಪಾರ್ಟ್ ಫ್ರಮ್ ದ ಓವರಿ. ಸೊ ಅದೆಲ್ಲದರ ಡೆವಲಪ್ಮೆಂಟ್ ಮತ್ತೆ ಆಕ್ಟಿವಿಟೀಸ್ ಗ್ರೋತಿಗೆ ಎಸ್ಟ್ರೋಜನ್ ಬೇಕು. ಹಾಗೆ ಪುನಃ ಫಿಮೇಲಲ್ಲೂ ಸಹ ನಾವು ಸೆಕೆಂಡರಿ ಸೆಕ್ಷುವಲ್ ಫೀಚರ್ಸ್ ಅನ್ನ ನೋಡ್ತೀವಿ ಪ್ಯೂಬರ್ಟಿಯ ನಂತರ. ಡೆವಲಪ್ಮೆಂಟ್ ಆಫ್ ಮ್ಯಾಮರಿ ಗ್ಲ್ಯಾಂಡ್, ಹೈ ಪಿಚ್ ವಾಯ್ಸ್, ಮತ್ತೆ ಏನು ಕೆಲವು ಕ್ಯಾರೆಕ್ಟರ್ಸ್ ಅನ್ನ ತೋರಿಸ್ತೀವಿ. ಸೊ ಇದೆಲ್ಲ ಎಸ್ಟ್ರೋಜನ್ ಇಂದ ಆಗುವಂಥದ್ದು. ಮೆನ್ಸ್ಟ್ರುವಲ್ ಸೈಕಲ್. ಓಕೆ, ಹಾಗೆ ಮೇಲಲ್ಲಿ ಹೇಗೆ ಸೆಕ್ಷುವಲ್ ಬಿಹೇವಿಯರ್ ನೋಡಬಹುದು, ದಟ್ ಇಸ್ ದೇ ಗೆಟ್ ಅಟ್ರಾಕ್ಟ್ ಟು ಫಿಮೇಲ್ ಅಲ್ವಾ, ಹಾಗೆ ಫಿಮೇಲ್ ಆಲ್ಸೋ ಗೆಟ್ ಅಟ್ರಾಕ್ಟ್ ಟು ಮೇಲ್. ಹೌದು, ಸೊ ಸೆಕ್ಷುವಲ್ ಬಿಹೇವಿಯರ್ ಫಿಮೇಲ್ ಸಹ ತೋರಿಸ್ತಾಳೆ. ಇವನ್ ಡ್ಯೂರಿಂಗ್ ದ ಮೇಟಿಂಗ್ ಇರಬಹುದು, ಅದಕ್ಕೂ ಮುಂಚೆ ಇರಬಹುದು ಅಲ್ವಾ. ಸೊ ದಟ್ ಇಸ್ ಆಲ್ಸೋ ಕಂಟ್ರೋಲ್ಡ್ ಬೈ ದಿಸ್ ಹಾರ್ಮೋನ್. ಸೊ ದೇ ರೆಗ್ಯುಲೇಟ್ ಸೆಕ್ಷುವಲ್ ಬಿಹೇವಿಯರ್. ಲಿಬಿಡೋ ಅಂತ ಹೇಳ್ತೀವಿ ನಾವು ಇದಕ್ಕೆ. ಓಕೆ, ಆ್ಯಂಡ್ ಇನ್ನೊಂದು ಲಾಸ್ಟ್ ಫಂಕ್ಷನ್, ದಿಸ್
ಹಾರ್ಮೋನ್ ದೇ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಗ್ರೋತ್ ಆಫ್ ಮೋರ್ ಅಂಡ್ ಮೋರ್ ಫಾಲಿಕಲ್ಸ್. ಇದು ಫಾಲಿಕಲ್ಸ್ ಇಂದ ಪ್ರೊಡ್ಯೂಸ್ ಆಗುವಂತ ಹಾರ್ಮೋನ್. ಸೊ ಜಾಸ್ತಿ ಫಾಲಿಕಲ್ಸ್ ಪ್ರೊಡ್ಯೂಸ್ ಮಾಡೋ ಹಾಗೆ, ಜಾಸ್ತಿ ಫಾಲಿಕಲ್ಸ್ ಪ್ರೊಡ್ಯೂಸ್ ಆಗೋ ಹಾಗೆ ಈ ಹಾರ್ಮೋನ್ ಮಾಡುತ್ತೆ. ಓಕೆ, ಸೊ ದಟ್ ಇಸ್ ಅಬೌಟ್ ಎಸ್ಟ್ರೋಜನ್. ಸೊ ಎಸ್ಟ್ರೋಜನ್ ಇಸ್ ಅ ಹಾರ್ಮೋನ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೆನ್ಸ್ಟ್ರುವಲ್ ಸೈಕಲ್ ಅಂಡ್ ಏನು ನಾನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಇರುವಂತಹ ಹಾರ್ಮೋನ್. ದರ್ ಇಸ್ ಅನಾದರ್ ಹಾರ್ಮೋನ್ ಕಾಲ್ಡ್ ಆಸ್ ಪ್ರೊಜೆಸ್ಟಿರಾನ್. ಈ ಪ್ರೊಜೆಸ್ಟಿರಾನ್ ಅಂತ ಹೇಳುವಂತ ಹಾರ್ಮೋನ್ ಏನಿದೆ, ಇದನ್ನ ನಾವು ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಕರಿತೀವಿ, ಪ್ರೊಜೆಸ್ಟಿರಾನ್. ಯಾಕೆ? ಬಿಕಾಸ್ ದೇ ಸಪೋರ್ಟ್ ಪ್ರೆಗ್ನೆನ್ಸಿ. ಹೇಗೆ? ದಟ್ ಇಸ್ ದೇ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಇಲ್ಲಿಲ್ಲ, ಸರಿಯಾಗಿಲ್ಲ ಅಲ್ವಾ? ಡಿಡ್ ಐ ಮಿಸ್ ಎನಿ ಪಾಯಿಂಟ್? ಇಲ್ಲ. ದ ಆಕ್ಟ್ ಆನ್ ಮ್ಯಾಮರಿ ಗ್ಲ್ಯಾಂಡ್. ಓಕೆ, ಜಾಸ್ತಿ ಪಾಯಿಂಟ್ ಬರಿಬೇಕು. ಐ ಹೋಪ್ ಐ ಹ್ಯಾವ್ ನಾಟ್ ಮಿಸ್ಡ್ ಎನಿಥಿಂಗ್. ಯಾ, ಸೊ ಪ್ರೊಜೆಸ್ಟಿರಾನ್ ಏನ್ ಮಾಡುತ್ತಂದ್ರೆ ದೇ ಮೇಂಟೈನ್ ಪ್ರೆಗ್ನೆನ್ಸಿ. ದಟ್ ಇಸ್ ದೇ ಹೆಲ್ಪ್ ಇನ್ ಇಂಪ್ಲಾಂಟೇಶನ್ ಮೇನ್ಲಿ. ಹೇಗೆ? ಪ್ರೊಜೆಸ್ಟಿರಾನ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಮೋರ್ ಅಂಡ್ ಮೋರ್ ಬ್ಲಡ್ ವೆಸಲ್ಸ್ ಇನ್ ದ ಯುಟರಸ್. Cause uterine blood vessels development, thereby cause implantation. ಸರಿಯಾಗಿ ಕೇಳಿಸ್ಕೊಳ್ಳಿ ನಾನು ಹೇಳುವಂತ ವಿಚಾರ. ಎಗ್ ಫರ್ಟಿಲೈಸ್ ಆದ್ಮೇಲೆ, ಅಂದ್ರೆ ಆಫ್ಟರ್ ದ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೇಟ್ ಝೈಗೋಟ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಆ ಝೈಗೋಟ್ ಯುಟರಸ್ಸಿಗೆ ಹೋಗುತ್ತೆ. ಯುಟರಸ್ ಅಲ್ಲಿ ಇಂಪ್ಲಾಂಟ್ ಆಗುತ್ತೆ, ಅಂದ್ರೆ ಅಟ್ಯಾಚ್ ಆಗುತ್ತೆ ಯುಟರಸ್ ಮೇಲೆ. ಅಟ್ಯಾಚ್ ಆಗೋದಕ್ಕೆ ಏನ್ ಬೇಕು? ಬ್ಲಡ್ ವೆಸಲ್ಸ್ ಬೇಕು. ಸೊ ಬ್ಲಡ್ ವೆಸಲ್ಸ್ ಆರ್ ಆಕ್ಚುಲಿ ಮೇಕಿಂಗ್ ದ ಫರ್ಟಿಲೈಸ್ಡ್ ಎಗ್, ದಟ್ ಇಸ್ ಝೈಗೋಟ್, ಟು ಗೆಟ್ ಅಟ್ಯಾಚ್ಡ್ ಆನ್ ದೆಮ್. ಸೊ ಅದಕ್ಕೆ ಈ ಪ್ರೊಜೆಸ್ಟಿರಾನ್ ಹಾರ್ಮೋನ್ ಬೇಕು. ಯಾಕಂದ್ರೆ ಪ್ರೊಜೆಸ್ಟಿರಾನ್ ವಿಲ್ ಬಿ ಕಾಸಿಂಗ್ ದ this is how progesterone will be helping in the implantation. Blood vessels development ಎಲ್ಲ ಮಾಡಿ it will be making the fertilized egg to properly get attached to the uterus. So they will be helping in implantation. Okay, ಅದಕ್ಕೆ ಈ ಹಾರ್ಮೋನಿಗೆ ಪ್ರೆಗ್ನೆನ್ಸಿ ಹಾರ್ಮೋನ್ ಅಂತ ಹೇಳುವಂಥದ್ದು. ದೆ ಕಾಸ್ ಪ್ರೆಗ್ನೆನ್ಸಿ. ಅಂದ್ರೆ ಪ್ರೆಗ್ನೆನ್ಸಿ ಎಲ್ಲಾದ್ರೂ ಆಗ್ತಾ ಇಲ್ಲ ಅಂತಂದ್ರೆ, ಅಂದ್ರೆ ಫರ್ಟಿಲೈಸ್ಡ್, ಇಫ್ ದ ಓವಮ್ ಇಸ್ ನಾಟ್ ಫರ್ಟಿಲೈಸ್ಡ್, ಆ ಕಾರ್ಪಸ್ ಲ್ಯೂಟಿಯಂ ಡಿಜನರೇಟ್ ಆಗುತ್ತೆ. ಪ್ರೊಜೆಸ್ಟ್ರಾನ್ ಅಮೌಂಟ್ ಸಡನ್ ಆಗಿ ಡ್ರಾಪ್ ಆಗುತ್ತೆ. ಯಾವಾಗ ನಮ್ಮ ಬಾಡಿಯಲ್ಲಿ ಪ್ರೊಜೆಸ್ಟ್ರಾನ್ ಸಡನ್ ಆಗಿ ಡ್ರಾಪ್ ಆಗುತ್ತೋ, ಅಂದ್ರೆ ಯಾವಾಗ ಓವಮ್ ಡು ನಾಟ್ ರಿಸೀವ್ ದ ಸ್ಪರ್ಮ್, ಆಗ ಸಡನ್ಲಿ ವಿ ಗೆಟ್ ಟು ಸಿ ಮೆನ್ಸ್ಟ್ರುವೇಷನ್ ಬಿಕಾಸ್ ಆಫ್ ದ ಸಡನ್ ಡ್ರಾಪ್ ಆಫ್ ಪ್ರೊಜೆಸ್ಟಿರಾನ್. ಓಕೆ, ಬೇರೆ ಆಸ್ ಇಟ್ ಇಸ್ ಅ ಪ್ರೆಗ್ನೆನ್ಸಿ ಹಾರ್ಮೋನ್, ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ಸ್ಟೋರಿಂಗ್ ದ ಮಿಲ್ಕ್ ಆ್ಯಂಡ್ ಸೆಕ್ರೇಷನ್ ಆಫ್ ದ ಮಿಲ್ಕ್, ಆ್ಯಂಡ್ ಆಲ್ಸೋ ಇಟ್ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ಫಾರ್ಮೇಷನ್ ಆಫ್ ದ ಆಲ್ವಿಯೋಲೈ. ಇನ್ನೊಂದು ಪಾಯಿಂಟರು ಇದೆ, ಅದೇ ದೇ ಆಕ್ಟ್ ಆನ್ ಮ್ಯಾಮರಿ ಗ್ಲ್ಯಾಂಡ್. ಯಾಕಂದ್ರೆ ಇದು ಹೇಳಬೇಕು, ಮ್ಯಾಮರಿ ಆಲ್ವಿಯೋಲೈ ಅಂತ ಹೇಳ್ತೇನೆ ಇಲ್ಲಿ. ಆಲ್ವಿಯೋಲೈ ಅಂದ್ರೆ ಮ್ಯಾಮರಿ ಆಲ್ವಿಯೋಲೈ. ಸೊ ಈ ಪ್ರೊಜೆಸ್ಟ್ರಾನ್ ಏನ್ ಮಾಡುತ್ತೆ ಅಂದ್ರೆ ದೇ ಆಕ್ಟ್ ಅಪಾನ್ ದ ಮ್ಯಾಮರಿ ಗ್ಲ್ಯಾಂಡ್. ಮ್ಯಾಮರಿ ಗ್ಲ್ಯಾಂಡ್ ಅಲ್ಲಿ ಒಂದು ತರದ ಆಲ್ವಿಯೋಲೈ ಲೈಕ್ ಸ್ಟ್ರಕ್ಚರ್ ಇದೆ, ವಿಚ್ ಇಸ್ ಕಾಲ್ಡ್ ಆಸ್, ವಿಚ್ ರೈಟ್ ನೌ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮ್ಯಾಮರಿ ಆಲ್ವಿಯೋಲೈ. ಓಕೆ, ಅದರ ಒಳಗಡೆ ಆಕ್ಚುಲಿ ಮಿಲ್ಕ್ ಸ್ಟೋರ್ ಆಗುವಂಥದ್ದು, ನಂತರ ಅದರಿಂದ ಸೆಕ್ರೀಟ್ ಆಗುವಂಥದ್ದು. ಸೊ ಈ ಹಾರ್ಮೋನ್ ಏನ್ ಮಾಡುತ್ತೆ, ಆ ಆಲ್ವಿಯೋಲೈನ ಫಾರ್ಮೇಷನ್ಗೆ ಹೆಲ್ಪ್ ಮಾಡುತ್ತೆ, ಅದರ ಒಳಗಡೆ ಮಿಲ್ಕ್ ಸ್ಟೋರ್ ಆಗೋ ಹಾಗೆ, ಸೆಕ್ರೀಟ್ ಆಗೋ ಹಾಗೆ ಮಾಡುತ್ತೆ. ಸೊ ದಟ್ ಈಸ್ ಅಬೌಟ್ ಪ್ರೆಗ್ನೆನ್ಸಿ ಹಾರ್ಮೋನ್ ಪ್ರೊಜೆಸ್ಟಿರಾನ್. ಸೊ ಸಿನ್ಸ್ ಫಿಮೇಲ್ಸ್ ಕ್ಯಾನ್ ಶೋ ಪ್ರೆಗ್ನೆನ್ಸಿ, ಡೆಲಿವರಿ ಅಂಡ್ ಎವ್ರಿಥಿಂಗ್, ದಟ್ ಇಸ್ ವೈ ವಿ ಹ್ಯಾವ್ ಟೂ ಹಾರ್ಮೋನ್ಸ್ ಅಂಡರ್ ಓವರಿ. ಆದರೆ ಮೇಲಲ್ಲಿ ಓನ್ಲಿ ಒನ್ ಹಾರ್ಮೋನ್ ವಿ ಆರ್ ಸ್ಟಡಿಂಗ್. ಓಕೆ, ಇದು ಪ್ಯೂಬರ್ಟಿ ಟೈಮಲ್ಲಿ ಸ್ಟಾರ್ಟ್ ಆಗೋ ಅಂತಹ ಹಾರ್ಮೋನ್. ಹೇಗೆ ಟೆಸ್ಟೋಸ್ಟೆರಾನ್ ಪ್ರೊಡ್ಯೂಸ್ ಆಗುತ್ತೆ ಪ್ಯೂಬರ್ಟಿಯಲ್ಲಿ ಮೇಲಲ್ಲಿ, ಹಾಗೆ ಪ್ರೆಗ್ನೆನ್ಸಿಗೆ ಮೇನ್ ಆಗಿ ಬೇಕಾಗುವಂಥದ್ದು ಪ್ರೊಜೆಸ್ಟೆರಾನ್. ಓಕೆ, ಸೊ ಎರಡೂ ಹಾರ್ಮೋನ್ ಆಕ್ಚುಲಿ ವಿ ಕ್ಯಾನ್ ಸಿ ಆಫ್ಟರ್ ಪ್ಯೂಬರ್ಟಿ. ಓಕೆ, ದಿಸ್ ಇಸ್ ಮೇನ್ಲಿ ಫಾರ್ ದ ಮೆನ್ಸ್ಟ್ರುವಲ್ ಸೈಕಲ್, ದಿಸ್ ಇಸ್ ಫಾರ್ ದ ಪ್ರಿಪರೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಂಡ್ ಎವ್ರಿಥಿಂಗ್. ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಓವರಿ ಆಸ್ ವೆಲ್. ಈಗ NCERTಯಲ್ಲಿ ಇದೆಲ್ಲ ಗ್ಲ್ಯಾಂಡ್ ಆದಮೇಲೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ದ್ಯಾಟ್ ಈಸ್, ಈಗ ನಿಮಗೆಲ್ಲ ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ಗೊತ್ತು, ಆದರೆ ಹಾರ್ಮೋನ್ಸ್ ಆರ್ ಆಲ್ಸೋ ಸೆಕ್ರೇಟೆಡ್ ಬೈ ಸಮ್ ಟಿಶ್ಯೂಸ್ ವಿಚ್ ಆರ್ ನಾಟ್ ಎಂಡೋಕ್ರೈನ್ ಗ್ಲ್ಯಾಂಡ್.
ಕೆಲವು ಟಿಶ್ಯೂಸ್ ಇದೆ ನಮ್ಮ ಬಾಡಿಯಲ್ಲಿ ವಿಚ್ ಇಸ್ ನಾಟ್ ಅನ್ ಎಂಡೋಕ್ರೈನ್ ಗ್ಲ್ಯಾಂಡ್, ಆದರೆ ದೇ ಪ್ರೊಡ್ಯೂಸ್ ಸಮ್ ಹಾರ್ಮೋನ್ಸ್. ಸೊ ಯಾವುದು ಇಂತಹ ಟಿಶ್ಯೂಸ್, ಯಾವುದು ಇಂತಹ ಹಾರ್ಮೋನ್ಸ್ ವಿ ವಿಲ್ ಬಿ ಸ್ಟಡಿಂಗ್. ಸ್ಟಾರ್ಟಿಂಗ್ ವಿತ್ ಹಾರ್ಟ್. ನಮ್ಮ ಹಾರ್ಟ್ ಸ್ಪೆಸಿಫಿಕ್ ಆಗಿ ನಮ್ಮ ಏಟ್ರಿಯಾ ಆಫ್ ದಿ ಹಾರ್ಟ್, ಅದರ ವಾಲ್ ಸ್ಪೆಸಿಫಿಕ್ ಆಗಿ ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡುತ್ತೆ ಕಾಲ್ಡ್ ಆಸ್ ANF. ಓಕೆ, ಸೊ ಹಾರ್ಟಿನ ಏಟ್ರಿಯಾ ವಿಲ್ ಬಿ ಪ್ರೊಡ್ಯೂಸಿಂಗ್ ANF. ಏನಿದು ಆಲ್ರೆಡಿ ಕಲ್ತಿದ್ದೀವಿ ANF ಬಗ್ಗೆ, ಏಟ್ರಿಯಲ್ ನಾಟ್ರಿಯೂರೆಟಿಕ್ ಫ್ಯಾಕ್ಟರ್ ಅಥವಾ ಪೆಪ್ಟೈಡ್ ಅಂತ ಕರಿಬಹುದು, ANP ANF ಅಂತ ಕರಿಬಹುದು ಅಲ್ವಾ. ಇದೇನ್ ಮಾಡುತ್ತೆ, ದೇ ವಿಲ್ ಬಿ ರೆಡ್ಯೂಸಿಂಗ್ ದ ಬ್ಲಡ್ ಪ್ರೆಷರ್. ಸೊ ವೆನ್ ಬ್ಲಡ್ ಪ್ರೆಷರ್ ಇಸ್ ಮೋರ್, ಈ ಹಾರ್ಮೋನ್ ಏನ್ ಮಾಡುತ್ತೆ, ದೇ ವಿಲ್ ಬಿ ಡಯಾಲೇಟಿಂಗ್, ದೇ ವಿಲ್ ಬಿ ಎಕ್ಸ್ಪಾಂಡಿಂಗ್ ದ ಬ್ಲಡ್ ವೆಸಲ್ ಟು ರೆಡ್ಯೂಸ್ ದ ಬ್ಲಡ್ ಪ್ರೆಷರ್. ಸೊ ANF ನ ಫಂಕ್ಷನ್ ಏನು, ರೆಡ್ಯೂಸಿಂಗ್ ದ ಬ್ಲಡ್ ಪ್ರೆಷರ್ ಬೈ ಡೈಲೇಟಿಂಗ್ ದ ಬ್ಲಡ್ ವೆಸಲ್. ನಂತರ ನೆಕ್ಸ್ಟ್ ತರದ ಟಿಶ್ಯೂಸ್ ಅನ್ನು ನಾವು ಕಿಡ್ನಿಯಲ್ಲಿ ನೋಡಬಹುದು, ಕಾಲ್ಡ್ ಆಸ್ JG ಸೆಲ್ಸ್ ಅಥವಾ ಜಕ್ಸ್ಟಾ ಗ್ಲೋಮರ್ಯುಲರ್ ಎಪಾರ್ಟಸ್ ಅಂತ ಸಹ ಕರಿಬಹುದು. ಇದು ಎಲ್ಲಿರುತ್ತೆ, ಕಿಡ್ನಿಯಲ್ಲಿ ನೆಫ್ರಾನ್ ಅಲ್ಲಿ ಇರುತ್ತೆ. ಇನ್ ದ ಜಾಯ್ನಿಂಗ್ ಆಫ್, ಇನ್ ದ ಕಾಂಟ್ಯಾಕ್ಟ್ ಆಫ್ ಡಿಸ್ಟಾಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಮತ್ತೆ ಎಫರೆಂಟ್ ಆರ್ಟಿರಿಯೂಲ್. ಇದೇನ್ ಮಾಡುತ್ತಂದ್ರೆ ಇದು ಒಂದು ತರದ ಎನ್ಸೈಮ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾರ್ಮೋನ್ ಹೆಸರೇನು, ಇರೈಥ್ರೋಪೊಯೆಟಿನ್. ಆಸ್ ಅ ನೇಮ್ ಸೇ, ಎರೈಥ್ರೋಪೊಯೆಟಿನ್ ಇದು ಯಾಕೆ ಬೇಕು, ಫಾರ್ ದ ಇರೈಥ್ರೋಪೊಯೆಸಿಸ್, ಅಂದ್ರೆ ಫಾರ್ ದ RBC ಪ್ರೊಡಕ್ಷನ್. ಇರೈಥ್ರೋಪೊಯೆಸಿಸ್ ಅಂದ್ರೇನು, RBC ಪ್ರೊಡಕ್ಷನ್ಗೆ ಬೇಕಾಗುವಂತಹ ಹಾರ್ಮೋನ್ ಇದು. ಓಕೆ, ಆದ್ರೆ ಈ ಜಾಗದಲ್ಲಿ ಇರೈಥ್ರೋಪೊಯೆಸಿಸ್ ನಾವು ನೋಡೋದಿಲ್ಲ, ಬಟ್ ದಿಸ್ ಹಾರ್ಮೋನ್ ಇಸ್ ಹೆಲ್ಪಿಂಗ್ ಇನ್ RBC ಪ್ರೊಡಕ್ಷನ್. ನೆಕ್ಸ್ಟ್, ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಇದೆ ಅಲ್ವಾ, ಸ್ಟೊಮಕ್, ಇಂಟೆಸ್ಟೈನ್ಸ್, ಈ ಜಾಗದಲ್ಲಿ ಕೆಲವು ಟಿಶ್ಯೂಸ್ ಇದೆ. ಓಕೆ, ಈ ಟಿಶ್ಯೂ ಸಹ ಕೆಲವು ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಲೆಟ್ ಸ್ಟಡಿ ಅಬೌಟ್ ಎಂಡೋಕ್ರೈನ್ ಸೆಲ್ಸ್ in different part of gastrointestinal tract. So starting with gastrin hormone. Gastrin hormone is produced in GIT ಅಂತ ಇಲ್ಲಿ ಕೊಟ್ಟಿದ್ದಾರೆ. Actually it is produced specifically in the stomach. Okay, so ಈ ಗ್ಯಾಸ್ಟ್ರಿನ್ ಅಂತ ಹೇಳುವಂತ ಹಾರ್ಮೋನ್ ಏನ್ ಮಾಡುತ್ತೆ, ಆಸ್ ಅ ನೇಮ್ ಸೇ ಗ್ಯಾಸ್ಟ್ರಿನ್, ಗ್ಯಾಸ್ಟ್ರಿಕ್. ಸೊ ಈ ಹಾರ್ಮೋನ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಮೇಲೆ ಆಕ್ಟ್ ಮಾಡಿ, ಆ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಅಲ್ಲಿ ಏನಿರುತ್ತೆ, ಗ್ಯಾಸ್ಟ್ರಿಕ್ ಆಸಿಡ್ ಇರುತ್ತೆ, HCl ಪ್ರೊಡ್ಯೂಸ್ ಆಗೋ ಹಾಗೆ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ವಿಲ್ ಬಿ ಕಾಸಿಂಗ್ ಫಾರ್ ದ ಸೆಕ್ರೇಷನ್ ಆಫ್ ಪೆಪ್ಸಿನೋಜನ್. ನೆನಪಿದ್ಯಾ ಕ್ಲಾಸ್ 10th ಅಲ್ಲಿ ಪೆಪ್ಸಿನೋಜನ್? ಪೆಪ್ಸಿನೋಜನ್ ಮೇಲೆ HCl ಆಕ್ಟ್ ಆದಾಗ ಆ ಪೆಪ್ಸಿನೋಜನ್ ಕ್ಯಾನ್ ಬಿ ಗೆಟಿಂಗ್ ಕನ್ವರ್ಟೆಡ್ ಇಂಟು ಪೆಪ್ಸಿನ್, ವಿಚ್ ಕ್ಯಾನ್ ಡೈಜೆಸ್ಟ್ ಪ್ರೋಟೀನ್ ಇಂಟು ಸ್ಮಾಲರ್ ಪ್ರೋಟೀನ್ ಪಾರ್ಟ್ಸ್. ಸೊ ಈ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ ಆಗಬೇಕು ಅಂತಂದ್ರೆ ವಿ ವಾಂಟ್ ಗ್ಯಾಸ್ಟ್ರಿನ್. ಯಾಕಂದ್ರೆ ಈ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಮೇಲೆ ಆಕ್ಟ್ ಆದಾಗ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಇಂದ ಎನ್ಸೈಮ್ ಪೆಪ್ಸಿನ್ ಮತ್ತೆ ಆಸಿಡ್ HCl ವಿಲ್ ಬಿ ರಿಲೀಸ್ಡ್, ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ದ ಡೈಜೆಷನ್. ಇದು ಅಬೌಟ್ ಗ್ಯಾಸ್ಟ್ರಿನ್ ಹೇಳುವಂತ ಹಾರ್ಮೋನ್ ಪ್ರೊಡ್ಯೂಸ್ಡ್ ಫ್ರಮ್ GIT, ಸ್ಪೆಸಿಫಿಕಲಿ ಸ್ಟೊಮಕ್. ಹಾಗೆ ನಮಗೆ ಗೊತ್ತು, ಸ್ಟೊಮಕ್ ನಂತರ ನಾವು ಬೇರೆಯಲ್ಲಿ ಡೈಜೆಷನ್ ನೋಡುವಂಥದ್ದು ಇಂಟೆಸ್ಟೈನ್ ಅಲ್ಲಿ. ಓಕೆ, ಆದ್ರೆ ಈ ಫುಡ್ ಏನು ನಾವು ಕನ್ಸ್ಯೂಮ್ ಮಾಡಿರ್ತೀವಿ ಈಗ, ಬಿಕಾಸ್ ಆಫ್ ದ HCl ಆ ಫುಡ್ ವಿಲ್ ಬಿ ಎಸಿಡಿಕ್. ಆ ಫುಡ್ ಅನ್ನ ಬೇಸಿಕ್ ಮಾಡಬೇಕು ಅಂತಂದ್ರೆ ವಿ ವಾಂಟ್ ಏನು, ವಿ ವಾಂಟ್ ಬೈಕಾರ್ಬೋನೇಟ್, ವಿ ವಾಂಟ್ ಸಮ್ ವಾಟರ್ ಅಲ್ವಾ. ಸೊ ಇಂಟೆಸ್ಟೈನ್ ಒಂದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಕಾಲ್ಡ್ ಆಸ್ ಸೆಕ್ರಿಟಿನ್. ಈ ಸೆಕ್ರಿಟಿನ್ ಏನ್ ಮಾಡುತ್ತಂದ್ರೆ ದೇ ಆಕ್ಟ್ ಆನ್ exocrine part of pancreas. ಯಾಕಂದ್ರೆ that exocrine part should be producing enzyme. Okay, so they will be acting upon exocrine part of pancreas and stimulate the secretion of water and bicarbonate. Okay, so bile ಜೊತೆಗೆ ಈ ಒಂದು ಹಾರ್ಮೋನ್ ಸಹ ಹೆಲ್ಪ್ ಮಾಡುತ್ತೆ to actually convert the acidic food into basic. So pancreas ಇಂದ ಬಂದಂತಹ ವಾಟರ್ ಮತ್ತೆ ಬೈಕಾರ್ಬೋನೇಟ್ ಎಲ್ಲಿಗೆ ಹೋಗುತ್ತೆ, ಇಂಟೆಸ್ಟೈನಿಗೆ ಹೋಗುತ್ತಲ್ವಾ. ಸೊ ಸೆಕ್ರಿಟಿನ್ ವಿಲ್ ಬಿ ಸೆಕ್ರಿಟಿಂಗ್ ಏನು, ವಾಟರ್ ಮತ್ತೆ ಬೈಕಾರ್ಬೋನೇಟ್ ಅಷ್ಟೇ. ಓಕೆ, ಸೊ 4th ಆಗಬೇಕಿತ್ತು ಇದು. ಸೊ ನಂತರ GIP, ದಟ್ ಇಸ್ ಗ್ಯಾಸ್ಟ್ರಿಕ್
ಇನ್ಹಿಬಿಟರಿ ಪೆಪ್ಟೈಡ್, ಆಸ್ ಅ ನೇಮ್ ಸೇ ಇನ್ಹಿಬಿಟರಿ. ಆ ಗ್ಯಾಸ್ಟ್ರಿನ್ ಅನ್ನ ಇನ್ಹಿಬಿಟ್ ಮಾಡುವಂತಹ ಒಂದು ತರದ ಪ್ರೋಟೀನ್ ಪೆಪ್ಟೈಡ್ ಇದು. ಓಕೆ, ಸೊ ಇಟ್ ವಿಲ್ ಬಿ ಸಿಂಪ್ಲಿ ಇನ್ಹಿಬಿಟಿಂಗ್ ದ ಗ್ಯಾಸ್ಟ್ರಿಕ್ ಸೆಕ್ರೆಷನ್ ಆಸ್ ವೆಲ್ ಆಸ್ ದ ಮೋಟಿಲಿಟಿ. ಸೊ ಜಾಸ್ತಿ ಗ್ಯಾಸ್ಟ್ರಿನ್ ಪ್ರೊಡ್ಯೂಸ್ ಆದರೆ ಜಾಸ್ತಿ ಅಸಿಡಿಕ್ ಎನ್ವೈರ್ಮೆಂಟ್ ಪ್ರೊಡ್ಯೂಸ್ ಆಗುತ್ತೆ ಸ್ಟಮಕ್ ಅಲ್ಲಿ, ಫುಡ್ ವಿಲ್ ಬಿ ಮೋರ್ ಅಸಿಡಿಕ್. ಸೊ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ವಿ ಹ್ಯಾವ್ GIP, which will be inhibiting gastric secretion and motility. Now coming to cholecystokinin. Cholecystokinin andre cholesterol. Okay, chole andre. Okay, so kinin andre ontarada movement. So main agi cholesterol associated ide. I'll tell you how it is related. So cholecystokinin innondu hesaru CCK. Idén maduttandre they act upon both pancreas as well as gallbladder. Pancreas ಮೇಲೂ ಆಕ್ಟ್ ಮಾಡುತ್ತೆ, ಗ್ಯಾಲ್ ಬ್ಲಾಡರ್ ಮೇಲೂ ಆಕ್ಟ್ ಮಾಡುತ್ತೆ. ಪ್ಯಾಂಕ್ರಿಯಾಸ್ ಇಂದ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ ರಿಲೀಸ್ ಆಗೋ ಹಾಗೆ ಮಾಡುತ್ತೆ, ಗ್ಯಾಲ್ ಬ್ಲಾಡರ್ ಇಂದ ಬೈಲ್ ಜ್ಯೂಸ್ ರಿಲೀಸ್ ಆಗೋ ಹಾಗೆ ಮಾಡುತ್ತೆ. ಸೊ ಈ ಏನು ಯಾಕೆ ಹೆಸರು ಕೊಲೆ ಅಂತಂದ್ರೆ ಮೇನ್ಲಿ ಕೊಲೆಸ್ಟ್ರಾಲ್ ಅನ್ನ ಡೈಜೆಸ್ಟ್ ಮಾಡುವಂತಹ ಎನ್ಸೈಮ್ಸ್ ಹಾಗೆ ಮಾಲಿಕ್ಯೂಲ್ಸ್ ಅನ್ನ ಈ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಬೈಲ್ ಜ್ಯೂಸ್ ಕ್ಯಾನ್ ಕನ್ವರ್ಟ್ ದ ಫ್ಯಾಟ್ ಕೊಲೆಸ್ಟ್ರಾಲ್ ಅಲ್ವಾ. ಹಾಗೆ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್ ಅಲ್ಲೂ ನಾವು ಪ್ಯಾಂಕ್ರಿಯಾಟಿಕ್ ಲೈಪೇಸ್ ಅನ್ನು ನೋಡಬಹುದು. ಸೊ ಕೊಲೆಸ್ಟ್ರಾಲ್ ಇಸ್ ಲಿಪಿಡ್. ಸೊ ದಟ್ ಇಸ್ ಹೌ ದ ನೇಮ್, ದಟ್ ಇಸ್ ಬೈ ದ ನೇಮ್ CCK. ಸೊ ನೀವು ನೋಡಬಹುದು ಎಲ್ಲ ಎನ್ಸೈಮ್ನ ರಿಲೀಸಿಗೆ ನಮಗೀಗ ಇಲ್ಲಿ ಹಾರ್ಮೋನ್ಸ್ ಬೇಕಾಗಿತ್ತು. ಸೊ ಗ್ಯಾಸ್ಟ್ರಿನ್ನ ಹಾರ್ಮೋನ್ ನಾವು ನೋಡಿದ್ವಿ ಆಲ್ರೆಡಿ, ಗ್ಯಾಸ್ಟ್ರಿನ್ ಫ್ರಮ್ ದ ಸ್ಟಮಕ್ ಅಲ್ವಾ. that was helping for the gastrin was helping for the enzyme pepsinogen release as well as gastric acid release. ನಂತರ ನಾವು ಇಂಟೆಸ್ಟೈನಲ್ಲಿ ಬೇರೆ ಡೈಜೆಷನ್ ಅನ್ನು ನೋಡ್ಬೋದು. ಸೊ ಫಸ್ಟಿಗೆ ಅಸಿಡಿಕ್ ಫುಡ್ ಅನ್ನ ಬೇಸಿಕ್ ಮಾಡಬೇಕು ಅಂತಂದ್ರೆ ವಿ ವಾಂಟ್ ಡೆಫಿನೆಟ್ಲಿ ವಾಟರ್ ಬೈಕಾರ್ಬೋನೇಟ್. ಸೊ ದಟ್ ಇಸ್ ವೈ ಸೆಕ್ರೆಟಿನ್ ಇಸ್ ರಿಲೀಸ್ ಫ್ರಮ್ ದ ಇಂಟೆಸ್ಟೈನ್ which acts upon pancreas to release these water and bicarbonate into intestine. Hage cholecystokinin, which is now it is acting on both pancreas as well as gallbladder to release their enzymes and molecules. That is bile juice saha acidic environment, acidic food anna basic convert ಮಾಡುತ್ತೆ. So ಅದಕ್ಕೆ cholecystokinin will be released, which will be acting on pancreas as well as gallbladder. And last ನಾವು ನೋಡುವಂಥ ಹಾರ್ಮೋನ್, ಇಟ್ ಇಸ್ ನಾಟ್ ಅ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಹಾರ್ಮೋನ್. ಫಸ್ಟ್ ಬೇಸಿಕಲಿ ಇದೆಲ್ಲ ಇಂಟೆಸ್ಟೈನ್ ಇಂದ ರಿಲೀಸ್ ಆಗುವಂತಹ ಹಾರ್ಮೋನ್ ಆಕ್ಟಿಂಗ್ ಅಪಾನ್ ಡಿಫರೆಂಟ್ ಪಾರ್ಟ್ ಆಯ್ತಾ. ಇದು ಐ ಗೆಸ್ ಇಟ್ ಇಸ್ ಸ್ಟಮಕ್ ಓನ್ಲಿ, ಐ ಆಮ್ ನಾಟ್ ರೈಟಿಂಗ್ ಬಿಕಾಸ್ ಐ ಆಮ್ ನಾಟ್ ವೆರಿ ಶ್ಯೂರ್. ನಾವು ದ ಲಾಸ್ಟ್ ಟಿಶ್ಯೂ ನಾನ್ ಎಂಡೋಕ್ರೈನ್ ಟಿಶ್ಯೂ ಅಂತ ಬರಿತಾ ಇದ್ದೀವಿ. ಸೊ ನಮ್ಮ ಬಾಡಿಯಲ್ಲಿ ಕೆಲವು ಟಿಶ್ಯೂಸ್ ಇದೆ ವಿಚ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಸರ್ಟಿನ್ ಗ್ರೋತ್ ಫ್ಯಾಕ್ಟರ್ಸ್. ಓಕೆ, ಈ ಗ್ರೋತ್ ಫ್ಯಾಕ್ಟರ್ಸ್ ವಿ ಆರ್ ಕಾಲಿಂಗ್ ಇಟ್ ಆಸ್ ಹಾರ್ಮೋನ್ಸ್ ಹಿಯರ್. ಇದೇನು ಮಾಡುತ್ತಂದ್ರೆ ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ಗ್ರೋತ್, ರಿಪೇರ್ ಆ್ಯಂಡ್ ರೀಜನರೇಷನ್ ಆಫ್ ಡಿಫರೆಂಟ್ ಟಿಶ್ಯೂಸ್. ಸೊ ಹಿಯರ್ ವಿ ಆರ್ ಡನ್ ವಿತ್ ಆಲ್ ದ ಹಾರ್ಮೋನ್ಸ್ ಆ್ಯಂಡ್ ದೇಯರ್ ಫಂಕ್ಷನ್. ಇಲ್ಲಿಗೆ ವಿ ಆರ್ ರಿಯಲಿ ಡನ್. ಈಗ ಹೇಗೆ ಒಂದು ಹಾರ್ಮೋನ್ ವಿಲ್ ಬಿ ಆಕ್ಟಿಂಗ್ ಅಂತ ವಿ ವಿಲ್ ಬಿ ಸಿಂಗ್ ಹೌ ದ ಹಾರ್ಮೋನ್ ಆಕ್ಟ್ ಟು ಅ ಆರ್ಗನ್ ಅಂತ. So give me a minute. Let's see mechanism of hormone action. First of all, hormone will show their effect on any organ. It can show it's not any hormone will be showing their action, their effect on a specific organ. Hege, that is by binding to something which is present on these ಟಾರ್ಗೆಟ್ ಟಿಶ್ಯೂ ಆರ್ ಆರ್ಗನ್ ಕಾಲ್ಡ್ ಆಸ್ ರಿಸೆಪ್ಟರ್. ಈ ರಿಸೆಪ್ಟರ್ಸ್ಗೆ ನಾವು ಹಾರ್ಮೋನ್ ರಿಸೆಪ್ಟರ್ಸ್ ಅಂತ ಕರೆಯುವಂಥದ್ದು, ವಿಚ್ ಇಸ್ ಲೊಕೇಟೆಡ್ ಇನ್ ದ ಟಾರ್ಗೆಟ್ ಟಿಶ್ಯೂ. ಸೊ ಇಮ್ಯಾಜಿನ್ ಇದೊಂದು ಟಾರ್ಗೆಟ್ ಟಿಶ್ಯೂ. ಓಕೆ, ದಿಸ್ ಇಸ್ ಹಾರ್ಮೋನ್. ಸೊ ಈ ಹಾರ್ಮೋನ್ ಇಫ್ ಇಟ್ ಹ್ಯಾಸ್ ಟು ಶೋ ಎನಿ ಎಫೆಕ್ಟ್ ಆನ್ ದಿಸ್ ಗ್ಲ್ಯಾಂಡ್, ಈ ಹಾರ್ಮೋನ್ ಏನಿದೆ ದೇ ಹ್ಯಾವ್ ಟು ಬೈಂಡ್ ಟು ದೀಸ್ ಟಾರ್ಗೆಟ್ ಟಿಶ್ಯೂ that is at a specific protein which is present on them. ಈ ಪ್ರೋಟೀನಿಗೆ ನಾವು ರಿಸೆಪ್ಟರ್ ಅಂತ ಕರೆಯುವಂಥದ್ದು. ಓಕೆ, ಸೊ ದಿಸ್ ಇಸ್ ಹಾರ್ಮೋನ್, ದಿಸ್ ಇಸ್ ಟಾರ್ಗೆಟ್ ಟಿಶ್ಯೂ. ಪುನಃ ನಾನು ಟಾರ್ಗೆಟ್ ಟಿಶ್ಯೂ ಅಂತ ಹೇಳುವಾಗ ಇಟ್ಸ್ ಅ ಟಾರ್ಗೆಟ್ ಸೆಲ್. ಸೊ ಸೆಲ್ಲಲ್ಲಿರುವಂತಹ
ರಿಸೆಪ್ಟರ್, ಇದು ಈ ರಿಸೆಪ್ಟರ್ ಏನಿದೆ ಈ ರಿಸೆಪ್ಟರ್ನ ನಾನು ಹಾರ್ಮೋನ್ ರಿಸೆಪ್ಟರ್ ಅಂತ ಕರಿತಾ ಇದ್ದೀನಿ, ಯಾಕಂದ್ರೆ ಬೇರೆ ಬೇರೆ ತರದ ರಿಸೆಪ್ಟರ್ ಸೆಲ್ಸ್ ಮೇಲೆ ಇರುತ್ತೆ. It may receive other things apart from hormone as well. So specifically, I'm calling it as hormone receptor. So hormone will be producing the effect on the target tissue by binding to a specific protein. The hormone receptor is actually made up of protein. Okay. And this receptor is called as hormone receptors. So idu yelli bind aagta ide, ee hormone ige hogi yelli hogi bind agbeku, they have to specifically go and bind to this hormone receptor to show any effect on this particular gland or target tissue. So ಈ hormone receptor ಗೆ ಹೋಗಿ bind ಆದಾಗ ಮಾತ್ರ they can show effect on this target tissue. Okay, so binding of, so ಈ ಪಾಯಿಂಟರ್ ಗೊತ್ತಾಯ್ತು, binding of hormone to its receptor. ಸೊ ಈಗ ನೀವು ಇಲ್ಲಿ ನೋಡಬಹುದು ಹಾರ್ಮೋನ್ ಮತ್ತೆ ರಿಸೆಪ್ಟರ್ ದೇ ಆರ್ ಬೌಂಡ್ ಟುಗೆದರ್ ಅಲ್ವಾ. ಸೊ ಬೈಂಡಿಂಗ್ ಆಫ್ ಹಾರ್ಮೋನ್ ಟು ರಿಸೆಪ್ಟರ್ ವಿಲ್ ಕಾಸ್ ಹಾರ್ಮೋನ್ ರಿಸೆಪ್ಟರ್ ಕಾಂಪ್ಲೆಕ್ಸ್. ಸೊ ಇದಕ್ಕೆ ನಾವೀಗ ಏನಂತ ಕರಿಬಹುದು, ವಾಟ್ ಕ್ಯಾನ್ ಐ ಕಾಲ್ ದಿಸ್? ಐ ಕ್ಯಾನ್ ಕಾಲ್ ದಿಸ್ ಆಸ್ ಹಾರ್ಮೋನ್ ರಿಸೆಪ್ಟರ್ ಕಾಂಪ್ಲೆಕ್ಸ್. ಓಕೆ, ಸೊ ಯಾವಾಗ ಹಾರ್ಮೋನ್ ರಿಸೆಪ್ಟರ್ಗೆ ಹೋಗಿ ಬೈಂಡ್ ಆಗುತ್ತೋ ಆಗ ನಾವು ಅದನ್ನ ಹಾರ್ಮೋನ್ ರಿಸೆಪ್ಟರ್ ಕಾಂಪ್ಲೆಕ್ಸ್ ಅಂತ ಕರಿಬಹುದು. ಓಕೆ, ಸೊ ಪ್ರತಿಯೊಂದು ರಿಸೆಪ್ಟರ್ NCERT ಹೇಳುತ್ತೆ ಈಚ್ ರಿಸೆಪ್ಟರ್ ಇಸ್ ಸ್ಪೆಸಿಫಿಕ್ ಟು ಒನ್ ಹಾರ್ಮೋನ್ ಓನ್ಲಿ, ಹೆನ್ಸ್ ದ ರಿಸೆಪ್ಟರ್ ಇಸ್ ವೆರಿ ಸ್ಪೆಸಿಫಿಕ್ ಫಾರ್ ಸ್ಪೆಸಿಫಿಕ್ ಹಾರ್ಮೋನ್. ಈಗ ಲೆಟ್ ಕಾಲ್ ದಿಸ್ ಹಾರ್ಮೋನ್ ಆಸ್ ಹಾರ್ಮೋನ್ A and let's call this receptor as receptor A. So hormone A has to go and bind to its receptor A only. So receptor A can't take up, let's say, hormone B. No, that's not possible. Pratyondu receptor, they are very specific. Okay, so hormone receptor complex formation leads to namigottu biochemical changes. Biochemical changes in the target tissues yenide andre let's take an example. ಈ ಹಾರ್ಮೋನ್ ರಿಸೆಪ್ಟರ್ ಕಾಂಪ್ಲೆಕ್ಸ್ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಈ ಟಾರ್ಗೆಟ್ ಟಿಶ್ಯೂ ಅಲ್ಲಿ ಕೆಲವು ಬಯೋಕೆಮಿಕಲ್ ಚೇಂಜಸ್ ಆಗುತ್ತೆ. ಆ ಚೇಂಜಸ್ ಮೇ ಬಿ ಮೆಟಬಾಲಿಕ್ ಚೇಂಜಸ್ ಇರಬಹುದು ಅಲ್ವಾ, ಅಥವಾ ಮೇ ಬಿ ಬೇರೆ ಏನೋ ಒಂದು ಚೇಂಜಸ್ ಇರ್ಬೋದು. ಆ ಮೆಟಬಾಲಿಕ್ ಚೇಂಜಸ್ ಇಂದ ಇಟ್ ವಿಲ್ ಶೋ ಫಿಸಿಯೋಲಾಜಿಕಲ್ ಫಂಕ್ಷನ್ಸ್. ಸೊ NCERT ಹೇಳುತ್ತೆ ಹಾರ್ಮೋನ್ ರಿಸೆಪ್ಟರ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಲೀಡ್ಸ್ ಟು ಸರ್ಟೆನ್ ಬಯೋಕೆಮಿಕಲ್ ಚೇಂಜಸ್ ಇನ್ ದ ಟಾರ್ಗೆಟ್ tissue metabolism, and hence physiological function are regulated by hormones. So target tissues in a physiological functions irbohudu, maybe metabolism irbodu, idella regulated by hormones. So target tissues anna hormones control ಮಾಡುತ್ತೆ. That is why we are studying hormones under chemical control and coordination. Okay, so this is about mechanism of hormone. In general ಆಗಿ ಹೇಳಿದೆ ಹೇಗೆ ಹಾರ್ಮೋನಲ್ ಆಕ್ಷನ್ ಆಗುತ್ತೆ ಅಂತ, ಹೇಗೆ ಮೆಕ್ಯಾನಿಸಮ್ ಆಫ್ ಹಾರ್ಮೋನಲ್ ಆಕ್ಷನ್ ಆಗುತ್ತೆ ಅಂತ ನಾವು ತಿಳ್ಕೊಂಡಾಯ್ತು. ಸಿಂಪಲ್ ಆಗಿ ಈಸಿಯೆಸ್ಟ್ ಸೆಂಟೆನ್ಸ್ ಅಲ್ಲಿ NCERT ಸೆಂಟೆನ್ಸಸ್ ಅನ್ನೇ ನಾನು ಹಾಕಿದ್ದೇನೆ. ಫಿಲ್ ದ ಬ್ಲಾಂಕ್ಸ್ ಕ್ವೆಶನ್ಸಿಗೆ ಬರಬಹುದು. ಜಾಸ್ತಿ ಏನು ಕಷ್ಟ ಇಲ್ಲ, ಅಂದ್ರೆ ಮೇ ಬಿ ಈ ಎರಡು ಪಾಯಿಂಟ್ರನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ, ಫಿಲ್ ದ ಬ್ಲಾಂಕ್ಸ್ಗೆಲ್ಲ ಬರುತ್ತೆ. ಓಕೆ, ಬೇರೆ ಏನು ಬರಲ್ಲ, ಡೋಂಟ್ ವರಿ. ನಾವು ಎರಡು ಥರದ ರಿಸೆಪ್ಟರ್ಸ್ ಇರುತ್ತೆ. ದರ್ ಆರ್ 2 types ಆಫ್ ರಿಸೆಪ್ಟರ್ಸ್. ಸೊ ಲೆಟ್ಸ್ ಸ್ಟಡಿ ಅಬೌಟ್ types of receptors. So first type of receptors that we are studying is membrane bound receptors. So yavaga cells in a membrane mele receptors irutto antaha receptors anna navu membrane bound receptors anta kariyuvantaddu. Okay, ಯಾವಾಗ ರಿಸೆಪ್ಟರ್ಸ್ ಟಾರ್ಗೆಟ್ ಟಿಶ್ಯೂಸ್ ಇನ ಸೆಲ್ಸ್ ಇನ ಮೆಂಬ್ರೇನ್ಸ್ ಅಲ್ಲಿ ಇರುತ್ತೋ ಅಂತಹ ರಿಸೆಪ್ಟರ್ಸ್ ಅನ್ನ ಮೆಂಬ್ರೇನ್ ಬೌಂಡ್ ರಿಸೆಪ್ಟರ್, ಮೆಂಬ್ರೇನ್ ಅಲ್ಲಿ ಇರುವಂತಹ ರಿಸೆಪ್ಟರ್ಸ್ ಅಂತ ಕರೆಯುವಂಥದ್ದು. ಸೊ ಇಂತಹ ಮೆಂಬ್ರೇನ್ ಬೌಂಡ್ ರಿಸೆಪ್ಟರ್ಸ್ ಏನಿದೆ, ಸೊ ಇದರ ಜೊತೆಗೆ ಹಾರ್ಮೋನ್ಸ್ ಹೇಗೆ ಇಂಟರಾಕ್ಟ್ ಮಾಡುತ್ತೆ ಅಂತ ನೋಡುವ. ಸೊ ಯೂಶ್ವಲ್ ಆಗಿ ಮೆಂಬ್ರೇನ್ ಬೌಂಡ್ ರಿಸೆಪ್ಟರ್ಸ್ ಏನಿದೆ, ಅಂತಹ ರಿಸೆಪ್ಟರ್ಸ್ ಇರುವಾಗ ಓಕೆ ಅದರ ಸ್ಪೆಸಿಫಿಕ್ ಹಾರ್ಮೋನ್ಸ್ ಏನಿದೆ, they can't directly enter into the cells, target cells. So hormones which interact with the membrane bound receptors,
normally do not enter into the target cells. ಯಾಕಂದ್ರೆ ಇಂತಹ ಹಾರ್ಮೋನ್ಸ್ ಏನು ಮೆಂಬ್ರೇನ್ ಬೌಂಡ್ ರಿಸೆಪ್ಟರ್ಸ್ ಜೊತೆ ಇಂಟರಾಕ್ಟ್ ಮಾಡುತ್ತೆ, ದೀಸ್ ಹಾರ್ಮೋನ್ಸ್ ಆರ್ ಯೂಶ್ವಲಿ ದೇ ಆರ್ ಹೈಡ್ರೋಫಿಲಿಕ್. ಅದ್ರೇನಾಯ್ತು ಮ್ಯಾಮ್? ವಿ ನೋ ದ್ಯಾಟ್ ದ ಸೆಲ್ ಮೆಂಬ್ರೇನ್ ಈಸ್ hydrophobic. ಯಾಕೆ hydrophobic membranes? Because membranes are made up of, you can make out, phospholipid bilayer. Cell membrane ಅಲ್ಲಿ phospholipid bilayer ಇರೋ ಕಾರಣ these cell membranes are hydrophobic in nature. They won't let the water molecules or maybe the water soluble molecules, they won't let into them easily. So ಅದಕ್ಕೆ ಯಾವಾಗ hormones are hydrophilic in nature, that is all the protein, peptide hormones ಎಲ್ಲ ಇದೆ ಅಲ್ವಾ. ಸೊ these all are hormones, these all, even I guess amino acid derived hormones. ಸೊ ಇದೆಲ್ಲ they won't be able to enter into the target cell because they are usually hydrophobic. Andre they won't be able to enter into the cell membrane, okay, of the target cell. So cell membrane ಒಳಗಡೆ ಎಂಟರ್ ಆಗ್ಲಿಕ್ಕೆ ಆಗುದಿಲ್ಲ, ಬಟ್ ಆಲ್ಸೋ they have to show certain effect on this target tissue. So how it is possible? So ಇಂತಹ ಹಾರ್ಮೋನ್ಸ್ ಅಂದ್ರೆ ಪ್ರೋಟೀನ್ ಪೆಪ್ಟೈಡ್ ಬೇಸ್ಡ್ ಹಾರ್ಮೋನ್ಸ್ ಏನಿರುತ್ತೆ, okay, so what they do is they will bind it to the receptor, as you can see. So ಯಾವಾಗ ರಿಸೆಪ್ಟರ್ ಜೊತೆ ಬೈಂಡ್ ಆಗುತ್ತೋ ಆಗ they will show first response. ಆ ಫಸ್ಟ್ ರೆಸ್ಪಾನ್ಸ್ ಇಂದ ಸೆಕೆಂಡ್ ರೆಸ್ಪಾನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಸೆಕೆಂಡ್ ರೆಸ್ಪಾನ್ಸ್ಗೆ ನಾವು ಜನರೇಷನ್ ಆಫ್ ಸೆಕೆಂಡರೀಸ್ ಆರ್ ಸೆಕೆಂಡ್ ಮೆಸೆಂಜರ್ ಅಂತ ಹೇಳ್ತೀವಿ. ಓಕೆ, ಯಾವಾಗ ಹಾರ್ಮೋನ್ ಮತ್ತೆ ರಿಸೆಪ್ಟರ್ ಬೈಂಡ್ ಆಗುತ್ತೋ ದಿಸ್ ಇಸ್ ಆಕ್ಚುಲಿ ಅ ಫಸ್ಟ್ ರೆಸ್ಪಾನ್ಸ್ ಆಫ್ ದಿ ಹಾರ್ಮೋನ್. ಇದರಿಂದ ಕೆಲವು ಸೆಕೆಂಡರಿ ಮೆಸೆಂಜರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಯಾವುದು ಸೆಕೆಂಡರಿ ಮೆಸೆಂಜರ್ಸ್? ಸೆಕೆಂಡರಿ ಮೆಸೆಂಜರ್ಸ್ ಕ್ಯಾನ್ ಬಿ cyclic AMP or calcium ions or cyclic GMP. CGMP, AMP ಅಂತ ಬರಿಬಹುದು. cyclic AMP. ಈಗ cyclic AMP ಅಲ್ಲ ಅಂದ್ರೆ ಏನು? ಯು ನೋ ATP ಅಲ್ವಾ? ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತ ಎಲ್ರಿಗೂ ಗೊತ್ತು. ATP ಅಂದ್ರೆ ಆ ಎಡಿನೋಸಿನ್ ಟ್ರೈಫಾಸ್ಫೇಟ್ ಇಂದ 2 ಫಾಸ್ಫೇಟ್ ಅನ್ನ ರಿಮೂವ್ ಮಾಡಿ, ಇಟ್ ವಿಲ್ ಬಿ ಬಿಕಮಿಂಗ್ ಎಡಿನೋಸಿನ್ ಮೋನೋಫಾಸ್ಫೇಟ್. ಸೊ ನಮ್ಮ ಬಾಡಿಯಲ್ಲಿ ಯಾವತ್ತು ಬರೀ ATP ಮಾತ್ರ ಇರೋದಲ್ಲ, ದೇರ್ ಇಸ್ ಆಲ್ಸೋ AMP. ಹಾಗೆ GMP, ದಟ್ ಇಸ್ ಗ್ವಾನಿಲಿಕ್ ಆಸಿಡ್ ಏನಿದೆ, ಗ್ವಾನಿಲಿಕ್ ಟ್ರೈಫಾಸ್ಫೇಟ್, ಓಕೆ, ಅದು ಸಹ ಇರುತ್ತೆ. ಸೊ CGMP, ಸೈಕ್ಲಿಕ್ AMP, ಸೈಕ್ಲಿಕ್ GMP, ಹಾಗೆ ಕ್ಯಾಲ್ಶಿಯಂ ಅಯಾನ್ಸ್, ಇದೆಲ್ಲ ಸೆಕೆಂಡರಿ ಮೆಸೆಂಜರ್ಸ್ ಆಗಿ ಇಲ್ಲಿ ಆಕ್ಟ್ ಮಾಡುತ್ತೆ. ಸೊ ಯಾವಾಗ ಹಾರ್ಮೋನ್ಸ್, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಬ್ಯೂಟಿಫುಲ್ ಎಕ್ಸಾಂಪಲ್ ಇಸ್ ಬಿನ್ ಗಿವನ್. ಸೊ FSH ಹಾರ್ಮೋನ್, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳುವಂತಹ ಪಿಟ್ಯೂಟರಿ ಆಂಟಿರೆಪ್ಯುಟರಿ ಗ್ಲ್ಯಾಂಡಿನ ಹಾರ್ಮೋನ್ಸು ಬ್ಲಡ್ಡಿನ ಮುಖಾಂತರ ನಿಮ್ಮ ಬ್ರೈನಿಂದ, ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಬಂದು ಓವರಿಗೆ ಹೋಗಿ ರೀಚ್ ಆಗುತ್ತೆ. ಓವರಿಯಲ್ಲಿರುವಂತಹ ಸೆಲ್ ಮೆಂಬ್ರೇನ್ಸ್ ಅಲ್ಲಿರುವಂತಹ ರಿಸೆಪ್ಟರ್ಸ್ ಜೊತೆ ಇಲ್ಲಿ ಇಂಟರಾಕ್ಟ್ ಮಾಡ್ತಾ ಇದೆ. ಸೊ ಫಸ್ಟ್ ರೆಸ್ಪಾನ್ಸ್ ಪ್ರೊಡ್ಯೂಸ್ ಆಯಿತು, ಇದರಿಂದ CAMP ಅಥವಾ ಕ್ಯಾಲ್ಶಿಯಂ ಅಯಾನ್ಸ್ ಅಥವಾ CGMP ಪ್ರೊಡ್ಯೂಸ್ ಆಯಿತು. ಓಕೆ, ಸೊ ಕಾಸ್ ಆಫ್ ದಿಸ್ ಯು ಕ್ಯಾನ್ ಸಿ ಸರ್ಟೈನ್ ಬಯೋಕೆಮಿಕಲ್ ರೆಸ್ಪಾನ್ಸ್ ಓವರ್ ಹಿಯರ್. ಓಕೆ, ಸೊ ಈ ಬಯೋಕೆಮಿಕಲ್ ರೆಸ್ಪಾನ್ಸ್ ಇಂದ ನಾವು ಅಲ್ಟಿಮೇಟ್ ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್ ಅನ್ನು ನೋಡ್ಬೋದು. ಸೊ ಈ ಓವರಿ ಕೆಲವು ಚೇಂಜಸ್ ಅನ್ನು ತೋರಿಸ್ತೇವೆ ಬಿಕಾಸ್ ಆಫ್ ದಿಸ್ ಸೆಕೆಂಡ್ ಮೆಸೆಂಜರ್ಸ್. ಅಲ್ಟಿಮೇಟ್ ಆಗಿ ಒಂದು ಮೇ ಬಿ ಫಿಸಿಯೋಲಾಜಿಕಲ್ ಫಂಕ್ಷನ್, ಮೇ ಬಿ ಓವರಿಯನ್ ಗ್ರೋತ್ ಅನ್ನು ನೀವು ನೋಡ್ಬೋದು. FSH ಇಂದಾಗಿ ಓವರಿಯನ್ ಗ್ರೋತ್, ದಟ್ ಇಸ್ ಅಲ್ಟಿಮೇಟ್ ಫಿಸಿಯೋಲಾಜಿಕಲ್ ರೆಸ್ಪಾನ್ಸ್ ಅನ್ನು ನೋಡ್ಬೋದು. ಸೊ after generating the second messengers, it will show certain biochemical response, maybe cellular metabolism, andre breaking down or making of some things, carbohydrate making o ataradeno ಒಂದು biocellular metabolism process ಅನ್ನು ತೋರಿಸುತ್ತೆ. cellular metabolism is an example for biochemical response. okay, ಪುನಃ ಈ ಕಾನ್ಸೆಪ್ಟ್ ಇಂದ ಏನು ಕ್ವೆಶ್ಚನ್ಸ್ ಬರ್ಬೋದು ಮ್ಯಾಮ್? ಫಸ್ಟ್ ಆಫ್ ಆಲ್ ಲರ್ನ್ ಟು ಡ್ರಾ ದಿಸ್ ಡಯಾಗ್ರಾಮ್, ಕ್ವೆಶ್ಚನ್ ಅನ್ನ ಕೇಳಬಹುದು. ಓಕೆ, ನಂತರ MCQs ಕ್ವೆಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಲೇಬಲಿಂಗ್ ರಿಲೇಟೆಡು. ಯಾವುದೆಲ್ಲ ಸೆಕೆಂಡ್ ಮೆಸೆಂಜರ್ಸ್ ಅಂತ ಗೊತ್ತಿರಬೇಕು. ಮೆಂಬ್ರೇನ್ ಬೌಂಡ್ ರಿಸೆಪ್ಟರ್ಸ್,
they I mean in the case of membrane bound receptors, hormone cannot enter into target cell ಅಂತ ಗೊತ್ತಿರಬೇಕು ಅಷ್ಟೇ, ಬೇರೇನು ಬೇಡ. ನೆಕ್ಸ್ಟ್ ಟೈಪ್ ಆಫ್ ರಿಸೆಪ್ಟರ್ಸ್ ಅನ್ನ ನೋಡುವ. that is the second type of receptors that we are studying is intracellular receptor. ಸೊ ಇಂಟ್ರಾಸೆಲ್ಯುಲಾರ್ ರಿಸೆಪ್ಟರ್ಸ್ ಅಂದ್ರೆ ಇಂಟ್ರಾ ಅಂದ್ರೆ ಇನ್ಸೈಡ್, ಸೆಲ್ ಒಳಗಡೆ ಇರುವಂತಹ ರಿಸೆಪ್ಟರ್ಸ್. ಹೆಚ್ಚಾಗಿ ಮೋಸ್ಟ್ಲಿ ದೀಸ್ ಇಂಟ್ರಾಸೆಲ್ಯುಲಾರ್ ರಿಸೆಪ್ಟರ್ಸ್ ಆರ್ ನ್ಯೂಕ್ಲಿಯರ್ ರಿಸೆಪ್ಟರ್ಸ್. ನ್ಯೂಕ್ಲಿಯಸ್ ಒಳಗಡೆ ಇರುವಂತಹ ರಿಸೆಪ್ಟರ್ಸ್. ಓಕೆ, ಸೊ ಹೇಗೆ ಈಗ ಈ ಹಾರ್ಮೋನ್ಸ್ ಕ್ಯಾನ್ ಎಂಟರ್ ಇನ್ ಟು ದ ಸೆಲ್? Because receptors are present inside the cell alva, intracellular andre. How they can enter into the cell? Because here the hormones involved are lipidaceous hormone, lipid based hormones. So steroidal hormones matte iodothyronin hormones yenide, so idu they can enter into the cell. So these are the intaha hormones can interact with the intracellular receptors. So hormones which can interact with the intracellular receptors, they can enter into the cell for sure. Yakandre idu steroid based iodothyronin. So okay, so they will be regulating the gene expression. Hege? How? Because these hormones enter into the cell. Not just that, they can enter into the nuclear membrane and they can bind to the receptors which is present on the genome. Now ನೀವು ಇಲ್ಲಿ ನೋಡಬಹುದು ಏನಿದು thread like, this is genome, DNA. So mostly they can regulate gene expression or chromosome function ಅಂತ ಹೇಳುತ್ತೆ NCERT by interaction of hormone receptor complex with the genome. So DNA ಮೇಲೆ genome ಮೇಲೆ ರಿಸೆಪ್ಟರ್ ಇರುವಂತದ್ದು, ಇಲ್ಲಿ ಆ ರಿಸೆಪ್ಟರ್ ಮೇಲೆ ಹಾರ್ಮೋನ್, ಸ್ಟೆರಾಯ್ಡಲ್ ಬೇಸ್ಡ್ ಹಾರ್ಮೋನ್ ಹೋಗಿ ಬೈಂಡ್ ಆಗುತ್ತೆ to show receptor hormone complex. So since they can bind to the genome, they can show certain changes in the gene expression. They can change the protein production of this DNA. So ಈ ಮೂಲಕ they can show physiological function, maybe the tissue growth ಅಥವಾ differentiation ಎಲ್ಲ ತೋರಿಸಬಹುದು. Okay. So testosterone is an example here, which is entering into the cells of cells of testis, and it is causing the sperm production from the immature cells. Okay, so cumulative biochemical actions result in the physiological and development effect anta heಳುತ್ತೆ NCERT. So illige we are done with all the type of receptors. ಈಗ 4 ತರದ ಹಾರ್ಮೋನ್ಸ್ ಅನ್ನ ನೋಡುವ. ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದೆ ನಾನು ಎಕ್ಸ್ಪ್ಲೇನ್ ಮಾಡುವಾಗ. ಸೊ 4 ತರದ ಹಾರ್ಮೋನ್ಸ್ ಇದೆ. ಪೆಪ್ಟೈಡ್, ಪಾಲಿಪೆಪ್ಟೈಡ್, ಪ್ರೋಟೀನ್ ಹಾರ್ಮೋನ್ಸ್. ಇದು ಒಂದೇ ಗ್ರೂಪಿಗೆ ಹಾಕ್ತಾ ಇದೀವಿ. ಪೆಪ್ಟೈಡ್ ಅಂದ್ರೆ ಇಸ್ ದ ಸ್ಮಾಲೆಸ್ಟ್ ಪ್ರೋಟೀನ್, ಪಾಲಿಪೆಪ್ಟೈಡ್ ಅಂದ್ರೆ ಸ್ವಲ್ಪ ದೊಡ್ಡ ಪ್ರೋಟೀನ್. ಪಾಲಿ ಅಂದ್ರೆ ಜಾಸ್ತಿ ಅಲ್ವಾ, ಜಾಸ್ತಿ ಪೆಪ್ಟೈಡ್ ಇದ್ರೆ ಅಂದ್ರೆ ಒಂದು 10ರಿಂದ ಜಾಸ್ತಿ ಅಮೈನೋ ಆಸಿಡ್ಸ್ ಇದ್ರೆ ಅದು ಪಾಲಿಪೆಪ್ಟೈಡ್ ಪ್ರೋಟೀನ್. ಪ್ರೋಟೀನ್ ಅಂದ್ರೆ ಅರೌಂಡ್ 1000 ಅಮೈನೋ ಆಸಿಡ್ಸ್ ಎಲ್ಲ ಇದ್ರೆ ಅದು ಪ್ರೋಟೀನ್ ಹಾರ್ಮೋನ್ಸ್. ಇನ್ಸುಲಿನ್, ಗ್ಲೂಕಗಾನ್, ಪಿಟ್ಯೂಟರಿ ಹಾರ್ಮೋನ್, ಹೈಪೋಥಾಲಾಮಿಕ್ ಹಾರ್ಮೋನ್ ಇದೆಲ್ಲ ಪೆಪ್ಟೈಡ್, ಪಾಲಿಪೆಪ್ಟೈಡ್, ಪ್ರೋಟೀನ್ ಹಾರ್ಮೋನ್ಸ್ಗೆ ಬಿಲಾಂಗ್ ಆಗುವಂತಹ ಹಾರ್ಮೋನ್ಸ್. ಸ್ಟಿರಾಯ್ಡ್ ಹಾರ್ಮೋನ್ಸ್ ನಿಮಗೆ ಆಲ್ರೆಡಿ ಗೊತ್ತು. ಇಟ್ಸ್ ನೇಮ್ ಓನ್ಲಿ ಆಲ್ ಆನ್ ಅಲ್ವಾ. ಲಿಪಿಡಿಷಿಯಸ್, ಲಿಪಿಡ್ ಡಿರೈವ್ಡ್ ಹಾರ್ಮೋನ್ಸ್ ಇದು. ಅಯೋಡೋಥೆರೋನಿನ್ಸ್ ಅಂದ್ರೆ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್, ದಟ್ ಇಸ್ T3, T4. ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್, ಎಪಿನೆಫ್ರಿನ್, ನಾರಿಪೆನೆಫ್ರಿನ್, ಮೆಲಟೋನಿನ್, ಸೆರೋಟೋನಿನ್, ಡೋಪಮಿನ್ ಇದೆಲ್ಲ ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್. ಅಂದರೆ ಒಂದು ಅಮೈನೋ ಆಸಿಡ್ ಇರುತ್ತೆ ಮತ್ತೆ ಬೇರೆ ಸ್ಟ್ರಕ್ಚರ್ಸ್ ಅಂದರೆ ಬೇರೆ ಒಂದೆರಡು ಸ್ಟ್ರಕ್ಚರ್ಸ್ ಅಟ್ಯಾಚ್ ಆಗಿರುತ್ತೆ. ಓಕೆ, ದೇ ಆರ್ ಸ್ಮಾಲರ್ ಇನ್ ಸೈಜ್. ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್ ದೇ ಆರ್ ವೆರಿ ಸ್ಮಾಲ್ ಕಂಪೇರ್ಡ್ ಟು ಪ್ರೋಟೀನ್, ಪೆಪ್ಟೈಡ್, ಪಾಲಿಪೆಪ್ಟೈಡ್. ಓಕೆ, ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ಎಂಟೈರ್ ಚಾಪ್ಟರ್. ಈಗ ಬೇಗ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡುವ. ವಿ ಹ್ಯಾವ್ ಅ ಫಸ್ಟ್ ಕ್ವೆಶನ್. ದ ಪೋಸ್ಟೀರಿಯರ್ ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ನಾಟ್ ಅ ಟ್ರೂ ಎಂಡೋಕ್ರೈನ್ ಗ್ಲ್ಯಾಂಡ್ ಬಿಕಾಸ್. ಯಾಕೆ posterior pituitary gland is not an endocrine gland? Because we already know that they are not involved in synthesizing of any of the hormone, but instead they will be just storing and releasing the hormones. So answer for this question is B. Next question. Acromegaly is caused by ವಿಕಾರವಾದಂತಹ ತಲೆ. ಯಾವಾಗ ಪ್ರೊಡ್ಯೂಸ್ ಯಾವಾಗ ಈ ತರದ ಡಿಸ್ ಅನ್ನು ನೋಡಬಹುದು? when the growth hormone is produced in excess amount in the adult. So answer for this question is A. Okay, adult ಅಲ್ಲಿ ಪ್ರೊಡ್ಯೂಸ್ ಆದಾಗ
ಹೈಟ್ ಅಂತೂ ಜಾಸ್ತಿ ಆಗೋದಿಲ್ಲ, ಸೊ ಬೇರೆ ಪಾರ್ಟು ಜಾಸ್ತಿ ಲೆಂತ್ ಜಾಸ್ತಿ ಆಗುತ್ತೆ. ಇದರಿಂದ ವಿಕಾರವಾದಂತಹ ತಲೆನ ನೋಡಬಹುದು, ಆಕ್ರೋಮೆಗ್ಯಾಲಿಯನ್ನ ನೋಡಬಹುದು. ಅಮೈನೋ ಆಸಿಡ್ ಟ್ರಿಪ್ಟೋಫಾನ್ ಇಸ್ ದ ಪ್ರಿಕರ್ಸರ್ ಫಾರ್ ದ ಸಿಂಥಸಿಸ್ ಆಫ್ ಮೆಲಟೋನಿನ್, ಸೆರೋಟೋನಿನ್ ಅಲ್ವಾ? ಸೊ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಡಿ. And we have a last question, ಅಲ್ಲ ಲಾಸ್ಟ್ ಬಟ್ ಸೆಕೆಂಡ್, ಹೌದು. ಒಂದು ಹೋಮ್ವರ್ಕ್ ಕೊಡ್ತಾ ಇದ್ದೇನೆ, ನೋಡುವ ಎಷ್ಟು ಜನ ಆನ್ಸರ್ ಮಾಡ್ತಾರೆ. ಗ್ರೇವ್ಸ್ ಡಿಸೀಸ್ ಇಸ್ ಕಾಸ್ಡ್ ಡ್ಯೂ ಟು, ನಾನು ಆಲ್ರೆಡಿ ಡಿಫರೆನ್ಸಸ್ ಅನ್ನ ಹೇಳಿದ್ದೇನೆ, ಗ್ರೇವ್ಸ್ ಮತ್ತು ಎಡಿಸನ್ಸ್ ಡಿಸೀಸ್ ಅನ್ನ ಡಿಫರೆನ್ಸ್ ಅನ್ನ ಹೇಳಿದ್ದೇನೆ. ಸೊ ಇದು ಹೋಮ್ವರ್ಕ್ ಕ್ವೆಶನ್, ಆಕ್ಚುಲಿ ಈಸಿ ಕ್ವೆಶನ್. ಯು ಆಲ್ ಕ್ಯಾನ್ ಆನ್ಸರ್ ದಿಸ್ ಕ್ವೆಶನ್ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ವಿ ಹ್ಯಾವ್ ಅ ಲಾಸ್ಟ್ ಕ್ವೆಶನ್ ಓವರ್ ಹಿಯರ್. ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್ ಇಸ್ ರೆಗ್ಯುಲೇಟೆಡ್ ಬೈ, ನಮಗೆ ಗೊತ್ತು 2 ಹಾರ್ಮೋನ್ ಬ್ಲಡ್ ಕ್ಯಾಲ್ಸಿಯಂ ಅನ್ನ ರೆಗ್ಯುಲೇಟ್ ಮಾಡುತ್ತೆ. ಆಂಟಗಾನಿಸ್ಟಿಕಲಿ ದೇ ಆಕ್ಟ್ ಈಚ್ ಅದರ್ ಅಲ್ವಾ? ಯಾವುದದು? ಥೈರೋಕ್ಯಾಲ್ಸಿಟೋನಿನ್ ಮತ್ತೆ ಓಕೆ ಇಲ್ಲಿ ಉಲ್ಟಾ. ಓಕೆ, 2 ಹಾರ್ಮೋನ್ ಹೆಸರು ಕೊಡಲಿಲ್ಲ, ಒಂದರನ್ನೇ ಕೊಡಿದ್ರೆ ಥೈರೋಕ್ಯಾಲ್ಸಿಟೋನಿನ್ ಮತ್ತೆ PTH. PTH ಇಸ್ ಪ್ರೊಡ್ಯೂಸ್ ಫ್ರಮ್ ದ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್, ಥೈರೋಕ್ಯಾಲ್ಸಿಟೋನಿನ್ ಫ್ರಮ್ ದ ಥೈರಾಯ್ಡ್ ಗ್ಲ್ಯಾಂಡ್. ಇಲ್ಲಿ ಏನಿದೆ? ಥೈರೋಕ್ಯಾಲ್ಸಿಟೋನಿನ್ ಸೆಕ್ರೆಟೆಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್ ಇದೆ. ಸೊ ವಿಚ್ ವಿಲ್ ಬಿ ಏನು ರೆಗ್ಯುಲೇಟಿಂಗ್ ದ ಬ್ಲಡ್ ಕ್ಯಾಲ್ಸಿಯಂ ಲೆವೆಲ್. ಸೊ ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಲಾಸ್ಟ್ ಚಾಪ್ಟರ್ ಆಫ್ ಕ್ಲಾಸ್ 11 ಸ್ಟ್ಯಾಂಡರ್ಡ್. ಐ ಹೋಪ್ ಯು ರಿಮೆಂಬರ್ ವಾಟ್ ಐ ಹ್ಯಾವ್ ಸೆಡ್. ಏನಂದರೆ, ನಿಮ್ಮ ಸ್ವೀಟ್ ವರ್ಡ್ಸ್ ಇರ್ಬೋದು, ಫೀಡ್ಬ್ಯಾಕ್ ಇರ್ಬೋದು, ನನ್ನ ಕ್ಲಾಸಸ್, ನನ್ನ ಕ್ಲಾಸ್ 11ನ ವೀಡಿಯೋಸ್ ನಾನು ಏನು ಕೊಡ್ತಾ ಇದ್ದೆ ಅಭಿಯಾನ್ 2.0 ಸೀರೀಸ್ ಮುಖಾಂತರ, ಅದು ನಿಮಗೆ ಹೇಗೆ ಹೆಲ್ಪ್ ಆಗಿದೆ, ಹೆಲ್ಪ್ ಆಗ್ತಾ ಇದೆಯೋ ಇಲ್ವೋ, ಮೇ ಬಿ ನಿಮಗೇನಾದ್ರು ಇಂಪ್ರೂವ್ಮೆಂಟ್ ನಾನು ಮಾಡ್ಬೋದು ಅಂತ ಅನ್ಸಿದ್ರೆ ಅದನ್ನ ಸಹ ನೀವು ಹೇಳ್ಬೋದು. ಸೊ ದ್ಯಾಟ್ ಇಸ್ ಆಲ್ ಫಾರ್ ಟುಡೇ. ಲೆಟ್ಸ್ ಮೀಟ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.